SSLC MCQ exam na ಕಾನ್ಫಿಡೆನ್ಸ್ ಇಂದ ಎದುರಿಸಬೇಕಾ? ಹಾಗಿದ್ರೆ ಇನ್ಯಾಕೆ ತಡ? ಇಂದೇ ವಿದ್ವತ್ ಲರ್ನಿಂಗ್ ಆಪ್ ನ ಇನ್ಸ್ಟಾಲ್ ಮಾಡಿ. 2020-21ನೇ ಸಾಲಿನ ಎಲ್ಲ SSLC ವಿದ್ಯಾರ್ಥಿಗಳಿಗೆ ವಿದ್ವತ್ ಲರ್ನಿಂಗ್ ಆಪ್ಗೆ ಸ್ವಾಗತ. ಈಗಾಗಲೇ ವಿದ್ವತ್ ಲರ್ನಿಂಗ್ ಆಪಿನ ಮುಖಾಂತರ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಬಗ್ಗೆ ಹಲವಾರು ವಿಷಯಗಳನ್ನ ನನ್ನ ಸ್ನೇಹಿತರಾದಂತಹ ಅನಿಲ್ ಮತ್ತು ಪ್ರದೀಪ್ ಅವರು ಹಲವಾರು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಂದಿನ ಒಂದು ವಿದ್ವತ್ ವೆಬಿನಾರ್ನಲ್ಲಿ ನಾವು ಬಯಾಲಜಿ ವಿಷಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಸಲದ ಒಂದು ಕ್ವಶನ್ ಪೇಪರ್ನಲ್ಲಿ ನಿಮ್ಗಿರುವಂತಹ MCQ ಪ್ರಶ್ನೆಗಳಲ್ಲಿ ಒಟ್ಟಾರೆ 14 ಪ್ರಶ್ನೆಗಳು ಬಯಾಲಜಿಯಿಂದ ಬರುತ್ತೆ. ವಿಜ್ಞಾನದ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟಾರೆ 14 ಪ್ರಶ್ನೆಗಳು ಬರುತ್ತೆ. ಈ 14 ಪ್ರಶ್ನೆಗಳು ಯಾವ್ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿ ನೋಡೋಣ ಮಕ್ಕಳ. ಸೊ ಮೊದಲನೇದಾಗಿ ಲೈಫ್ ಪ್ರೋಸೆಸ್ ಅನ್ನೋ ಒಂದು ಭಾಗದಲ್ಲಿ ಒಟ್ಟಾರೆ 4 ಸಬ್ ಟಾಪಿಕ್ಸ್ಗಳಿದೆ. ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಮತ್ತು ಎಕ್ಸ್ಕ್ರೀಷನ್ ಅಂತ. ಅದರಲ್ಲಿ ನಿಮಗೆ ಇರುವಂಥದ್ದು ಬರೀ 2 ಮಾತ್ರ, ಟ್ರಾನ್ಸ್ಪೋರ್ಟೇಷನ್ ಮತ್ತು ಎಕ್ಸ್ಕ್ರೀಷನ್. ಟ್ರಾನ್ಸ್ಪೋರ್ಟೇಷನ್ ಮತ್ತು ಎಕ್ಸ್ಕ್ರೀಷನ್ ಭಾಗದಿಂದ ನಿಮಗೆ ಬರುವಂಥದ್ದು ಬರೀ 2 ಪ್ರಶ್ನೆಗಳು ಮಾತ್ರ. ಇನ್ನು ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಅನ್ನೋ ಒಂದು ಚಾಪ್ಟರ್ ಇಂದ ಒಟ್ಟು 3 ಪ್ರಶ್ನೆಗಳು ನಿಮಗೆ ಬರುತ್ತೆ. ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್ ಅನ್ನೋ ಒಂದು ಚಾಪ್ಟರ್ ಇಂದ ಒಟ್ಟು 3 ಪ್ರಶ್ನೆಗಳು ಬರುತ್ತೆ. ಹೆರಿಡಿಟಿ ಮತ್ತು ಎವಲ್ಯೂಷನ್ ಅನ್ನೋ ಚಾಪ್ಟರ್ ಇಂದ 3 ಪ್ರಶ್ನೆಗಳು ಬರುತ್ತೆ. ಮತ್ತು ಎನ್ವಿರಾನ್ಮೆಂಟ್ ಮತ್ತು ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅನ್ನೋ ಒಂದು ಪಾಠದಿಂದ ಒಟ್ಟು 3 ಪ್ರಶ್ನೆಗಳು ಬರುತ್ತೆ. ಸೊ ಒಟ್ಟು 14 ಪ್ರಶ್ನೆಗಳನ್ನ ನೀವು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಈ ವರ್ಷದ ಒಂದು ಇದರಲ್ಲಿ ಬರುವಂಥದ್ದು. ಸೊ ಮೊದಲನೇದಾಗಿ ನಾವಿವಾಗ ಈ ಚಾಪ್ಟರ್ ಪ್ರತಿಯೊಂದು ಚಾಪ್ಟರ್ನಲ್ಲಿ ಯಾವ ತರದ ಕಂಟೆಂಟ್ಸ್ ಇದೆ, ನೀವು ಯಾವ ಕಂಟೆಂಟ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಲೈಫ್ ಪ್ರೋಸೆಸ್ ಅನ್ನೋ ಒಂದು ಚಾಪ್ಟರ್ ನಾನು ಆಗ್ಲೇ ಹೇಳಿದಂಗೆ 2 ಯೂನಿಟ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಎಕ್ಸ್ಕ್ರೀಷನ್ ಅನ್ನೋ ಭಾಗನ ನಾವು ಹೆಚ್ಚಾಗಿ ಇಂಟ್ರೆಸ್ಟ್ ಕೊಡಬೇಕು. ಸೊ ಮೊದಲನೇದಾಗಿ ಇವಾಗ ಟ್ರಾನ್ಸ್ಪೋರ್ಟೇಷನ್ ಅನ್ನೋ ಒಂದು ಭಾಗದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಗೆಲ್ಲ ಗೊತ್ತು ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾಗಾಣಿಕೆ ಅಂತ ನಾವು ಕರಿತೀವಿ. ಸೊ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನು? ಮೂವ್ಮೆಂಟ್ ಆಫ್ ಮೆಟೀರಿಯಲ್ಸ್ ಇನ್ ಅವರ್ ಬಾಡಿ ಫ್ರಮ್ ಒನ್ ಪಾರ್ಟ್ ಆಫ್ ದ ಏರಿಯಾ ಟು ದಿ ಅನದರ್ ಪಾರ್ಟ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಬೇಕಾಗಿರುವಂತಹದ್ದು 3 ಇಂಪಾರ್ಟೆಂಟ್ ಯೂನಿಟ್ಸ್ ನಮ್ಮ ದೇಹದಲ್ಲಿ ಯಾವುದು ಅಂದ್ರೆ ಒಂದು ಬ್ಲಡ್ ವೆಸಲ್ಸ್ ಮತ್ತು ಹಾರ್ಟ್. ಸೊ ಬ್ಲಡ್ ವೆಸಲ್ಸ್ ಮತ್ತು ಹಾರ್ಟ್ ಈ 3ರ ಸಂಯೋಗವನ್ನ ನಾವೇನಂತ ಕರಿತೀವಿ? ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಸೊ ರಕ್ತನಾಳಗಳು ಮತ್ತು ಹೃದಯ ಈ 3ರ ಒಂದು ಸಂಯೋಜನವನ್ನ ನಾವು ಸಾಗಾಣಿಕಾ ವ್ಯೂಹ ಅಂತ ಹೇಳಿ ನಾವು ಕರಿಬಹುದು. ಈಗ ಈ ಬ್ಲಡ್ ವೆಸಲ್ಸ್ ಮತ್ತು ಹಾರ್ಟ್ ಇದು ನಮ್ಮ ದೇಹದಲ್ಲಿ ಏನು ಕೆಲಸವನ್ನ ಮಾಡುತ್ತೆ ಅದ್ರ ಮೇಲೆ ನಾವು ಹೆಚ್ಚು ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ. ಅದ್ರ ಮೇಲೆ ನಮಗೆ ಪ್ರಶ್ನೆಗಳು ಹೆಚ್ಚಾಗಿ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆಗಳಿದೆ. ಸೊ ಮೊದಲನೇದಾಗಿ ಬ್ಲಡ್ ಅಂತ ತಗೊಂಡಾಗ ಬ್ಲಡ್ ಅಲ್ಲಿ ನಾವಿಲ್ಲಿ 2 ಪಾರ್ಟ್ ಅನ್ನ ನಾವು ನೋಡ್ತೇವೆ. ಒಂದು ಪ್ಲಾಸ್ಮಾ, ಇನ್ನೊಂದು RBC, WBC ಮತ್ತು ಇನ್ನೊಂದು ಪ್ಲೇಟ್ಲೆಟ್ಸ್. ಸೊ RBC ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಂಪು ರಕ್ತ ಕಣಗಳು, WBC ಅಂತ ಹೇಳಿದ್ರೆ ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ಸ್ ಅಂತ ಹೇಳಿದ್ರೆ ಕಿರುತಟ್ಟೆಗಳು ಅಂತ ಹೇಳಿ ಕರಿತೀವಿ. ಮೊದಲನೇದಾಗಿ ಪ್ಲಾಸ್ಮಾ ಏನ್ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ ನೋಡೋಣ. ಪ್ಲಾಸ್ಮಾ ಮೊದಲನೇದಾಗಿ ಇದು ಹಳದಿ ಬಣ್ಣದಲ್ಲಿ ಇರುವಂತದ್ದು, ಇಟ್ಸ್ ಯೆಲ್ಲೋ ಕಲರ್ ಫ್ಲೂಯಿಡ್ ಅಂತ ಹೇಳ್ಬೋದು. ಸೊ ಈ ಪ್ಲಾಸ್ಮಾ ಏನ್ ಕೆಲಸ ಮಾಡುತ್ತೆ? ಮೇಜರ್ ಬ್ಲಡ್ ಅಲ್ಲಿ ನಾವು ನೋಡಿದಾಗ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಇರುವಂತದ್ದು ಈ ಪ್ಲಾಸ್ಮಾ. ಯಾಕೆ ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತು ಬ್ಲಡ್ ಇಸ್ ಇನ್ ಎ ಲಿಕ್ವಿಡ್ ಸ್ಟೇಟ್, ಬ್ಲಡ್ ಇಟ್ ಈಸ್ ಇನ್ ಎ ಫ್ಲೂಯಿಡ್ ಸ್ಟೇಟ್ ಅಂತ ಹೇಳಿ. ಸೊ ಬ್ಲಡ್ ಆಕ್ಚುಲಿ ಕೆಲಸ ಏನ್ ಮಾಡುತ್ತೆ? ಇಟ್ ಟ್ರಾನ್ಸ್ಪೋರ್ಟ್ಸ್ ಮೆನಿ ಥಿಂಗ್ಸ್ ಇನ್ ಅವರ್ ಬಾಡಿ, ಎಸೆನ್ಷಿಯಲ್ ಥಿಂಗ್ಸ್ಗಳನ್ನ ಅದು ಸರ್ಕ್ಯುಲೇಟ್ ಮಾಡ್ತಾ ಹೋಗುತ್ತೆ. ಸೊ ಎಲ್ಲಾ ತರದ ವಸ್ತುಗಳು ಹೋಗ್ಬೇಕಾದ್ರೆ ಬ್ಲಡ್ ಯಾವ ರೂಪದಲ್ಲಿ ಇರಬೇಕು? ದ್ರವದ ರೂಪದಲ್ಲಿ ಇರಬೇಕು, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರಬೇಕು. ಆ ಲಿಕ್ವಿಡ್ ಸ್ಟೇಟ್ ಇರೋದಕ್ಕೆ ಕಾರಣ ಏನು? ಬ್ಲಡ್ ಅಲ್ಲಿ ಇರುವಂತದ್ದು ದಟ್ ಈಸ್ ನನ್ ಅದರ್ ದೆನ್ ಪ್ಲಾಸ್ಮಾ. ಸೊ ಪ್ಲಾಸ್ಮಾ ಏನ್ ಮಾಡುತ್ತೆ? ಇಟ್ ಕ್ಯಾರೀಸ್ ದ ಎಸೆನ್ಷಿಯಲ್ ಥಿಂಗ್ಸ್ ಟು ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ. ಎಸೆನ್ಷಿಯಲ್ ಥಿಂಗ್ಸ್ ಇಟ್ ಮೈಟ್ ಬಿ ದ ವೈಟಮಿನ್ಸ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಅಮೈನೋ ಆಸಿಡ್ಸ್ ಆಗಿರ್ಬೋದು, ಶುಗರ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಅದು ಪ್ಲಾಸ್ಮಾ ಏನ್ ಮಾಡುತ್ತೆ? ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇವಾಗ RBC, WBC ಮತ್ತು ಪ್ಲೇಟ್ಲೆಟ್ಸ್ ಇನ್ನೊಂದು ರಕ್ತದ ಇನ್ನೊಂದು ಭಾಗ. ಈ RBC ಅಂತ ಹೇಳಿದಾಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಂಪು ರಕ್ತ ಕಣಗಳು ಅಂತ ಹೇಳಿ ಕರಿತೀವಿ. ಸೊ ನಿಮ್ಗೆ ಆಗ್ಲೇ ಗೊತ್ತಿರತ್ತೆ ಮಕ್ಕಳ, ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ಸ್ ಅಂದ್ರೆ ಏನು? ರೆಡ್ ಕಲರ್ ಯಾತಕ್ಕಿದೆ ಬ್ಲಡ್ ಸೆಲ್ಸ್ ಅಲ್ಲಿ ಅಂತ ಹೇಳಿ. ಸೊ ರೆಡ್ ಕಲರ್ ಇಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಎ ಪಿಗ್ಮೆಂಟ್ ಕಾಲ್ಡ್ ಆಸ್ ಹಿಮೋಗ್ಲೋಬಿನ್. ಸೊ ಪಿಗ್ಮೆಂಟಿನ ಹೆಸರು ಬಂದು ಹಿಮೋಗ್ಲೋಬಿನ್ ಅಂತ ಹೇಳಿ. So because of the presence of hemoglobin pigment,
the blood is red in color. ಸೊ ಈ RBC ಏನು ಕೆಲಸವನ್ನು ಮಾಡುತ್ತೆ ಅಥವಾ ಹಿಮೋಗ್ಲೋಬಿನ್ ಕೆಲಸ ಏನು ನಮ್ಮಲ್ಲಿ ಅಂತ ಹೇಳಿದ್ರೆ, ಇಟ್ ಆಕ್ಚುಲಿ ಕ್ಯಾರೀಸ್ ದ ಆಕ್ಸಿಜನ್ to each and every part of the body and it brings back the carbon dioxide from each and every part of the body. That is what actually the function of RBC. ಸೊ ಆಕ್ಸಿಜನ್ ಅನ್ನ ಪ್ರತಿಯೊಂದು ಕೋಶಗಳಿಗೂ ಅದು ತಲುಪಿಸ್ತಾ ಹೋಗುತ್ತೆ. ಯಾಕೆ ನಮಗೆ ಆಕ್ಸಿಜನ್ ಬೇಕಲ್ಲ, ಆಕ್ಸಿಜನ್ ಇಲ್ಲದೆ ನಾವು ಇರೋದಕ್ಕೆ ಆಗೋದಿಲ್ಲ. ಸೊ ವಿ ನೀಡ್ ಆಕ್ಸಿಜನ್. ಸೊ ದಟ್ ಆಕ್ಸಿಜನ್ ಇಸ್ ಆಕ್ಚುಲಿ ಕ್ಯಾರಿಡ್ ಬೈ ದಿಸ್ RBC cells. ಅಟ್ ದ ಸೇಮ್ ಟೈಮ್ WBC ಬಿಳಿ ರಕ್ತ ಕಣಗಳು ಅಂತ ನಾವು ಹೇಳಿ ಕರಿತೀವಿ. ಇದು ತುಂಬಾ ಮುಖ್ಯವಾದಂಥದ್ದು ಮಕ್ಕಳ. ಇಂದಿನ ಒಂದು ಪರಿಸ್ಥಿತಿಗೆ, ಈಗಿನ ನಮ್ಮ ಒಂದು ಪ್ಯಾಂಡಮಿಕ್ ಸಿಚುಯೇಷನ್ ಅಂತ ನಾವೇನು ಹೇಳ್ತೀವಿ, ಈ ಸಂದರ್ಭದಲ್ಲಿ ನಾವು WBC ಸೆಲ್ಸ್ಗಳ ಬಗ್ಗೆ ಗಮನ ಕೊಡಬೇಕು. ಯಾಕೆಂದ್ರೆ WBC ಸೆಲ್ಸ್ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಆಕ್ಚುಲಿ ಇಂಪ್ರೂವ್ಸ್ ವಾಟ್ ವಿ ಕಾಲ್ ಇಮ್ಯುನಿಟಿ ಸಿಸ್ಟಮ್ ಇನ್ ಅವರ್ ಬಾಡಿ. ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ನ ಇದು ಹೆಚ್ಚಿಸ್ತಾ ಹೋಗುತ್ತೆ. ಹೇಗೆ ಅಂತ ನೀವೆಲ್ಲ ಪ್ರಶ್ನೆ ಮಾಡ್ಬೋದು. ಸೊ ಈ ಒಂದು WBC ಸೆಲ್ಸ್ ಏನ್ ಮಾಡುತ್ತೆ, ಇಟ್ ಪ್ರೊಡ್ಯೂಸ್ ವಾಟ್ ಆಕ್ಚುಲಿ ಆಂಟಿಬಾಡೀಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. And by producing the antibodies, it increases what we call immune system. At the same time, it also engulfs the foreign particles, whatever it gets inside the body. So, ಆ ಕೆಲಸವನ್ನು ಕೂಡ ಈ ಬಿಳಿ ರಕ್ತ ಕಣಗಳು WBC ಕೆಲಸ ಮಾಡ್ತಾ ಹೋಗುತ್ತೆ. ಇನ್ನು ಮೂರನೇದು ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳು ಅಂತ ನಾವೇನು ಕರಿತೀವಿ. ದಿಸ್ ಆಕ್ಚುಲಿ ಹೆಲ್ಪ್ಸ್ ಇನ್ ಬ್ಲಡ್ ಕ್ಲಾಟಿಂಗ್. ರಕ್ತ ಹೆಪ್ಪುಗಟ್ಟೋದಕ್ಕೆ ಸಹಾಯ ಮಾಡುವಂಥದ್ದೇ ಈ ಕಿರುತಟ್ಟೆಗಳು. ಸೊ ಪ್ಲಾಸ್ಮಾ, ಬ್ಲಡ್ ಅಲ್ಲಿ ಬರುವಂತ ಪ್ಲಾಸ್ಮಾ, RBC, WBC ಮತ್ತು ಪ್ಲೇಟ್ಲೆಟ್ಸ್ ಇವೆಲ್ಲವೂ ಕೂಡ ನಮಗೆ ಮುಖ್ಯವಾದಂಥದ್ದು. ಇವೆಲ್ಲವೂ ಸೇರಿದ್ರೇನೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗೋದಕ್ಕೆ ಸಾಧ್ಯ. ಇನ್ನು ಎರಡನೇ ಮುಖ್ಯವಾದಂತಹ ಒಂದು ಅಂಶ ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಯಾವುದು ಅಂತ ಹೇಳಿದ್ರೆ, ದಟ್ ಈಸ್ ಬ್ಲಡ್ ವೆಸಲ್ಸ್, ರಕ್ತನಾಳಗಳು ಅಂತ ಹೇಳಿ ಕರಿತೀವಿ. ಈ ಬ್ಲಡ್ ವೆಸಲ್ಸ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ, ದಟ್ ಈಸ್ ಆರ್ಟರೀಸ್ ಮೊದಲನೇದಾಗಿ, ಎರಡನೇದು ವೇನ್ಸ್, ಮೂರನೇದು ಕ್ಯಾಪಿಲರೀಸ್. ಸೊ ಆರ್ಟರೀಸ್ ಆಕ್ಚುಲಿ ಏನ್ ಮಾಡುತ್ತೆ ನಮ್ಮ ದೇಹದಲ್ಲಿ ರಕ್ತನಾಳ ಅಂತ ಹೇಳಿದ್ರೆ, ಈ ಆರ್ಟರೀಸ್ ಅನ್ನೋದು ಇಟ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಹಾರ್ಟ್ ಟು ದರ್ ಆರ್ಗನ್ಸ್, ಡಿಫರೆಂಟ್ ಆರ್ಗನ್ಸ್ ಆಫ್ ದ ಬಾಡಿ. ಸೊ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳಿದ್ರೆ ಆಕ್ಸಿಜನ್ ರಿಚ್ ಬ್ಲಡ್ ಅಥವಾ ಅದನ್ನ ಪ್ಯೂರ್ ಬ್ಲಡ್ ಅಂತಾನು ಕೂಡ ಹೇಳ್ಬೋದು. ಸೊ ಇದು ಅದನ್ನ ಕ್ಯಾರಿ ಮಾಡುತ್ತೆ. ಆರ್ಟರೀಸ್ ಕ್ಯಾರೀಸ್ ದಿ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಹಾರ್ಟ್ ಟು ದ ಡಿಫರೆಂಟ್ ಆರ್ಗನ್ಸ್ ಆಫ್ ದ ಬಾಡಿ. ಹಾಗೆ ಇನ್ನೊಂದು ರಕ್ತನಾಳ ನಮ್ಮ ದೇಹದಲ್ಲಿ ಇರುವಂತದ್ದು ವೇನ್ಸ್ ಅಂತ ಹೇಳಿ. ವೇನ್ಸ್ ಏನ್ ಮಾಡುತ್ತೆ, ವೇನ್ಸ್ ಕ್ಯಾರೀಸ್ ದಿ ಡಿಆಕ್ಸಿಜನೇಟೆಡ್ ಬ್ಲಡ್, ಮೀನ್ಸ್ ಇಟ್ ಕ್ಯಾರೀಸ್ ಇಂಪ್ಯೂರ್ ಬ್ಲಡ್ ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ ಟು ದ ಹಾರ್ಟ್. ವೇನ್ಸ್ ಅನ್ನೋ ಒಂದು ರಕ್ತನಾಳ ಇಂಪ್ಯೂರ್ ಬ್ಲಡ್ ನ ಬೇರೆ ಭಾಗಗಳಿಂದ ಹೃದಯಕ್ಕೆ ತರುತ್ತೆ. ಆರ್ಟರೀಸು ಈ ಪ್ಯೂರ್ ಬ್ಲಡ್ ನ ಹಾರ್ಟ್ ಇಂದ ಬೇರೆ ಭಾಗಗಳಿಗೆ ತಲುಪಿಸ್ತಾ ಹೋಗುತ್ತೆ. ಇನ್ನು ಮೂರನೆಯ ಒಂದು ರಕ್ತನಾಳಕ್ಕೆ ಸಂಬಂಧಪಟ್ಟಂತದ್ದು ಕ್ಯಾಪಿಲರೀಸ್. ಕ್ಯಾಪಿಲರೀಸ್ ಏನ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್. ಸೊ ಮೆಟೀರಿಯಲ್ಸ್ಗಳನ್ನ ಎಕ್ಸ್ಚೇಂಜ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಆದ್ರೆ ನಾವಿಲ್ಲಿ ಒಂದು ಅಂಶವನ್ನ ಗಮನ ಇಟ್ಕೋಬೇಕು ಮಕ್ಕಳ, ಇಂಥ ಪ್ರಶ್ನೆಗಳನ್ನ ನಾವು ಎಕ್ಸಾಮ್ ನಲ್ಲಿ ಕೇಳುವಂಥದ್ದು. ಸೊ ಆರ್ಟರೀಸ್ಗಳು ಸಾಮಾನ್ಯವಾಗಿ ಏನ್ ಮಾಡುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುತ್ತೆ. ಆದ್ರೆ ದೇರ್ ಈಸ್ ಅನ್ ಎಕ್ಸೆಪ್ಷನಲ್ ಕೇಸ್ ಹಿಯರ್. ಏನದು ಅಂದ್ರೆ, ಒನ್ ಟೈಪ್ ಆಫ್ ಆರ್ಟರಿ ಬ್ಲಡ್ ವೆಸಲ್ ಈಸ್ ನೋನ್ ಆಸ್ ಪಲ್ಮನರಿ ಆರ್ಟರಿ. ಸೊ ಈ ಪಲ್ಮನರಿ ಆರ್ಟರಿ ಏನ್ ಮಾಡುತ್ತೆ, ಇಟ್ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ರೈಟ್ ವೆಂಟ್ರಿಕಲ್ ಟು ದ ಲಂಗ್ಸ್. ಸೊ ಈ ತರದ ಒಂದು ಪ್ರಶ್ನೆ ಬರುತ್ತೆ, ಯಾವ ಬ್ಲಡ್ ವೆಸಲ್, ಒಂದು ಎಕ್ಸೆಪ್ಷನಲ್ ಕೇಸ್ ನ ತುಂಬಾ ಗಮನವನ್ನ ಕೊಡಬೇಕು. ಸೊ ಪಲ್ಮನರಿ ಆರ್ಟರಿ ಕ್ಯಾರೀಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ರೈಟ್ ವೆಂಟ್ರಿಕಲ್ ಟು ದ ಲಂಗ್ಸ್. ಹಾಗೇನೆ ವೇನ್ಸ್ ಅಲ್ಲೂ ಕೂಡ ಒಂದು ಎಕ್ಸೆಪ್ಷನಲ್ ಕೇಸ್ ಬರುತ್ತೆ, ಎ ಟೈಪ್ ಆಫ್ ಎ ಬ್ಲಡ್ ವೆಸಲ್ ಇನ್ ದ ವೇನ್ಸ್ ವಿಚ್ ಇಸ್ ನೋನ್ ಆಸ್ ಪಲ್ಮನರಿ ವೇನ್ಸ್. ಏನ್ ಮಾಡುತ್ತೆ, ಇಟ್ ಬ್ರಿಂಗ್ಸ್ ದ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಲಂಗ್ಸ್ ಟು ದ ಹಾರ್ಟ್. ಓಕೆ, ದಿಸ್ ಇಸ್ ಅಬೌಟ್ ದ ರೋಲ್ ಆಫ್ ಬ್ಲಡ್ ವೆಸಲ್ಸ್ ಇನ್ ಅ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಇನ್ನು ಮೂರನೇದು, ದ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ದ ಬ್ಲಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಸ್ ಹಾರ್ಟ್. ಹೃದಯದ ಬಗ್ಗೆ ನಾವು ಹೆಚ್ಚಿನ ಒಂದು ವಿಷಯವನ್ನು ತಿಳ್ಕೋಬೇಕು. ಇದು ಮುಖ್ಯವಾದಂಥದ್ದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ. ನಮ್ಗೆಲ್ಲ ಗೊತ್ತಿರೋ ಹಂಗೆ ಹಾರ್ಟ್ ಏನ್ ಮಾಡುತ್ತೆ, ಇಟ್ ಪಂಪ್ಸ್ ದ ಆರ್ಗನ್, ಇಟ್ ಪಂಪಿಂಗ್ ಆರ್ಗನ್ ಅಂತ ಹೇಳಿ ಕರಿತೀವಿ. ವಾಟ್ ಆಕ್ಚುಲಿ ಇಟ್ ಪಂಪ್ಸ್ ದ ಬ್ಲಡ್ ಟು ಈಚ್ ಅಂಡ್ ಎವ್ರಿ ಆರ್ಗನ್ ಆಫ್ ದ ಬಾಡಿ ಅಂಡ್ ಸಪ್ಲೈಸ್ ದ ಆಕ್ಸಿಜನ್ ಟು ಈಚ್ ಅಂಡ್ ಎವ್ರಿ ಸೆಲ್ಸ್ ಆಫ್ ದ ಬಾಡಿ. ಸೊ ಹಾರ್ಟಿನ ಒಂದು ರಚನೆಯನ್ನ ನೋಡಿದಾಗ, ಮೊದಲನೇದಾಗಿ ಹಾರ್ಟ್ ಇಸ್ ಅ ಮಸ್ಕ್ಯುಲರ್ ಆರ್ಗನ್, ನಮಗೆಲ್ಲ ಗೊತ್ತು. ಇಟ್ ಈಸ್ ಕೋನಿಕಲ್ ಇನ್ ಶೇಪ್ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಇಟ್ ಶೇಪ್ ಇಸ್ ಕೋನಿಕಲ್. ಅಂಡ್ ವಾಟ್ ಇಸ್ ದ ಸೈಜ್ ಆಫ್ ದ ಹಾರ್ಟ್, ಇಟ್ ಈಸ್ ಅಬೌಟ್ ಯುವರ್ ಫಿಸ್ಟ್ ಅಂತ ಹೇಳ್ತೀವಿ ನಾವು. ಈ ಹಾರ್ಟ್ ಅನ್ನು ನಾವು ಇಂಟರ್ನಲಿ ನೋಡಿದಾಗ, ಇಟ್ ಈಸ್ ಡಿವೈಡೆಡ್ ಇಂಟು 4 ಚೇಂಬರ್ಸ್. ವಿ ಕಾಲ್ ದಮ್ ಆಸ್ ಅಪ್ಪರ್ 2 ಚೇಂಬರ್ಸ್ ಅಂಡ್ ಲೋವರ್ 2 ಚೇಂಬರ್ಸ್. ಈ ಅಪ್ಪರ್ 2 ಚೇಂಬರ್ಸ್ ಏನಿದೆ, ಇದನ್ನ ನಾವು ಆರಿಕಲ್ಸ್ ಅಥವಾ ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಏಟ್ರಿಯಂ ಅಂತಾನು ಕೂಡ ಹೇಳ್ಬೋದು.
ಹಾಗೆಯೇ ಲೋವರ್ 2 ಚೇಂಬರ್ಸ್ ಏನಿದೆ ಇದನ್ನ ನಾವು ವೆಂಟ್ರಿಕಲ್ಸ್ ಅಂತ ಹೇಳಿ ಕರಿತೀವಿ. ಇಸ್ ವೆರಿ ಇಂಪಾರ್ಟೆಂಟ್. ಚೇಂಬರ್ಸ್ ಆಫ್ ದ ಹಾರ್ಟ್ ತುಂಬಾನೇ ಇಂಪಾರ್ಟೆಂಟ್. ಸೊ ಅಪ್ಪರ್ ಚೇಂಬರ್ಸ್ ಆಫ್ ದ ಹಾರ್ಟ್ ನ ನಾವು ಆರಿಕಲ್ಸ್ ಅಥವಾ ಏಟ್ರಿಯಂ ಅಂತ ಹೇಳಿ ಕರಿಬಹುದು. ಲೋವರ್ ಚೇಂಬರ್ಸ್ ಆಫ್ ಹಾರ್ಟ್ ನಾವೇನಂತ ಕರಿತೀವಿ, ವೆಂಟ್ರಿಕಲ್ಸ್ ಅಂತ ಹೇಳಿ ಕರಿತೀವಿ. And moreover, this auricles and ventricles are separated by what we call valves ಅಂತ ಹೇಳಿ ಕರೀತಾರೆ. ಯಾವುದರಿಂದ ಸಪರೇಟ್ ಆಗಿರುತ್ತೆ ಇದು? valves ಅಂತ ಹೇಳಿ. What are these valves actually? What is the role of these valves ಅಂತ ತಗೊಂಡ್ರೆ, ಈ valves ನ ಮುಖ್ಯ ಕೆಲಸ ಏನು? It separates the oxygenated and deoxygenated blood. In other words, what we can able to say here is valves prevent the backward flow of the blood ಅಂತ ಹೇಳಿ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನಮ್ಮ ದೇಹದಲ್ಲಿ ಪ್ಯೂರ್ ಬ್ಲಡ್ ಮತ್ತು ಇಂಪ್ಯೂರ್ ಬ್ಲಡ್ ಮಿಕ್ಸ್ ಆಗದೆ ಇರೋ ಹಾಗೆ ಈ ವ್ಯಾಲ್ವ್ಸ್ ಗಳು ನಮ್ಮನ್ನ ತಡೆಯುತ್ತೆ. ಹಾಗಾಗಿ ನಮ್ಮ ಬಾಡಿಯಲ್ಲಿ ಆಗುವಂತಹ ಸರ್ಕ್ಯುಲೇಷನ್ ಇಸ್ ಅನ್ ಎಫಿಷಿಯಂಟ್ ವೇ ಆಫ್ ಸರ್ಕ್ಯುಲೇಷನ್ ವೆನ್ ಕಂಪೇರ್ಡ್ ಟು ಅದರ್ ಅನಿಮಲ್ಸ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ಸೊ ಈಗ ಈ ರೈಟ್ ಆರಿಕಲ್ ಮತ್ತು ರೈಟ್ ವೆಂಟ್ರಿಕಲ್ ನ ನಡುವೆ ಕೂಡ ವ್ಯಾಲ್ವ್ಸ್ ಇರುತ್ತೆ. ಹಾಗೇನೆ ಲೆಫ್ಟ್ ಆರಿಕಲ್ ಮತ್ತು ಲೆಫ್ಟ್ ವೆಂಟ್ರಿಕಲಿನ ನಡುವೆ ಕೂಡ ವ್ಯಾಲ್ವ್ಸ್ ಇರುತ್ತೆ. ಈ ರೈಟ್ ಆರಿಕಲ್ಗೂ ಮತ್ತು ರೈಟ್ ವೆಂಟ್ರಿಕಲಿನ ನಡುವೆ ಇರುವಂತಹ ವ್ಯಾಲ್ವ್ಸ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ, ಇಟ್ ಇಸ್ ಕಾಲ್ಡ್ ಆಸ್ ಟ್ರೈಕಸ್ಪಿಡ್ ವ್ಯಾಲ್ವ್ ಅಂತ ಹೇಳ್ತೀವಿ. ಇಟ್ ಇಸ್ ಕಾಲ್ಡ್ ಆಸ್ ಟ್ರೈಕಸ್ಪಿಡ್ ವ್ಯಾಲ್ವ್. ಬಿಟ್ವೀನ್ ಲೆಫ್ಟ್ ಆರಿಕಲ್ ಅಂಡ್ ಲೆಫ್ಟ್ ವೆಂಟ್ರಿಕಲ್ ವ್ಯಾಲ್ವ್ ಇಸ್ ಪ್ರೆಸೆಂಟ್ ವಿಚ್ ಇಸ್ ನೋನ್ ಆಸ್ ಬೈಕಸ್ಪಿಡ್ ವ್ಯಾಲ್ವ್. ಯಾಕೆ ಇದನ್ನ ಕಸ್ಪಿಡ್ ಅಂತ ಹೇಳಿ ಕರೀತಾರೆ ಅಂದ್ರೆ, ಇಟ್ ಹ್ಯಾಸ್ ಗಾಟ್ ಕಪ್ ಶೇಪ್ ಸ್ಟ್ರಕ್ಚರ್. ಇಲ್ಲಿ ನೀವು ನೋಡಬಹುದು, ಕಪ್ ಆಕಾರದಲ್ಲಿ ನಾವು ಸ್ಟ್ರಕ್ಚರ್ ನ ನೋಡ್ತೀವಿ. ಹಾಗಾಗಿ ಇದನ್ನ ಕಸ್ಪಿಡ್ ಅನ್ನೋ ಒಂದು ಭಾಷೆನ ಹೇಳ್ತಾರೆ. ಸೊ ಟ್ರೈಕಸ್ಪಿಡ್ ವ್ಯಾಲ್ವ್ ಆಸ್ ವೆಲ್ ಆಸ್ ದಿ ಬೈಕಸ್ಪಿಡ್ ವ್ಯಾಲ್ವ್ ಗಳು ಇರುತ್ತೆ. ಸೊ ಓವರ್ ಆಲ್ ಈ ವ್ಯಾಲ್ವ್ಸ್ ನ ಮುಖ್ಯ ಕೆಲಸ ಏನು ಅಂದ್ರೆ, ಇಟ್ ಪ್ರಿವೆಂಟ್ಸ್ ದ ಬ್ಯಾಕ್ವರ್ಡ್ ಫ್ಲೋ ಆಫ್ ದ ಬ್ಲಡ್. ನೌ ದಟ್ಸ್ ವಾಟ್ ಐ ಟೋಲ್ಡ್ ಆಲ್ರೆಡಿ. ಚೇಂಬರ್ಸ್ ಆಫ್ ದ ಹಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಎಕ್ಸಾಮ್ ನಲ್ಲಿ ಬರುತ್ತೆ. ಸೊ ಯಾವ ಚೇಂಬರ್ ಆಫ್ ಹಾರ್ಟ್ ಯಾವ ತರದ ಬ್ಲಡ್ ನ ರಿಸೀವ್ ಮಾಡ್ಕೊಳ್ಳುತ್ತೆ ಅನ್ನೋ ಪ್ರಶ್ನೆಗಳು ಬರಬಹುದು. ಸೊ ಅವಾಗ ಇಲ್ಲಿ ನೋಡ್ಬೇಕಾಗಿರೋದು ನಾವು ಏಟ್ರಿಯಂ ಅಥವಾ ಆರಿಕಲ್ಸ್ ಅಂತ ನಾವೇನ್ ಹೇಳ್ತೀವಿ, ಇಟ್ ರಿಸೀವ್ಸ್ ಡಿಆಕ್ಸಿಜನೇಟೆಡ್ ಬ್ಲಡ್, ಅಂದ್ರೆ ಇಂಪ್ಯೂರ್ ಬ್ಲಡ್ ನ ಅದು ತಗೊಳುತ್ತೆ. ಯಾವುದು? ಏಟ್ರಿಯಂ. ಅಪ್ಪರ್ ಚೇಂಬರ್ಸ್ ಆಫ್ ದ ಹಾರ್ಟ್ ವಿಚ್ ಇಸ್ ಕಾಲ್ಡ್ ಆಸ್ ಆರಿಕಲ್ಸ್ ವಿಲ್ ರಿಸೀವ್ ವಾಟ್ ಟೈಪ್ ಆಫ್ ಬ್ಲಡ್? ಡಿಆಕ್ಸಿಜನೇಟೆಡ್ ಬ್ಲಡ್ ನ ಅದು ರಿಸೀವ್ ಮಾಡುತ್ತೆ. ಹಾಗೇನೆ ಲೋವರ್ ಚೇಂಬರ್ಸ್ ಆಫ್ ದ ಹಾರ್ಟ್ ನಾವೇನ್ ಹೇಳ್ತೀವಿ, ವೆಂಟ್ರಿಕಲ್ಸ್ ಅಂತ, ದಿಸ್ ಇಸ್ ಗೋಯಿಂಗ್ ಟು ಕ್ಯಾರಿ ದಿ ಆಕ್ಸಿಜನೇಟೆಡ್ ಬ್ಲಡ್. ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಯಾವ ಚೇಂಬರ್ ಆಫ್ ಹಾರ್ಟ್ ಯಾವ ಬ್ಲಡ್ ನ ಸಪ್ಲೈ ಮಾಡುತ್ತೆ ಅಂತ ಹೇಳಿ. So auricles will receive the deoxygenated blood and ventricles will receive what we call oxygenated blood. ಇನ್ನು ಮುಖ್ಯವಾದಂತಹ ಹಂತ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಯಾವುದು ಅಂತ ಹೇಳಿದ್ರೆ, ಬ್ಲಡ್ ಸರ್ಕ್ಯುಲೇಷನ್. ಹೇಗೆ ನಮ್ಮ ದೇಹದಲ್ಲಿ ರಕ್ತ ಚಲಿಸುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ದೇಹದಲ್ಲಿ ರಕ್ತ ಚಲನೆ ಆಗೋದು ಎರಡು ರೀತಿಯಲ್ಲಿ ಆಗುತ್ತೆ, ಅಂದ್ರೆ ಎರಡು ರೂಟಿನಲ್ಲಿ ಈ ಸರ್ಕ್ಯುಲೇಷನ್ ಪ್ರೋಸೆಸ್ ನಡೆಯುತ್ತೆ. ಒಂದನ್ನ ನಾವು ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೀವಿ, ಇನ್ನೊಂದನ್ನ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಫ್ಲೋ ಆಫ್ ಬ್ಲಡ್ ಫ್ರಮ್ ಹಾರ್ಟ್ ಟು ಲಂಗ್ಸ್. ಹೃದಯದಿಂದ ಲಂಗ್ಸ್ಗೆ ಏನು ರಕ್ತ ಚಲನೆ ಆಗುತ್ತೆ ಅದನ್ನ ನಾವು ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೇವೆ. ಹಾಗೇನೆ ಲಂಗ್ಸ್ ಇಂದ ದೇಹದ ಎಲ್ಲಾ ಭಾಗಗಳಿಗೂ ಹೋಗುವಂತಹ ಒಂದು ರಕ್ತದ ಒಂದು ಚಲನೆ ಏನಿದೆ ಅದನ್ನ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೇವೆ. ಸೊ ದ ಫ್ಲೋ ಆಫ್ ಬ್ಲಡ್ ಫ್ರಮ್ ದ ಲಂಗ್ಸ್ ಟು ಡಿಫರೆಂಟ್ ಪಾರ್ಟ್ಸ್ ಈಸ್ ವಾಟ್ ವಿ ಕಾಲ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸೊ ದಟ್ಸ್ ವೈ ಎಂಟೈರ್ ನಮ್ಮ ದೇಹದಲ್ಲಿ ಆಗುವಂತಹ ಬ್ಲಡ್ ಸರ್ಕ್ಯುಲೇಷನ್ ವಿಲ್ ಟೇಕ್ ಪ್ಲೇಸ್ ಇನ್ ಟೂ ರೂಟ್ಸ್ ಅಂಡ್ ದಟ್ ಇಸ್ ವೈ ದಿಸ್ ಇಸ್ ಕಾಲ್ಡ್ ಆಸ್ ಡಬಲ್ ಸರ್ಕ್ಯುಲೇಷನ್. ಹ್ಯೂಮನ್ ಬಾಡಿಯ ಸರ್ಕ್ಯುಲೇಷನ್ ಅನ್ನು ಏನಂತ ಕರೀತಾರೆ ಅಂದ್ರೆ ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರೀತಾರೆ. And it is a very efficient process because, as I told, it separates the oxygenated and deoxygenated blood in our body. ಈಗ ಪಲ್ಮನರಿ ಸರ್ಕ್ಯುಲೇಷನ್ ಒಂದು ನಾನಿಲ್ಲಿ ಪಾತ್ವೇನ ಕೊಟ್ಟಿದ್ದೀನಿ. ಇಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ಎಕ್ಸಾಮ್ಗೆ ಬರುವಂತಹ ಒಂದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ. ಸೊ ಪಲ್ಮನರಿ ಸರ್ಕ್ಯುಲೇಷನ್ ಹೇಗೆ ಫ್ಲೋ ಆಗುತ್ತೆ ಬಾಡಿಯಲ್ಲಿ, ಬ್ಲಡ್ ಹೇಗೆ ಆ ಒಂದು ರೂಟ್ ತಗೊಳತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಹಾರ್ಟ್ ಅಲ್ಲಿ ನೋಡಿರೋ ಹಂಗೆ, ಸೊ ಇಲ್ಲಿ there is a blood vessel called as superior vena cava ಅಂತ ಇದೆ. ಈ superior vena cava ಏನ್ ಮಾಡುತ್ತೆ ಈ ಬ್ಲಡ್ ವೆಸಲ್ ಅಂತ ಹೇಳಿದ್ರೆ, it brings deoxygenated blood into the right ventricle. So superior vena cava deoxygenated blood na right atrium ಗೆ ತಗೊಂಡು ಬರುತ್ತೆ. So from the right atrium or the right auricles, the same deoxygenated blood will enter into the right ventricle through what we call tricuspid valve. So from the right ventricle, the pulmonary artery will reach this deoxygenated blood to the lungs. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. The pathway of the
deoxygenated blood in our body is, that is what the pulmonary circulation is, right atrium into right ventricle, then it enters into the lungs. ಈ ಪಾತ್ವೇನ ಜ್ಞಾಪಕ ಇಟ್ಕೊಳ್ಳಿ, 3 ಭಾಗಗಳನ್ನ ಜ್ಞಾಪಕ ಇಟ್ಕೋಬೇಕು. ರೈಟ್ ಆರಿಕಲ್ ಇಂದ ರೈಟ್ ವೆಂಟ್ರಿಕಲ್, ನಂತರ ಲಂಗ್ಸ್ ಗೆ ಬರುತ್ತೆ. ಯಾವ ಬ್ಲಡ್? ಡಿಆಕ್ಸಿಜನೇಟೆಡ್ ಬ್ಲಡ್, ವಾಟ್ ವಿ ಕ್ಯಾನ್ ಸೇ ಇಂಪ್ಯೂರ್ ಬ್ಲಡ್. ಇದನ್ನ ನಾವು ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಒಂದು ಸಲ ಡಿಆಕ್ಸಿಜನೇಟೆಡ್ ಬ್ಲಡ್ ಲಂಗ್ಸ್ ಗೆ ಬಂದ್ಮೇಲೆ ಅಲ್ಲಿ ಏನಾಗುತ್ತೆ? ಪ್ಯೂರಿಫಿಕೇಶನ್ ಆಗುತ್ತೆ. ದ ಡಿಆಕ್ಸಿಜನೇಟೆಡ್ ಬ್ಲಡ್ ವಿಲ್ ಗೆಟ್ ಪ್ಯೂರಿಫೈಡ್ ಇನ್ ದ ಲಂಗ್ಸ್. ಆ ಪ್ಯೂರಿಫೈ ಆದಂತಹ ಬ್ಲಡ್ ಇವಾಗ ಎಲ್ಲಿಗೆ ಬರುತ್ತೆ? ಲೆಫ್ಟ್ ಏಟ್ರಿಯಂಗೆ ಬರುತ್ತೆ, ಥ್ರೂ ದ ಬ್ಲಡ್ ವೆಸಲ್ ಕಾಲ್ಡ್ ಆಸ್ ಪಲ್ಮನರಿ ವೇನ್ಸ್. ದೇರ್ ಇಸ್ ಅ ಬ್ಲಡ್ ವೆಸಲ್ ಕಾಲ್ಡ್ ಆಸ್ ದಿ ಪಲ್ಮನರಿ ವೇನ್ಸ್ ನ ಮುಖಾಂತರ ಲೆಫ್ಟ್ ಏಟ್ರಿಯಂ ಅಥವಾ ಲೆಫ್ಟ್ ಆರಿಕಲ್ಗೆ ಬರುತ್ತೆ. ಲೆಫ್ಟ್ ಆರಿಕಲ್ ಇಂದ ಮತ್ತೆ ಅದೇ ಸೇಮ್ ಬ್ಲಡ್ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ಲೆಫ್ಟ್ ವೆಂಟ್ರಿಕಲ್ಗೆ ಬೈಕಸ್ಪಿಡ್ ವ್ಯಾಲ್ವಿನ ಮುಖಾಂತರ ಬರುತ್ತೆ. ಲೆಫ್ಟ್ ವೆಂಟ್ರಿಕಲ್ ಇಂದ ದ ಸೇಮ್ ಆಕ್ಸಿಜನೇಟೆಡ್ ಬ್ಲಡ್ ವಿಲ್ ಮೂವ್ ಟು ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಥ್ರೂ ವಾಟ್ ವಿ ಕಾಲ್ ದ ಲಾರ್ಜೆಸ್ಟ್ ಬ್ಲಡ್ ವೆಸಲ್ ಕಾಲ್ಡ್ ಆಸ್ ಅಯೋರ್ಟಾ. ಸೊ ಅಯೋರ್ಟಾ ಅನ್ನೋ ಒಂದು ಬ್ಲಡ್ ವೆಸಲಿನ ಮುಖಾಂತರ ಏನಾಗುತ್ತೆ? ಲೆಫ್ಟ್ ವೆಂಟ್ರಿಕಲ್ ಇಂದ ರಕ್ತ ಎಲ್ಲಾ ದೇಹಗಳಿಗೂ, ಎಲ್ಲ ಭಾಗಗಳಿಗೂ ಚಲನೆ ಆಗುತ್ತೆ. ಸೊ ಒನ್ಸ್ ಅಗೇನ್ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ಫ್ಲೋ ಆಗುತ್ತೆ. ಹೇಗೆ ಅಂದ್ರೆ ಲೆಫ್ಟ್ ಆರಿಕಲ್ ಇಂದ ಲೆಫ್ಟ್ ವೆಂಟ್ರಿಕಲ್ ಗೆ ಬರುತ್ತೆ, ಲೆಫ್ಟ್ ವೆಂಟ್ರಿಕಲ್ ಇಂದ ಎಲ್ಲಾ ಬಾಡಿ ಪಾರ್ಟ್ಸ್ ಗಳಿಗೂ ಕೂಡ ಸಪ್ಲೈ ಆಗುತ್ತೆ. ವಾಟ್ ಇಟ್? ಓಕೆ, ನೆಕ್ಸ್ಟ್. ಸೊ ಇಷ್ಟು ನಾನು ಹೇಳಿದಂಥದ್ದು ನಮ್ಮ ಬಾಡಿಯಲ್ಲಿ ಹೇಗೆ ಟ್ರಾನ್ಸ್ಪೋರ್ಟೇಷನ್ ಮೆಕ್ಯಾನಿಸಮ್ ಆಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಪ್ಲಾಂಟ್ಸ್ ನಲ್ಲೂ ಕೂಡ ಈ ಒಂದು ಮೆಕ್ಯಾನಿಸಮ್ ನಡೆಯುತ್ತೆ. ಟ್ರಾನ್ಸ್ಪೋರ್ಟೇಷನ್ ಅನ್ನೋ ಒಂದು ಪ್ರೋಸೆಸ್ ಪ್ಲಾಂಟ್ಸ್ ಅಲ್ಲೂ ಕೂಡ ತುಂಬಾ ಮುಖ್ಯವಾದಂತಹ ಪ್ರೋಸೆಸ್. ಪ್ಲಾಂಟ್ಸ್ ನಲ್ಲಿ ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಆಕ್ಚುಲಿ ಟೇಕಿಂಗ್ ಪ್ಲೇಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ xylem ಅಂಡ್ ಫ್ಲೋಯಮ್. ಇಸ್ ವೆರಿ ಇಂಪಾರ್ಟೆಂಟ್. ನೀವು ಹೋದ ವರ್ಷ ಇದನ್ನ ಕಲ್ತಿರ್ತೀರ 9ನೇ ಕ್ಲಾಸಲ್ಲಿ. ಸೊ xylem ಮತ್ತು ಫ್ಲೋಯಮ್ ಅಂದ್ರೆ ಏನು ಅಂತ ನಿಮ್ಗೆಲ್ಲ ಗೊತ್ತು. ಇಟ್ಸ್ ಎ ಟಿಶ್ಯೂ. xylem ಇಸ್ ಒನ್ ಟಿಶ್ಯೂ, ಫ್ಲೋಯಮ್ ಇಸ್ ಒನ್ ಟಿಶ್ಯೂ. ಸೊ xylem ನ ಕೆಲಸ ಏನು? xylem ಇಸ್ ಆಕ್ಚುಲಿ ಕಂಡಕ್ಟ್ಸ್ ವಾಟ್ ವಿ ಕಾಲ್ ವಾಟರ್. ಸೊ ವಾಟರ್ ನ ಇದು ಕಂಡಕ್ಟ್ ಮಾಡುತ್ತೆ xylem. ಅಟ್ ದ ಸೇಮ್ ಟೈಮ್ ಫ್ಲೋಯಮ್ ಇಸ್ ಗೋಯಿಂಗ್ ಟು ಕಂಡಕ್ಟ್ ವಾಟ್ ವಿ ಕಾಲ್ಡ್ ಫುಡ್ ನ ಕಂಡಕ್ಟ್ ಮಾಡುತ್ತೆ. ಸೊ ಇದು ವಾಟರ್ ನ ಕಂಡಕ್ಟ್ ಮಾಡುತ್ತೆ xylem ಅಂಡ್ ಫ್ಲೋಯಮ್ ಕಂಡಕ್ಟ್ಸ್ ಫುಡ್. ಹಾಗಾಗಿ xylem ನ ನಾವೇನಂತ ಕರಿತೀವಿ? ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಹೇಳಿ ಕರಿತೀವಿ. ಫ್ಲೋಯಮ್ ನ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಹೇಳಿ ಕರಿತೀವಿ. ಸೊ ಸಿನ್ಸ್ ಇಟ್ ಟ್ರಾನ್ಸ್ಪೋರ್ಟ್ಸ್ ವಾಟರ್, ಎಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ವಾಟರ್ ನ ಇದು? ಫ್ರಮ್ ದ ಲೋವರ್ ಪಾರ್ಟ್ ಆಫ್ ದ ರೂಟ್. ರೂಟ್ ಅಂದ್ರೆ ಲೋವರ್ ಪಾರ್ಟ್ ಇಂದ ಹಿಡಿದು ಟಿಲ್ ದ ಎಂಡ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ, ದಿಸ್ ವಾಟರ್ ಈಸ್ ಗೋಯಿಂಗ್ ಟು ಬಿ ಸರ್ಕ್ಯುಲೇಟಿಂಗ್. ಈ ಪ್ರೋಸೆಸ್ ನ ನಾವೇನಂತ ಕರಿತೀವಿ? ಅಸೆಂಟ್ ಆಫ್ ಸ್ಯಾಪ್ ಅಂತ ಹೇಳ್ತೀವಿ. ಇದು ಹೊಸ ಪದ ನಿಮ್ಗೆ, ಅಸೆಂಟ್ ಆಫ್ ಸ್ಯಾಪ್. ಅಸೆಂಟ್ ಆಫ್ ಸ್ಯಾಪ್ ಅನ್ನೋ ಪದದಲ್ಲಿ ಏನಪ್ಪಾ ಅಂದ್ರೆ, ಸ್ಯಾಪ್ ಅಂತ ಹೇಳಿದ್ರೆ ಲಿಕ್ವಿಡ್ ಅಂತ ಅರ್ಥ. ಸೊ xylem ಟಿಶ್ಯೂ ಯಾವುದನ್ನ ಕ್ಯಾರಿ ಮಾಡುತ್ತೆ? ಲಿಕ್ವಿಡ್ ನ ಕ್ಯಾರಿ ಮಾಡುತ್ತೆ. ಸೊ ವಾಟರ್ ಇಸ್ ನಥಿಂಗ್ ಬಟ್ ಲಿಕ್ವಿಡ್. ಸೊ ಲಿಕ್ವಿಡ್ ನ ಅದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಫ್ರಮ್ ದ ಲೋವರ್ ಪಾರ್ಟ್ ಆಫ್ ದ ಏರಿಯಾದಿಂದ ಹೈಯರ್ ಪಾರ್ಟ್ ಆಫ್ ದ ಏರಿಯಾಗೆ ವಾಟರ್ ಮೂವ್ ಆಗೋದ್ರಿಂದ ಇಟ್ ಈಸ್ ರೆಫರ್ಡ್ ಆಸ್ ಅಸೆಂಟ್ ಆಫ್ ಸ್ಯಾಪ್ ಅಂತ ಹೇಳ್ತೀವಿ. ಹಾಗೇನೆ ಫ್ಲೋಯಮ್ ಟಿಶ್ಯೂ ಏನ್ ಮಾಡುತ್ತೆ? ಫುಡ್ ನ ಟ್ರಾನ್ಸ್ಫರ್ ಮಾಡುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಸೊ ಫುಡ್ ಎಲ್ಲಿ ಪ್ರಿಪೇರ್ ಆಗುತ್ತೆ? ಲೀಫ್ ಅಲ್ಲಿ ಪ್ರಿಪೇರ್ ಆಗುತ್ತೆ. ಸೊ ಲೀಫ್ ಅಲ್ಲಿ ಪ್ರಿಪೇರ್ ಆಗಿರುವಂತಹ ಫುಡ್ ಎಲ್ಲಾ ಭಾಗಗಳಿಗೂ ಸಪ್ಲೈ ಆಗುತ್ತಲ್ಲ, ಆ ಒಂದು ಪ್ರೋಸೆಸ್ ನ ನಾವೇನಂತ ಕರಿತೀವಿ? ಇಟ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಲೊಕೇಶನ್ ಅಂತ ಹೇಳಿ ಕರಿತೀವಿ. ಸೊ ಅಸೆಂಟ್ ಆಫ್ ಸ್ಯಾಪ್ ಅಂಡ್ ಟ್ರಾನ್ಸ್ಲೊಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಅಗೇನ್. ಸೊ ಅಸೆಂಟ್ ಆಫ್ ಸ್ಯಾಪ್ ಇಸ್ ರಿಲೇಟೆಡ್ ಟು ದ xylem ಟಿಶ್ಯೂ ಅಂಡ್ ಟ್ರಾನ್ಸ್ಲೊಕೇಶನ್ ಇಸ್ ರಿಲೇಟೆಡ್ ಟು ವಾಟ್ ವಿ ಕಾಲ್ ಫ್ಲೋಯಮ್ ಟಿಶ್ಯೂ. ಇನ್ನೊಂದು ಮುಖ್ಯವಾದಂತಹ ಫಿನಾಮಿನಾ ಪ್ಲಾಂಟ್ಸ್ ಅಲ್ಲಿ ನಡೆಯುತ್ತೆ. ಏನಪ್ಪಾ ಅದು ಅಂತ ಹೇಳಿದ್ರೆ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿಸ್ ಟ್ರಾನ್ಸ್ಪಿರೇಷನ್? ಟ್ರಾನ್ಸ್ಪಿರೇಷನ್ ಅಂತ ಹೇಳಿದ್ರೆ ಲಾಸ್ ಆಫ್ ವಾಟರ್ ಫ್ರಮ್ ದ ಪ್ಲಾಂಟ್ ಬಾಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪ್ಲಾಂಟ್ಸ್. ಯಾಕೆ ಅಂದ್ರೆ ಟ್ರಾನ್ಸ್ಪಿರೇಷನ್ ಆಗೋದ್ರಿಂದ ಪ್ಲಾಂಟ್ಸ್ ನಲ್ಲಿ ಏನು ಮುಖ್ಯವಾದಂತಹ ಒಂದು ಅಡ್ವಾಂಟೇಜ್ ಅಪ್ಪ ಅಂತ ಹೇಳಿದ್ರೆ ಕೂಲಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಎಷ್ಟೋ ಸಲ ಮರದ ಕೆಳಗಡೆ ನಿಂತಾಗ ಅಥವಾ ಕೂತ್ಕೊಂಡಾಗ ನಮಗೆ ತಂಪಾದ ಗಾಳಿ ಬೀಸುತ್ತೆ. ಕಾರಣ ಏನು ಅದಕ್ಕೆ ಅಂತ ಹೇಳಿದ್ರೆ ಪ್ಲಾಂಟ್ಸ್ ನಲ್ಲಿ ಆಗುವಂತಹ ಒಂದು ವಿಧಾನ ದಟ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಪಿರೇಷನ್. ಡ್ಯೂ ಟು ದಿಸ್ ಟ್ರಾನ್ಸ್ಪಿರೇಷನ್ ಇಟ್ ಕ್ರಿಯೇಟ್ಸ್ ಕೂಲಿಂಗ್ ಎಫೆಕ್ಟ್ ಅಂತ ನಾವು ಅದನ್ನ ತಿಳ್ಕೋಬೇಕು. ದಟ್ ಇಸ್ ಇಂಪಾರ್ಟೆಂಟ್ ಇನ್ ಟ್ರಾನ್ಸ್ಪೋರ್ಟೇಷನ್. ಸೊ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂಥದ್ದು ಇಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡ್ರೆ ಸೊ ಎಕ್ಸಾಮ್ ಅನ್ನ MCQ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಇನ್ನು ನೆಕ್ಸ್ಟ್ ಯೂನಿಟ್ ಅದೇ ಚಾಪ್ಟರಿನ ಮತ್ತೊಂದು ಭಾಗವಾದಂಥದ್ದು ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ, ವಿಸರ್ಜನಾಂಗ ವ್ಯೂಹ ಅಂತ ಹೇಳಿ. ಇದರಲ್ಲಿ ಮೊದಲನೇದಾಗಿ ನಮ್ಮ ದೇಹದಲ್ಲಿ ಇರುವಂತಹ ಎಕ್ಸ್ಕ್ರೀಟರಿ ಸಿಸ್ಟಮ್ ಯಾವ ಏನಿದೆ, ಕಾಂಪೋನೆಂಟ್ಸ್ ಏನು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಯಾಕಂದ್ರೆ ವಿತೌಟ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಎಕ್ಸ್ಕ್ರೀಷನ್ ಪ್ರೋಸೆಸ್ ವಿಲ್ ನಾಟ್ ಟೇಕ್ ಪ್ಲೇಸ್. ಹಾಗಾಗಿ ಆ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಕಿಡ್ನಿ, ಅ ಪೇರ್ ಆಫ್ ಕಿಡ್ನೀಸ್ ಆರ್ ಪ್ರೆಸೆಂಟ್.
ಎರಡನೇದು a tube which is being running from the kidney and ending with the bladder, and that particular tube is referred as what we call ureter ಅಂತ ಹೇಳಿ ಕರೀತಾರೆ. ಇನ್ನು ಮೂರನೇದು ಯೂರಿನರಿ ಬ್ಲಾಡರ್ ಅಂತ ಹೇಳಿ ಕರಿತೀವಿ. ನಾಲ್ಕನೇದು ಯುರೇತ್ರಾ ಅಂತ ಹೇಳಿ ಕರಿತೀವಿ. ಈ 4 ಕಾಂಪೋನೆಂಟ್ಸ್ಗಳನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಸೊ ಕಿಡ್ನಿ, ಯುರೇಟರ್, ಯೂರಿನರಿ ಬ್ಲಾಡರ್ ಮತ್ತು ಯುರೇತ್ರಾ. ಸೊ 4 ಏನೇನು ಕೆಲಸ ಮಾಡುತ್ತೆ ಅನ್ನೋದು ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕೀಗ. ಸೊ ಈಗ ಈ ಕಿಡ್ನಿ ಏನ್ ಕೆಲಸ ಮಾಡುತ್ತೆ, ಯುರೇಟರ್ ಏನ್ ಕೆಲಸ ಮಾಡುತ್ತೆ, ಬ್ಲಾಡರ್ ಏನ್ ಕೆಲಸ ಮಾಡುತ್ತೆ, ಯುರೇತ್ರಾ ಏನ್ ಕೆಲಸ ಮಾಡುತ್ತೆ. ಸೊ ನೋಡೋದಾದ್ರೆ ಕಿಡ್ನೀಸ್ ನ ಕೆಲಸ ಏನು? ಇಟ್ ಹೆಲ್ಪ್ಸ್ ಇನ್ ಫಿಲ್ಟ್ರೇಷನ್, ಅಬ್ಸಾರ್ಪ್ಷನ್, ಸೆಕ್ರೇಷನ್. 3 ಕೆಲಸಗಳನ್ನು ಕೂಡ ಕಿಡ್ನಿ ಮಾಡುತ್ತೆ. ಸೊ ಕಿಡ್ನಿಯಲ್ಲಿ ಆಗುವಂತ ಕೆಲಸ ಏನು? ಕಿಡ್ನಿಯಲ್ಲಿ ಆಗುವಂತ ಒಂದು ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಫಿಲ್ಟ್ರೇಷನ್. ನಾವು ರೀನಲ್ ಆರ್ಟ್ರಿ ಏನು ಬ್ಲಡ್ ನ ತಗೊಂಡ್ ಬರುತ್ತೆ, ಆ ರಕ್ತದಲ್ಲಿ ಇರುವಂತಹ ಎಲ್ಲ ಕಲುಷಿತವಾದಂಥದ್ದನ್ನೆಲ್ಲ ಅದು ಫಿಲ್ಟರ್ ಮಾಡ್ತಾ ಹೋಗುತ್ತೆ. ಸೊ ಫಿಲ್ಟ್ರೇಷನ್ ಆಗುತ್ತೆ, ಅಬ್ಸಾರ್ಪ್ಷನ್ ಕೂಡ ಅಲ್ಲೇ ಆಗುತ್ತೆ, ಆಮೇಲೆ ಸೆಕ್ರೀಷನ್ ಕೂಡ ಆಗುತ್ತೆ. ಈ ಪ್ರೋಸೆಸ್ ಆಗೋದು ಕಿಡ್ನಿಯಲ್ಲಿ. ಸೊ ಅದಾದ ನಂತರ ಫಿಲ್ಟರ್ ಎಲ್ಲ ಮಾಡಿದ್ಮೇಲೆ ಆ ಫಿಲ್ಟ್ರೇಟ್ ಏನಿರುತ್ತೆ ಅದನ್ನೇ ನಾವು ಆಕ್ಚುಲಿ ಯೂರಿನ್ ಅಂತ ಹೇಳೋದು. ಆ ಫಿಲ್ಟ್ರೇಟ್ ಏನಾಗುತ್ತೆ ಮುಂದೆ ಯುರೇಟರ್ ಮುಖಾಂತರ ಪಾಸ್ ಆಗುತ್ತೆ. ಎಲ್ಲಿಗೆ ಪಾಸ್ ಆಗುತ್ತೆ? ಇಟ್ ಪಾಸಸ್ ಟು ಯೂರಿನರಿ ಬ್ಲಾಡರ್. ಯೂರಿನರಿ ಬ್ಲಾಡರ್ಗೆ ಫ್ಲೋ ಆಗುತ್ತೆ. ಸೊ ಯೂರಿನರಿ ಬ್ಲಾಡರ್ ಬಂದಾಗ ಅಲ್ಲಿ ಏನಾಗುತ್ತೆ? ಅಲ್ಲಿ ಅದು ಯೂರಿನ್ ರೂಪದಲ್ಲಿ ಸ್ಟೋರ್ ಆಗಿ ಕೂತ್ಕೊಳ್ಳುತ್ತೆ. ಅಂಡ್ ಫೈನಲಿ ವೆನೆವರ್ ವಿ ರಿಲೀಸ್ ದ ಯೂರಿನ್, ದಟ್ ಈಸ್ ಆಕ್ಚುಲಿ ರಿಲೀಸಸ್ ಥ್ರೂ ಯುರೇತ್ರಾ ಮುಖಾಂತರ ಯೂರಿನ್ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಸೊ ಒಟ್ಟಾರೆ ಹೇಳಬೇಕು ಅಂದ್ರೆ ಕಿಡ್ನಿ ಫಿಲ್ಟ್ರೇಷನ್, ಅಬ್ಸಾರ್ಪ್ಷನ್ ಮತ್ತು ಸೆಕ್ರೀಷನ್ ಅಲ್ಲಿ ಹೆಲ್ಪ್ ಮಾಡ್ತಿದೆ. ಯುರೇಟರ್ಸ್ ಯೂರಿನರಿ ಬ್ಲಾಡರ್ ವರೆಗೆ ಫಿಲ್ಟ್ರೇಟ್ ನ ತಲುಪಿಸುತ್ತೆ. ಯೂರಿನರಿ ಬ್ಲಾಡರ್ ಅಲ್ಲಿ ಯೂರಿನ್ ಸ್ಟೋರ್ ಆಗುತ್ತೆ. ಯುರೇತ್ರಾದಲ್ಲಿ ಯೂರಿನ್ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಸೊ ಈಗ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳನ್ನ ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ದ ಚೇಂಬರ್ ಆಫ್ ದ ಹ್ಯೂಮನ್ ಹಾರ್ಟ್ that receives deoxygenated blood from vena cava blood vessel. ಕ್ವಶನ್ ಏನ ಒಂದಲ್ಲ 2 ಸಲ ಓದಿ ಮಕ್ಕಳ. The chamber of the human heart that receives the deoxygenated blood from vena cava blood vessel. ಕ್ವಶನ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಏನ್ ಕೇಳಿದ್ದಾರೆ ಅಂತ. ಸೊ ಹ್ಯೂಮನ್ ಹಾರ್ಟಿನ ಯಾವ ಚೇಂಬರ್ಗೆ ಡಿಆಕ್ಸಿಜನೇಟೆಡ್ ಬ್ಲಡ್, ಈಗ ತಾನೇ ನಾನು ಹೇಳಿದೆ ಇಂಪ್ಯೂರ್ ಬ್ಲಡ್ ಅಂತ ಹೇಳಿ, ಅದು ವೆನಾ ಕಾವಾ ಬ್ಲಡ್ ವೆಸಲ್ ಇಂದ ಎಲ್ಲಿಗೆ ಬರುತ್ತೆ ಅಂತ ಹೇಳಿ, ಯಾವ ಚೇಂಬರ್ಗೆ ಅದು ರಿಸೀವ್ ಆಗುತ್ತೆ. ನಾನು ನಿಮ್ಗೆ ಆಗ್ಲೇ ಹೇಳಿದಂಗೆ ಆರಿಕಲ್ಸ್ ಗಳೆಲ್ಲ ಏನಾಗುತ್ತೆ? ದೇ ರಿಸೀವ್ ದ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳಿದೆ. ಅಲ್ಲಿಗೆ ಇಲ್ಲಿ ಇರುವಂತಹ ಆಪ್ಷನ್ ಅಲ್ಲಿ ಯಾವ್ದಕ್ಕೆ ಬರೀಬೇಕು ನೀವು ಅಂತ ಹೇಳಿದ್ರೆ ಇಟ್ ಈಸ್ ಆಕ್ಚುಲಿ ಡಿ ಆಪ್ಷನ್. ದಟ್ ಈಸ್ ರೈಟ್ ಆರಿಕಲ್ ಇಸ್ ಆನ್ಸರ್ ಫಾರ್ ದಿಸ್. ಸೊ ದ ಚೇಂಬರ್ ಆಫ್ ದ ಹ್ಯೂಮನ್ ಹಾರ್ಟ್ ದಟ್ ರಿಸೀವ್ಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ವೆನಾ ಕಾವಾ ಬ್ಲಡ್ ವೆಸಲ್ ಯಾವುದು ಅಂದ್ರೆ ರೈಟ್ ಆರಿಕಲ್. ಸೊ OMR ಶೀಟ್ ಅಲ್ಲಿ ನೀವು ಡಿ ಅನ್ನೋ ಆಪ್ಷನ್ಗೆ ಸರ್ಕಲ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ, ದ ಕರೆಕ್ಟ್ ಪಾತ್ವೇ ಆಫ್ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಆಕ್ಸಿಜನೇಟೆಡ್ ಬ್ಲಡ್. ಈಗ ಆಕ್ಸಿಜನೇಟೆಡ್ ಬ್ಲಡ್ ಯಾವ ರೀತಿ ನಮ್ಮ ಬಾಡಿಯಲ್ಲಿ ಮೂವ್ ಆಗುತ್ತೆ? ನಿಮ್ಗಾಗಲೇ ಪಲ್ಮನರಿ ಮತ್ತು ಸಿಸ್ಟಮಿಕ್ ಬಗ್ಗೆ ಹೇಳಿದ್ದೆ, ಅದನ್ನ ಒಂದ್ಸಲ ನೀವು ನೆನ್ಪು ಮಾಡ್ಕೊಳ್ಳಿ ಮಕ್ಕಳ. ಸೊ ಯಾವ ಪಾತ್ವೇನಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಫ್ಲೋ ಆಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ಸ್ ಆರ್ ಲೈಕ್ ದಿಸ್. ಲಂಗ್ಸ್ ಇನ್ ದ ಲೆಫ್ಟ್ ಆರಿಕಲ್ ಇನ್ ದ ಲೆಫ್ಟ್ ವೆಂಟ್ರಿಕಲ್, ನಂತರ ಬಾಡಿ ಪಾರ್ಟ್ಸ್ ಗಳಿಗೆ ಹೋಗುವಂಥದ್ದು. ಲೆಫ್ಟ್ ವೆಂಟ್ರಿಕಲ್, ಬಾಡಿ ಪಾರ್ಟ್ಸ್, ಲೆಫ್ಟ್ ಆರಿಕಲ್, ಲಂಗ್ಸ್ ಗೆ ಹೋಗುವಂಥದ್ದು. ಬಾಡಿ ಪಾರ್ಟ್ಸ್, ಲೆಫ್ಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್, ಲಂಗ್ಸ್ ಗೆ ಹೋಗುವಂಥದ್ದು. ಲಂಗ್ಸ್, ಲೆಫ್ಟ್ ವೆಂಟ್ರಿಕಲ್, ಲೆಫ್ಟ್ ಆರಿಕಲ್, ಬಾಡಿ ಪಾರ್ಟ್ಸ್ ಗೆ ಹೋಗುವಂಥದ್ದು. ಸೊ ಕರೆಕ್ಟ್ ಆನ್ಸರ್ ಯಾವ್ದಾಗಾದ್ರೆ, ಹೇಗೆ ಆಕ್ಸಿಜನೇಟೆಡ್ ಬ್ಲಡ್ ನಮ್ಮ ಬಾಡಿಯಲ್ಲಿ ಫ್ಲೋ ಆಗುತ್ತೆ ಅನ್ನೋದಾದ್ರೆ, ಸೊ ಲಂಗ್ಸ್ ಇನ್ ದ ಲೆಫ್ಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್ ಮತ್ತು ಬಾಡಿ ಪಾರ್ಟ್ಸ್. ಅಂದ್ರೆ ದ ಕರೆಕ್ಟ್ ಆನ್ಸರ್ ಇಸ್ ಎ ಆಪ್ಷನ್. ಸೊ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ದ ಪಾರ್ಟ್ ಆಫ್ ದ ಎಕ್ಸ್ಕ್ರೀಟರಿ ಸಿಸ್ಟಮ್ ವೇರ್ ಯೂರಿನ್ ಇಸ್ ಸ್ಟೋರ್ಡ್. ಅದು ಈಗ ತಾನೇ ನಾನು ಹೇಳಿದೆ, ಎಕ್ಸ್ಕ್ರೀಟರಿ ಸಿಸ್ಟಮ್ ನಲ್ಲಿ ಯಾವ ಭಾಗದಲ್ಲಿ ಯೂರಿನ್ ಸ್ಟೋರ್ ಆಗತ್ತೆ ಅಂತ ಹೇಳಿ. ಸೊ ಯಾವ ಭಾಗದಲ್ಲಿ ಸ್ಟೋರ್ ಆಗತ್ತೆ? ಯುರೇಟರ, ಯೂರಿನರಿ ಬ್ಲಾಡರ, ಯುರೇತ್ರಾನ, ಕಿಡ್ನಿನ. ಸೊ ದ ಆನ್ಸರ್ ಇಸ್ ಯೂರಿನರಿ ಬ್ಲಾಡರ್. ದ ಆನ್ಸರ್ ಇಸ್ ಬಿ ಆಪ್ಷನ್. ಸೊ ಯೂರಿನರಿ ಬ್ಲಾಡರ್ ಅಲ್ಲಿ ಯೂರಿನ್ ಸ್ಟೋರ್ ಆಗುತ್ತೆ. ನೆಕ್ಸ್ಟ್, ದ ಫಂಕ್ಷನಲ್ ಅಂಡ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಕಿಡ್ನಿ. ಇದು ಮುಖ್ಯವಾದಂಥದ್ದು. ಇನ್ನೊಂದು ಕಿಡ್ನಿಯಲ್ಲಿ ಬರುವಂತದ್ದು ಮತ್ತೊಂದು ಮುಖ್ಯವಾದಂಥದ್ದು ಏನು ಅಂದ್ರೆ, ದೇರ್ ಇಸ್ ಒನ್ ಇಂಪಾರ್ಟೆಂಟ್ ಮೈಕ್ರೋಸ್ಕೋಪಿಕ್ ಯೂನಿಟ್ಸ್ ಇರುತ್ತೆ ಕಿಡ್ನಿಯಲ್ಲಿ.
ಈ ಅಬ್ಸಾರ್ಪ್ಷನ್ ಫಿಲ್ಟ್ರೇಷನ್ ಎಲ್ಲ ನಾನು ಆಗ್ಲೇ ಹೇಳಿದಂಗೆ ಅದೆಲ್ಲ ಎಲ್ಲಿ ನಡೆಯುತ್ತಪ್ಪ ಅಂತ ಹೇಳಿದ್ರೆ ದೇರ್ ಇಸ್ ಒನ್ ಇಂಪಾರ್ಟೆಂಟ್ ಯೂನಿಟ್ ಕಾಲ್ಡ್ ಆಸ್ ನೆಫ್ರಾನ್ಸ್ ಅಂತ ಹೇಳಿ ಕರಿತೀವಿ. ಈ ನೆಫ್ರಾನ್ಸ್ ನಲ್ಲಿ ಆ ಕೆಲಸ ನಡೀತಾ ಹೋಗುತ್ತೆ. ಸೊ ಹಂಗಿದ್ಮೇಲೆ ಈಗ ಫಂಕ್ಷನಲ್ ಮತ್ತು ಸ್ಟ್ರಕ್ಚರಲ್ ಯೂನಿಟ್ ಆಫ್ ಕಿಡ್ನಿ ಯಾವುದು ಹಾಗಾದ್ರೆ ಅಂತ ಹೇಳಿದ್ರೆ ಇಟ್ ಈಸ್ ನನ್ ಅದರ್ ದೆನ್ ದ ಆನ್ಸರ್ ಇಸ್ ಸಿ, ದಟ್ ಈಸ್ ನೆಫ್ರಾನ್ಸ್. ನೆಕ್ಸ್ಟ್ ಕ್ವೆಶ್ಚನ್. The blood vessel that carry the oxygenated blood to different parts of the body from left ventricle. So read the question properly, children. The blood vessel that carry the oxygenated blood. Oxygenated blood na yava blood vessel carry ಮಾಡುತ್ತೆ ಬೇರೆ ಬೇರೆ ಭಾಗಗಳಿಗೆ ಎಲ್ಲಿಂದ? From the left ventricle ಇಂದ. So left ventricle ಇಂದ ಬೇರೆ ಬೇರೆ ಭಾಗಗಳಿಗೆ ಹೋಗುವಂತ ಬ್ಲಡ್ ವೆಸಲ್ ಯಾವುದು? ಆಕ್ಸಿಜನೇಟೆಡ್ ಬ್ಲಡ್ ನ ತೆಗೆದುಕೊಂಡು ಹೋಗುವಂತ ಬ್ಲಡ್ ವೆಸಲ್ ಯಾವುದು? ಇಟ್ ಈಸ್ ನನ್ ಅದರ್ ದೆನ್ ಅಯೋರ್ಟಾ. ಇಟ್ಸ್ ದ ಲಾರ್ಜೆಸ್ಟ್ ಬ್ಲಡ್ ವೆಸಲ್ ಅಂತ ನಿಮ್ಗೆ ಆಗ್ಲೇ ಹೇಳಿದೆ. ಸೊ ಇದು ಲೆಫ್ಟ್ ವೆಂಟ್ರಿಕಲ್ ಇಂದ ದೇಹದ ಎಲ್ಲಾ ಭಾಗಗಳಿಗೂ ಏನ್ ಮಾಡುತ್ತೆ? ಆಕ್ಸಿಜನೇಟೆಡ್ ಬ್ಲಡ್ ನ ಸಪ್ಲೈ ಮಾಡುತ್ತೆ. ಸೊ ದ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವೆಶ್ಚನ್. ಅಗೇನ್ ದ ಬ್ಲಡ್ ವೆಸಲ್ ದಟ್ ಬ್ರಿಂಗ್ಸ್ ಡಿಆಕ್ಸಿಜನೇಟೆಡ್ ಬ್ಲಡ್ from different parts of the body into right auricle. ಈಗ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದ್ದು ನಾನು ಆಕ್ಸಿಜನೇಟೆಡ್ ಬ್ಲಡ್ ಬಗ್ಗೆ. ಈಗ ಕೇಳ್ತಾ ಇರುವಂತಹ ಪ್ರಶ್ನೆ ಡಿಆಕ್ಸಿಜನೇಟೆಡ್ ಬ್ಲಡ್ ಬಗ್ಗೆ. ಸೊ ಡಿಆಕ್ಸಿಜನೇಟೆಡ್ ಬ್ಲಡ್ ವೆಸಲ್ ಯಾವುದನ್ನ ತಗೊಂಡ್ ಬರುತ್ತೆ ರೈಟ್ ಆರಿಕಲ್ಗೆ ಅಂತ ಹೇಳಿದ್ರೆ ಇಟ್ ಈಸ್ ನನ್ ಅದರ್ ದೆನ್ ಅಗೇನ್ ಇಟ್ ಈಸ್ ಸಿ ಆಪ್ಷನ್, ದಟ್ ಈಸ್ ಸುಪೀರಿಯರ್ ವೆನಾ ಕಾವಾ. ಸೊ ಸುಪೀರಿಯರ್ ವೆನಾ ಕಾವಾ ಏನ್ ಮಾಡುತ್ತೆ? ಇಟ್ ಬ್ರಿಂಗ್ಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್ from different parts of the body to the chamber of the heart known as right auricle. Okay, next question. ನಾನು ಆಗಲೇ ಇದ್ರ ಬಗ್ಗೆನೂ ಹೇಳಿದೆ ನಿಮಗೆ. ಡಬಲ್ ಸರ್ಕ್ಯುಲೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್. ಯಾಕೆ ಅಂತ ಹೇಳಿ. ಸೊ ಏನಕ್ಕೋಸ್ಕರ ಇದು ನಮ್ಮಲ್ಲಿ ಇಂಪಾರ್ಟೆಂಟ್? ನಾನು ಆಗಲೇ ಹೇಳಿದಂಗೆ 2 ರೂಟ್ಸ್ ಅಲ್ಲಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದೆ. ಕಾರಣ ಏನು? ವಾಟ್ಸ್ ಅಡ್ವಾಂಟೇಜ್ ಆಫ್ ದಿಸ್ ಪ್ರೋಸೆಸ್ ಅನ್ನೋದು ನೋಡೋದಾದ್ರೆ ಮೊದಲನೇ ಆಪ್ಷನ್ ಇರುವಂತದ್ದು ಇಟ್ ಕೀಪ್ಸ್ ದ ಸಪರೇಷನ್ ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಎರಡನೇದಲ್ಲಿ ಏನು ಕೊಟ್ಟಿದೆ? ಇಟ್ ಪಂಪ್ಸ್ ಮೋರ್ ಬ್ಲಡ್, ಇಟ್ ಕ್ರಿಯೇಟ್ಸ್ ಮೋರ್ ಪ್ರೆಷರ್, ಇಟ್ ಸಪ್ಲೈಸ್ ವೆರಿ ಫಾಸ್ಟ್. ಸೊ ವಾಟ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್? ದ ಆನ್ಸರ್ ಇಸ್ ದ ಫಸ್ಟ್ ಆಪ್ಷನ್. ಇಟ್ ಕೀಪ್ಸ್ ದ ಸಪರೇಷನ್ ಆಫ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಸೊ ದ ರೈಟ್ ಆನ್ಸರ್ ಇಸ್ ದ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. ಇನ್ನೊಂದು, ನಮ್ಮ ದೇಹದಲ್ಲಿ ನಾನು ಆಗ್ಲೇ ಹೇಳಿದಂಗೆ ಬ್ಲಡ್ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಆದ್ರೆ ಅದೇ ತರದ ಮತ್ತೊಂದು ದ್ರವದ ರೂಪದಲ್ಲಿ ಇರುವಂತಹ ಕಾಂಪೊನೆಂಟ್ ನಮ್ಮ ದೇಹದಲ್ಲಿ ಯಾವುದು ಅಂದ್ರೆ ಲಿಂಫ್ ಅಂತ ಹೇಳಿ. ಸೊ ಬ್ಲಡ್ಗೂ ಮತ್ತು ಲಿಂಫ್ಗೂ ಇರುವಂತಹ ವ್ಯತ್ಯಾಸ ಏನು ಅಂದ್ರೆ ಬ್ಲಡ್ಗೆ ಪಿಗ್ಮೆಂಟ್ ಇದೆ, ರೆಡ್ ಕಲರ್ ಇದೆ, ರೆಡ್ ಕಲರ್ ಅಲ್ಲಿ ಇರುತ್ತೆ. ಅದು ಲಿಂಫ್ ಯಾವುದೇ ಕಾರಣದಲ್ಲೂ ಕಲರ್ ಇರೋದಿಲ್ಲ. ಸೊ ಹಾಗಾದ್ಮೇಲೆ ಕಾರಣ ಏನು? ಬ್ಲಡ್ ಈಸ್ ಡಿಫರೆಂಟ್ ಫ್ರಮ್ ಲಿಂಫ್. ಯಾಕೆ ಅಂದ್ರೆ ಇನ್ ಟರ್ಮ್ಸ್ ಆಫ್ ವಾಟ್? ಪ್ರೋಟೀನ್ಸ್, ಪಿಗ್ಮೆಂಟ್, ವೆಸಲ್ಸ್, ಸೆಲ್ಸ್. ಸೊ ಪ್ರೋಟೀನ್ಸ್ ಅಫ್ ಕೋರ್ಸ್ ಎರಡರಲ್ಲೂ ಕೂಡ ಇರುತ್ತೆ, ಇಲ್ಲ ಅಂತಿಲ್ಲ. ವೆಸಲ್ಸ್ ಹೌದು, ಬ್ಲಡ್ ಮತ್ತೆ ಲಿಂಫ್ ಎರಡಕ್ಕೂ ಕೂಡ ವೆಸಲ್ಸ್ ಮುಖಾಂತರ ಅದು ಹೋಗುವಂಥದ್ದು. ಬ್ಲಡ್ ವೆಸಲ್ಸ್ ಹಂಗೆ ಲಿಂಫ್ ವೆಸಲ್ಸ್ ಕೂಡ ಇದೆ. ಬ್ಲಡ್ ಅಲ್ಲೂ ಸೆಲ್ಸ್ ಇದೆ, ಲಿಂಫ್ ಅಲ್ಲೂ ಕೂಡ ಸೆಲ್ಸ್ ಇದೆ, ಇಲ್ಲ ಅಂತಿಲ್ಲ. ಲಿಂಫಾಟಿಕ್ ಸೆಲ್ಸ್ ಅಂತ ಹೇಳ್ತೀವಿ ನಾವು. ಬಟ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಹ್ಯಾವ್ ಡಿಫರೆಂಟ್ ಫ್ರಮ್ ಬ್ಲಡ್ ಅಂಡ್ ಲಿಂಫ್ ಇಸ್ ವಾಟ್ ವಿ ಕಾಲ್ ಪಿಗ್ಮೆಂಟ್. ಬ್ಲಡ್ ಅಲ್ಲಿ ಪಿಗ್ಮೆಂಟ್ ಇರುತ್ತೆ, ಲಿಂಫ್ಗೆ ಪಿಗ್ಮೆಂಟ್ ಇರೋದಿಲ್ಲ. ಸೊ ದ ಡಿಫರೆನ್ಸ್ ಬಿಟ್ವೀನ್ ದ ಬ್ಲಡ್ ಅಂಡ್ ದ ಲಿಂಫ್ ಇಸ್ ಪಿಗ್ಮೆಂಟ್. So the option is B. Next, the U-shaped structure present in nephrons. Nephrons ಅನ್ನೋದು ಕಿಡ್ನಿಯಲ್ಲಿ ಇರುವಂತಹ ಒಂದು ಮುಖ್ಯವಾದಂತಹ ಒಂದು ಯೂನಿಟ್. ಸೊ ಇದರಲ್ಲಿ 4 ಭಾಗಗಳು ಬರುತ್ತೆ. ಅದರಲ್ಲಿ ಯು ಶೇಪ್ ಇರುವಂತಹ ಸ್ಟ್ರಕ್ಚರ್ ಯಾವುದು? ಒಂದು ನೆಫ್ರಾನ್ ಅನ್ನು ತಗೊಂಡಾಗ ಆ ನೆಫ್ರಾನ್ ಅಲ್ಲಿ ಏನೇನು ಇರುತ್ತಪ್ಪ ಅಂದ್ರೆ PCT ಅಂತ ಒಂದಿರುತ್ತೆ, DCT ಅಂತ ಒಂದಿರುತ್ತೆ, ಹೆನ್ಲೀಸ್ ಲೂಪ್ ಅಂತ ಇರುತ್ತೆ, ಕಲೆಕ್ಟಿಂಗ್ ಡಕ್ಟ್ ಅಂತ ಒಂದು 4 ಭಾಗಗಳನ್ನ ನಾವು ಗುರುತಿಸ್ತೀವಿ ಯಾವುದರಲ್ಲಿ? ನೆಫ್ರಾನ್ಸ್ ನಲ್ಲಿ. PCT ಅಂದ್ರೆ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್. PCT refers ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂತ ಹೇಳಿ ಕರೀತಾರೆ. DCT ನ ಪ್ರಾಕ್ಸಿಮಲ್ ಬದಲಿಗೆ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂತ ಹೇಳಿ ಕರೀತಾರೆ. ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂಡ್ PCT stands for proximal convoluted tubule. But here the question is the U-shaped structure present in nephrons. ಯಾವುದು ಅಂದ್ರೆ it is none other than C option, that is Henle's loop will look like U-shape. ನೀವು ಚಿತ್ರವನ್ನ ಗಮನಿಸೋದೇ ಆದ್ರೆ ಜಸ್ಟ್ ಒಂದು ರಫ್ ಆಗಿ ಒಂದು ಡಯಾಗ್ರಾಮ್ ನ ಬರೆದು ತೋರಿಸ್ತೀನಿ ಇಲ್ಲಿ. ಸೊ ನೆಫ್ರಾನಿನ ಒಂದು ಮೊದಲನೇ ಭಾಗ ವಿ ಕಾಲ್ ದಮ್ ಆಸ್ ಬೌಮನ್ಸ್ ಕ್ಯಾಪ್ಸ್ಯೂಲ್ ಅಂತ ಹೇಳಿ ಕರಿತೀವಿ. ಈ ಬೌಮನ್ಸ್ ಕ್ಯಾಪ್ಸ್ಯೂಲ್ ಅಲ್ಲಿ ಸಾಕಷ್ಟು ಬ್ಲಡ್ ಕ್ಯಾಪಿಲರೀಸ್ ಗಳಿರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಗ್ಲಾಮರುಲಸ್.
ಇದು ಹೀಗೇನೆ ಕಂಟಿನ್ಯೂ ಆದ್ರೆ ಒಂದು ಟ್ಯೂಬ್ ಆಕಾರದಲ್ಲಿ ಬರುತ್ತೆ. ಇದನ್ನ ನಾವು ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂತ ಹೇಳಿ ಕರೆಯೋದು. ಇದು ಆಕ್ಚುಲಿ ಕಾಯಿಲ್ಡ್ ಆಗಿರುತ್ತೆ ಈ ರೀತಿ. ಇದು ಹಂಗೇನೆ ಕಾಯಿಲ್ಡ್ ಆಗಿ ಬೆಂಡ್ ಆಗಿ ಒಂದು ಯು ಶೇಪ್ ಆಕಾರದಲ್ಲಿ ಇಲ್ಲಿ ಒಂದು ಬೆಂಡ್ ಆಗಿರುವಂತ ಟ್ಯೂಬ್ ಇರುತ್ತೆ. ಇದು ಹಂಗೇನೆ ಕಂಟಿನ್ಯೂ ಆಗುತ್ತೆ ಮತ್ತೆ ಕಾಯಿಲ್ ಮಾಡಿಕೊಂಡು. ದಿಸ್ ಇಸ್ ಕಾಲ್ಡ್ ಆಸ್ ದಿ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್. ಈ ಒಂದು ಯು ಶೇಪ್ ಸ್ಟ್ರಕ್ಚರ್ ಏನಿದೆಯಲ್ಲ ಇದನ್ನೇ ನಾವು ಹೆನ್ಲೀಸ್ ಲೂಪ್ ಅಂತ ಹೇಳಿ ಕರೆಯೋದು. ಸೊ ಯು ಶೇಪ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ನೆಫ್ರಾನ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಸಿ ಆಪ್ಷನ್, ದಟ್ ಈಸ್ ಹೆನ್ಲೀಸ್ ಲೂಪ್. ವಿಚ್ ಇಸ್ ನಾಟ್ ದ ಫಂಕ್ಷನ್ ಆಫ್ WBC. WBC ಯ ಫಂಕ್ಷನ್ ಯಾವುದಲ್ಲ ಇಲ್ಲಿ? ಮೊದಲನೇ ನೋಡೋದಾದ್ರೆ ಫ್ಯಾಗೋಸೈಟೋಸಿಸ್, ಎರಡನೇದು ಡಿಫೆನ್ಸ್ ಮೆಕ್ಯಾನಿಸಮ್, ಮೂರನೇದು ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್, ಕ್ಯಾರೀಸ್ ಆಕ್ಸಿಜನ್. ಇಲ್ಲಿ WBC ಯ ಯಾವುದು ಫಂಕ್ಷನ್ ಮಾಡಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ WBC ಯ ಕಾರ್ಯ ಯಾವುದಲ್ಲ, ಬಿಳಿ ರಕ್ತ ಕಣಗಳು ಏನ್ ಕೆಲಸವನ್ನ ಮಾಡಲ್ಲ ಅನ್ನೋದನ್ನ ಇಲ್ಲಿ ಹೇಳಬೇಕು. ಸೊ ಫ್ಯಾಗೋಸೈಟೋಸಿಸ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಂಗೆ ಫಾರಿನ್ ಪಾರ್ಟಿಕಲ್ಸ್ ಗಳನ್ನ ಎನ್ಗಲ್ಫ್ ಮಾಡುವಂಥದ್ದು. ಆಗ ಎನ್ಗಲ್ಫ್ ಮಾಡೋದ್ರ ಮುಖಾಂತರ ಅದು ನಮ್ಮ ಒಂದು ಪ್ರೊಟೆಕ್ಷನ್ ಮಾಡ್ತಾ ಹೋಗುತ್ತೆ WBC ಸೆಲ್ಸ್. ಅಲ್ಲಿಗೆ ಅದು WBC ಸೆಲ್ಸ್ ನ ಕೆಲಸ ಅದು ಫ್ಯಾಗೋಸೈಟೋಸಿಸ್. ಎರಡನೇದು ಡಿಫೆನ್ಸ್ ಮೆಕ್ಯಾನಿಸಮ್, ಹೌದು ನಮ್ಮ ಬಾಡಿಯನ್ನ ಪ್ರೊಟೆಕ್ಟ್ ಮಾಡುತ್ತೆ ನಿಜ, ಇಮ್ಯೂನ್ ಸಿಸ್ಟಮ್ ನ ಇನ್ಕ್ರೀಸ್ ಮಾಡುತ್ತೆ ನಿಜ. ದೆನ್ ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್, ಹೌದು ನಮ್ಮ ದೇಹದ ಆಂಟಿಬಾಡೀಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ WBC. ಹಾಗಿದ್ಮೇಲೆ ದ ಕರೆಕ್ಟ್ ಆನ್ಸರ್ ಇಸ್ ಕ್ಯಾರೀಸ್ ಆಕ್ಸಿಜನ್ ಅನ್ನೋದು ತಪ್ಪು. ಆ ಕ್ಯಾರೀಸ್ ಆಕ್ಸಿಜನ್ ಯಾವ್ದು ಮಾಡೋದು? RBC ಮಾಡೋದು, WBC ಅಲ್ಲ. ಸೊ ಕ್ಯಾರೀಸ್ ಆಕ್ಸಿಜನ್ ಅನ್ನೋದು ಇಟ್ಸ್ ಅ ರೈಟ್ ಆನ್ಸರ್. ಸೊ ದ ಆಪ್ಷನ್ ಇಸ್ ಡಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ದ ಪ್ರೆಷರ್ ಕ್ರಿಯೇಟೆಡ್ ಡ್ಯೂರಿಂಗ್ ದ ಅಬ್ಸಾರ್ಪ್ಷನ್ ಆಫ್ ವಾಟರ್ ಬೈ ಝೈಲಮ್ ಟಿಶ್ಯೂ. ಈಗ ತಾನೇ ನಾನು ನಿಮ್ಗೆ ಹೇಳಿದೆ. ಸೊ ಝೈಲಮ್ ಟಿಶ್ಯೂ ಇಂದ ಒಂದು ವಾಟರ್ ಮಾಲಿಕ್ಯೂಲ್ಸ್ ಗಳು ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ರೂಟ್ ಇಂದ ಬೇರೆ ಬೇರೆ ಭಾಗಗಳಿಗೆ ಅಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಯಾವುದ್ರದ ಪ್ರೆಷರ್ ಇಂದ ಅದು ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಸ್ಟೆಮ್ ಪ್ರೆಷರ, ರೂಟ್ ಪ್ರೆಷರ, ಸ್ಟೊಮ್ಯಾಟಲ್ ಪ್ರೆಷರ, ಲೀಫ್ ಪ್ರೆಷರ. ಸೊ ಎಲ್ಲಿಂದ ಮೂವ್ ಆಗುತ್ತೆ? ಆಕ್ಚುಲಿ ಅದು ರೂಟ್ ಇಂದ ಟ್ರಾನ್ಸ್ಪೋರ್ಟ್ ಆಗೋದಲ್ವಾ. ಸೊ ಹಾಗಿದ್ಮೇಲೆ ಪ್ರೆಷರ್ ಎಲ್ಲಿ ಕ್ರಿಯೇಟ್ ಆಗುತ್ತೆ? ರೂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ದ ಆನ್ಸರ್ ಇಸ್ ರೂಟ್ ಪ್ರೆಷರ್. ಸೊ ಬಿ ಇಸ್ ದ ಆನ್ಸರ್. ಇನ್ನು ಕಮಿಂಗ್ ಟು ದ 12th ಕ್ವೆಶ್ಚನ್, ದ ಕೂಲಿಂಗ್ ಎಫೆಕ್ಟ್ ಇನ್ ದ ಪ್ಲಾಂಟ್ಸ್ ಈಸ್ ಡ್ಯೂ ಟು ದ ಪ್ರೋಸೆಸ್ ಆಫ್. ನಾನು ಆಗ್ಲೇ ಹೇಳಿದೆ ಒಂದು ಮುಖ್ಯವಾದಂತಹ ಪ್ರೋಸೆಸ್ ಪ್ಲಾಂಟ್ಸ್ ಅಲ್ಲಿ ಆಗತ್ತೆ ಅಂತ ಹೇಳಿ, ಅದರಿಂದನೇ ಕೂಲಿಂಗ್ ಎಫೆಕ್ಟ್ ಆಗೋದು ಅಂತ. ಯಾವ್ದಿರ್ಬೋದು ಮಕ್ಕಳ? ಅಬ್ಸಾರ್ಪ್ಷನ್, ಟ್ರಾನ್ಸ್ಲೊಕೇಶನ್, ಟ್ರಾನ್ಸ್ಪಿರೇಷನ್, ಲೀಫ್ ಪ್ರೆಷರ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಇಸ್ ಸಿ, ದಟ್ ಈಸ್ ಟ್ರಾನ್ಸ್ಪಿರೇಷನ್. ಸೊ ಟ್ರಾನ್ಸ್ಪಿರೇಷನ್ ಮುಖಾಂತರ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ? ಕೂಲಿಂಗ್ ಎಫೆಕ್ಟ್ ಆಗುತ್ತೆ. Next important question is the vitamin required for blood clotting. ಇಲ್ಲಿ ಮುಖ್ಯವಾದಂಥದ್ದು. ಸೊ ಬ್ಲಡ್ ಕ್ಲಾಟಿಂಗ್ ಗೆ ಮುಖ್ಯವಾದಂತಹ ಸೆಲ್ಸ್ ಪ್ಲೇಟ್ಲೆಟ್ಸ್. ಆದರೆ ಬ್ಲಡ್ ಕ್ಲಾಟಿಂಗ್ ಗೆ ಬೇಕಾಗಿರುವಂತಹ ಒಂದು ವಿಟಮಿನ್ ಕೂಡ ಅಲ್ಲಿ ಉದಾಹರಣೆ ಏನು ಅಂತ ಹೇಳಿದ್ರೆ, ಇಲ್ಲಿ ಬ್ಲಡ್ ಕ್ಲಾಟಿಂಗ್ ಆಗ್ಬೇಕಂದ್ರೆ ನಾವು ಜ್ಞಾಪಕ ಇಟ್ಕೋಬೇಕು, ಗಾಯ ಆದಾಗ ಏನಾಗುತ್ತೆ? ಬ್ಲಡ್ ಊಸಸ್ ಆಗುತ್ತೆ, ಅದು ಹೊರಗಡೆ ಬರುತ್ತೆ. ಯಾವಾಗ ಬ್ಲಡ್ ಹೊರಗಡೆ ಬರುತ್ತೆ ಅದು ಅಟ್ಮಾಸ್ಫಿರಿಕ್ ಆಕ್ಸಿಜನ್ ನೊಂದಿಗೆ ರಿಯಾಕ್ಟ್ ಆಗಿ ಒಂದು ಬ್ಲಡ್ ಕ್ಲಾಟಿಂಗ್ ಅನ್ನೋ ಪ್ರೋಸೆಸ್ ನಡೆಯುತ್ತೆ. ಆವಾಗ ನಮ್ಮಲ್ಲಿ ಬೇಕಾಗುವಂತಹ ಒಂದು ವಿಟಮಿನ್ ಕೂಡ ಆ ಟೈಮ್ನಲ್ಲಿ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ದಟ್ ಈಸ್ ರಿಕ್ವೈರ್ಡ್ ಫಾರ್ ದ ಫಾರ್ಮೇಶನ್ ಆಫ್ ಬ್ಲಡ್ ಕ್ಲಾಟಿಂಗ್. ಆ ಒಂದು ವಿಟಮಿನ್ ಯಾವುದು ಅಂತ ನಾವು ನೋಡೋದಾದ್ರೆ ವಿಟಮಿನ್ ಬಿ ನ, ವಿಟಮಿನ್ ಸಿ ನ, ವಿಟಮಿನ್ ಎ ನ, ವಿಟಮಿನ್ ಕೆ ನ. ದ ಆಪ್ಷನ್ ಇಸ್ ಡಿ, ದಟ್ ಈಸ್ ವಿಟಮಿನ್ ಕೆ. ನೆಕ್ಸ್ಟ್ ಕ್ವೆಶ್ಚನ್, ದ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ದ ಕಲರ್ ಆಫ್ ಯೂರಿನ್. ಸೊ ಯೂರಿನ್ ನ ಕಲರ್ ಏನು? ಸೊ ಅದಕ್ಕೆ ಯೂರಿನ್ ಆ ಕಲರ್ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕ್ಯಾರೋಟಿನ್, ಕೆರಾಟಿನ್, ಯೂರೋಕ್ರೋಮ್, ರೋಡೋಫಿಲ್. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಕ್ಯಾರೋಟಿನ್ ಅನ್ನೋದು ಯೂರಿನ್ಗೆ ಸಂಬಂಧಪಟ್ಟಿದ್ದಲ್ಲ. ಕ್ಯಾರೋಟಿನ್ ಪಿಗ್ಮೆಂಟ್ಸ್ ಆಕ್ಚುಲಿ ಲೀಫ್ ಅಲ್ಲಿ ಇರುವಂತದ್ದು. ಕೆರಾಟಿನ್ ನಮ್ಮಲ್ಲಿ ಬೇಕಾಗಿರುವಂತಹ ಪಿಗ್ಮೆಂಟ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಹೇರ್ ಕಲರ್. ನಮ್ಮ ಕೂದಲಿನ ಬಣ್ಣ ಬರೋದಕ್ಕೆ ಕಾರಣ, ಕಪ್ಪು ಕಲರ್ ಬರೋದಕ್ಕೆ ಕಾರಣನೇ ಈ ಕೆರಾಟಿನ್ ಪಿಗ್ಮೆಂಟ್. ಇನ್ನು ರೋಡೋಫಿಲ್ ಅನ್ನೋದು ಅಗೇನ್ ಅದು ಪ್ಲಾಂಟ್ಸ್ ನಲ್ಲಿ ಬರುವಂತಹ ಪಿಗ್ಮೆಂಟ್. ಇನ್ನು ಯೂರೋಕ್ರೋಮ್ ಇಸ್ ಅ ರೈಟ್ ಆನ್ಸರ್ ಫಾರ್ ದಿಸ್. ಯೂರೋಕ್ರೋಮ್ ಇರೋದ್ರಿಂದ ಯೂರಿನ್ ಬಣ್ಣ ಹಳದಿಯಲ್ಲಿ ಇರ್ತದೆ. ಸೊ ದ ಆಪ್ಷನ್ ಇಸ್ ಸಿ. ಫಿಲ್ಟ್ರೇಷನ್ ಆಫ್ ದ ಬ್ಲಡ್ ಟೇಕ್ಸ್ ಪ್ಲೇಸ್ ಇನ್ ವಿಚ್ ಪಾರ್ಟ್ ಆಫ್ ನೆಫ್ರಾನ್ಸ್. ಸೊ ನೆಫ್ರಾನ್ಸ್ ಅಲ್ಲಿ ನಾನು ಹೇಳಿದಂಗೆ 4 ಭಾಗಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ನಡೆಯುತ್ತೆ ಅಂತ ಹೇಳಿದೆ. ಸೊ ಒಂದ್ರಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ, ಒಂದ್ರಲ್ಲಿ ಸೆಕ್ರೇಷನ್ ಆಗುತ್ತೆ. ಸೊ ಇವೆಲ್ಲ ಪ್ರೋಸೆಸ್ಗಳು ಎಲ್ಲಿ ನಡೆಯುತ್ತೆ ಅದ್ರಲ್ಲಿ ಕೇಳಿರುವಂಥದ್ದು ಫಿಲ್ಟ್ರೇಷನ್ ಅಂತ ಹೇಳಿ. ಸೊ ಫಿಲ್ಟ್ರೇಷನ್ ಆಗೋದು ಯಾವ ಭಾಗದ ನೆಫ್ರಾನ್ ಅಲ್ಲಿ ಅಂತ ತಗೊಳ್ಳೋದಾದ್ರೆ ದ ಆಪ್ಷನ್ ಇಸ್ PCT, DCT, ಗ್ಲಾಮರುಲಸ್, ರೀನಲ್ ಆರ್ಟರಿ ಅಂತ ಹೇಳ್ತೀವಿ. ಸೊ PCT ಅಲ್ಲಿ ಆಕ್ಚುಲಿ
ಫಿಲ್ಟ್ರೇಷನ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆಗುವಂಥದ್ದು ಅಬ್ಸಾರ್ಪ್ಷನ್ ಪ್ರೋಸೆಸ್. DCT ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂತ ನಿಮ್ಗೆ ಆಗಲೇ ಹೇಳಿದೆ, ಅಲ್ಲಿ ಸೆಕ್ರೀಷನ್ ಆಗುತ್ತೆ. ಗ್ಲಾಮರುಲಸ್ ಅಲ್ಲಿ ಏನಾಗುತ್ತೆ, ಫಿಲ್ಟ್ರೇಷನ್ ಆಗುತ್ತೆ. ಸೊ ಗ್ಲಾಮರುಲಸ್ ಇಸ್ ದ ಬಿಗಿನಿಂಗ್ ಪಾರ್ಟ್ ಆಫ್ ದ ನೆಫ್ರಾನ್. ಅಲ್ಲಿ ಆಕ್ಚುಲಿ ಏನಾಗೋದು, ಬ್ಲಡ್ ಫಿಲ್ಟರ್ ಆಗೋದು. ಸೊ ಫಿಲ್ಟ್ರೇಷನ್ ವಿಲ್ ಟೇಕ್ ಪ್ಲೇಸ್ ಇನ್ ಗ್ಲಾಮರುಲಸ್. ಅಲ್ಲಿಗೆ ಸಿ ಇಸ್ ದ ಆಪ್ಷನ್. ಸೊ ಆರ್ಟ್ರಿ ಬ್ಲಡ್ ನ ಕ್ಯಾರಿ ಮಾಡುತ್ತೆ, ಬಟ್ ಆರ್ಟ್ರಿಯಲ್ಲಿ ಏನು ಕೂಡ ಆಗೋದಿಲ್ಲ. ಇಟ್ಸ್ ಎ ಬ್ಲಡ್ ವೆಸಲ್ ಕನೆಕ್ಟೆಡ್ ಟು ದ ಕಿಡ್ನಿ. ಸೊ ಅಲ್ಲಿಗೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಮುಗೀತು ಮಕ್ಕಳ. ಸೊ ಇಷ್ಟು ಕಾನ್ಸೆಪ್ಟ್ಸ್ಗಳನ್ನ ನೀವು ಓದ್ಕೊಂಡ್ರೆ ಪರೀಕ್ಷೆಯಲ್ಲಿ ಕೇಳುವಂತಹ ಯಾವುದೇ MCQ ಆದ್ರೂ ಕೂಡ ನೀವು ಅದಕ್ಕೆ ಉತ್ತರಗಳನ್ನ ಬರೀಬಹುದು. ನಾನು ಅನ್ಕೋತೀನಿ ಟ್ರಾನ್ಸ್ಪೋರ್ಟೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಇವಾಗ ಅಂತ. ಈಗ ಮುಂದಿನ ಒಂದು ಕಾನ್ಸೆಪ್ಟ್ಗೆ ಹೋಗೋಣ, ಮುಂದಿನ ಒಂದು ಯೂನಿಟ್ಗೆ ಹೋಗೋಣ. ಅದು ಯಾವುದು ಅಂದ್ರೆ ದಟ್ ಈಸ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಸೊ ಮೊದಲು ಈ ಕಾನ್ಸೆಪ್ಟ್ ಅನ್ನ ಥರೋ ಮಾಡ್ಕೊಂಬೋಣ, ಏನೇನು ಓದ್ಬೇಕು ಈ ಚಾಪ್ಟರ್ ಅಲ್ಲಿ ಅಂತ ಹೇಳಿ. ಸೊ ಮೊದಲನೇದಾಗಿ ನಾವು ನೋಡ್ಕೊಳ್ಳುವಂಥದ್ದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಮುಖ್ಯವಾದಂಥದ್ದು ಒಂದು ಇದರಲ್ಲಿ. ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಓದೋದಕ್ಕಿಂತ ಮುಂಚೆ ನಮಗೆ ಆಗುವಂತಹ ಪ್ರತಿಯೊಂದು ಸೆನ್ಸೇಷನ್ ಕೂಡ ಒಂದು ಇಂಪಾರ್ಟೆಂಟ್. ಸೊ ಆ ಸೆನ್ಸೇಷನ್ ಹೆಂಗಾಗತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಒಂದು ರಿಸೆಪ್ಟಾರ್ಸ್ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಪಂಚೇಂದ್ರಿಯಗಳ ಮೇಲೆ ಒಂದಿಷ್ಟು ರಿಸೆಪ್ಟಾರ್ಸ್ಗಳಿರುತ್ತೆ. ಈ ರಿಸೆಪ್ಟಾರ್ಸ್ ಏನ್ ಮಾಡುತ್ತೆ, ಆ ಸಿಗ್ನಲ್ಸ್ಗಳನ್ನ ರಿಸೀವ್ ಮಾಡಿಕೊಂಡು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ತಲುಪಿಸುತ್ತೆ. ಅವಾಗ ನಾವು ಅದಕ್ಕೆ ಏನ್ ಮಾಡ್ತೀವಿ, ರೆಸ್ಪಾಂಡ್ ಅನ್ನ ಮಾಡ್ತೀವಿ. ಸೊ ರಿಸೆಪ್ಟಾರ್ಸ್ಗಳನ್ನ ನಾವು ಗಮನ ಇಟ್ಕೋಬೇಕು. ಯಾವ್ಯಾವ ತರದ ರಿಸೆಪ್ಟಾರ್ಸ್ ನಮ್ಮ ದೇಹದಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಲೆಕ್ಕ ಹಾಕೋದಾದ್ರೆ ಬೇಕಾದಷ್ಟು ರಿಸೆಪ್ಟಾರ್ಸ್ ಇದೆ. ಅದನ್ನ ನಾವು ಥರ್ಮೋ ರಿಸೆಪ್ಟಾರ್ಸ್ ಅಂತ ಹೇಳ್ತೀವಿ, ಗಸ್ಟೇಟರಿ ರಿಸೆಪ್ಟಾರ್ಸ್ ಅಂತ ಹೇಳ್ತೀವಿ, ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಅಂತ ಹೇಳಿ ಕರಿತೀವಿ, ಆಡಿಟರಿ ರಿಸೆಪ್ಟಾರ್ಸ್ ಅಂತ ಹೇಳಿ ಕರಿತೀವಿ. ಸೊ ಒಂದೊಂದು ರಿಸೆಪ್ಟಾರ್ ಒಂದೊಂದು ಕೆಲಸವನ್ನ ಮಾಡುತ್ತೆ. ಸೊ ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಸ್ಮೆಲ್ಗೆ ಹೆಲ್ಪ್ ಮಾಡುತ್ತೆ, ಗಸ್ಟೇಟರಿ ರಿಸೆಪ್ಟಾರ್ಸ್ ಟೇಸ್ಟ್ಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ನಾಲಿಗೆಯಲ್ಲಿ ಟೇಸ್ಟ್ ನ ರುಚಿ ನೋಡೋದಕ್ಕೆ ಗಸ್ಟೇಟರಿ ರಿಸೆಪ್ಟಾರ್ಸ್ ಇರುತ್ತೆ. ದೆನ್ ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಅನ್ನೋದು ವಾಸನೆಯನ್ನು ಗ್ರಹಿಸುವಂಥದ್ದು, ನೋಸಲ್ಲಿ ಇರುವಂತಹ ಒಂದು ರಿಸೆಪ್ಟಾರ್ಸ್ ಅದು. ಹಾಗೆ ಕೇಳೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಕಿವಿಯ ಮೇಲೆ ಇರುವಂತಹ ರಿಸೆಪ್ಟಾರ್ಸ್ಗಳು, ಅದನ್ನು ಆಡಿಟರಿ ರಿಸೆಪ್ಟಾರ್ಸ್ ಅಂತ ಹೇಳಿ ಕರೀತಾರೆ. ಥರ್ಮೋ ರಿಸೆಪ್ಟಾರ್ಸ್ ಅನ್ನೋದು ಟಚ್ ಅನ್ನು ಮಾಡುವಂಥದ್ದು, ಸ್ಕಿನ್ ಅಲ್ಲಿ ಇರುವಂತಹ ರಿಸೆಪ್ಟಾರ್ಸ್ಗಳು. ಸೊ ಇದು ಬಂದು ನಾವು ಗಮನವನ್ನು ಇಟ್ಕೊಂಡು ಮುಂದಿನ ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಗ್ಗೆ ಅಧ್ಯಯನ ಮಾಡೋಣ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದಾಗ ಅದರಲ್ಲಿ ಮುಖ್ಯವಾದಂಥದ್ದು ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್. ಸೊ ಬ್ರೈನಿನ ಒಂದು ಚಿತ್ರವನ್ನು ನೋಡಿದಾಗ ನಮಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸೆರೆಬ್ರಮ್, ಓಕೆ, ಸೆರೆಬೆಲಮ್, ಮೆಡುಲಾ, ಪಾನ್ಸ್. ಈ 4 ಮುಖ್ಯವಾದಂತಹ ಒಂದು ಕಾಂಪೊನೆಂಟ್ಗಳು. ಸೊ ಸೆರೆಬ್ರಮ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಬ್ರೈನಿನ ಒಂದು ಲಾರ್ಜೆಸ್ಟ್ ಭಾಗ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ನನ್ ಅದರ್ ದೆನ್ ಸೆರೆಬ್ರಮ್. ಯಾಕೆ ಅಂದ್ರೆ ಸೆರೆಬ್ರಮ್ ಹ್ಯಾಸ್ ಗಾಟ್ ನಂಬರ್ ಆಫ್ ಆಕ್ಟಿವಿಟೀಸ್ ಟು ಡು. ಸೊ ಏನೆಲ್ಲ ಕೆಲಸಗಳು ಮಾಡುತ್ತೆ ಸೆರೆಬ್ರಮ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಥಿಂಕಿಂಗ್ ಪಾರ್ಟ್ ಅಂತಾನು ಕೂಡ ಹೇಳ್ತಾರೆ ಬ್ರೈನ್. ಸೊ ಥಿಂಕಿಂಗ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಇಮ್ಯಾಜಿನೇಷನ್ ಆಗಿರ್ಬೋದು, ಕಾನ್ಶಿಯಸ್ನೆಸ್ ಆಗಿರ್ಬೋದು, ವಿಲ್ ಪವರ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಕೆಲಸ ಮಾಡೋದು ಸೆರೆಬ್ರಮ್. So maximum area of the brain is covered by this particular part of the brain which is known as cerebrum. ಇನ್ನು cerebellum ಅಂತ ನೋಡೋದಾದ್ರೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಅಂತ ಹೇಳ್ತೀವಿ. ಈ cerebellum ಏನ್ ಮಾಡುತ್ತೆ, ನಮ್ಮ ದೇಹದ ಒಂದು ಪೋಸ್ಚರ್ ನ ಮೇಂಟೈನ್ ಮಾಡುತ್ತೆ. ಈಗ ನಾನು ಇಲ್ಲಿ ಕರೆಕ್ಟ್ ಆಗಿ ನಿಂತಿದ್ದೀನಿ ಅನ್ನೋದಕ್ಕೆ ಕಾರಣ ಏನು, ನನ್ನ ಬಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ ಕಾರಣ ಏನು, ಇಟ್ ಈಸ್ cerebellum. ನೀವು ಕೂತಾಗ ಒಂದು ಕರೆಕ್ಟ್ ಪೋಸ್ಚರ್ ಬರೋದಕ್ಕೆ ಕಾರಣ ಏನು, ಅಗೈನ್ ಇಟ್ ಈಸ್ cerebellum. So cerebellum, it controls the equilibrium and the posture of the body. ಹಾಗೇನೆ ಮೆಡುಲಾ ಒಬ್ಲಾಂಗಟಾ ಅಂತ ಇನ್ನೊಂದು ಭಾಗ ಬರುತ್ತೆ. ಈ ಮೆಡುಲಾ ಒಬ್ಲಾಂಗಟಾ ಏನಿದೆ ಇದು ಕಂಟಿನ್ಯೂ ಆಸ್ ಅ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ ಮುಂದೆ. ಈ ಮೆಡುಲಾ ಒಬ್ಲಾಂಗಟಾ ಏನ್ ಮಾಡುತ್ತೆ, ಇಟ್ ಕಂಟ್ರೋಲ್ಸ್ ಇನ್ವಾಲಂಟರಿ ಆಕ್ಟಿವಿಟೀಸ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಆಗುವಂತಹ ಇನ್ವಾಲಂಟರಿ ಆಕ್ಟಿವಿಟೀಸ್ ನಾವು ಗಮನಕ್ಕೆ ಬರದೆ ಎಷ್ಟೋ ಕ್ರಿಯೆಗಳು ನಮ್ಮ ದೇಹದಲ್ಲಿ ನಡೀತಾ ಇರುತ್ತೆ. ಅಂತ ಕ್ರಿಯೆಗಳನ್ನೆಲ್ಲ ಕಂಟ್ರೋಲ್ ಮಾಡುವಂತ ಭಾಗ ಯಾವುದು ಅಂತ ಹೇಳಿದ್ರೆ ಬ್ರೈನ್ ಅಲ್ಲಿ, ದಟ್ ಈಸ್ ಮೆಡುಲಾ ಒಬ್ಲಾಂಗಟಾ. ಇನ್ನು 4ನೇ ಮುಖ್ಯವಾದಂತ ಭಾಗ ಪಾನ್ಸ್ ಅಂತ ಹೇಳಿ. ಪಾನ್ಸ್ ಏನ್ ಮಾಡುತ್ತೆ ಅಂತ ಹೇಳಿ ಇದು ತುಂಬಾ ಸಿಂಪಲ್ ಆಗಿರುವಂತಹ ಫಂಕ್ಷನ್ ಅನ್ನ ಮಾಡುವಂಥದ್ದು. ಇಟ್ ಕಂಟ್ರೋಲ್ಸ್ ದ ಫೇಶಿಯಲ್ ಎಕ್ಸ್ಪ್ರೆಷನ್. ಸೊ ಮುಖದ ಒಂದು ಇದನ್ನ ಚೆಹರೆಯನ್ನ ಅದು ಹೇಳ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿಯನ್ನ ನಾವು ನೋಡಿದಾಗ ಅವನ ಮುಖವನ್ನ ನೋಡಿದಾಗ ಅವನು ಇಂಥದ್ದು ಅಂತ ಹೇಳ್ಬೋದು, ಅಥವಾ ಅವನು ಯಾವ ರೀತಿ ಇದಾನೆ ಅನ್ನೋದನ್ನ ಹೇಳ್ಬೋದು. ಸಂತೋಷವಾಗಿದ್ದಾನ, ದುಃಖದಲ್ಲಿದ್ದಾನ, ಹೇಗಿದ್ದಾನೆ ಅಂತ ನೋಡೋದಕ್ಕೆ ಅವನ ಮುಖ ನೋಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ. ಸೊ ಆ ಮುಖದ ಒಂದು ಗುರುತನ್ನ ಹೇಳುವಂತಹ ಒಂದು ಸ್ಟ್ರಕ್ಚರ್ ಆಫ್ ದ ಪಾರ್ಟ್ ಆಫ್ ದ ಬ್ರೈನ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಪಾನ್ಸ್. ಸೊ ಪಾನ್ಸ್ ಕಂಟ್ರೋಲ್ಸ್ ದ ಫೇಶಿಯಲ್ ಎಕ್ಸ್ಪ್ರೆಷನ್ ಆಫ್ ದ ಬಾಡಿ. ಸೊ ಇನ್ನೊಂದು ಮುಖ್ಯವಾದಂತಹ ಭಾಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಸ್ಪೈನಲ್ ಕಾರ್ಡ್.
ಸ್ಪೈನಲ್ ಕಾರ್ಡ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಇಟ್ ಆಕ್ಚುಲಿ ಎ ಸೆಂಟರ್ ಫಾರ್ ರಿಫ್ಲೆಕ್ಸ್ ಆಕ್ಷನ್. ಸೊ ರಿಫ್ಲೆಕ್ಸ್ ಆಕ್ಷನ್ ಅನ್ನೋ ಒಂದು ಫಿನಾಮಿನಾ ನಡಿಬೇಕು ಅಂದ್ರೆ ಸ್ಪೈನಲ್ ಕಾರ್ಡ್ ಬೇಕೇ ಬೇಕು. ಏನಿದು ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ? ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಸಡನ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್. ಯಾವುದೇ ಸ್ಟಿಮ್ಯುಲಸ್ ಆಗಿರ್ಬೋದು, ನಮ್ಮ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ಗೆ ನಾವು ಯಾವ ರೀತಿ ರೆಸ್ಪಾನ್ಸ್ ಅನ್ನ ಮಾಡ್ತೀವಿ. ಈಗ ಬಾಯಾರಿಕೆ ಆದಾಗ ನಾವೇನ್ ಮಾಡ್ತೀವಿ, ನೀರನ್ನ ಕುಡಿತೀವಿ, ಅಥವಾ ಕಾಲಿಗೆ ಮುಳ್ಳನ್ನ ಚುಚ್ಚಿದಾಗ ನಾವು ಮುಳ್ಳನ್ನ ತೆಗಿತೀವಿ, ಅಥವಾ ಬಿಸಿ ಪಾತ್ರೆಯನ್ನು ನಾವು ಮುಟ್ಟಿದಾಗ ಕೈಯನ್ನ ತೆಗಿತೀವಿ. ಆಲ್ ದೀಸ್ ಆರ್ ನಥಿಂಗ್ ಬಟ್ ರಿಫ್ಲೆಕ್ಸ್ ಆಕ್ಷನ್. ಇವೆಲ್ಲ ನಮ್ಗೆ ಆಗೋದಕ್ಕೆ ಕಾರಣ ಏನೈತೆ, ನಾವು ಮಾಡೋದಕ್ಕೆ ಪ್ರಚೋದನೆ ಮಾಡುವಂತ ಒಂದು ಆರ್ಗನ್ ಯಾವುದು ನಮ್ಮ ಬಾಡಿಯಲ್ಲಿ ಅಂತ ಹೇಳಿದ್ರೆ ಇಟ್ ಈಸ್ ಸ್ಪೈನಲ್ cord. So this is the structure of what we call spinal cord, which actually responsible for reflex action. ಈಗ ನಾನು ಆಗ್ಲೇ ಹೇಳಿದಂಗೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಸೆರೆಬ್ರಮ್, ಸೆರೆಬೆಲಮ್ ಮತ್ತು ಮೆಡುಲಾ ಒಬ್ಲಾಂಗಟಾ ಈ ಮೂರು ಆರ್ಗನಿನ ಫಂಕ್ಷನ್ಸ್ ಏನು ಅಂತ ನಿಮ್ಗೆ ಆಗ್ಲೇ ನಾನು ಇವಾಗ ಹೇಳಿದ್ದೀನಿ. ಮತ್ತೊಮ್ಮೆ ನಾವು ನೋಡೋದಾದ್ರೆ ಸೆರೆಬ್ರಮ್ ಏನ್ ಮಾಡುತ್ತೆ, ಇಟ್ ಕಂಟ್ರೋಲ್ಸ್ ಆಲ್ ದ ಬ್ರೈನ್ ಆಕ್ಟಿವಿಟೀಸ್. ಅದು ನಿಮ್ಗೆ ಆಗ್ಲೇ ಹೇಳಿದೆ, ಬ್ರೈನಿನ ಎಲ್ಲ ಆಕ್ಟಿವಿಟೀಸ್ಗಳಾದಂಥದ್ದು ರೀಸನಿಂಗ್, ಥಿಂಕಿಂಗ್, ಕಾನ್ಶಿಯಸ್ನೆಸ್, ಇಮ್ಯಾಜಿನೇಷನ್, ವಿಲ್ ಪವರ್, ಇದೆಲ್ಲವನ್ನು ಕೂಡ ಕೆಲಸ ಮಾಡೋದಲ್ಲಿ ಬ್ರೈನಿನ ಭಾಗವಾದಂತಹ ಸೆರೆಬ್ರಮ್ನಲ್ಲಿ. ಸೊ ಸೆರೆಬ್ರಮ್ ಡೂ ಆಲ್ ದೀಸ್ ಆಕ್ಟಿವಿಟೀಸ್ ಇನ್ ಅವರ್ ಬಾಡಿ. ಹಾಗೆಯೇ ಸೆರೆಬೆಲಮ್ ನೋಡಿದಾಗ ನಾನು ಆಗ್ಲೇ ಹೇಳಿದಂಗೆ ಇಟ್ ಕೋಆರ್ಡಿನೇಟ್ಸ್ ದ ಮಸ್ಕ್ಯುಲರ್ ಆಕ್ಟಿವಿಟೀಸ್. ನಮ್ಮ ಮಸ್ಕ್ಯುಲರ್ ಆಕ್ಟಿವಿಟೀಸ್ಗಳನ್ನ ಕೋಆರ್ಡಿನೇಟ್ ಮಾಡುತ್ತೆ. ಅಂಡ್ ಪೋಸ್ಚರ್ ಆಫ್ ದ ಬಾಡಿ, ಬಾಡಿ ಪೋಸ್ಚರ್ನ ಮೇಂಟೈನ್ ಮಾಡುತ್ತೆ. ಅದು ಉದಾಹರಣೆಗೆ ಇವಾಗ ನೀವು ಸೈಕಲ್ನ ರೈಡ್ ಮಾಡ್ತಾ ಇರ್ತೀರಾ, ಆ ಸೈಕಲ್ ರೈಡ್ ಮಾಡುವಾಗ ಆ ಟೈಮ್ನಲ್ಲಿ ನಿಮ್ಮ ಯಾವ ಬ್ರೈನ್ ಕೆಲಸ ಮಾಡ್ತಾ ಇರತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಸೆರೆಬೆಲಮ್. ಅಥವಾ ವಾಕಿಂಗ್ ಆಗಿರ್ಬೋದು, ಒಂದು ಏನಾದ್ರು ಕೆಳಗಡೆ ಬಿದ್ದಾಗ ನಾವು ವಸ್ತುವನ್ನ ತಗೊಳ್ಳೋದಾಗಿರ್ಬೋದು, ಈ ಥರದೆಲ್ಲ ಕೆಲಸ ಮಾಡಬೇಕಾದ್ರೆ ನಮ್ಮ ದೇಹದಲ್ಲಿ ಆಗುವಂಥ ಸೆರೆಬೆಲಮ್ ಆ ಕೆಲಸವನ್ನ ಮಾಡ್ತಾ ಇರುತ್ತೆ. ಇನ್ನು ಮೂರನೇ ಭಾಗವಾದಂಥದ್ದು ದಟ್ ಈಸ್ ಮೆಡುಲಾ ಒಬ್ಲಾಂಗಟಾ. ಸೊ ಮೆಡುಲಾ ಒಬ್ಲಾಂಗಟಾ ಏನ್ ಮಾಡುತ್ತೆ, ಇಟ್ ಕಂಟ್ರೋಲ್ಸ್ ಮೆನಿ ಇನ್ವಾಲಂಟರಿ ಆಕ್ಷನ್ಸ್. ನಾನು ಆಗಲೇ ಹೇಳಿದೆ ನಿಮಗೆ ಇನ್ವಾಲಂಟರಿ ಆಕ್ಷನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ರೀತಿಂಗ್ ಆಗಿರ್ಬೋದು, ಹಾರ್ಟ್ ಬೀಟ್ ಆಗಿರ್ಬೋದು, ಬ್ಲಡ್ ಪ್ರೆಷರ್, ಇದನ್ನೆಲ್ಲ ಮಾನಿಟರ್ ಮಾಡೋದಾದ್ರೆ ಇದನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಯಾವುದು ಅಂತ ಹೇಳಿದ್ರೆ ಮೆಡುಲಾ ಒಬ್ಲಾಂಗಟಾದ ಕೆಲಸ. ಆಗ್ಲೇ ನಾನು ನಿಮ್ಗೆ ಹೇಳಿದೆ ಸ್ಪೈನಲ್ ಕಾರ್ಡ್ ಏನಕ್ಕೆ ಬೇಕು ಅಂತ ಹೇಳಿ. ಸ್ಪೈನಲ್ ಕಾರ್ಡ್ ಇಸ್ ಸೆಂಟರ್ ಫಾರ್ ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳಿ. ನಾನು ಆಗ್ಲೇ ಹೇಳಿದಂಗೆ ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಸಡನ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್ ಅಂತ ನಿಮ್ಗೆ ಹೇಳಿದೆ. ಈ ಒಂದು ಪ್ರೋಸೆಸ್ ನಡೆಯೋದಕ್ಕೆ ನಮ್ಮ ದೇಹದಲ್ಲಿ ಒಂದು ಸರಿಯಾದ ಒಂದು ಪಾತ್ವೇ ಇರುತ್ತೆ. ಆ ಒಂದು ರೂಟಲ್ಲೇ ಈ ಪ್ರೋಸೆಸ್ ನಡಿಬೇಕು. ವಾಟ್ ಈಸ್ ದಟ್ ಕರೆಕ್ಟ್ ಪಾತ್ವೇ? ಆ ಪಾತ್ವೆಗೆ ಏನಂತ ಹೇಳ್ತಾರೆ ಅಂದ್ರೆ ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳಿ ಕರೀತಾರೆ. ಸೊ ವಾಟ್ ಈಸ್ ರಿಫ್ಲೆಕ್ಸ್ ಆರ್ಕ್? ಇಟ್ ಈಸ್ ದ ಪಾತ್ವೇ ಇನ್ವಾಲ್ವಿಂಗ್ ಇನ್ ದ ರಿಫ್ಲೆಕ್ಸ್ ಆಕ್ಷನ್ ಈಸ್ ನೋನ್ ಆಸ್ ದಿ ರಿಫ್ಲೆಕ್ಸ್ ಆರ್ಕ್. ಆ ಪಾತ್ವೇ ಏನು ಅನ್ನೋದು ನೋಡೋದಾದ್ರೆ, ಸೊ ಫಸ್ಟ್ ಸ್ಟಿಮ್ಯುಲಸ್ ಅಂದ್ರೆ ನಾವೇನು ಸ್ಟಿಮ್ಯುಲಸ್, ಈಗ ಉದಾಹರಣೆಗೆ ನಾವು ಬಿಸಿ ಪಾತ್ರೆಯನ್ನು ಮುಟ್ತೀವಿ, ಆ ಬಿಸಿಯ ಒಂದು ಅನುಭವ ಆಗುತ್ತೆ ಅಲ್ವಾ ನಮಗೆ, ಅದೇ ಸ್ಟಿಮ್ಯುಲಸ್. ಸೊ ಆ ಸ್ಟಿಮ್ಯುಲಸ್ ಫಸ್ಟ್ ನಾವು ಅದನ್ನ ಎಲ್ಲಿ ಯಾವ್ದು ರಿಸೀವ್ ಮಾಡ್ಕೊಳ್ಳುತ್ತೆ, ನಾ ಆಗ್ಲೇ ಹೇಳಿದ್ನಲ್ಲ ರಿಸೆಪ್ಟಾರ್ ಆರ್ಗನ್. ಇಟ್ ಮೈಟ್ ಬಿ ಅ ಸೆನ್ಸ್ ಆರ್ಗನ್. ಅದು ಯಾವ್ದು ಬೇಕಂದ್ರೆ ನಾವು ಮುಟ್ಟಿದಾಗ ನಮಗೆ ಯಾವ್ದು ಸೆನ್ಸ್ ಆಗುತ್ತೆ, ಸ್ಕಿನ್ ಮುಖಾಂತರ ಸೆನ್ಸ್ ಆಗೋದು. ಸೊ ಸ್ಕಿನ್ ಇಸ್ ಆಕ್ಟಿಂಗ್ ಆಸ್ ಅ ರಿಸೆಪ್ಟಾರ್ ಆರ್ಗನ್ ಹಿಯರ್, ವಿಚ್ ಸ್ಕಿನ್ನಿನ ಮೇಲೆ ರಿಸೆಪ್ಟಾರ್ ಸೆಲ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಅದು ಆ ಸ್ಟಿಮ್ಯುಲಸ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಅಲ್ಲಿಂದ ಎಲ್ಲಿ ಪಾಸ್ ಆಗುತ್ತೆ, ಸೆನ್ಸರಿ ನ್ಯೂರಾನ್ಗೆ ಪಾಸ್ ಆಗುತ್ತೆ. ಸೆನ್ಸರಿ ನ್ಯೂರಾನ್ ಏನ್ ಮಾಡುತ್ತೆ, ಆ ಇನ್ಫಾರ್ಮೇಶನ್ ಅನ್ನ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಕ್ಯಾರಿ ಮಾಡುತ್ತೆ, ಅಂದ್ರೆ ದಟ್ ಇಸ್ ಬ್ರೈನ್ಗೆ ಕ್ಯಾರಿ ಮಾಡುತ್ತೆ. ಅಲ್ಲಿಂದ ಮೋಟಾರ್ ನ್ಯೂರಾನ್ ಅನ್ನೋ ಒಂದು ನ್ಯೂರಾನ್ ಏನ್ ಮಾಡುತ್ತೆ, ಆ ಇನ್ಫಾರ್ಮೇಶನ್ ಅನ್ನ ಎಫೆಕ್ಟಾರ್ ಆರ್ಗನ್ಗೆ ಕಳಿಸುತ್ತೆ. ವಾಟ್ ಇಸ್ ದಿಸ್ ಎಫೆಕ್ಟಾರ್ ಆರ್ಗನ್? ಎಫೆಕ್ಟಾರ್ ಆರ್ಗನ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಇರುವಂತಹ ಮಸಲ್ಸ್ ನ ಎಫೆಕ್ಟಾರ್ ಆರ್ಗನ್ ಅಂತ ಕರಿತೀವಿ. ಸೊ ವಿಚ್ ಇಸ್ ಎಫೆಕ್ಟಾರ್ ಆರ್ಗನ್? ಇಟ್ ಈಸ್ ನನ್ ಅದರ್ ದೆನ್ ಮಸಲ್ಸ್. ಯಾಕೆ ಅಂದ್ರೆ ಮಸಲ್ಸ್ ಅಲ್ಲಿ ಏನಾಗುತ್ತೆ, ಅದ್ರ ಏನು ರೆಸ್ಪಾನ್ಸ್ ಸ್ಟಿಮ್ಯುಲಸ್ ರಿಸೀವ್ ಮಾಡ್ಕೊಂಡಿರ್ತೀವಿ, ಅದಕ್ಕೆ ನಾವೇನ್ ಮಾಡ್ತೀವಿ, ರೆಸ್ಪಾನ್ಸ್ ಅನ್ನ ಮಾಡ್ತೀವಿ. ನಮ್ಮ ದೇಹದಲ್ಲಿ ಎಲ್ಲಿ ರೆಸ್ಪಾನ್ಸ್ ಆಗತ್ತಲ್ಲ ಆ ಜಾಗವನ್ನ ನಾವು ಎಫೆಕ್ಟಾರ್ ಆರ್ಗನ್ ಅಂತ ಹೇಳಿ ಕರಿತೀವಿ. ನಾರ್ಮಲ್ ಆಗಿ ಎಫೆಕ್ಟಾರ್ ಆರ್ಗನ್ಸ್ಗಳು ನಮ್ಮ ಬಾಡಿಯಲ್ಲಿ ಯಾವುದು ಅಂದ್ರೆ ಇಟ್ ಈಸ್ ಮಸಲ್ಸ್. ಸೊ ಮಸಲ್ಸ್ ಅಲ್ಲಿ ಅದು ರೆಸ್ಪಾನ್ಸ್ ಆಗುತ್ತೆ. ಸೊ ಟೋಟಲ್ ಆಗಿ ಏನ್ ಹೇಳ್ಬೇಕು ಅಂದ್ರೆ ನಾವೇನು ರಿಸೀವ್ ಮಾಡ್ಕೊಂಡಿರ್ತೀವಿ ಸ್ಟಿಮ್ಯುಲಸ್, ಈ ಒಂದು ಪಾತ್ವೇನಲ್ಲೇ ಬಂದು ಕೊನೆಗೆ ನಾವು ಅದಕ್ಕೆ ರೆಸ್ಪಾನ್ಸ್ ಅನ್ನ ಮಾಡ್ತೀವಿ. ದಿಸ್ ಪ್ರೋಸೆಸ್ ವಿಲ್ ಟೇಕ್ ಪ್ಲೇಸ್ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. ಅಲ್ಲಿ ಈ ಪ್ರೋಸೆಸ್ ನಡೆದು ಹೋಗುತ್ತೆ. ಸೊ ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ನಮ್ಮ ದೇಹದಲ್ಲಿ ಸ್ಪೈನಲ್ ಕಾರ್ಡು ಈ ರೀತಿಯಾದಂತಹ ಒಂದು ಕೆಲಸನ ಮಾಡಿಸಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಪಾತ್ವೇಗಳನ್ನ ಜ್ಞಾಪಕ ಇಟ್ಕೋಬೇಕು, ಮತ್ತೆ ನ್ಯೂರಾನ್ಸ್ಗಳ ಹೆಸರನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಒಂದು ಸೆನ್ಸರಿ ನ್ಯೂರಾನ್ ಮತ್ತೆ ಇನ್ನೊಂದು ಮೋಟಾರ್ ನ್ಯೂರಾನ್ ಬಗ್ಗೆ. ಸೊ ಅನದರ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಲೆಸನ್ ಯಾವುದು ಅಂತ ಹೇಳಿದ್ರೆ ಹಾರ್ಮೋನ್ಸ್ ಮತ್ತು ಗ್ಲ್ಯಾಂಡ್ಸ್. ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ದೇಹದಲ್ಲಿ
ಒಟ್ಟಾರೆ ಯಾವ್ಯಾವ ತರದ ಗ್ಲ್ಯಾಂಡ್ಸ್ಗಳಿದೆ, ಆ ಗ್ಲ್ಯಾಂಡ್ಸ್ ಇಂದ ರಿಲೀಸ್ ಆಗುವಂತಹ ಹಾರ್ಮೋನ್ಸ್ಗಳು ಯಾವ್ಯಾವುದು ಅಂತ ಫಸ್ಟ್ ನೋಡೋಣ. ಸೊ ನಮ್ಮ ದೇಹದಲ್ಲಿ ಇರುವಂತಹ ಗ್ಲ್ಯಾಂಡ್ಸ್ ಮತ್ತು ಅದರ ಲೊಕೇಶನ್ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಮ್ಗೆ ನಾವು ಓದುವಂತಹ ನಿಮ್ಮ ಸಿಲೆಬಸ್ ಅಲ್ಲಿ ಇರುವಂತಹ ಗ್ಲ್ಯಾಂಡ್ಸ್ಗಳು ಯಾವ್ಯಾವುದು ಅಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್, ಓವರೀಸ್, ಟೆಸ್ಟಿಸ್, ಪ್ಯಾಂಕ್ರಿಯಾಸ್. ಇಷ್ಟು ಗ್ಲ್ಯಾಂಡ್ಸ್ಗಳ ಬಗ್ಗೆ ನೀವು ತಿಳ್ಕೋಬೇಕು. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ ಆಕ್ಚುಲಿ ಎಲ್ಲಿರುತ್ತೆ? ಇಟ್ ಈಸ್ ಪ್ರೆಸೆಂಟ್ ಇನ್ ದ ಬ್ರೈನ್. ಮೊದಲು ನಾವು ಲೊಕೇಶನ್ ತಿಳ್ಕೊಂಬೋಣ ಎಲ್ಲೆಲ್ಲಿರುತ್ತೆ ಅಂತ ಹೇಳಿ. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ ಬ್ರೈನ್ ಅಲ್ಲಿ ಇರುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ನೆಕ್ ರೀಜನ್ ಅಲ್ಲಿ ಇರುತ್ತೆ, ಅಡ್ರಿನಲ್ ಗ್ಲ್ಯಾಂಡ್ ಅನ್ನೋದು ಕಿಡ್ನಿಯ ಮೇಲ್ಭಾಗದಲ್ಲಿ ಇರುವಂತದ್ದು, ಹಾಗಾಗಿ ಇದನ್ನ ಅಡ್ರಿನಲ್ ಅಂತ ಹೇಳಿ ಕರೀತಾರೆ. ಓಕೆ. ಆಮೇಲೆ ಟೆಸ್ಟಿಸ್ ಆಸ್ ಯು ಸಿ ಇಸ್ ಇನ್ ದ ಅಬ್ಡಮನ್ ರೀಜನ್, ಓವರೀಸ್ ಕೂಡ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಅಬ್ಡಮನ್ ರೀಜನ್. ಸೊ ಪ್ಯಾಂಕ್ರಿಯಾಸ್ ಆಕ್ಚುಲಿ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಲಿವರ್. ನೆಕ್ಸ್ಟ್ ಲಿವರ್ ಅಲ್ಲಿ ಪ್ಯಾಂಕ್ರಿಯಾಸ್ ಪ್ರೆಸೆಂಟ್ ಆಗಿರುತ್ತೆ. So these are the major glands which are present in our body and makes control and coordination activity. ಒಂದು ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಗ್ಗೆ ನೋಡಿದ್ವಿ, ಈಗ ಇನ್ನೊಂದು ಹಾರ್ಮೋನಲ್ ಸಿಸ್ಟಮ್ ಬಗ್ಗೆ ನೋಡೋಣ ಈಗ. ಸೊ ಈಗ ಯಾವ್ಯಾವ ತರದ ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗತ್ತೆ ಅಂತ ನೋಡ್ತಾ ಹೋಗೋಣ. ಪಿಟ್ಯೂಟರಿ ಗ್ಲ್ಯಾಂಡ್ ರಿಲೀಸ್ ಮಾಡುವಂತಹ ಹಾರ್ಮೋನ್, ಸಾವಿರಾರು ಹಾರ್ಮೋನ್ಸ್ಗಳನ್ನ ರಿಲೀಸ್ ಮಾಡುತ್ತೆ. ಮೆನಿ ಹಾರ್ಮೋನ್ಸ್ ಆರ್ ಗೋಯಿಂಗ್ ಟು ಬಿ ರಿಲೀಸ್ ಫ್ರಮ್ ದಿಸ್ ಗ್ಲ್ಯಾಂಡ್. ಬಟ್ ನಮಗೆ ಬೇಕಾಗಿರುವಂತ ಗ್ಲ್ಯಾಂಡ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಗ್ರೋತ್ ಹಾರ್ಮೋನ್. ಸೊ ಗ್ರೋತ್ ಹಾರ್ಮೋನ್ ಅನ್ನೋದು ಮುಖ್ಯವಾದಂಥದ್ದು. ನಾವು ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದು. ನಮ್ಮ ಬೆಳವಣಿಗೆಗೆ ಯಾವ ಹಾರ್ಮೋನ್ ಸಹಾಯ ಮಾಡುತ್ತೆ ಅಂದ್ರೆ ಗ್ರೋತ್ ಹಾರ್ಮೋನ್. ಸೊ ಗ್ರೋತ್ ಹಾರ್ಮೋನ್ ರಿಲೀಸ್ ಆದ್ರೆ ನಾವು ಒಂದು ಸರ್ಟನ್ ಹೈಟ್ಗೆ ರೀಚ್ ಆಗ್ತೀವಿ. ಸೊ ಅದು ಮುಖ್ಯವಾದಂತಹ ಹಾರ್ಮೋನ್ ಜ್ಞಾಪಕ ಇಟ್ಕೊಳ್ಳಿ ಫ್ರಮ್ ಪಿಟ್ಯೂಟರಿ ಗ್ಲ್ಯಾಂಡ್. ಈ ನೆಕ್ಸ್ಟ್ ಥೈರಾಯ್ಡ್ ಗ್ಲ್ಯಾಂಡ್. ಥೈರಾಯ್ಡ್ ಗ್ಲ್ಯಾಂಡ್ ರಿಲೀಸ್ ಆಗುವಂತಹ ಹಾರ್ಮೋನ್ ಹೆಸರು ಥೈರಾಕ್ಸಿನ್ ಅಂತ ಹೇಳಿ ಕರಿತೀವಿ. ಈ ಥೈರಾಯ್ಡ್ ಗ್ಲ್ಯಾಂಡ್ ಅಂದ್ರೆ ನೆಕ್ ರೀಜನ್ ಅಲ್ಲಿ ಇರುತ್ತೆ ಅಂತ ಹೇಳಿದೆ. ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಇನ್ನೊಂದು ಗ್ಲ್ಯಾಂಡ್ ಪ್ರೆಸೆಂಟ್ ಆಗಿರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ರಿಲೀಸ್ ಮಾಡೋ ಹಾರ್ಮೋನ್ ಹೆಸರು ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ಯಾಂಕ್ರಿಯಾಸ್ ಇಂದ ರಿಲೀಸ್ ಆಗುವಂತಹ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್, ದಟ್ ಈಸ್ ಇನ್ಸುಲಿನ್ ಹಾರ್ಮೋನ್ ಆಸ್ ವೆಲ್ ಆಸ್ ಗ್ಲುಕೆಗಾನ್ ಹಾರ್ಮೋನ್. ಅಡ್ರಿನಲ್ ಗ್ಲ್ಯಾಂಡ್ ಇಂದ ರಿಲೀಸ್ ಆಗೋ ಹಾರ್ಮೋನು ಅಡ್ರಿನಲಿನ್ ಮತ್ತು ನಾರ್ ಅಡ್ರಿನಲಿನ್ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ. ಟೆಸ್ಟಿಸ್ ಇಂದ ರಿಲೀಸ್ ಆಗೋ ಹಾರ್ಮೋನ್ ಹೆಸರು ಟೆಸ್ಟಾಸ್ಟಿರಾನ್ ಅಂತ ಹೇಳಿ ಕರಿತೀವಿ. ಓವರಿಯಿಂದ ರಿಲೀಸ್ ಆಗಿರುವಂತಹ ಹಾರ್ಮೋನ್ ಹೆಸರು ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್. ಇವೆರಡು ಹಾರ್ಮೋನ್ ಕೂಡ ಅದು ರಿಲೀಸ್ ಮಾಡುತ್ತೆ. ಸೊ ಒಂದು ಸಮರೈಸ್ ಮಾಡಬೇಕು ಅಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ರಿಲೀಸಸ್ ಗ್ರೋತ್ ಹಾರ್ಮೋನ್, ಥೈರಾಯ್ಡ್ ಗ್ಲ್ಯಾಂಡ್ ರಿಲೀಸಸ್ ಥೈರಾಕ್ಸಿನ್ ಹಾರ್ಮೋನ್, parathyroid releases parathyroid hormone, pancreas releases insulin and glucagon hormone, adrenal releases adrenaline noradrenaline hormone, testis testosterone hormone, ovary estrogen and progesterone hormones. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು ಮಕ್ಕಳ. ಇದು ಯಾವ್ದಾದ್ರು ಒಂದು ಪ್ರಶ್ನೆ ಬಂದೇ ಬರುತ್ತೆ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಇವಾಗ ಆ ಹಾರ್ಮೋನಿನ ಕೆಲಸ ಏನು ಅಂತ ನೋಡೋಣ. ಈಗ ಒಂದೊಂದು ಹಾರ್ಮೋನು ಏನೇನು ಕೆಲಸ ಮಾಡುತ್ತೆ. ಸೊ ಫಸ್ಟ್ ಆಸ್ ಐ ಟೋಲ್ಡ್, ಗ್ರೋತ್ ಹಾರ್ಮೋನಿನ ಕೆಲಸ ಏನು ಅಂತ ಹೇಳಿದ್ರೆ ಇಟ್ ಆಕ್ಚುಲಿ ಹೆಲ್ಪ್ಸ್ ಇನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ಸೊ ದೇಹದ ಬೆಳವಣಿಗೆಗೆ ಹೆಲ್ಪ್ ಮಾಡುವಂತಹ ಹಾರ್ಮೋನ್. ಹಾಗೆಯೇ ಈ ಹಾರ್ಮೋನಿನ ಒಂದು ಪ್ರಮಾಣ ಜಾಸ್ತಿ ಆದ್ರೂ ಕೂಡ ಕಷ್ಟನೇ, ಕಡಿಮೆ ಆದ್ರೂ ಕೂಡ ಕಷ್ಟನೇ. ಪ್ರತಿಯೊಂದು ಹಾರ್ಮೋನ್ ಕೂಡ ಅದನ್ನ ನೋಡ್ಬೇಕು, ಎಫೆಕ್ಟ್ಸ್ಗಳನ್ನ ನೋಡ್ಬೇಕು. ಸಪೋಸ್ ಈಗ ಗ್ರೋತ್ ಹಾರ್ಮೋನ್ ಏನಾದ್ರು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅದನ್ನ ನಾವು ಗೈಗ್ಯಾಂಟಿಸಮ್ ಅಂತ ಹೇಳಿ ಕರಿತೀವಿ. ವಿ ಕಾಲ್ ದಟ್ ಪರ್ಟಿಕ್ಯುಲರ್ ವರ್ಡ್ ಆಸ್ ಗೈಗ್ಯಾಂಟಿಸಮ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಗೈಗ್ಯಾಂಟಿಸಮ್ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಗ್ರೋತ್ ಹಾರ್ಮೋನ್ ಸೆಕ್ರೀಟ್ ಆದ್ರೆ ದಟ್ ರಿಸಲ್ಟ್ಸ್ ಇನ್ ಗೈಗ್ಯಾಂಟಿಸಮ್. ಹಾಗೆಯೇ ಕಡಿಮೆ ಪ್ರಮಾಣದ ಗ್ರೋತ್ ಹಾರ್ಮೋನ್ ಏನಾದ್ರು ರಿಲೀಸ್ ಆಯ್ತು ಅಂತ ಹೇಳಿದ್ರೆ ದಟ್ ಆಕ್ಚುಲಿ ಕಾಸಸ್ ಡ್ವಾರ್ಫಿಸಮ್ ಅಂತ ಹೇಳಿ ಕರಿತೀವಿ. ಸೊ ಡ್ವಾರ್ಫಿಸಮ್ causes low secretion of growth hormone, gigantism causes due to the high secretion of growth hormone. ಇನ್ನು ನೆಕ್ಸ್ಟ್ ಇಲ್ಲಿ ಹೇಳಿದಂಗೆ ಪಿಟ್ಯೂಟರಿ ಆಕ್ಚುಲಿ ಸ್ಟಿಮ್ಯುಲೇಟ್ಸ್ ಬೇರೆ ಬೇರೆ ಗ್ಲ್ಯಾಂಡ್ಸ್ ಗಳನ್ನು ಕೂಡ ಪಿಟ್ಯೂಟರಿ ಗ್ಲ್ಯಾಂಡ್ ಏನ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ, ಸೊ ದಟ್ ಇಟ್ ರಿಲೀಸಸ್ ಮೋರ್ ಹಾರ್ಮೋನ್ಸ್. ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನ್ ಅನ್ನು ರಿಲೀಸ್ ಮಾಡುತ್ತೆ. ಸೊ ಅದ್ರ ಕೆಲಸ ಏನು ಅಂದ್ರೆ ಮೆಟಬಾಲಿಸಮ್ ನ ರೆಗ್ಯುಲೇಟ್ ಮಾಡುತ್ತೆ, ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಥೈರಾಕ್ಸಿನ್ ಹಾರ್ಮೋನಿನ ಬಗ್ಗೆ. ಸೊ ಥೈರಾಯ್ಡ್ ಹಾರ್ಮೋನ್ ಏನ್ ಮಾಡುತ್ತೆ, ಥೈರಾಕ್ಸಿನ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ಸೊ ಇದು ಏನ್ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ರೆಗ್ಯುಲೇಟ್ಸ್ ಮೆಟಬಾಲಿಸಮ್. ನಮ್ಮ ದೇಹದಲ್ಲಿ ಆಗುವಂತ ಮೆಟಬಾಲಿಕ್ ಆಕ್ಟಿವಿಟೀಸ್ ಗಳನ್ನ ರೆಗ್ಯುಲೇಟ್ ಮಾಡುತ್ತೆ, ಗ್ರೋತ್ ನ ಹೆಲ್ಪ್ ಮಾಡುತ್ತೆ ಮತ್ತು ಡೆವಲಪ್ಮೆಂಟ್ಗೆ ಇದು ಸಹಾಯ ಮಾಡುತ್ತೆ. ಇನ್ನು ಅಡ್ರಿನಲ್ ಗ್ಲ್ಯಾಂಡ್ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ಮೆಟಬಾಲಿಸಮ್ ಅಂಡ್ ಬಿಹೇವಿಯರ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಎಮರ್ಜೆನ್ಸಿ ಸಿಚುಯೇಷನ್ಸ್ ಗಳಲ್ಲಿ ನಮ್ಮ ದೇಹದಲ್ಲಿ ರಿಲೀಸ್ ಆಗುವಂತಹ ಹಾರ್ಮೋನೇ ಈ ಅಡ್ರಿನಲಿನ್ ಮತ್ತು ನಾರ್ ಅಡ್ರಿನಲಿನ್ ಹಾರ್ಮೋನ್ಗಳು.
ಹಾಗಾಗಿ ಇದನ್ನು ನಾವು ಎಮರ್ಜೆನ್ಸಿ ಹಾರ್ಮೋನ್ಸ್ ಅಂತಲೂ ಕೂಡ ಹೇಳ್ತಾರೆ. ಇಟ್ ಓನ್ಲಿ ಪ್ರೊಡ್ಯೂಸಸ್ ಡ್ಯೂರಿಂಗ್ ಎಮರ್ಜೆನ್ಸಿ ಸಿಚುಯೇಷನ್ಸ್. ಆ ಟೈಮಲ್ಲಿ ನಮ್ಮ ಬಾಡಿಗೆ ಅದು ಏನೇ ಒಂದು ಸಿಚುಯೇಷನ್ ಬಂದರೂ ಕೂಡ ನಾವು ಅದನ್ನು ಫೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದೇ ಈ ಹಾರ್ಮೋನ್ಸ್ಗಳು. ಹೆದರ್ಕೊಂಡಾಗ ಅಥವಾ ಬೇರೆ ಥರದ ಪ್ರಸಂಗಗಳಲ್ಲಿ ಈ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್ ಪ್ಯಾಂಕ್ರಿಯಾಸ್, ವೆರಿ ಇಂಪಾರ್ಟೆಂಟ್ ಹಾರ್ಮೋನ್, ದಟ್ ಈಸ್ ಇನ್ಸುಲಿನ್ ಹಾರ್ಮೋನ್. ಸೊ ಇನ್ಸುಲಿನ್ ಹಾರ್ಮೋನ್ ಏನು ಮಾಡುತ್ತೆ? ಇಟ್ ರೆಗ್ಯುಲೇಟ್ಸ್ ದ ಬ್ಲಡ್ ಶುಗರ್ ಲೆವೆಲ್, ವೆರಿ ಇಂಪಾರ್ಟೆಂಟ್. ಸೊ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುವಂತಹ ಹಾರ್ಮೋನೇ ಇನ್ಸುಲಿನ್ ಹಾರ್ಮೋನ್, ವಿಚ್ ಇಸ್ ರಿಲೀಸ್ ಬೈ ಪ್ಯಾಂಕ್ರಿಯಾಸ್. ಸೊ ಡಯಾಬಿಟಿಕ್ ಬರೋದಕ್ಕೆ ಕಾರಣನೇ ಇನ್ಸುಲಿನ್ ಕಡಿಮೆ ಸೆಕ್ರೇಷನ್ ಆಗೋದ್ರಿಂದ. ಇನ್ನು ಗೋನೆಟ್ಸ್ ಅಂತ ನಾವು ಆಗಲೇ ಹೇಳಿದಂಗೆ, ದಟ್ ಇಸ್ ಟೆಸ್ಟಿಸ್ ಅಂಡ್ ಓವರಿ ವಿಲ್ ಆಕ್ಚುಲಿ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ಗಳಿಗೆ ಹೆಲ್ಪ್ ಮಾಡುತ್ತೆ, ವೆದರ್ ಇನ್ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್. ಬಾಯ್ಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಹೆಲ್ಪ್ ಮಾಡಿದ್ರೆ, ಗರ್ಲ್ಸ್ ಅಲ್ಲಿ ಎಸ್ಟ್ರೋಜನ್ ಸಹಾಯ ಮಾಡುತ್ತೆ ಟು ಡೆವಲಪ್ ದ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್. ಸೊ ದಿಸ್ ಇಸ್ ಅಬೌಟ್ ದ ಫಂಕ್ಷನ್ಸ್ ಆಫ್ ಡಿಫರೆಂಟ್ ಹಾರ್ಮೋನ್ಸ್ ಇನ್ ಅನಿಮಲ್ಸ್, ಎಸ್ಪೆಷಲಿ ಇನ್ ಹ್ಯೂಮನ್ ಬೀಯಿಂಗ್ಸ್. ಈಗ ಅದೇ ತರನೇ ಇನ್ನೊಂದು ಭಾಗವಾದಂಥದ್ದು ಈ ಲೆಸನ್ ಅಲ್ಲಿ ಯಾವುದು ಅಂದ್ರೆ ಪ್ಲಾಂಟ್ಸ್ ಬಗ್ಗೆ. ಪ್ಲಾಂಟ್ಸ್ ನಲ್ಲಿ ನಾವು ಮುಖ್ಯವಾಗಿ ಗಮನ ಕೊಡಬೇಕಾಗಿರೋದು ಪರೀಕ್ಷಾ ದೃಷ್ಟಿಯಿಂದ ಯಾವುದು ಅಂತ ಹೇಳಿದ್ರೆ ಮೂವ್ಮೆಂಟಿನ ಬಗ್ಗೆ. ಸೊ ಪ್ಲಾಂಟ್ಸ್ ನಲ್ಲೂ ಕೂಡ ದೇರ್ ಈಸ್ ವಾಟ್ ವಿ ಕಾಲ್ಡ್ ರೆಸ್ಪಾನ್ಸ್ ಸ್ಟಿಮ್ಯುಲಸ್. ಸೊ ಅದನ್ನು ನಾವು ಬೇರೆ ಬೇರೆ ತರದ್ರಲ್ಲಿ ಕರಿತಾ ಹೋಗ್ತೀವಿ. ಸೊ ಯಾವ್ಯಾವ ತರದ ಮೂವ್ಮೆಂಟ್ಸ್ ಇದೆ ಅಂತ ನೋಡೋದಾದ್ರೆ, ಪ್ಲಾಂಟ್ಸ್ ನಲ್ಲಿ ನಡೆಯುವಂತ ಮೂವ್ಮೆಂಟ್ಸ್ ಅಲ್ಲಿ ಮೊದಲನೇದು ಫೋಟೋಟ್ರೋಫಿಸಮ್ ಮೂವ್ಮೆಂಟ್. ಏನಿದು ಫೋಟೋಟ್ರೋಫಿಸಮ್ ಅಂತ ಹೇಳಿದ್ರೆ, ಮೂವ್ಮೆಂಟ್ ಆಫ್ ಪ್ಲಾಂಟ್ಸ್ ಟುವರ್ಡ್ಸ್ ಸನ್ಲೈಟ್. ಇಲ್ಲಿ ನೋಡಿ, ಸನ್ಲೈಟ್ ಬಿದ್ದಿದ್ದಕ್ಕೇನೆ ಅದು ಚಿಗುರ್ತಾ ಇರೋದು ಮತ್ತೆ ಮೂವ್ಮೆಂಟ್ ಆಗ್ತಾ ಇರೋದು. ಸೊ ವೆನ್ ದ ಸನ್ಲೈಟ್ ಫಾಲ್ಸ್ ಆನ್ ದ ಪ್ಲಾಂಟ್, ಇಟ್ ಶೋಸ್ ದ ಮೂವ್ಮೆಂಟ್. ಅಂದ್ರೆ ಆ ಪಾರ್ಟ್ ಆಫ್ ದ ಪ್ಲಾಂಟ್ ಏನಾಗುತ್ತೆ, ಮೂವ್ ಆಗುತ್ತೆ. ಸೊ ಆ ಪ್ರೋಸೆಸ್ನ ನಾವೇನಂತ ಕರಿತೀವಿ, ಆ ಮೂವ್ಮೆಂಟ್ಗೆ ಏನಂತ ಕರಿತೀವಿ, ಫೋಟೋಟ್ರೋಫಿಸಮ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಮಕ್ಕಳ ಜ್ಞಾಪಕ ಇಟ್ಕೊಳ್ಳಿ, ಪ್ಲಾಂಟ್ಸ್ ನಲ್ಲಿ ಆಗುವಂತಹ ಪ್ರತಿಯೊಂದು ಮೂವ್ಮೆಂಟ್ಸ್ ಗಳೇನಿದೆ ಅದಕ್ಕೆಲ್ಲ ಹಾರ್ಮೋನ್ಸ್ ಕೂಡ ಹೆಲ್ಪ್ ಮಾಡುತ್ತೆ. ಪ್ಲಾಂಟ್ಸ್ ಅಲ್ಲೂ ಕೂಡ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಹಾರ್ಮೋನ್ಸ್ ಇವೆಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ತರದ ಒಂದು ಸ್ಟಿಮ್ಯುಲಸ್ಗೆ ಮೂವ್ಮೆಂಟ್ ಆಗತ್ತಲ್ವಾ, ಅಂತ ಮೂವ್ಮೆಂಟ್ಸ್ ಗಳನ್ನ ನಾವೇನಂತ ಕರಿತೀವಿ, ಟ್ರೋಫಿಕ್ ಮೂವ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಆ ಟ್ರೋಫಿಕ್ ಮೂವ್ಮೆಂಟಿನ ಮೊದಲನೇ ಮೂವ್ಮೆಂಟ್ ಯಾವುದು ಅಂದ್ರೆ ಫೋಟೋಟ್ರೋಫಿಸಮ್. ಹಿಯರ್ ವಿ ಕ್ಯಾನ್ ಸಿ ದ ಮೂವ್ಮೆಂಟ್ ಆಫ್ ಪ್ಲಾಂಟ್ಸ್ ಟುವರ್ಡ್ಸ್ ಸನ್ಲೈಟ್. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಮುಖ್ಯವಾಗಿ ನಾವು ನೋಡ್ಕೋಬೇಕಾಗಿರೋದು ಅಂದ್ರೆ, ಯಾವ ಭಾಗ ಸೂರ್ಯನ ಬೆಳಕಿನ ಕಡೆಗೆ ವಾಲತ್ತೆ ಅಂತ ನೋಡೋದಾದ್ರೆ, ಇಟ್ ಈಸ್ ನನ್ ಅದರ್ ದೆನ್ ಶೂಟ್ ಸಿಸ್ಟಮ್ ಅಲ್ವಾ. ಸೊ ಪ್ಲಾಂಟ್ಸ್ ಇನ ಶೂಟ್ ಸಿಸ್ಟಮ್ ಏನ್ ಮಾಡುತ್ತೆ, ಯಾವ ಕಡೆಗೆ ಮೂವ್ ಆಗುತ್ತೆ, ಸನ್ಲೈಟ್ ಕಡೆಗೆ ಮೂವ್ ಆಗುತ್ತೆ. ಅದಕ್ಕೆ ನಾವು ಇದನ್ನೇನಂತ ಕರಿತೀವಿ, ಪಾಸಿಟಿವ್ ಫೋಟೋಟ್ರೋಫಿಕ್ ಅಂತ ಹೇಳಿ ಕರಿತೀವಿ. ಸೊ ಸ್ಟೆಮ್ ನಾವೇನಂತ ಹೇಳ್ತೀವಿ, ಪಾಸಿಟಿವ್ ಫೋಟೋಟ್ರೋಫಿಕ್, ಬಿಕಾಸ್ ಇಟ್ ಮೂವ್ಸ್ ಟುವರ್ಡ್ಸ್ ದಿ ಸನ್ಲೈಟ್. ಹಾಗೆಯೇ ರೂಟ್ ಸಿಸ್ಟಮ್ನ ನಾವಿಲ್ಲಿ ನೆಗೆಟಿವ್ ಫೋಟೋಟ್ರೋಫಿಕ್ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ರೂಟ್ಸ್ ವಿಲ್ ಆಲ್ವೇಸ್ ಗ್ರೋ ಟುವರ್ಡ್ಸ್ ದ ಸಾಯಿಲ್, ಇಟ್ ನೆವರ್ ಶೋಸ್ ದ ಮೂವ್ಮೆಂಟ್ ಟುವರ್ಡ್ಸ್ ದ ಸನ್ಲೈಟ್. ಸೊ ಹಾಗಾಗಿ ರೂಟ್ ಅನ್ನ ನಾವು ನೆಗೆಟಿವ್ ಫೋಟೋಟ್ರೋಫಿಕ್ ಅಂತ ಹೇಳಿ ಕರಿತೀವಿ, ಶೂಟ್ ಅನ್ನ ನಾವು ಪಾಸಿಟಿವ್ ಫೋಟೋಟ್ರೋಫಿಕ್ ಅನ್ನೋದನ್ನ ಹೇಳ್ತೀವಿ. ಇದನ್ನ ನೀವು ಗಮನ ಇಟ್ಕೋಬೇಕು. ನೆಕ್ಸ್ಟ್ ಮೂವ್ಮೆಂಟ್ ಬರುವಂತದ್ದು ಪ್ಲಾಂಟ್ಸ್ ನಲ್ಲಿ ಯಾವುದು ಅಂದ್ರೆ ಜಿಯೋಟ್ರೋಫಿಸಮ್. ವಾಟ್ ಇಸ್ ದಿಸ್ ಜಿಯೋಟ್ರೋಫಿಸಮ್? ಜಿಯೋ ರೆಫರ್ಸ್ ಟು ಅರ್ತ್, ಟ್ರೋಫಿಸಮ್ ಅಂದ್ರೆ ಮೂವ್ಮೆಂಟ್. ಇಲ್ಲಿ ಪ್ಲಾಂಟ್ ಯಾವ ಕಡೆಗೆ ಮೂವ್ ಆಗುತ್ತೆ, ಟುವರ್ಡ್ಸ್ ಅರ್ತ್ ಕಡೆಗೆ ಮೂವ್ ಆಗುತ್ತೆ, ಅಂದ್ರೆ ಟುವರ್ಡ್ಸ್ ದ ಸಾಯಿಲ್. ಈ ತರ ಹೇಳಿದೆ. ಸೊ ಸಾಯಿಲ್ ಕಡೆಗೆ ಮೂವ್ ಆಗುವಂತಹ ಒಂದು ಮೂವ್ಮೆಂಟ್ ಏನಿದೆ ಪ್ಲಾಂಟ್ಸ್ ನಲ್ಲಿ, ಅದನ್ನ ಜಿಯೋಟ್ರೋಪಿಸಮ್ ಅನ್ನೋ ಒಂದು ಹೆಸರಲ್ಲಿ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಟೆಮ್ ಇದೆಯಲ್ಲ ಅದನ್ನ ನಾವು ನೆಗೆಟಿವ್ ಜಿಯೋಟ್ರೋಪಿಕ್ ಅಂತ ಹೇಳಿ ಕರಿತೀವಿ. ಶೂಟ್ ಸಿಸ್ಟಮ್ ಇಸ್ ನೋನ್ ಆಸ್ ನೆಗೆಟಿವ್ ಜಿಯೋಟ್ರೋಪಿಕ್, ವೆರಾಸ್ ರೂಟ್ ಸಿಸ್ಟಮ್ ಏನಿದೆಯಲ್ವಾ, ದಿಸ್ ರೂಟ್ ಸಿಸ್ಟಮ್ ಇಸ್ ನೋನ್ ಆಸ್ ವಾಟ್ ವಿ ಕಾಲ್ ಪಾಸಿಟಿವ್ ಜಿಯೋಟ್ರೋಫಿಕ್ ಅಂತ ಹೇಳಿ ಕರಿತೀವಿ. ಸೊ ರೂಟ್ ಆಲ್ವೇಸ್ ಗ್ರೋ ಟುವರ್ಡ್ಸ್ ದ ಸಾಯಿಲ್, ಶೂಟ್ ಆಲ್ವೇಸ್ ಗ್ರೋ ಟುವರ್ಡ್ಸ್ ದಿ ಸನ್ಲೈಟ್ ಅನ್ನೋದ್ರಲ್ಲಿ ಜ್ಞಾಪಕ ಇಟ್ಕೋಬೇಕು ನಾವು. ನೆಕ್ಸ್ಟ್ ಮೂವ್ಮೆಂಟ್ ಇಸ್ ಹೈಡ್ರೋಟ್ರೋಪಿಸಮ್. ಹೈಡ್ರೋಟ್ರೋಪಿಸಮ್ ಅಂತ ಹೇಳಿದ್ರೆ, ಇಲ್ಲಿ ಪ್ಲಾಂಟ್ ಯಾವ ಕಡೆಗೆ ಮೂವ್ ಆಗುತ್ತೆ, ಟುವರ್ಡ್ಸ್ ವಾಟರ್ ಕಡೆಗೆ ಮೂವ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ದ ವಾಟರ್. ಸೊ ಇಲ್ಲಿ ವಾಟರ್ ಯಾವ ಕಡೆಗೆ ಇದೆಯೋ ಆ ಕಡೆಗೆ ಏನಾಗ್ತಾ ಹೋಗುತ್ತೆ, ರೂಟ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೀಡ್ ಇಲ್ಲಿ ಜರ್ಮಿನೇಟ್ ಆಗ್ತಾ ಇರೋದು ಟುವರ್ಡ್ಸ್ ದಿ ವಾಟರ್ ಕಡೆಗೆ. ಸೊ ದಿಸ್ ಮೂವ್ಮೆಂಟ್ ಇಸ್ ನೋನ್ ಆಸ್ ವಾಟ್ ವಿ ಕಾಲ್ ಹೈಡ್ರೋಟ್ರೋಫಿಸಮ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಬರುವಂತದ್ದು ಟಿಗ್ಮೋಟ್ರೋಫಿಸಮ್. ಟಿಗ್ಮೋಟ್ರೋಫಿಸಮ್ ಅಂದ್ರೆ ಏನು? ಇಲ್ಲಿ ಮೂವ್ಮೆಂಟ್ ಆಫ್ ಪ್ಲಾಂಟ್ ಟುವರ್ಡ್ಸ್ ಎಕ್ಸ್ಟರ್ನಲ್ ಸಪೋರ್ಟ್ ಅಂತ. ಇಲ್ಲಿಗೆ ಪ್ಲಾಂಟ್ಸ್ ಬೆಳಿಬೇಕಾದ್ರೆ ಕೆಲವೊಂದು ಸಪೋರ್ಟ್ ಬೇಕು. ಯು ಕ್ಯಾನ್ ಸಿ ಹಿಯರ್ ಯಂಗ್ ಟೆಂಡ್ರಿಲ್ಸ್ ಗಳನ್ನ ನಾವಿಲ್ಲಿ ನೋಡಬಹುದು. ಈ ಟೆಂಡ್ರಿಲ್ಸ್ ಗಳು ಏನಾಗಿದೆ, ಯಾವುದೋ ಒಂದು ಸಪೋರ್ಟ್ಗೆ ಬೆಳ್ಕೊಂಡು ಹೋಗ್ತಾ ಇದೆ. ಈ ತರದ ಮೂವ್ಮೆಂಟ್ ಇದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಟಿಗ್ಮೋಟ್ರೋಫಿಸಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಸ್ ಕೀಮೋಟ್ರೋಫಿಸಮ್. ಏನು ಕೀಮೋಟ್ರೋಫಿಸಮ್ ಅಂತ ಹೇಳಿದ್ರೆ, ಮೂವ್ಮೆಂಟ್ ಆಫ್ ಪ್ಲಾಂಟ್ಸ್
towards chemical stimuli. So ಎಲ್ಲಿ chemical substances ಗಳು secrete ಆಗತ್ತೆ, towards that chemical stimulus, this movement can be seen in the plant body. So the best example you can quote for this is germination of pollen tube towards the ovule. ಇದು ನಿಮಗೆ reproduction chapter ಕೂಡ ಬರುತ್ತೆ. So pollen ಇಲ್ಲಿ ಪೋಲನ್ ಜರ್ಮಿನೇಟ್ ಆಗ್ತಿದ್ದಂಗೆನೆ ಒಂದು ಟ್ಯೂಬ್ ಪೋಲನ್ ಬೀಳ್ತಿದ್ದಂಗೆ ಇಲ್ಲಿ ಜರ್ಮಿನೇಷನ್ ಟ್ಯೂಬ್ ಡೆವಲಪ್ ಆಗುತ್ತೆ. ಈ ಟ್ಯೂಬ್ ಜರ್ಮಿನೇಟ್ ಆಗಿ ಏನಾಗುತ್ತೆ, ಇಲ್ಲಿ ಓವರಿಗೆ ರೀಚ್ ಆಗುತ್ತೆ. ಈ ಟ್ಯೂಬ್ ಆಕ್ಚುಲಿ ಓವ್ಯೂಲ್ ಕಡೆಗೆ ರೀಚ್ ಆಗೋದಕ್ಕೆ ಕಾರಣ ಏನು ಅಂದ್ರೆ ಇಲ್ಲಿ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಸೆಕ್ರೀಟ್ ಆಗುತ್ತೆ. ಈ ಕೆಮಿಕಲ್ ಸಬ್ಸ್ಟೆನ್ಸ್ ಸೆಕ್ರೀಟ್ ಆಗೋದ್ರಿಂದ ಪೋಲನ್ ಟ್ಯೂಬ್ ಏನಾಗುತ್ತೆ, ಇಲ್ಲಿಂದ ಜರ್ಮಿನೇಟ್ ಆಗಿ ಈ ಕಡೆಗೆ ಮೂವ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಕೀಮೋಟ್ರೋಫಿಸಮ್ ಮೂವ್ಮೆಂಟ್. ನೆಕ್ಸ್ಟ್ ನಾನು ಆಗ್ಲೇ ಹೇಳ್ದಂಗೆ ಪ್ಲಾಂಟ್ಸ್ ನಲ್ಲೂ ಕೂಡ ಕೆಲವು ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ ಅಂತ ಹೇಳಿದೆ. ಸೊ ಲೆಟ್ ಅಸ್ ಲುಕ್ ಇನ್ ಟು ದೀಸ್ ಹಾರ್ಮೋನ್ಸ್ ಅಂಡ್ ಲೆಟ್ ಸಿ ಯೂಸಸ್ ಆಫ್ ದೀಸ್ ಹಾರ್ಮೋನ್ಸ್. ಹಾರ್ಮೋನ್ಸ್ ಗಳಲ್ಲಿ ತಗೊಂಡಾಗ ಇಲ್ಲಿ ಮೊದಲನೇದಾಗಿ ಆಕ್ಸಿನ್ಸ್, ಗಿಬ್ಬರ್ಲಿನ್ಸ್, ಸೈಟೋಕೈನಿನ್ಸ್ ಇದನ್ನ ಒಂದು ಗ್ರೂಪ್ಗೆ ಹಾಕ್ಬೇಕಾಗತ್ತೆ ನಾವು. ಇನ್ ಎರಡನ್ನ ಅಂದ್ರೆ ಎಥಿಲಿನ್ ಮತ್ತು ಆಬ್ಸಿಸಿಕ್ ಆಸಿಡ್ ನ ನಾವು ಇನ್ನೊಂದು ಕ್ಯಾಟಗರಿಯಲ್ಲಿ ಹಾಕ್ತೀವಿ. ಅಂದ್ರೆ ಓವರ್ ಆಲ್ ಪ್ಲಾಂಟ್ ಹಾರ್ಮೋನ್ಸ್ ನಾವು ಎರಡು ತರ ಡಿವೈಡ್ ಮಾಡ್ಬೋದು. ಒಂದು ಪ್ರೊಮೋಟರ್ಸ್ ಅಂತ ಹೇಳಿ ಕರಿಬಹುದು, ಇನ್ನೊಂದನ್ನ ಇನ್ಹಿಬಿಟರ್ಸ್ ಅಂತ ಹೇಳಿ ಕರಿಬಹುದು. ಸೊ ವಾಟ್ಸ್ ದ ಮೀನಿಂಗ್ ಆಫ್ ಪ್ರಮೋಟರ್? ಗ್ರೋತ್ ಪ್ರಮೋಟರ್ಸ್, ಗ್ರೋತ್ ಇನ್ಹಿಬಿಟರ್ಸ್ ಅಂತ ಹೇಳ್ತಾರೆ. ಪ್ರಮೋಟರ್ಸ್ ಅಂತ ಹೇಳಿದ್ರೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುವಂಥದ್ದು. ಪ್ಲಾಂಟ್ಸ್ ನಲ್ಲಿ ಆಗುವಂತಹ ಪಾಸಿಟಿವ್ ಡೆವಲಪ್ಮೆಂಟ್ ಏನಿದೆ ಅದು ಪ್ರಮೋಟರ್ಸ್ ಗಳಿಂದ ಆಗುತ್ತೆ. ಆ ಪ್ರಮೋಟರ್ಸ್ ಗಳು ಯಾವ್ಯಾವುದು ಅಂತ ಹೇಳಿದ್ರೆ ಆಕ್ಸಿನ್ಸ್, ಗಿಬ್ಬರ್ಲಿನ್ಸ್ ಅಂಡ್ ವಾಟ್ ಇಸ್ ದಟ್ ಕಾಲ್ಡ್ ಸೈಟೋಕೈನಿನ್ಸ್. ಇನ್ನು ಇನ್ಹಿಬಿಟರ್ಸ್ ಅಂತ ಹೇಳಿದ್ರೆ ಶೋಸ್ ನೆಗೆಟಿವ್ ಡೆವಲಪ್ಮೆಂಟ್ ಇನ್ ದ ಪ್ಲಾಂಟ್ಸ್. ಸೊ ಡಿಲೇ ಮಾಡುವಂಥದ್ದು, ಪ್ರೋಸೆಸ್ಗಳೆಲ್ಲ ಡಿಲೇ ಆಗೋದಕ್ಕೆ ಹೆಲ್ಪ್ ಮಾಡುವಂತಹ ಹಾರ್ಮೋನ್ಸ್ಗಳು. ಅದ್ಯಾವುದು ಅಂದ್ರೆ ಎಥಿಲಿನ್ ಮತ್ತು ಆಬ್ಸಿಸಿಕ್ ಆಸಿಡ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ನಾವು ಒಂದು ಗಮನ ಕೊಡಬೇಕು, ಎಥಿಲಿನ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ಡ್ಯುಯಲ್ ಹಾರ್ಮೋನ್ ಅಂತ ಹೇಳಿ ಕರೀತಾರೆ. ಡ್ಯುಯಲ್ ಹಾರ್ಮೋನ್ ಅಂದ್ರೆ ಇಟ್ ಕ್ಯಾನ್ ಆಕ್ಟ್ ಆಸ್ ಬೋತ್ ಪ್ರಮೋಟರ್ಸ್ ಆಸ್ ವೆಲ್ ಆಸ್ ವಾಟ್ ವಿ ಕಾಲ್ ಇನ್ಹಿಬಿಟರ್ಸ್. ಓಕೆ, ಈಗ ಆಕ್ಸಿನ್ಸ್ ಏನ್ ಕೆಲಸ ಮಾಡುತ್ತೆ ಪ್ಲಾಂಟ್ಸ್ ನಲ್ಲಿ ಅಂತ ಹೇಳಿದ್ರೆ ಇಟ್ ಆಕ್ಚುಲಿ ಹೆಲ್ಪ್ಸ್ ಇನ್ ಸೆಲ್ ಎಲಾಂಗೇಷನ್ ಅಂಡ್ ಡಿಫರೆನ್ಸಿಯೇಷನ್ ಆಫ್ ಶೂಟ್ಸ್ ಅಂಡ್ ರೂಟ್ಸ್. ಸೆಲ್ ಡಿವಿಷನ್, ಪ್ಲಾಂಟ್ಸ್ ನಲ್ಲಿ ಒಂದು ಮುಖ್ಯವಾದಂತ ಕ್ರಿಯೆ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ. ಈ ಸೆಲ್ ಡಿವಿಷನ್ ಆಗೋದಕ್ಕೆ ಹೆಲ್ಪ್ ಮಾಡೋದು ಆಕ್ಸಿನ್ಸ್. ಅಷ್ಟೇ ಅಲ್ಲ, ಜಸ್ಟ್ ನೌ ವಿ ಹ್ಯಾವ್ ಲುಕ್ ಇನ್ ಟು ದಟ್ ಫೋಟೋಟ್ರೋಫಿಸಮ್ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಫೋಟೋಟ್ರೋಫಿಸಮ್ ಅಂದ್ರೆ ಏನು? ಮೂವ್ಮೆಂಟ್ ಆಫ್ ಪ್ಲಾಂಟ್ ಟುವರ್ಡ್ಸ್ ದಿ ಲೈಟ್. ಸೊ ಈ ಪ್ರೋಸೆಸ್ ಕೂಡ ಈ ಆಕ್ಸಿನ್ಸ್ ಇಂದಾನೆ ಆಗೋದು. ಆಕ್ಸಿನ್ಸ್ ಪ್ರೊಡ್ಯೂಸ್ ಆಗೋದಕ್ಕೇನೆ ಕಾರಣ, ಪ್ಲಾಂಟ್ಸ್ ಆ ಕಡೆಗೆ ಮೂವ್ ಆಗೋದಕ್ಕೆ ಕಾರಣ. ಈವನ್ ಫಾರ್ ಜಿಯೋಟ್ರೋಫಿಸಮ್ ಆಲ್ಸೋ ದಿಸ್ ಆಕ್ಸಿನ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇನ್ನು ಮತ್ತೆ ಗಿಬ್ಬರ್ಲಿನ್ಸ್ ಏನ್ ಮಾಡುತ್ತೆ? ಸೀಡ್ ಜರ್ಮಿನೇಷನ್ಗೆ ಹೆಲ್ಪ್ ಮಾಡುತ್ತೆ, ಫ್ರೂಟ್ ಡೆವಲಪ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಫ್ಲವರ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಲ್ ದೀಸ್ ಆಕ್ಟಿವಿಟೀಸ್ ಇಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಗಿಬ್ಬರ್ಲಿನ್ಸ್. ಇನ್ನು ಮೂರನೇದು ಸೈಟೋಕೈನಿನ್ಸ್. ಪ್ರಮೋಟ್ ಅಗೇನ್, ಅದು ಕೂಡ ಸೆಲ್ ಡಿವಿಷನ್ ಹೆಲ್ಪ್ ಮಾಡುತ್ತೆ, ಮತ್ತೆ ಬಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಮೊಗ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಮೇಲೆ ಸ್ಟೊಮ್ಯಾಟೋ ಓಪನ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಆಬ್ಸಿಸಿಕ್ ಆಸಿಡ್ ಏನ್ ಮಾಡುತ್ತೆ? ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ, ಸೀಡ್ ಬೇಗ ಡೆವಲಪ್ ಆಗೋದಿಲ್ಲ, ಸೀಡ್ ಬೇಗ ಜರ್ಮಿನೇಷನ್ ಆಗೋದಿಲ್ಲ, ತುಂಬಾ ನಿಧಾನ ಆಗುವಂತ ಪ್ರೋಸೆಸ್. ಇದೆಲ್ಲ ಆಗೋದಕ್ಕೆ ಕಾರಣ ಆಬ್ಸಿಸಿಕ್ ಆಸಿಡ್ ಹೆಲ್ಪ್ ಮಾಡುತ್ತೆ. ಸ್ಟೊಮ್ಯಾಟಾ ಕೆಲವೊಮ್ಮೆ ಕ್ಲೋಸ್ ಆದಾಗ ಸರಿಯಾಗಿ ರೆಸ್ಪಿರೇಷನ್ ಆಕ್ಟಿವಿಟಿ ನಡೆಯೋದಿಲ್ಲ ಪ್ಲಾಂಟ್ಸ್ ನಲ್ಲಿ, ಇವೆಲ್ಲ ಆಗೋದಕ್ಕೆ ಕಾರಣ ಆಬ್ಸಿಸಿಕ್ ಆಸಿಡ್. ಇನ್ನು ಎಥಿಲಿನ್ ಅಂತ ನಾನೇನ್ ಹೇಳಿದೆ, ಇದು ರೈಪನಿಂಗ್ ಆಫ್ ಫ್ರೂಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ರೋಲ್ ಆಫ್ ಡಿಫರೆಂಟ್ ಹಾರ್ಮೋನ್ಸ್ ಇನ್ ದ ಪ್ಲಾಂಟ್ಸ್. ಸೊ ಅರ್ಥ ಆಯ್ತು ಅಂತ ಹೇಳ್ತೀನಿ ಅನ್ಕೋತೀನಿ ಮಕ್ಕಳೇ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾ ಹೋಗೋಣ. ಈಗ ದ ಪಾರ್ಟ್ ಆಫ್ ದ ಬ್ರೈನ್ ದಟ್ ಕಂಟ್ರೋಲ್ಸ್ ಸ್ಮೆಲ್, ಟೇಸ್ಟ್ ಅಂಡ್ ಅದರ್ ಸೆನ್ಸೇಷನ್ ಈಸ್ ಪಾನ್ಸ್, ಮೆಡುಲಾ, ಸೆರೆಬೆಲಮ್ ಅಂಡ್ ಸೆರೆಬ್ರಮ್. ಸೊ ಯಾವ ಭಾಗದ ಬ್ರೈನು ಈ ಕೆಲಸಗಳನ್ನ ಮಾಡುತ್ತೆ ಅಂದ್ರೆ ಸ್ಮೆಲ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ತರ ಸೆನ್ಸೇಷನ್ಸ್ ಗಳಿಗೆ ಹೆಲ್ಪ್ ಮಾಡುವಂತಹ ಪಾರ್ಟ್ ಯಾವುದು? ಪಾನ್ಸ, ಮೆಡುಲಾನ, ಸೆರೆಬೆಲಮ್ ಅಥವಾ ಸೆರೆಬ್ರಮ್. ಸೊ ಸ್ಮೆಲ್, ಟೇಸ್ಟ್ ಇವೆಲ್ಲವನ್ನು ಕೂಡ ಮಾಡೋದು ಯಾವುದು ಅಂತ ಹೇಳಿದ್ರೆ ಇಟ್ ಇಸ್ ನನ್ ಅದರ್ ದೆನ್ ಸೆರೆಬ್ರಮ್. ಸೊ ದ ಆಪ್ಷನ್ ಇಸ್ ಡಿ. ನೆಕ್ಸ್ಟ್, ದ ನರ್ವ್ ದಟ್ ಟ್ರಾನ್ಸ್ಮಿಟ್ಸ್ ದ ಮೆಸೇಜ್ ಫ್ರಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇದು ರಿಫ್ಲೆಕ್ಸ್ ಆರ್ಕಿನ ಪಾತ್ವೇ ಬಗ್ಗೆ ಕ್ವಶನ್ ಕೇಳಿರೋದು. ದ ನರ್ವ್ ದಟ್ ಟ್ರಾನ್ಸ್ಮಿಟ್ಸ್ ದ ಮೆಸೇಜ್ ಫ್ರಮ್ CNS ಟು ಎಫೆಕ್ಟಾರ್ ಆರ್ಗನ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಎಫೆಕ್ಟಾರ್ ಆರ್ಗನ್ಗೆ ಯಾವ ನರ್ವ್ ಇನ್ಫಾರ್ಮೇಶನ್ ಅನ್ನ ಕ್ಯಾರಿ ಮಾಡುತ್ತೆ? ಸೆನ್ಸರಿ ನ್ಯೂರಾನ, ಮಿಕ್ಸ್ಡ್ ನ್ಯೂರಾನ, ಮೋಟಾ ನ್ಯೂರಾನ, ನನ್ನ. ಸೊ ಸೆನ್ಸರಿ ನ್ಯೂರಾನ್ ಅಂದ್ರೆ ಏನು?
ರಿಸೆಪ್ಟಾರ್ ಇಂದ CNS ಗೆ ತಗೊಂಡು ಹೋಗೋದು ಸೆನ್ಸರಿ ನ್ಯೂರಾನ್. ಆದ್ರೆ CNS ಇಂದ ಎಫೆಕ್ಟಾರ್ ಗೆ ಬರುವಂತ ನ್ಯೂರಾನ್ ಯಾವುದು ಅಂದ್ರೆ ಇಟ್ ಈಸ್ ಮೋಟಾರ್ ನ್ಯೂರಾನ್. ಮಿಕ್ಸೆಡ್ ನ್ಯೂರಾನ್ ಅಂದ್ರೆ ಇವೆರಡರ ಒಂದು ಕಾಂಬಿನೇಷನ್, ಸೆನ್ಸರಿ ಮತ್ತು ಮೋಟಾರ್ ಎರಡೂ ಕಾಂಬಿನೇಷನ್ ಇರುವಂತ ನರ್ವ್ಸ್ ಮಿಕ್ಸೆಡ್ ನ್ಯೂರಾನ್ಸ್ ಅಂತ ಹೇಳ್ತೇವೆ. ಅದು ಕೂಡ ನಮ್ಮ ಬಾಡಿಯಲ್ಲಿ ಇದೆ. ಸೊ ನಮ್ಮಲ್ಲಿ CNS ಇಂದ ಎಫೆಕ್ಟಾರ್ ಆರ್ಗನ್ಗೆ ಹೋಗೋದಕ್ಕೆ ಹೆಲ್ಪ್ ಮಾಡುವಂತ ನ್ಯೂರಾನ್ ಯಾವುದು ಅಂದ್ರೆ ಇಟ್ ಈಸ್ ಮೋಟಾರ್ ನ್ಯೂರಾನ್. ದಟ್ ಈಸ್ ಆಪ್ಷನ್ ಇಸ್ ಸಿ. ಇನ್ನು ವಾಟ್ ಡಸ್ ದ ಫಾಲೋಯಿಂಗ್ ಪಿಕ್ಚರ್ ಡೆಪಿಕ್ಟ್ಸ್? ಈಗ ನಿಮಗೆ ಪಿಕ್ಚರ್ ನ ಕೊಟ್ಟು ಕ್ವಶನ್ ಕೇಳೋದು ಕೂಡ MCQ ನಲ್ಲಿ ಬರುತ್ತೆ. ಸೊ ಈಗ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಇದು ಏನ್ ಮೂವ್ಮೆಂಟ್ ಅನ್ನ ತೋರಿಸುತ್ತೆ ನಿಮ್ಗೆ, ಪ್ಲಾಂಟ್ ಅಲ್ಲಿ ಆಗುವಂತ ಮೂವ್ಮೆಂಟ್ ಯಾವುದು, ಪಿಕ್ಚರ್ ಅನ್ನ ಕರೆಕ್ಟ್ ಆಗಿ ಸೂಕ್ಷ್ಮತೆಯಿಂದ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಬೇಕು. ಸೊ ಹೈಡ್ರೋಟ್ರೋಫಿಸಮ್, ಜಿಯೋಟ್ರೋಫಿಸಮ್, ಫೋಟೋಟ್ರೋಫಿಸಮ್, ಟಿಗ್ಮೋಟ್ರೋಫಿಸಮ್. ಸೊ ಪಿಕ್ಚರ್ ಅನ್ನ ಕರೆಕ್ಟ್ ಆಗಿ ನೋಡಿ ಮಕ್ಕಳ, ನೋಡಿ ಯಾವ ಮೂವ್ಮೆಂಟ್ ಅಂತ ಹೇಳಿ. ಸೊ ಹೈಡ್ರೋಟ್ರೋಫಿಸಮ್ ಅಂದ್ರೆ ನೀರ್ ಕಡೆಗೆ ಮೂವ್ ಆಗ್ಬೇಕಾಗ್ತದೆ, ಮೂವ್ ಆಗುವಂತ ಒಂದು ಪ್ರೋಸೆಸ್. ಸೊ ಅಲ್ಲಿ ಆ ತರ ಕಾಣ್ತಾ ಇಲ್ಲ ಚಿತ್ರದಲ್ಲಿ, ದೇರ್ ಇಸ್ ನೋ ವಾಟರ್ ಎಟ್ ಆಲ್. ನೆಕ್ಸ್ಟ್ ಜಿಯೋಟ್ರೋಫಿಸಮ್, ಸಾಯಿಲ್ ಕಡೆಗೆ ಮೂವ್ ಆಗ್ತಾ ಇದೆಯಾ, ಇಲ್ಲ. ಫೋಟೋಟ್ರೋಫಿಸಮ್, ಸನ್ಲೈಟ್ ಕಡೆಗೆ ಮೂವ್ ಆಗ್ತಾ ಇದೆಯಾ, ಇಲ್ಲ. ಹಾಗಿದ್ಮೇಲೆ ಕಡೆಗೆ ಆನ್ಸರ್ ಏನಾಗಿದೆ, ದಟ್ ಈಸ್ ನಥಿಂಗ್ ಬಟ್ ಟಿಗ್ಮೋಟ್ರೋಫಿಸಮ್. ಯು ಕ್ಯಾನ್ ಸಿ ಹಿಯರ್ ಅ ಸಪೋರ್ಟ್, ಇಲ್ಲಿ ಸಪೋರ್ಟ್ ಇದೆ, ಈ ಸಪೋರ್ಟ್ ನ ಇಟ್ಕೊಂಡು ಇಲ್ಲೊಂದು ಟೆಂಡಲ್ ಏನಾಗ್ತಾ ಇದೆ, ಇಲ್ಲಿ ಸಪೋರ್ಟ್ ಇದೆ, ಈ ಸಪೋರ್ಟ್ ಇಟ್ಕೊಂಡು ಈ ಟೆಂಡಲ್ಸ್ ಏನಾಗ್ತಾ ಇದೆ, ದೇರ್ ಇಸ್ ಅ ಮೂವ್ಮೆಂಟ್ ಕ್ಯಾನ್ ಬಿ ಸೀನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಟಿಗ್ಮೋಟ್ರೋಫಿಸಮ್. ದ ಆಪ್ಷನ್ ಇಸ್ ಡಿ. Next, the plant hormone that is responsible for sweetening of fruit. So fruits ಎಲ್ಲ ತಿಂದಾಗ ಸ್ವೀಟ್ ಆಗಿರುತ್ತೆ, ಕಾರಣ ಏನಿರ್ಬೋದು, ವಿಚ್ ಹಾರ್ಮೋನ್ ಮೇಕ್ಸ್ ದಟ್ ಸ್ವೀಟ್ನೆಸ್ ಇನ್ ದ ಫ್ರೂಟ್ಸ್ ಅಲ್ವಾ, ಯಾವುದು, ಗಿಬ್ಬರ್ಲಿನ್ಸ್, ಆಕ್ಸಿನ್ಸ್, ಸೈಟೋಕೈನಿನ್ಸ್, ಎಥಿಲೀನ್. ಸೊ ದ ಆನ್ಸರ್ ಇಸ್ ಎ, ಗಿಬ್ಬರ್ಲಿನ್ಸ್. ನೆಕ್ಸ್ಟ್, ಇದು ಒಂದು ಸಿಚುಯೇಷನ್ ಕ್ವಶನ್. ಏನು, a boy see a snake in the garden. He suddenly starts shouting. At this time, the hormone secreted in his body is. ಒಂದು ಹುಡುಗ ಗಾರ್ಡನ್ ಅಲ್ಲಿ ಆಟ ಆಡ್ತಾ ಇರ್ತಾನೆ, ತಕ್ಷಣ ಅಲ್ಲಿ ಹಾವು ಬರುತ್ತೆ, ಅದನ್ನ ನೋಡಿ ಅವನು ಹೆದರ್ಕೋತಾನೆ. ಈ ಸಂದರ್ಭದಲ್ಲಿ ಅವನು ಹೆದರ್ಕೊಳ್ಳೋದಕ್ಕೆ ಕಾರಣ ಆಗ್ಬೇಕಾದ್ರೆ ಅವನ ಬಾಡಿಯಲ್ಲಿ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ನಾನು ಅವಾಗ ನಿಮ್ಗೆ ಹೇಳಿದ್ದು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಹೇಳಿ. ಯಾವುದೋ ಒಂದು ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಲ್ಲಿ ಮಾತ್ರ ಆ ಹಾರ್ಮೋನ್ ಪ್ರೊಡ್ಯೂಸ್ ಆಗಿ ನಮಗೆ ಆ ಸಿಚುಯೇಷನ್ಗೆ ರೆಸ್ಪಾಂಡ್ ಮಾಡೋ ಹಾಗೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಹಾರ್ಮೋನ್ ಯಾವುದು, ಥೈರಾಕ್ಸಿನ್, ಇನ್ಸುಲಿನ್, ಕ್ಯಾಲ್ಸಿಟೋನಿನ್, ಅಡ್ರಿನಲಿನ್. ಸೊ ದ ಹಾರ್ಮೋನ್ ಇಸ್ ಡಿ ಆಪ್ಷನ್, ದಟ್ ಈಸ್ ಅಡ್ರಿನಲಿನ್. ನೆಕ್ಸ್ಟ್, ದ ಸೆಂಟರ್ ಫಾರ್ ರಿಫ್ಲೆಕ್ಸ್ ಆಕ್ಷನ್. ಸೊ ನಿಮ್ಗೆ ಆಗ್ಲೇ ಗೊತ್ತು ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಏನು, ಸಡನ್ ರೆಸ್ಪಾಂಡ್ ಟು ದ ಸ್ಟಿಮ್ಯುಲಸ್. ಇದಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಭಾಗ ನಮ್ಮ ದೇಹದಲ್ಲಿ ಯಾವುದು ಅಂತ ಹೇಳಿದ್ರೆ, ಯು ಆಲ್ರೆಡಿ ನೋ ದಟ್ ಒನ್, ದಟ್ ಈಸ್ ಸ್ಪೈನಲ್ ಕಾರ್ಡ್. ಅದು ಎ ಆಪ್ಷನ್ ಆಗಿರುತ್ತೆ. ಮಿಕ್ಸ್ಡ್ ಗ್ಲ್ಯಾಂಡ್ ಇನ್ನೊಂದು ಮುಖ್ಯವಾದಂತ ವಿಚಾರ. ಈ ಗ್ಲ್ಯಾಂಡ್ಸ್ ನಲ್ಲಿ ಒಂದು ಗ್ಲ್ಯಾಂಡ್ ಅನ್ನ ನಾವು ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಅದು ಬರೀ ಹಾರ್ಮೋನ್ಸ್ ನ ಮಾತ್ರ ಪ್ರೊಡ್ಯೂಸ್ ಮಾಡಲ್ಲ, ಅದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುವಂತಹ ಎನ್ಸೈಮ್ಸ್ ಗಳನ್ನು ಕೂಡ ಅದು ರಿಲೀಸ್ ಮಾಡುತ್ತೆ. ಸೊ ಎರಡೂ ಕೆಲಸವನ್ನ ಮಾಡುವಂತ ಗ್ಲ್ಯಾಂಡ್ ಯಾವುದು, ಇಟ್ ಇಸ್ ನನ್ ಅದರ್ ದೆನ್ ಪ್ಯಾರಾಥೈರಾಯ್ಡ್, ಪಿಟ್ಯೂಟರಿನ, ಪ್ಯಾಂಕ್ರಿಯಾಸ, ಅಡ್ರಿನಲ್. ಸೊ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಪ್ಯಾಂಕ್ರಿಯಾಸ್. ಸೊ ಪ್ಯಾಂಕ್ರಿಯಾಸ್ ನಾವೇನಂತ ಕರಿತೀವಿ, ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಈಗ ಇಲ್ಲಿ ಒಂದು ಕ್ವಶನ್ ಇದೆ, ಏನಿದು ಅಂತ ಹೇಳಿದ್ರೆ ಮಿಸ್ ಮ್ಯಾಚ್ಡ್ ಪೇರ್. ಇಲ್ಲಿ ಯಾವುದೋ ಒಂದು ಕರೆಕ್ಟ್ ಆಗಿಲ್ಲ, ನೀವು ಮ್ಯಾಚ್ ಮಾಡುವಾಗ ಅದಕ್ಕೆ ಒಂದಕ್ಕೊಂದಕ್ಕೂ ಸಂಬಂಧನೇ ಇಲ್ಲ. ಆ ಸಂಬಂಧ ಇಲ್ಲದೆ ಇರುವಂತದ್ದು ಯಾವುದನ್ನ ಐಡೆಂಟಿಫೈ ಮಾಡಬೇಕು. ಮೊದಲನೇ ಆಪ್ಷನ್ ಬ್ರೈನ್ ಮೆಡುಲಾ ಒಬ್ಲಾಂಗೇಟ. ಹೌದು, ಬ್ರೈನ್ಗೆ ಸಂಬಂಧಪಟ್ಟಂಥದ್ದು, ಇಟ್ಸ್ ಎ ಪಾರ್ಟ್ ಆಫ್ ಬ್ರೈನ್, ಮೆಡುಲಾ ಒಬ್ಲಾಂಗೇಟ. ಹೌದಾ. ಜಿಯೋಟ್ರೋಫಿಸಮ್, ಮೂವ್ಮೆಂಟ್ ಟುವರ್ಡ್ಸ್ ವಾಟರ್ ಅಂತ ಇದೆ. ಮೂರನೇದು ಸ್ಪೈನಲ್ ಕಾರ್ಡ್, ಸ್ಪೈನಲ್ ನರ್ವ್ಸ್. ಸೊ ಸ್ಪೈನಲ್ ಕಾರ್ಡ್ ಇಂದ ಅರೈಸ್ ಆಗಿರುವಂತ ನರ್ವ್ಸ್ ನ ಸ್ಪೈನಲ್ ನರ್ವ್ಸ್ ಅಂತ ಹೇಳಿ ಕರಿತೀವಿ. ಹೌದು. ಓವರಿಯಿಂದ ರಿಲೀಸ್ ಆಗೋ ಹಾರ್ಮೋನ್ ಹೆಸರು ಎಸ್ಟ್ರೋಜನ್ ಅಂತ ಹೇಳಿ. ಜಿಯೋಟ್ರೋಫಿಸಮ್ ಅಂದ್ರೆ ಏನು, ಮೂವ್ಮೆಂಟ್ ಟುವರ್ಡ್ಸ್ ಸಾಯಿಲ್ ಅಲ್ವಾ. ಇಲ್ಲಿ ಏನ್ ಕೊಟ್ಟಿದೆ, ಮೂವ್ಮೆಂಟ್ ಟುವರ್ಡ್ಸ್ ವಾಟರ್ ಅಂತಿದೆ. ಸೊ ಇಟ್ ಇಸ್ ನಾಟ್ ಅ ಕರೆಕ್ಟ್ ಒನ್. ಸೊ ಮಿಸ್ ಮ್ಯಾಚ್ಡ್ ಪೇರ್ ಯಾವುದು ಅಂದ್ರೆ ಹಿಯರ್ ಇಟ್ ಈಸ್ ಬಿ. ಈ ತರದ ಪ್ರಶ್ನೆಗಳು ಕೂಡ ಎಕ್ಸಾಮ್ ಅಲ್ಲಿ ಬರುತ್ತೆ. ಕರೆಕ್ಟ್ ಆಗಿ ಓದಿ, ಅಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ ನೋಡ್ಕೊಂಡು ಕರೆಕ್ಟ್ ಆಗಿ ನೀವು ಆಪ್ಷನ್ಗೆ OMR ಶೀಟ್ ಅಲ್ಲಿ ಮಾರ್ಕ್ ಮಾಡಬೇಕು ಮಕ್ಕಳ. ನೆಕ್ಸ್ಟ್, ದ ಫಂಕ್ಷನ್ ಆಫ್ ಕ್ರೇನಿಯಂ. ಕ್ರೇನಿಯಂ ಅನ್ನೋದು ಮೆದುಳಿನ ಒಂದು ಭಾಗ. ಸೊ ಇದು ಪ್ರೊಟೆಕ್ಟಿವ್ ಲೇಯರ್ ಅದು. ಸೊ ಈ ಕ್ರೇನಿಯಂ ಏನ್ ಕೆಲಸ ಮಾಡುತ್ತೆ ಇವಾಗ ಅನ್ನೋದಾದ್ರೆ, ಪಿಕ್ಕಿಂಗ್ ಆಫ್ ಸೆನ್ಸೇಷನ್ ಫ್ರಮ್ ದ ರಿಸೆಪ್ಟಾರ್. ರಿಸೆಪ್ಟಾರ್ ಸೆಲ್ಸ್ ಇಂದ
ಇನ್ಫಾರ್ಮೇಷನ್ ಅನ್ನ ಪಿಕ್ ಮಾಡುತ್ತಾ, ಪ್ರೊಟೆಕ್ಷನ್ ಆಫ್ ಸ್ಪೈನಲ್ ಕಾರ್ಡ್ನ ಪ್ರೊಟೆಕ್ಟ್ ಮಾಡುತ್ತಾ, ಟೇಕಿಂಗ್ ಮೆಸೇಜ್ ಫ್ರಮ್ CNS ಟು ಮಸಲ್ ಸೆಲ್ಸ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಮಸಲ್ ಸೆಲ್ಸ್ ಗಳಿಗೆ ಇನ್ಫಾರ್ಮೇಷನ್ ಅನ್ನ ಕೊಡುತ್ತಾ, ಪ್ರೊಟೆಕ್ಷನ್ ಆಫ್ ಬ್ರೈನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತಾ. ಸೊ ಒಟ್ಟಾರೆ ಹೇಳಬೇಕು ಅಂದ್ರೆ ಕ್ರೇನಿಯಮಿನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಆಫ್ ಬ್ರೈನ್. ಅಲ್ಲಿಗೆ ದ ಆಪ್ಷನ್ ಇಸ್ ಡಿ ಕೆಲಸವನ್ನು ಮಾಡುತ್ತೆ. ಡಿ ಅದರ ಕರೆಕ್ಟ್ ಆಪ್ಷನ್. ಇನ್ನು ಡಿಫಿಷಿಯನ್ಸಿ ಆಫ್ ಅಯೋಡಿನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಅಯೋಡಿನ್ ಯಾಕೆ ಬಂತು ಅಂತ ಹೇಳಿದ್ರೆ ಥೈರಾಕ್ಸಿನ್ ರಿಲೇಟ್ ಮಾಡಿದ್ದಾರೆ. ಸೊ ಥೈರಾಕ್ಸಿನ್ ಹಾರ್ಮೋನ್ ಅಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ರಿಲೀಸ್ ಆಗುವಂತಹ ಥೈರಾಕ್ಸಿನ್ ಹಾರ್ಮೋನ್ ಏನಿದೆ ಅದು ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಅಯೋಡಿನ್ ಸಿಂಥಸೈಸ್ ಆಗಬೇಕು, ಅಯೋಡಿನ್ ಬೇಕೇ ಬೇಕು. ಸೊ ವಿ ಟೇಕ್ ದ ಅಯೋಡಿನ್ ಥ್ರೂ ಸಾಲ್ಟ್ ವಾಟ್ ವಿ ಕನ್ಸ್ಯೂಮ್ ಇನ್ ಅವರ್ ಡೇ ಟು ಡೇ ಲೈಫ್. ಸೊ ಇಂಥ ಒಂದು ಅಯೋಡಿನ್ ಏನಾದರೂ ಕಡಿಮೆ ಆಯಿತು ಅಂತ ಹೇಳಿದ್ರೆ ದಟ್ ರಿಸಲ್ಟ್ಸ್ ಇನ್ ಎ ಪರ್ಟಿಕ್ಯುಲರ್ ಡಿಸೀಸ್ ಕಾಲ್ಡ್ ಆಸ್ ಗಾಯ್ಟರ್ ಅಂದ್ರೆ ನೆಕ್ ರೀಜನ್ ಅಲ್ಲಿ ಏನಾಗುತ್ತೆ, ಸ್ವೆಲ್ ಆಗುತ್ತೆ. ಸೊ ಊದ್ಕೊಳ್ಳೋದು, ಕತ್ತಿನ ಭಾಗ ಊದ್ಕೊಳ್ಳುತ್ತಲ್ಲ, ದಟ್ ಈಸ್ ಆಕ್ಚುಲಿ ಕಾಲ್ಡ್ ಆಸ್ ದಿ ಗಾಯ್ಟರ್ ಕಾರಣ ಏನು ಅಂದ್ರೆ ಅಯೋಡಿನ್ ಕಡಿಮೆ ಆದ್ರೆ ಆ ತರ ಆಗುತ್ತೆ. ಸೊ ದ ಆನ್ಸರ್ ಇಸ್ ಸಿ ಇಸ್ ದ ಆಪ್ಷನ್. ಸೊ ಗಾಯ್ಟರ್ಗೆ ಸಿ ಆಪ್ಷನ್. ನೆಕ್ಸ್ಟ್, ದ ಪಾರ್ಟ್ ಆಫ್ ದ ಬ್ರೈನ್ ಇನ್ವಾಲ್ವ್ ಇನ್ ದಿಸ್ ಆಕ್ಟಿವಿಟಿ. ಈಗ ಒಂದು ಯೋಚನೆ ಮಾಡಿ ಮಕ್ಕಳ, ಇಲ್ಲೊಂದು ಕ್ವಶನ್ ಇದೆ. ಸೊ ಈ ಕ್ವಶನ್ ಕೇಳಬೇಕಾದ್ರೆ ಈ ಟೈಮ್ನಲ್ಲಿ ನಿಮ್ಮ ಒಂದು ಬ್ರೈನ್ ಅಲ್ಲಿ ಯಾವ ಪಾರ್ಟ್ ಕೆಲಸ ಮಾಡ್ತಾ ಇರುತ್ತೆ. ಲೆಟಸ್ ಈಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ನಾನು ಕ್ವಶನ್ ಕೇಳ್ತೀನಿ, ಇಷ್ಟೊತ್ತಂಗೂ ನಾನು ಕ್ವಶನ್ಸ್ ಕೇಳ್ತಾ ಬಂದೆ ನಿಮಗೆ. ಈ ಟೈಮ್ನಲ್ಲಿ ನಿಮ್ಮ ಬ್ರೈನ್ ಅಲ್ಲಿ ಯಾವ ಒಂದು ಪಾರ್ಟ್ ಕೆಲಸ ಮಾಡ್ತಾ ಇರುತ್ತೆ. ಎ ಕ್ವಶನ್ ಇಸ್ ಬೀಯಿಂಗ್ ಆಸ್ಕ್ಡ್ ಬೈ ದ ಟೀಚರ್, ಎನಿ ಕ್ವಶನ್ ಫಾರ್ ದಟ್ ಮ್ಯಾಟರ್. ಒಂದು ಕ್ವಶನ್ ಕೇಳುವಂತಹ ಸಂದರ್ಭದಲ್ಲಿ ನಿಮ್ಮ ಬ್ರೈನ್ ಅಲ್ಲಿ ಯಾವ ಕೆಲಸ ನಡೀತಾ ಇರುತ್ತೆ, ಯಾವ ಭಾಗ ಆ ಕೆಲಸವನ್ನ ಮಾಡ್ತಾ ಇರುತ್ತೆ. ಸೆರೆಬ್ರಮ್, ಪಾನ್ಸ, ಮೆಡುಲಾ ಒಬ್ಲಾಂಗೇಟನ. ಯು ಜಸ್ಟ್ ಥಿಂಕ್ ಫಾರ್ ಅ ವೈಲ್. ಸೊ ಸೆರೆಬ್ರಮ್ ನಾನು ಆಗ್ಲೇ ಹೇಳಿದಂಗೆ ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್ ಅಂತ ಹೇಳಿದೆ, ಮತ್ತೆ ವಿಲ್ ಪವರ್, ಕಾನ್ಶಿಯಸ್ನೆಸ್ ಇವೆಲ್ಲ ಅಂತ ಹೇಳಿದೆ. ಸೆರೆಬ್ರಮ್ ಏನ್ ಮಾಡುತ್ತೆ, ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇದು ಸೆರೆಬ್ರಮ್ ಕೆಲಸ, ಹಿಂಗ್ ಮಾಡು ಅಂತ ಹೇಳುವಂಥದ್ದು ಸೆರೆಬ್ರಮ್. ಇನ್ನು ಪಾನ್ಸ್ ನಾನು ಆಗ್ಲೇ ಹೇಳಿದಂಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅನ್ನ ಕೊಡುವಂಥದ್ದು. ಮೆಡುಲಾ ಒಬ್ಲಾಂಗೇಟ ಇನ್ವಾಲಂಟರಿ ಆಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡುವಂಥದ್ದು. ಹಾಗಿದ್ಮೇಲೆ ಕ್ವಶನ್ ಕೇಳುವಂತಹ ಸಂದರ್ಭದಲ್ಲಿ ಏನ್ ಕೇಳ್ತಾರೆ, ಕ್ವಶನ್ ಏನಿರ್ಬೋದು ಅಂತ ಒಂದು ಗ್ರಹಿಸುವಂತಹ ಒಂದು ಭಾಗ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಸೆರೆಬೆಲಮ್. ಸೊ ದ ಆಪ್ಷನ್ ಇಸ್ ಬಿ. ಇಲ್ಲೇ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು, ಸೆರೆಬ್ರಮ್ಗೂ ಬರೋದು ಅದೇನೆ. ಸುಮಾರು ಜನ ಮಕ್ಕಳು ಕನ್ಫ್ಯೂಸ್ ಮಾಡೋದು ಈ ಪಾರ್ಟ್ ಸೆರೆಬ್ರಮ್ ಆಗತ್ತಲ್ವಾ ಅಂತ ಕೇಳಬಾರ್ದು. ಸೆರೆಬ್ರಮ್ ಓನ್ಲಿ ಥಿಂಕಿಂಗ್ ಪಾರ್ಟ್, ಇದು ಥಿಂಕಿಂಗ್ ಅಲ್ಲ. ಇದು ಕ್ವಶನ್ ಈಸ್ ಬೀಯಿಂಗ್ ಆಸ್ಕ್ಡ್ ಬೈ ದ ಟೀಚರ್. ಇಮಿಡಿಯೇಟ್ಲಿ ಕ್ವಶನ್ ಕೇಳಿದಾಗ ನಾವು ಅದಕ್ಕೆ ಆನ್ಸರ್ ಮಾಡ್ಬೇಕಲ್ವಾ. ಕ್ವಶನ್ ಕೇಳುವಂತ ಸಂದರ್ಭದಲ್ಲಿ, ಕ್ವಶನ್ ಕೇಳ್ತಿರುವಂತ ಸಂದರ್ಭದಲ್ಲಿ ನಿಮ್ಮ ಭಾಗದ ಮೆದುಳು ಯಾವ ಕೆಲಸ ಮಾಡ್ತಾ ಇರುತ್ತೆ, ಯಾವ ಭಾಗದ ಮೆದುಳು ಕೆಲಸ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಸೆರೆಬೆಲಮ್. ದಟ್ ಇಸ್ ಅ ಬಿ ಆಪ್ಷನ್. ಸೊ ವಿಚ್ ರಿಸೆಪ್ಟಾರ್ಸ್ ಇನ್ ಅವರ್ ಬಾಡಿ ಹೆಲ್ಪ್ಸ್ ಇನ್ ಸ್ಮೆಲ್ಲಿಂಗ್ ದ ಅಗರ್ಬತ್ತಿ. ಸೊ ಅಗರ್ಬತ್ತಿ ಊದಿನ ಕಡ್ಡಿ ಹಚ್ಚಿರ್ತಾರೆ, ಅದು ಸ್ಮೆಲ್ನ ನಾವು ಯಾವ ರಿಸೆಪ್ಟಾರ್ಸ್ ರಿಸೀವ್ ಮಾಡ್ಕೊಳ್ಳುತ್ತೆ. ನಾನು ಆಗಲೇ ಬಿಗಿನಿಂಗ್ ಅಲ್ಲಿ ಹೇಳಿದೆ ಇಷ್ಟು ರಿಸೆಪ್ಟಾರ್ಸ್ಗಳು ನನ್ನ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿ. ಸೊ ಹಾಗೆ ತಗೊಂಡಾಗ ಯಾವ ರಿಸೆಪ್ಟಾರ್ಸ್ ಈ ಒಂದು ಸಂದರ್ಭಕ್ಕೆ, ಈ ಒಂದು ಸಿಚುಯೇಷನ್ಗೆ ಹೆಲ್ಪ್ ಮಾಡುತ್ತೆ, ಸ್ಮೆಲ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾವುದು. ಥರ್ಮೋ ರಿಸೆಪ್ಟಾರ್ಸ್, ಗಸ್ಟೇಟರಿ ರಿಸೆಪ್ಟಾರ್ಸ್, ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್, ಆಡಿಟರಿ ರಿಸೆಪ್ಟಾರ್ಸ್. ನಾನು ಆಗಲೇ ನಿಮ್ಗೆ ಹೇಳಿದೆ, ಇನ್ನೊಂದ್ಸಲ ಹೇಳ್ತೇನೆ. ಥರ್ಮೋ ರಿಸೆಪ್ಟಾರ್ಸ್ ಅನ್ನೋದು ಇಟ್ ಆಕ್ಚುಲಿ ರೆಸ್ಪಾನ್ಸಿಬಲ್ ಫಾರ್ ಟಚ್ ಅಥವಾ ಹೀಟ್, ಈ ತರದನ್ನ ಫೀಲ್ ಮಾಡುವಂತ ರಿಸೆಪ್ಟಾರ್ಸ್ಗಳು. ಗಸ್ಟೇಟರಿ ರಿಸೆಪ್ಟಾರ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಆಕ್ಚುಲಿ ಟೇಸ್ಟ್ ನ ರಿಸೀವ್ ಮಾಡುವಂತ ರಿಸೆಪ್ಟಾರ್ಸ್ಗಳು. ಆಲ್ಫ್ಯಾಕ್ಟರಿನೇ ಆಕ್ಚುಲಿ ರಿಸೆಪ್ಟಾರ್ ಫಾರ್ ಸ್ಮೆಲ್ ಅಂತ ಹೇಳ್ತೀವಿ. ಇನ್ನು ಆಡಿಟರಿ ಫಾರ್ ಹಿಯರ್, ನಾವು ಕೇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂತ ರಿಸೆಪ್ಟಾರ್ಸ್. ಸೊ ಈಗ ನಿಮ್ಗೆ ಆನ್ಸರ್ ಗೊತ್ತಾಯ್ತು ಏನು ಅಂತ. ಸೊ ಸ್ಮೆಲ್ಲಿಂಗ್ ದ ಅಗರ್ಬತ್ತಿಗೆ ಹೆಲ್ಪ್ ಮಾಡುವಂತ ರಿಸೆಪ್ಟಾರ್ಸ್ ಯಾವುದು ಅಂದ್ರೆ ಇಟ್ ಈಸ್ ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್. ದಟ್ ಈಸ್ C. C is the answer. The plant hormone synthesized at shoot tip. Shoot tip ನಲ್ಲಿ ಇರುವಂತಹ ಒಂದು ಪಾರ್ಟ್ ಆಫ್ ದ ಪ್ಲಾಂಟ್ ಯಾವ ಹಾರ್ಮೋನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಅಂದ್ರೆ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ಆಕ್ಚುಲಿ ಅಬ್ಸಿಸಿಕ್ ಆಸಿಡ್, ಎಥಿಲೀನ್, ಗಿಬ್ಬರ್ಲಿನ್, ಆಕ್ಸಿನ್ಸ್. ಇಲ್ಲಿ ಒಂದು ಯೋಚನೆ ಮಾಡಬೇಕು ಮಕ್ಕಳ. ಶೂಟ್ ಟಿಪ್ ಅಂತ ಹೇಳಿದಾಗ ಪ್ಲಾಂಟ್ ಏನಾಗ್ತಾ ಇದೆ, ಬೆಳೀತಾ ಹೋಗ್ತಾ ಇದೆ, ಅಂದ್ರೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ವಾ. ಸೊ ಪಾಸಿಟಿವ್ ಡೆವಲಪ್ಮೆಂಟ್ಗೆ ಇಷ್ಟು ಹಾರ್ಮೋನ್ಸ್ ಅಲ್ಲಿ ಯಾವ್ದು ಹೆಲ್ಪ್ ಮಾಡುತ್ತೆ, ಆಕ್ಚುಲ್ ಹೆಲ್ಪ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಕ್ಸಿನ್ ಹಾರ್ಮೋನ್. ಸೊ ದ ಆಪ್ಷನ್ ಇಸ್ ಡಿ. ಸೊ ಡಿ ಇಸ್ ದ ಆನ್ಸರ್. Now next question is, what will you interpret if facial hair develops in boys at the age 13? ಇದು ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುವಂತಹ ಒಂದು ಪ್ರಶ್ನೆ.
ಸೊ 13ನೇ ವರ್ಷ ಬರ್ತಿದ್ದಂಗೆನೆ ನಮ್ಗಳಿಗೆ ಗಡ್ಡ ಮೀಸೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಇದು ಬರೋದಕ್ಕೆ ಕಾರಣ ಏನು, ಏನಾಗಿರ್ಬೋದು ಇದು ಬರೋದಕ್ಕೆ ಕಾರಣ? ಇದು ಹಾರ್ಮೋನಿನ ಮೇಲೆ ಕೇಳುವಂತ ಒಂದು ಪ್ರಶ್ನೆ. ಸೊ ಏನು ಆಪ್ಷನ್ಸ್ಗಳಿದೆ ನೋಡೋಣ. ಡ್ಯೂ ಟು ದ ಓವರ್ ಸೆಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್, ಡ್ಯೂ ಟು ದ ಲೆಸ್ ಸೆಕ್ರೇಷನ್ ಆಫ್ ಅಡ್ರಿನಲಿನ್, ಡ್ಯೂ ಟು ದ ಸೆಕ್ರೇಷನ್ ಆಫ್ ಟೆಸ್ಟಾಸ್ಟಿರಾನ್, ಡ್ಯೂ ಟು ದ ಸೆಕ್ರೇಷನ್ ಆಫ್ ಇನ್ಸುಲಿನ್. ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ, ಇನ್ಸುಲಿನ್ ಬ್ಲಡ್ ಅಲ್ಲಿ ಗ್ಲುಕೋಸ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಟೆಸ್ಟಾಸ್ಟಿರಾನ್ ನಮ್ಮಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗಳು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಡ್ರಿನಲಿನ್ ಆಗಲೇ ಹೇಳ್ದಂಗೆ ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಗ್ರೋತ್ ಹಾರ್ಮೋನ್ ಹೆಸರೇ ಹೇಳ್ತಾ ಇರೋ ಹಾಗೆ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಸೊ ವಾಟ್ ವಿಲ್ ಬಿ ದ ಆನ್ಸರ್ ದೆನ್? 13ನೇ ವರ್ಷದಲ್ಲಿ ನಮ್ಮಲ್ಲಿ ಆಗುವಂತಹ ಒಂದು ಫೇಶಿಯಲ್ ಹೇರ್ ಡೆವಲಪ್ಮೆಂಟ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಟ್ ಇಸ್ ನನ್ ಅದರ್ ದೆನ್ ದ ಟೆಸ್ಟಾಸ್ಟಿರಾನ್ ಹಾರ್ಮೋನ್. ಸೊ ಅಲ್ಲಿಗೆ ಆಪ್ಷನ್ ಏನು ಕೊಡ್ತೀರಾ? ಡ್ಯೂ ಟು ದ ಸೆಕ್ರೇಷನ್ ಆಫ್ ಟೆಸ್ಟಾಸ್ಟಿರಾನ್. ದ ಆನ್ಸರ್ ಇಸ್ ಸಿ. Yes, coming to the next question of this chapter, the part of the neuron that acquires information is. So ಈಗ ನ್ಯೂರಾನ್ ಬಗ್ಗೆ ನೀವು ಒಂದು ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. 9ನೇ ಕ್ಲಾಸಲ್ಲಿ ನ್ಯೂರಾನ್ ಟಿಶ್ಯೂ ಹೇಳ್ಕೊಟ್ಟಿರ್ತಾರೆ. ಸೊ ನ್ಯೂರಾನ್ ಅಲ್ಲಿ ಏನೇನಿರುತ್ತೆ? ದೇರ್ ವಿಲ್ ಬಿ ಡೆಂಡ್ರೈಟ್ಸ್ಗಳಿರುತ್ತೆ, ಆಕ್ಸಾನ್ ಇರುತ್ತೆ, ಸೆಲ್ ಬಾಡಿ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, then there will be what we call the large axon and there will be what we call nerve ending ಅಂತ ಇರುತ್ತೆ. This is what we see the nerve tissue. ಇಲ್ಲಿ ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೊಳ್ಳೋದು ಯಾವುದು ಅಂತ ಇರೋದಿಲ್ಲ. ಯಾವ ಪಾರ್ಟ್ ಆಫ್ ದ ನ್ಯೂರಾನ್ ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೊಳ್ಳುತ್ತೆ? ಸೊ ಇಟ್ ಇಸ್ ನನ್ ಅದರ್ ದೆನ್ ದ ಬ್ರಾಂಚಸ್ ವಾಟ್ ವಿ ಸಿ ಹಿಯರ್ ಇಸ್ ಕಾಲ್ಡ್ ಆಸ್ ಡೆಂಡ್ರೈಟ್ಸ್. ಸೊ ಅಲ್ಲಿಗೆ ದ ಆನ್ಸರ್ ಇಸ್ ವಾಟ್ ಆಕ್ಚುಲಿ ಡೆಂಡ್ರೈಟ್ ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ದ ಆಪ್ಷನ್ ಇಸ್ ಬಿ ಇಸ್ ದ ಆಪ್ಷನ್. ಸೊ ಇಲ್ಲಿಗೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಏನೋ ಒಂದು ಕಾನ್ಸೆಪ್ಟ್ ವಿತ್ ಪಾಸಿಬಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಮುಗಿದಿದೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾವು ವಿ ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಸೊ ಇದರಲ್ಲಿ 2 ಪಾರ್ಟ್ ಇದೆ. ಒಂದು ಎಸೆಕ್ಷುಯಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಮತ್ತು ಸೆಕ್ಷುಯಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಬಗ್ಗೆ. ಇಲ್ಲಿ ನಾವು ಎಸೆಕ್ಷುಯಲ್ ಮೋಡ್ ಅನ್ನ ಯಾವುದೇ ತರಕ್ಕೆ ಟಚ್ ಮಾಡಕ್ ಹೋಗಲಿಕ್ಕೆ, ಅದು ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ, ಎಕ್ಸಾಮ್ಗೂ ಕೂಡ ಅದಿಲ್ಲ. ಸೊ ವಿ ಡೈರೆಕ್ಟ್ಲಿ ಮೂವ್ ಆನ್ ಟು ದಿ ಸೆಕ್ಷುಯಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಬೋತ್ ಇನ್ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ಇನ್ ಅನಿಮಲ್ಸ್. ಸೊ ನಾವು ಪ್ಲಾಂಟ್ಸ್ ಅಲ್ಲಿ ತಗೊಂಡಾಗ ಒಂದು ಪ್ಲಾಂಟ್ ಸೆಕ್ಷುಯಲಿ ರೀಪ್ರೊಡ್ಯೂಸ್ ಆಗಿದೆ ಅಥವಾ ಮೆಚ್ಯೂರ್ ಆಗಿದೆ ಅಂತ ಹೇಳಬೇಕಾದ್ರೆ ದೇರ್ ಶುಡ್ ಬಿ ವಾಟ್ ವಿ ಕಾಲ್ ದ ಫ್ಲವರ್ ಡೆವಲಪ್ಮೆಂಟ್. ಸೊ ವೆನ್ ದ ಪ್ಲಾಂಟ್ ಸ್ಟಾರ್ಟ್ಸ್ ಬೇರಿಂಗ್ ದ ಫ್ಲವರ್ಸ್ ವಿ ಸೇ ದಟ್ ದ ಪ್ಲಾಂಟ್ಸ್ ಆರ್ ಇನ್ ದ ಸ್ಟೇಜ್ ಆಫ್ ಸೆಕ್ಷುಯಲಿ ರೀಪ್ರೊಡಕ್ಷನ್. ಸೊ ಒಂದು ಫ್ಲವರ್ ಅನ್ನ ನೋಡಿದಾಗ ಏನೆಲ್ಲ ಒಂದು ಕಾಂಪೊನೆಂಟ್ ಕಾಣುತ್ತೆ ಅಂತ ನಾವು ನೋಡೋದಾದ್ರೆ ಮೇಜರ್ ಪಾರ್ಟ್ ಆಫ್ ದ ಪಾರ್ಟ್ಸ್ಗಳು ಯಾವ್ಯಾವುದು ಪ್ಲಾಂಟ್ಸ್ ನಲ್ಲಿ ಅಂದ್ರೆ ಕಾಂಪೊನೆಂಟ್ಸ್ಗಳು, ದ ಮೇಜರ್ ಇಸ್ ಸೆಪಲ್ಸ್, ಪೆಟಲ್ಸ್, ಸ್ಟೇಮನ್ ಅಂಡ್ ಪಿಸ್ಟಿಲ್. ಈ 4 ಕೂಡ ಮುಖ್ಯವಾದಂತ ಭಾಗ. ಇದರಲ್ಲಿ ಸೆಪಲ್ ಮತ್ತು ಪೆಟಲ್ ಆರ್ ಆಕ್ಚುಲಿ ಕಾಲ್ಡ್ ಆಸ್ ನಾನ್ ಎಸೆನ್ಷಿಯಲ್ ಪಾರ್ಟ್ಸ್ ಆಫ್ ದ ಫ್ಲವರ್ ಅಂತ ಹೇಳ್ತೀವಿ. ಇನ್ನು 2 ಇರುವಂತದ್ದು ಪಿಸ್ಟಿಲ್ ಮತ್ತು ಸ್ಟೇಮನ್ ಏನಿದೆ ಅವೆರಡನ್ನ ನಾವು ಎಸೆನ್ಷಿಯಲ್ ಪಾರ್ಟ್ಸ್ ಆಫ್ ದ ಫ್ಲವರ್ ಅಂತ ಹೇಳಿ ಕರಿತೀವಿ. ಯಾಕೆ ಆ ವರ್ಡ್ ಬಂತಿಲ್ಲಿ ಎಸೆನ್ಷಿಯಲ್ ಮತ್ತು ನಾನ್ ಎಸೆನ್ಷಿಯಲ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಬಿಕಾಸ್ ಪಿಸ್ಟಿಲ್ ಮತ್ತು ಸ್ಟೇಮನ್ ಇವೆರಡೂ ಕೂಡ ರೀಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಪ್ಲಾಂಟ್ಸ್ ನಲ್ಲಿ. ದೇ ಡೈರೆಕ್ಟ್ಲಿ ಇನ್ವಾಲ್ವಿಂಗ್ ಇನ್ ದ ಪ್ರೋಸೆಸ್ ಆಫ್ ರೀಪ್ರೊಡಕ್ಷನ್. ಹಾಗಾಗಿ ಅದನ್ನ ನಾವು ಎಸೆನ್ಷಿಯಲ್ ಪಾರ್ಟ್ಸ್ ಆಫ್ ದ ಫ್ಲವರ್ ಅಂತ ಹೇಳಿ ಕರಿತೀವಿ. ಇನ್ನು 2 ನಾವು ನಾನ್ ಎಸೆನ್ಷಿಯಲ್ ಅಂತ ಯಾಕೆ ಕರಿತೀವಿ ಅಂದ್ರೆ ಬಿಕಾಸ್ ದೇ ಆರ್ ನಾಟ್ ಇನ್ವಾಲ್ವಿಂಗ್ ಇನ್ ದ ಪ್ರೋಸೆಸ್ ಆಫ್ ರೀಪ್ರೊಡಕ್ಷನ್. ಸೊ ಸೆಪಲ್ಸ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಆಕ್ಚುಲಿ ಪ್ರೊಟೆಕ್ಟ್ಸ್ ದ ಫ್ಲವರ್ ಡ್ಯೂರಿಂಗ್ ಬಡ್ ಕಂಡೀಷನ್. ಸೊ ಡ್ಯೂರಿಂಗ್ ಬಡ್ಡಿಂಗ್ ಆಗ್ಬೇಕಾದ್ರೆ ಇದೇನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಯಾವುದು? ಸೆಪಲ್ಸ್. ಪೆಟಲ್ಸ್ ಇದೆಯಲ್ಲ, ಇದು ಬ್ರೈಟ್ಲಿ ಕಲರ್ಡ್ ಆಗಿರುವಂತ ಸ್ಟ್ರಕ್ಚರ್ಸ್. ಇದು ಏನ್ ಮಾಡುತ್ತೆ, ಇನ್ಸೆಕ್ಟ್ಸ್ ನ ಅಟ್ರಾಕ್ಟ್ ಮಾಡುತ್ತೆ ಫಾರ್ ದ ಪ್ರೋಸೆಸ್ ಕಾಲ್ಡ್ ಪಾಲಿನೇಷನ್ ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಸ್ಟೇಮನ್ ಮತ್ತು ಪಿಸ್ಟಲ್ ತುಂಬಾ ಮುಖ್ಯವಾದಂಥದ್ದು. ಸ್ಟೇಮನ್ ಅನ್ನು ನಾವೇನಂತ ಕರಿತೀವಿ, ಇಟ್ ಈಸ್ ಅ ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರ್ ಅಂಡ್ ಪಿಸ್ಟಲ್ ಇಸ್ ನೋನ್ ಆಸ್ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರ್ ಅಂತ ಹೇಳ್ತೀವಿ. ಸೊ ಒಂದು ಸ್ಟೇಮನ್ ಅಂತ ನೋಡಿದಾಗ ದಿಸ್ ಇಸ್ ವಾಟ್ ಆಕ್ಚುಲಿ ದ ಸ್ಟೇಮನ್. ಈ ಸ್ಟೇಮನ್ ಅಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ ಒಂದು ಫಿಲಮೆಂಟ್ ಇರುತ್ತೆ ಮತ್ತೆ ಇನ್ನೊಂದು ಆಂಥರ್ ಇರುತ್ತೆ. ಸೊ ಫಿಲಮೆಂಟ್ ಪ್ಲಸ್ ಆಂಥರ್ ಟುಗೆದರ್ ಫಾರ್ಮ್ಸ್ ವಾಟ್ ಆಕ್ಚುಲಿ ದ ಯೂನಿಟ್ ಇಸ್ ನೋನ್ ಆಸ್ ಸ್ಟೇಮನ್ ಅಂತ ಹೇಳ್ತೀವಿ. ಹಾಗೇನೆ ಪಿಸ್ಟಿಲ್ ಅಂತ ನೋಡಿದಾಗ ಅದ್ರಲ್ಲಿ ಏನೇನ್ ಬರುತ್ತೆ, ಸ್ಟಿಗ್ಮಾ, ಸ್ಟೈಲ್, ಓವರಿ, ಓವ್ಯೂಲ್, 4 ಕಾಂಪೊನೆಂಟ್ ಬರುತ್ತೆ. ಸ್ಟಿಗ್ಮಾ, ಸ್ಟೈಲ್, ovary, ovule. All the 4 components together forms one single unit in the flower which is known as pistil, and this is called as
ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್. ಯಾಕೆ ಅಂದರೆ ಇದು ಮೇಲ್ ಮತ್ತು ಫೀಮೇಲ್ ಸೆಕ್ಸ್ ಸೆಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಮೇಲ್ ಸೆಕ್ಸ್ ಸೆಲ್ಸ್ ವಿಚ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಬೈ ದ ಸ್ಟೇಮನ್ ಈಸ್ ನೋನ್ ಆಸ್ ಪೋಲನ್ ಗ್ರೇನ್ಸ್. ಅದನ್ನ ಪೋಲನ್ ಗ್ರೇನ್ಸ್ ಅಂತ ಕರೀತಾರೆ. ವಿಚ್ ಇಸ್ ಪ್ರೊಡ್ಯೂಸ್ ಬೈ ದಿ ಆಂಥರ್. ಆಂಥರ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಹಾಗೇನೆ ಫೀಮೇಲ್ ಅಲ್ಲಿ ಓವರಿ ಅಂತ ಏನಿದೆ, ಇಟ್ಸ್ ಆಕ್ಚುಲಿ ಪ್ರೊಡ್ಯೂಸಿಂಗ್ ವಾಟ್ ವಿ ಕಾಲ್ ಎಗ್ ಆಸ್ ಅ ಫೀಮೇಲ್ ಸೆಕ್ಸ್ ಸೆಲ್. ಓಕೆ, ಸೊ ಈಗ ನಾನು ಹೇಳಿದ್ದೆಲ್ಲ ಇವಾಗ ಮತ್ತಿಲ್ಲಿ ಬಂದಿದೆ. ಸೊ ದ ಕಾಂಪೊನೆಂಟ್ಸ್ ಆಫ್ ದ ಫ್ಲವರ್ ಅಂಡ್ ಇಟ್ಸ್ ಫಂಕ್ಷನ್ಸ್ ಏನೇನು ಅಂತ ನೋಡೋಣ ಮತ್ತೆ. ಸೊ ಪೆಟಲ್ ನಾನು ಆಗಲೇ ಹೇಳಿದಂಗೆ ಇಟ್ ಇಸ್ ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್. ಸೆಪಲ್ಸ್ ಇಟ್ ಆಕ್ಚುಲಿ ಪ್ರೊಟೆಕ್ಟ್ಸ್ ದ ಫ್ಲವರ್ ಇನ್ ಬಡ್ ಕಂಡೀಷನ್ ಅಂತ ಹೇಳಿದೆ ನಿಮಗೆ. Then stamen is a male reproductive part of the flower which is made up of anther and filament. Anther ಏನು ಮಾಡುತ್ತೆ, it contains pollen sacs where we can see the pollen grains are formed, which is known as male sex cell. Then stigma which is sticky to the ovary. Ovary ಗೆ sticky ಆಗಿರುತ್ತೆ and through which pollen tube develop ಆಗುತ್ತೆ. Style ಇದು ಸ್ಟಿಗ್ಮಾನ ಓವರಿಗೆ ಲಿಂಕ್ ಮಾಡುತ್ತೆ ಪೋಲನ್ ಟ್ಯೂಬಿನ ಮುಖಾಂತರ. ಓವರಿಲ್ ಏನು ಪ್ರೊಡ್ಯೂಸ್ ಆಗುತ್ತೆ, ಓವ್ಯೂಲ್ಸ್ ಡೆವಲಪ್ ಆಗುತ್ತೆ, ವಾಟ್ ವಿ ಕ್ಯಾನ್ ಸೇ ವಿಚ್ ಫರ್ದರ್ ಡೆವಲಪ್ಸ್ ಇನ್ ಟು ಸೀಡ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಅಬೌಟ್ ದ ಮೇಜರ್ ಕಾಂಪೊನೆಂಟ್ ಆಫ್ ದ ಫ್ಲವರ್ ಅಂಡ್ ಇಟ್ಸ್ ಫಂಕ್ಷನ್ಸ್. ಇದ್ರ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಎಕ್ಸಾಮ್ ಅಲ್ಲಿ. ಇನ್ನು ಮುಖ್ಯವಾದಂತಹ ಒಂದು ಪ್ರೋಸೆಸ್ ಪ್ಲಾಂಟ್ಸ್ ನಲ್ಲಿ ಆಗುವಂಥದ್ದು ಪಾಲಿನೇಷನ್. ಸೊ ಪಾಲಿನೇಷನ್ ಅಂದ್ರೆ ಏನು, ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೀವಿ ನಾವು. ಸೊ ಪೋಲನ್ ಗ್ರೇನ್ಸ್ ಏನಾಗುತ್ತೆ, ಒಂದು ಫ್ಲವರ್ ಇಂದ ಇನ್ನೊಂದು ಫ್ಲವರ್ಗೆ ಟ್ರಾನ್ಸ್ಫರ್ ಆಗುತ್ತೆ. The transfer of pollen grains from one flower to another flower is known as pollination. ಅದನ್ನ ನಾವು ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳೋದು. ಸೊ ಈ ಪರಾಗಸ್ಪರ್ಶ ಕ್ರಿಯೆಗಳಲ್ಲಿ ಎರಡು ತರ ಇದೆ. ಒಂದು ಸ್ವಕೀಯ ಪರಾಗಸ್ಪರ್ಶ, ಇನ್ನೊಂದು ಕ್ರಾಸ್ ಪಾಲಿನೇಷನ್. ಸೊ ಸೆಲ್ಫ್ ಪಾಲಿನೇಷನ್ ಮತ್ತು ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಕರಿತೀವಿ. ಸೆಲ್ಫ್ ಪಾಲಿನೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ವಿತ್ ಇನ್ ದ ಸೇಮ್ ಫ್ಲವರ್. ಸೊ ಟ್ರಾನ್ಸ್ಫರ್ ಆಫ್ pollen grains from anther to stigma which takes place within the same flower ಆದರೆ ಅದನ್ನ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಸೊ ಬೇರೆ ಬೇರೆ ಫ್ಲವರ್ಸ್ ಅಲ್ಲಿ ಆದ್ರೆ ಪರಾಗೀಯ ಸ್ಪರ್ಶ ಅಂತ ಹೇಳಿದ್ರೆ ಪರಕೀಯ ಪರಾಗ ಸ್ಪರ್ಶ ಅಂತ ಹೇಳ್ತೀವಿ. ಇಲ್ಲಿ ಕ್ರಾಸ್ ಪಾಲಿನೇಷನ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಇನ್ ಡಿಫರೆಂಟ್ ಫ್ಲವರ್ಸ್ ಆಯ್ತು ಅಂದ್ರೆ ಅದನ್ನ ನಾವು ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಕರಿತೀವಿ. ಸೊ ಈ ಪಾಲಿನೇಷನ್ ಆದ ನಂತರ ಆಗುವಂತಹ ಒಂದು ಮುಖ್ಯವಾದಂತಹ ಪ್ರೋಸೆಸ್ ಫರ್ಟಿಲೈಸೇಷನ್. ಈ ಫರ್ಟಿಲೈಸೇಷನ್ ಆಗುವಾಗ ಏನಾಗತ್ತೆ ಅಂತ ಹೇಳಿದ್ರೆ ದೇರ್ ಇಸ್ ಎ ಡೆವಲಪ್ಮೆಂಟ್ ಆಫ್ ವಾಟ್ ವಿ ಕಾಲ್ಡ್ ಪೋಲನ್ ಜರ್ಮಿನೇಷನ್ ಟ್ಯೂಬ್. ಈ ಚಿತ್ರವನ್ನ ಗಪ್ಕ ಇಟ್ಕೊಳ್ಳಿ, ಇದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ. ಸೊ ಒಂದ್ಸಲ ಪೋಲನ್ ಗ್ರೇನ್ಸ್ ಇಲ್ಲಿ ಬಂದು ಕೂತ್ಕೊಂಡ್ರೆ ಸ್ಟಿಗ್ಮಾ ಮೇಲೆ, ಅವಾಗ ಏನಾಗುತ್ತೆ, ಪೋಲನ್ ಟ್ಯೂಬ್ ಜರ್ಮಿನೇಟ್ ಆಗುತ್ತೆ. ದಿಸ್ ಇಸ್ ಟುವರ್ಡ್ಸ್ ದಿ ಕೆಮಿಕಲ್ ಸ್ಟಿಮ್ಯುಲಸ್. ನಿಮ್ಗೆ ಕೀಮೋಟ್ರೋಫಿಸಮ್ ಬಗ್ಗೆ ಹೇಳಿದೆ. ಸೊ ಇಲ್ಲಿ ಯಾವಾಗ ಪೋಲನ್ ಟ್ಯೂಬ್ ಜರ್ಮಿನೇಟ್ ಆಗಿ ಓವ್ಯೂಲ್ಸ್ಗೆ ಅಟ್ಯಾಚ್ ಆಗುತ್ತೆ, ಆಗ ಒಂದು ಪೋಲನ್ ಗ್ರೈನ್ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದಾರೆ, ಇಲ್ಲಿ ಒಂದು ಪೋಲನ್ ಗ್ರೈನ್ ಇದೆ. ಈ ಒಂದು ಪೋಲನ್ ಗ್ರೈನ್ ಏನಾಗುತ್ತೆ, ಮೂವ್ ಆಗಿ ಇಲ್ಲಿ ಒಂದು ಎಗ್ ಜೊತೆಗೆ ಫ್ಯೂಸ್ ಆಗುತ್ತೆ. ದಿಸ್ ಇಸ್ ನೋನ್ ಆಸ್ ಫರ್ಟಿಲೈಸೇಷನ್. ಸೊ ಫ್ಯೂಷನ್ ಆಫ್ ಮೇಲ್ ಸೆಕ್ಸ್ ಸೆಲ್ with female sex cell is known as fertilization. So that fertilization happens through this pollen germination tube. So this is about the plants. ಈಗ ನಾವು ಅನಿಮಲ್ಸ್ ನಮ್ಮ ಬಗ್ಗೆ ಬರೋಣ, ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ತಗೊಳ್ಳೋಣ. ಸೊ ವಿ ಶಲ್ ಡಿಸ್ಕಸ್ ಹೌ ರಿಪ್ರೊಡಕ್ಷನ್ ಹ್ಯಾಪನ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಮುಖ್ಯವಾಗಿ ನಮ್ಮ ಸಿಸ್ಟಮ್ಗಳ ಬಗ್ಗೆ ತಿಳ್ಕೋಬೇಕು. ದಟ್ ಈಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಲ್ಲಿ ಇರುವಂತಹ ಮುಖ್ಯವಾದಂತಹ ಭಾಗಗಳು ಯಾವ್ಯಾವುದು ಅಂತ ಹೇಳಿದ್ರೆ, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ರಿಪ್ರೊಡಕ್ಷನ್, ಎಲ್ಲವೂ ಇಂಪಾರ್ಟೆಂಟ್, ಬಟ್ ಮೇಜರ್ ಆರ್ಗನ್ಸ್ಗಳು ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಟೆಸ್ಟಿಸ್, ದೆನ್ ವಾಟ್ ವಿ ಕ್ಯಾನ್ ಸಿ ದ ಪ್ರಾಸ್ಟೇಟ್ ಗ್ಲ್ಯಾಂಡ್, vasa deferens, seminal vesicle and penis. These are the 5 important structures very much important for the process of reproduction in human beings in males. This is male reproductive system. Okay. Similarly, I will tell later what are the functions of these organs. Next, coming to the female reproductive system. Female allu kuda ಯಾವ parts ಗಳು ತುಂಬಾ important ಅಂತ ಹೇಳಿದ್ರೆ, it is ovary is very important. Fallopian tube is very important, uterus is very important, and vagina is another important structure in the female reproductive system. So components of the female reproductive system are ovary, uterus, fallopian tube and vagina.
Okay, now look into the organs of each part now. ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಫಂಕ್ಷನ್ಸ್ಗಳು. ಟೆಸ್ಟಿಸ್ ಏನ್ ಮಾಡುತ್ತೆ? ಇಟ್ಸ್ ಅ ಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ ಅಂಡ್ ಪ್ರೊಡ್ಯೂಸಸ್ ಮೇಲ್ ಸೆಕ್ಸ್ ಸೆಲ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಇಸ್ ನೋನ್ ಆಸ್ ಸ್ಪರ್ಮ್. ಜೊತೆಗೆ ಆ ಸ್ಪರ್ಮ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಮತ್ತೊಂದು ಮುಖ್ಯವಾದಂಥದ್ದು ಏನು ಅಂದ್ರೆ, ದ ಸೇಮ್ ಟೆಸ್ಟಿಸ್ ಇಸ್ ಗೋಯಿಂಗ್ ಟು ಪರ್ಫಾರ್ಮ್ ಅನ್ ಹಾರ್ಮೋನ್ ಆರ್ ಪ್ರೊಡ್ಯೂಸ್ ಅನ್ ಹಾರ್ಮೋನ್ ಕಾಲ್ಡ್ ಆಸ್ ಟೆಸ್ಟಾಸ್ಟಿರಾನ್. ಆಗಲೇ ನಿಮ್ಗೆ ಹೇಳಿದೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಹೇಳುವಾಗ ಟೆಸ್ಟಿಸ್ ಬಗ್ಗೆ ಹೇಳ್ತಿದ್ದೆ. ಟೆಸ್ಟಿಸ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅನ್ ಹಾರ್ಮೋನ್ ಕಾಲ್ಡ್ ಆಸ್ ದಿ ಟೆಸ್ಟಾಸ್ಟಿರಾನ್, ರೆಸ್ಪಾನ್ಸಿಬಲ್ ಫಾರ್ ದಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ. ಸೊ ಟೆಸ್ಟಾಸ್ಟಿರಾನ್ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಅದು ಸ್ಪರ್ಮ್ಸ್ಗಳನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಇಸ್ ನೋನ್ ಆಸ್ ಮೇಲ್ ಸೆಕ್ಸ್ ಸೆಲ್ಸ್. ಇನ್ನು ಸ್ಪರ್ಮ್ ಡಕ್ಟ್ ಅಂತ ನಾವೇನು ಕರಿತೀವಿ, ಅದೇನ್ ಮಾಡುತ್ತೆ? ಇಟ್ ಆಕ್ಚುಲಿ ಕ್ಯಾರೀಸ್ ದ ಸ್ಪರ್ಮ್ನ ಅದು ಕ್ಯಾರಿ ಮಾಡುತ್ತೆ. ಇನ್ನು ಎಪಿಡೈಡಮಿಸ್ ಏನ್ ಮಾಡುತ್ತೆ? ಸ್ಪರ್ಮ್ಸ್ ನ ಸ್ಟೋರ್ ಮಾಡುತ್ತೆ. ಯಾವ ಆರ್ಗನ್ ಸ್ಟೋರ್ ಮಾಡೋದು ಸ್ಪರ್ಮ್ಸ್ ನ? ದಟ್ ಈಸ್ ಎಪಿಡೈಡಮಿಸ್. ಸ್ಪರ್ಮ್ ಡಕ್ಟ್ ಏನ್ ಮಾಡುತ್ತೆ? ಸ್ಪರ್ಮ್ ನ ಕ್ಯಾರಿ ಮಾಡುತ್ತೆ. ಫ್ರಮ್ ದ ಎಪಿಡೈಡಮಿಸ್ ಇಂದ ಯುರೇಥ್ರಾಗೆ ಅದು ಪಾಸ್ ಮಾಡುತ್ತೆ. ಅಂಡ್ ಫೈನಲಿ ಸಮೈನಲ್ ವೆಸಿಕಲ್ ಏನ್ ಮಾಡುತ್ತೆ? ನರಿಶ್ಮೆಂಟ್. ಇದು ನರಿಶ್ಮೆಂಟ್ ನ ಕೊಡುತ್ತೆ. ಅಂದ್ರೆ ಸ್ಪರ್ಮ್ಗೆ ಇಟ್ ಪ್ರೊವೈಡ್ಸ್ ನ್ಯೂಟ್ರಿಯೆಂಟ್ಸ್, ನರಿಶ್ಮೆಂಟ್ ನ ಕೊಡುವಂಥದ್ದು. ಇನ್ನು ಪೆನಿಸ್ is actually called as male ejaculatory organ where the sperms are released. Sperms release ಆಗೋದು ಫಿಮೇಲ್ reproductive tract ಗೆ ಯಾವುದರಿಂದ ಅಂತ ಹೇಳಿದ್ರೆ ಪೆನಿಸ್ ಇಂದ. So this is about the role of the organs of male reproductive system. ಇನ್ನು ಫಿಮೇಲ್ reproductive system ಅಲ್ಲಿ ಬರೋದಾದ್ರೆ that is ovary, oviduct, uterus and vagina are the major organs. Ovary again ಮೇಲ್ಸ್ ಅಲ್ಲಿ ಹೇಗೆ ಟೆಸ್ಟಿಸ್ ಒಂದು ಸೆಕ್ಸ್ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡಿ ಜೊತೆಗೆ ಸೆಕ್ಸ್ ಸೆಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೋ, ಹಾಗೆ ಓವರಿನೂ ಕೂಡ ಇಟ್ ಇಸ್ ಆಕ್ಚುಲಿ ಡೆವಲಪ್ಮೆಂಟ್ ಆಫ್ oocytes. oocytes ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಎಕ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ಎಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್ ಅನ್ನು ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ಇನ್ನೊಂದು ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡುತ್ತೆ ಓವರಿ, ವಿಚ್ ಇಸ್ ಕಾಲ್ಡ್ ಆಸ್ ಪ್ರೊಜೆಸ್ಟರಾನ್ ಅಂತ ಹೇಳಿ ಕರಿತೀವಿ. ಇದನ್ನ ಕಾಮನ್ ಆಗಿ ನಾವು ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಹೇಳಿ ಕೂಡ ಕರೀತಾರೆ. ಇದನ್ನ ಅಪ್ಪ ಇಟ್ಕೋಬೇಕು. ಪ್ರೆಗ್ನೆನ್ಸಿ ಹಾರ್ಮೋನ್, ಓವರಿಯಿಂದ ರಿಲೀಸ್ ಆಗುವಂತ ಮತ್ತೊಂದು ಹಾರ್ಮೋನು ಪ್ರೊಜೆಸ್ಟರಾನ್ ಅಂತ, ಇದನ್ನ ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಹೇಳಿ ಕರೀತಾರೆ. ಜೊತೆಗೆ ಎಸ್ಟ್ರೋಜನ್ ಕೂಡ ಪ್ರೊಡ್ಯೂಸ್ ಆಗುತ್ತೆ, ಅಗೇನ್ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಫಿಮೇಲ್ ಸೆಕ್ಸ್ ಸೆಲ್ಸ್ ಗಳನ್ನ ಉತ್ಪತ್ತಿ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್. ಇನ್ನು ಓವಿಡಕ್ಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಆಕ್ಚುಲಿ ದ ಪ್ರೋಸೆಸ್ ಕಾಲ್ಡ್ ಆಸ್ ಸೈಟ್ ಆಫ್ ಫರ್ಟಿಲೈಸೇಷನ್. ಇದಕ್ಕೆ ಇನ್ನೊಂದು ಹೆಸರೇ ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ಬೋದು. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫೆಲೋಪಿಯನ್ ಟ್ಯೂಬ್. ಸೊ ಫೆಲೋಪಿಯನ್ ಟ್ಯೂಬ್ಗೆ ನಾವು ಇನ್ನೊಂದು ಹೆಸರಲ್ಲಿ ಹೇಳೋದಾದ್ರೆ ಓವಿಡಕ್ಟ್ ಅಂತ ಹೇಳ್ತೀವಿ. ಸೊ ಇದು ಏನ್ ಮಾಡುತ್ತೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಫರ್ಟಿಲೈಸೇಷನ್ ಆಗುತ್ತೆ, ಅಂದ್ರೆ ಸ್ಪರ್ಮ್ಸ್ ಮತ್ತು ಎಗ್ ಎರಡು ಫ್ಯೂಸ್ ಆಗುತ್ತೆ. ಇನ್ನು ಯುಟೇರಸ್ ನಲ್ಲಿ ಫ್ಯೂಸ್ ಆಗಿ ಝೈಗೋಟ್ ಆಗತ್ತಲ್ಲ, ಅದು ಫರ್ದರ್ ಡೆವಲಪ್ಮೆಂಟ್ ಆಗೋದು ಯುಟೇರಸ್ ನಲ್ಲಿ. ಯು ಕ್ಯಾನ್ ಸಿ ದ ಎಂಬ್ರಿಯೋ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಟೇಕ್ಸ್ ಪ್ಲೇಸ್ ಇನ್ ಯುಟೇರಸ್, ಆರ್ ಆಲ್ಸೋ ಕಾಲ್ಡ್ ಆಸ್ ಓವಿಡಕ್ಟ್ ಅಥವಾ ಊಂಬ್ ಅಂತಾನು ಕೂಡ ಹೇಳ್ತಾರೆ. ಇದನ್ನ ಊಂಬ್ ಅಂತ ಹೇಳ್ತೀವಿ. So womb is actually nothing but uterus. Fallopian tube is nothing but oviduct. In a vagina, it is nothing but a sexual intercourse area where the sperms meet with the egg. So another important part is what we call placenta. Is very important part now. So placenta ಬಗ್ಗೆ ತಿಳ್ಕೋಬೇಕು. What is this placenta? Placenta is nothing but a tissue that connects between the mother as well as the baby. So mother ದು ಯುಟೆರಸ್ ಏನಿದೆ ಅದಕ್ಕೂ ಮತ್ತು ಬೇಬಿಗೂ ಕನೆಕ್ಟಿವಿಟಿ ಕೊಡುವಂತಹ ಒಂದು ಟಿಶ್ಯೂನೇ ಇಟ್ ಇಸ್ ನನ್ ಅದರ್ ದೆನ್ ಪ್ಲಾಸೆಂಟಾ. So placenta plays a very important role. You can see here the placenta. Placenta is nothing but this only. This tissue, what we can see the layer, this is called as the placenta, which is going to protect the baby as well as what we call the uterus of the mother. So ಈ ಪ್ಲಾಸೆಂಟಾ ಏನ್ ಮಾಡುತ್ತೆ, ಏನ್ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ it actually helps in protection. It protects the baby. One. Nutrition. It provides nutrients to the baby. Third, it helps in respiration. It helps in exchange of gases. It helps also in the process of removal of waste materials, which is called as excretion. And even also produces hormones. So major functions of placenta ಏನು ಅಂದ್ರೆ ಪ್ರೊಟೆಕ್ಷನ್ ಗೆ ಹೆಲ್ಪ್ ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ ಗಳನ್ನ ಸಪ್ಲೈ ಮಾಡುತ್ತೆ, ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಹೆಲ್ಪ್ ಮಾಡುತ್ತೆ, ರೆಸ್ಪಿರೇಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ರಿಮೂವಲ್ ಆಫ್ ವೇಸ್ಟ್ ಮಟೀರಿಯಲ್ಸ್ ಎಕ್ಸ್ಕ್ರೀಷನ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಪ್ಲಾಸೆಂಟಾ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಡ್ಯೂರಿಂಗ್ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಮಿಂಗ್ ಟು ದ ಪಾರ್ಟ್ ಆಫ್ ರೀಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ತೀವಿ.
ಸೊ ಕೆಲವೊಮ್ಮೆ ಏನಾಗ್ತದೆ ಆಗತ್ತೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಲುಕ್ ಇನ್ ಟು ವಾಟ್ ವಿ ಕಾಲ್ ಸರ್ಟನ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ಗಳು ಆಗ್ತಾ ಹೋಗೋದು. ಯು ಹ್ಯಾವ್ ಸೀನ್ ಇನ್ ದ ದ ನ್ಯೂಸಲ್ಲಿ ಕೇಳಿರ್ಬೋದು, ಇಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಓದಿರ್ಬೋದು, ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ಗಳು ಆಗ್ತಾ ಇರುತ್ತೆ. ಈ ಅನ್ವಾಂಟೆಡ್ ಪ್ರೆಗ್ನೆನ್ಸಿಗಳನ್ನ ಅವಾಯ್ಡ್ ಮಾಡೋದಕ್ಕೆ ಅಂತಾನೆ ದೇರ್ ಆರ್ ಸರ್ಟನ್ ಡಿವೈಸಸ್ ಆರ್ ಯೂಸ್ಡ್. ದೋಸ್ ಆರ್ ರೆಫರ್ಡ್ ಆಸ್ ವಾಟ್ ವಿ ಕಾಲ್ ಕಾಂಟ್ರಸೆಪ್ಟಿವ್ ಡಿವೈಸಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ಗಳನ್ನ ಅವಾಯ್ಡ್ ಮಾಡುವಂತಹ ಒಂದು ಟೆಕ್ನಿಕ್ ಏನಿದೆ ಅದನ್ನ ಕಾಂಟ್ರಸೆಪ್ಷನ್ ಅಂತ ಹೇಳ್ತೇವೆ. ಕಾಂಟ್ರಸೆಪ್ಷನ್ ಅಂತ ಹೇಳಿದ್ರೆ ದೇ ಆರ್ ನಥಿಂಗ್ ಬಟ್ ದ ಮೆಥಡ್ಸ್ ದಟ್ ಆರ್ ಯೂಸ್ ಟು ಪ್ರೊಟೆಕ್ಟ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್. ಸೊ ಕೆಲವೊಂದು ಕಾಂಟ್ರಸೆಪ್ಟಿವ್ ಡಿವೈಸಸ್ಗಳನ್ನ ನಾವಿಲ್ಲಿ ಹೇಳಲಾಗ್ತಿದೆ. ದಟ್ ಈಸ್ ಕಾಪರ್ ಟೀ, ಓರಲ್ ಪಿಲ್ಸ್, ಸರ್ಜಿಕಲ್ ಮೆಥಡ್. ಇವೆಲ್ಲ ಏನ್ ಮಾಡುತ್ತೆ, ವೆನ್ ಯು ಯೂಸ್ ಆಲ್ ದೀಸ್ ಮೆಥಡ್ಸ್, ದ ಮೇನ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ದಿಸ್ ಕಾಂಟ್ರಸೆಪ್ಟಿವ್ ಡಿವೈಸ್ ಏನು ಅಂದ್ರೆ ಇಟ್ ಪ್ರಿವೆಂಟ್ಸ್ ದ ಎಂಟ್ರಿ ಆಫ್ ಸ್ಪರ್ಮ್ ಇನ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಯಾವುದೇ ಕಾರಣಕ್ಕೂ ಸ್ಪರ್ಮ್ಸ್ ಆಗಲಿ ಎಗ್ಸ್ ಆಗಲಿ ಫ್ಯೂಸ್ ಆಗಲ್ಲ. ಈ ಥರದ ಡಿವೈಸ್ಗಳನ್ನ ಅಡಾಪ್ಟ್ ಮಾಡಿಕೊಂಡು ಅವರು ಸೆಕ್ಷುವಲ್ ಇಂಟರ್ಕೋರ್ಸ್ ಆದಾಗ ಯಾವುದೇ ಕಾರಣಕ್ಕೂ ಸ್ಪರ್ಮ್ಸ್ ಆಗಲಿ ಎಗ್ ಆಗಲಿ ಫ್ಯೂಸ್ ಆಗಲ್ಲ ಒಂದು. ಆ್ಯಂಡ್ ಇವೆಲ್ಲ ಒಂದು 3-4 ವರ್ಷಗಳು ಮಾತ್ರ ಇಟ್ ಇಸ್ ಫಂಕ್ಷನಲ್. ಓಕೆ, ಬಟ್ ಸೈಡ್ ಎಫೆಕ್ಟ್ಸ್ ಇದನ್ನು ಕೂಡ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಪ್ರಿವೆಂಟ್ಸ್, ದ ಮೇಜರ್ ಇಂಟೆನ್ಷನ್ ಇಸ್ ಟು ಪ್ರಿವೆಂಟ್ ವಾಟ್ ವಿ ಕಾಲ್ STDs, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗಳನ್ನ ನಾವಿಲ್ಲಿ ಅವಾಯ್ಡ್ ಮಾಡ್ಬೋದು ಬೈ ಯೂಸಿಂಗ್ ದಿಸ್ ಕಾಂಟ್ರಸೆಪ್ಟಿವ್ ಡಿವೈಸಸ್. ಇದ್ರ ಬಗ್ಗೆನೂ ಕೂಡ ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಮಲ್ಟಿಪಲ್ ಚಾಯ್ಸ್ ಬರುವಂಥ ಚಾನ್ಸಸ್ಗಳು ಇರುತ್ತೆ. ಸೊ ಇದು ಕೆಲವೊಂದಿಷ್ಟು ಪಿಕ್ಚರ್ಸ್ಗಳನ್ನ ನೀವು ಇಲ್ಲಿ ನೋಡ್ಬೋದು ವಿಚ್ ಶೋಸ್ ಅಬೌಟ್ ಕಾಂಟ್ರಸೆಪ್ಟಿವ್ ಡಿವೈಸಸ್. ನೆಕ್ಸ್ಟ್, ಈಗ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬಗ್ಗೆ ನಾವು ನೋಡೋದಾದ್ರೆ ಕೆಲವೊಂದು ಡಿಸೀಸಸ್ಗಳ ಬಗ್ಗೆ ನಾವಿಲ್ಲಿ ಹೈಲೈಟ್ ಮಾಡಬೇಕಾಗತ್ತೆ. ಏನೇನು ಅಂತ ಹೇಳಿದ್ರೆ, ಒಂದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಟ್ ಈಸ್ ಆಕ್ಚುಲಿ ಏಡ್ಸ್, one viral disease. Then we can see what we call gonorrhea, then syphilis, then hepatitis B virus is going to cause the hepatitis disease, human papilloma virus which is going to cause the herpes ಅನ್ನೋ ಒಂದು ಕಾಯಿಲೆಯನ್ನು ತರ್ತದೆ. ಸೊ ಬಟ್ ಅದು ಇಲ್ಲಿ ಸೆಕ್ಷುಯಲಿ ಕಾಂಟ್ಯಾಕ್ಟ್ ಆಗುವಂಥ ಡಿಸೀಸ್, ಅಂದರೆ ಇಲ್ಲಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಅಂತ ಹೇಳಿದಾಗ ನಮಗೆ ತಕ್ಷಣಕ್ಕೆ ಜ್ಞಾಪಕ ಬರೋದು ವೈರಸಸ್. ಬರೀ ವೈರಸ್ ಮಾತ್ರ ರೆಸ್ಪಾನ್ಸಿಬಲ್ ಅಲ್ಲ, ಇಲ್ಲಿ ಬ್ಯಾಕ್ಟೀರಿಯಾನು ಕೂಡ ನಮಗೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ನ ತರುತ್ತೆ. ಬ್ಯಾಕ್ಟೀರಿಯಾದಿಂದ ಕಾಸ್ ಆಗುವಂತಹ ಒಂದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಗೊನೋರಿಯಾ. ಸೊ ಗೊನೋರಿಯಾ ಅನ್ನೋ ಒಂದು ಡಿಸೀಸು ನಮಗೆ ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಹಾಗೆಯೇ ಸಿಫಿಲಿಸ್ ಕೂಡ ನಮಗೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇನ್ನು ಮಿಕ್ಕಿದೆಲ್ಲವೂ ಕೂಡ ವೈರಸ್ ಇಂದ ಬರುವಂತಹ ಒಂದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಇಟ್ ಮೈಟ್ ಬಿ ಏಡ್ಸ್ ಆಗಿರ್ಬೋದು, HSV ಆಗಿರ್ಬೋದು, ಇಸ್ ದ ನೇಮ್ ಆಫ್ ದ ವೈರಸ್. ದಟ್ ಈಸ್ ಆಸ್ ಐ ಟೋಲ್ಡ್ ಇಟ್ ಈಸ್ herpes is a disease, viral disease once again hepatitis. ಇವೆಲ್ಲ ವೈರಸ್ ಇಂದ ಬರುವಂತ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಬಟ್ ಫ್ರಮ್ ಬ್ಯಾಕ್ಟೀರಿಯಾ there are two important diseases, that is gonorrhea as well as syphilis, the two sexually transmitted diseases caused by bacteria. So let us look into the questions on this particular concept. The part of the flower that ripens into fruit is, so ಯಾವ ಭಾಗದ ಫ್ಲವರು ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ ಅನ್ನೋ ನೋಡೋದಾದ್ರೆ ಸೆಪಲ್ಸ, ಪೆಟಲ್ಸ, ಓವರಿನ, ಓವ್ಯೂಲ್ಸ. ನಿಮ್ಗೆ ಆಗ್ಲೇ ಗೊತ್ತಿರೋ ಹಾಗೆ ಈ ಸೆಪಲ್ಸ್ ಆಗಲಿ ಪೆಟಲ್ಸ್ ಆಗಲಿ ಯಾವುದೇ ಕಾರಣಕ್ಕೂ ರೀಪ್ರೊಡಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಸೊ ರೀಪ್ರೊಡಕ್ಷನ್ ಇನ್ವಾಲ್ವ್ ಆಗುವಂತ ಪಾರ್ಟ್ ಯಾವುದು? ಓವರಿ ಇಲ್ಲ ಓವ್ಯೂಲ್ಸ್. ಇವೆರಡರಲ್ಲಿ ಯಾವುದು ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ ಅನ್ನೋದಾದ್ರೆ ಇಟ್ ಈಸ್ ನನ್ ಅದರ್ ದೆನ್ ಓವರಿ. ಸೊ ಓವರಿ ವಿಲ್ ಡೆವಲಪ್ ಇನ್ ಟು ಫ್ರೂಟ್ಸ್. ಅಲ್ಲಿಗೆ ಆಪ್ಷನ್ ಇಸ್ ಸಿ. ದ ಬ್ಯಾಕ್ಟೀರಿಯಾ ದಟ್ ಕಾಸಸ್ ಸಿಫಿಲಿಸ್, ಈಗ ತಾನೇ ಹೇಳಿದೆ ಸಿಫಿಲಿಸ್ ಅನ್ನೋ ಒಂದು ಡಿಸೀಸ್ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಆದ್ರೆ ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅನ್ನೋದಾದ್ರೆ ನಿಸೇರಿಯಾ ಗೊನೋರಿಯಾ, ಟ್ರಿಪೇನಿಮಾ ಪ್ಯಾಲಿಡಮ್, ಕ್ಲಾಸ್ಟ್ರೀಡಿಯಂ, ಸಾಲ್ಮೊನೆಲ್ಲಾ ಇವೆಲ್ಲ ಬ್ಯಾಕ್ಟೀರಿಯಾ ಹೆಸರುಗಳೇ ನಿಜ. ಆದ್ರೆ ಸಿಫಿಲಿಸ್ ಯಾವ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ನಿಸೇರಿಯಾ ಗೊನೋರಿಯಾ ಅನ್ನೋ ಹೆಸರಲ್ಲೇ ಇದೆ ಗೊನೋರಿಯಾ ಅಂತ ಹೇಳಿ. ಸೊ ಗೊನೋರಿಯಾ ಕಾಸ್ ಮಾಡುವಂತ ಬ್ಯಾಕ್ಟೀರಿಯಾ, ಸೊ ಸಿಫಿಲಿಸ್ ನ ಕಾಸ್ ಮಾಡಲ್ಲ ಅದು. ಇನ್ನು ಕ್ಲಾಸ್ಟ್ರೀಡಿಯಂ ಇದು ಫುಡ್ ಪಾಯ್ಸನ್ಗೆ ಹೆಲ್ಪ್ ಮಾಡುವಂಥದ್ದು, ಸೊ ಹಾಗಾಗಿ ಇದು ಕಾರಣ ಅಲ್ಲ. ಸಾಲ್ಮೊನೆಲ್ಲಾ ಇದು ಕೂಡ ಫುಡ್ ಪಾಯ್ಸನಿಂಗಿಗೂ ಹೆಲ್ಪ್ ಆಗುತ್ತೆ ತರತ್ತೆ, ಮತ್ತೆ ಟೈಫಾಯ್ಡ್ ಕೂಡ ಬರುತ್ತೆ ಇದರಿಂದ. ಹಾಗಿದ್ಮೇಲೆ ಉಳಿದಿರೋದು ಯಾವುದು? ಟ್ರಿಪೇನಿಮಾ ಪ್ಯಾಲಿಡಮ್. ಈ ಒಂದು ಬ್ಯಾಕ್ಟೀರಿಯಾ ಸಿಫಿಲಿಸ್ ಅನ್ನೋ ಒಂದು ಡಿಸೀಸ್ ನ ತರುತ್ತೆ. ಸೊ ಅಲ್ಲಿಗೆ ಸಿಫಿಲಿಸ್ ತರುವಂತ ಬ್ಯಾಕ್ಟೀರಿಯಾ ಟ್ರಿಪೇನಿಮಾ ಪ್ಯಾಲಿಡಮ್. ದ ಆಪ್ಷನ್ ಇಸ್ ಬಿ. ದ ಆರ್ಗನ್ ದಟ್ ಪ್ರೊವೈಡ್ಸ್ ನ್ಯೂಟ್ರಿಷನ್ ಟು ದ ಎಂಬ್ರಿಯೋ, ಇವಾಗ ತಾನೇ ಡಿಸ್ಕಸ್ ಮಾಡಿದೆ. ಸೊ ಎಂಬ್ರಿಯೋಗೆ ಫೀಟಸ್ಗೆ ನ್ಯೂಟ್ರಿಯೆಂಟ್ಸ್ಗಳನ್ನ ಸಪ್ಲೈ ಮಾಡುವಂತಹ ಭಾಗ ಯಾವುದು ಅಂದ್ರೆ ಓವರಿನ, ಯುಟೇರಸ್, ಪ್ಲಾಸೆಂಟಾನ, ಫೆಲೋಪಿಯನ್ ಟ್ಯೂಬ್. ಸೊ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ, ಯುಟೇರಸ್ ನಲ್ಲಿ ಡೆವಲಪ್ಮೆಂಟ್ ಆಗುತ್ತೆ,
ಓವರಿಯಲ್ಲಿ ಎಕ್ಸ್ ಡೆವಲಪ್ ಆಗುತ್ತೆ. ಹಾಗಾದ್ರೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಮಾಡೋದು ಯಾವುದು? ಇಟ್ ಇಸ್ ಪ್ಲಾಸೆಂಟಾ. ದಟ್ ಇಸ್ ಸಿ. ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಟೆಸ್ಟಿಸ್. ಸೊ ಟೆಸ್ಟಿಸ್ನ ಬಗ್ಗೆ ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳಲ್ಲಿ ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಇಟ್ ಪ್ರೊಡ್ಯೂಸಸ್ ಟೆಸ್ಟಾಸ್ಟಿರಾನ್ ಓನ್ಲಿ. ಟೆಸ್ಟಾಸ್ಟಿರಾನ್ ಅನ್ನ ಮಾತ್ರ ಅದು ಪ್ರೊಡ್ಯೂಸ್ ಮಾಡುತ್ತಾ? ಇಟ್ ಪ್ರೊಡ್ಯೂಸಸ್ ಸ್ಪರ್ಮ್ಸ್ ಓನ್ಲಿ. ಸ್ಪರ್ಮ್ಸ್ ನ ಮಾತ್ರ ಪ್ರೊಡ್ಯೂಸ್ ಮಾಡುತ್ತಾ? ಅಂದ್ರೆ ಮೇಲ್ ಸೆಕ್ಸ್ ಸೆಲ್ಸ್ ನ ಪ್ರೊಡ್ಯೂಸ್ ಮಾಡುತ್ತಾ? ಇಟ್ ಪ್ರೊಡ್ಯೂಸಸ್ ಸ್ಪರ್ಮ್ಸ್ ಅಂಡ್ ಟೆಸ್ಟಾಸ್ಟಿರಾನ್, ಎರಡನ್ನೂ ಪ್ರೊಡ್ಯೂಸ್ ಮಾಡುತ್ತಾ? ಇಟ್ ಪ್ರೊಡ್ಯೂಸಸ್ ಸ್ಪರ್ಮ್ಸ್ ಎಕ್ಸ್ ಅಂಡ್ ಟೆಸ್ಟಾಸ್ಟಿರಾನ್. ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಎಕ್ಸ್ ನು ಪ್ರೊಡ್ಯೂಸ್ ಮಾಡುತ್ತೆ, ಟೆಸ್ಟಾಸ್ಟಿರಾನ್ ಪ್ರೊಡ್ಯೂಸ್ ಮಾಡುತ್ತಾ? ಸೊ ವಿಚ್ ಇಸ್ ದ ರೈಟ್ ಸ್ಟೇಟ್ಮೆಂಟ್ ಹಿಯರ್? ಸೊ ಕೊಟ್ಟಿರೋದು ಟೆಸ್ಟಿಸ್. ಟೆಸ್ಟಿಸ್ ಏನಿದೆ ಆಕ್ಚುಲಿ, ಇದು ಕೆಲಸ ಏನು ಅಂದ್ರೆ ಸ್ಪರ್ಮ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ ಹಾರ್ಮೋನ್ ಕಾಲ್ಡ್ ಆಸ್ ಟೆಸ್ಟಾಸ್ಟಿರಾನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಸಿ. ನೆಕ್ಸ್ಟ್, ಇಲ್ಲಿ ಒಂದು ಚಿತ್ರನ ಕೊಟ್ಟಿದೆ. ಈ ಚಿತ್ರದಲ್ಲಿ ಕೇಳಿರೋದು ಏನು ಕ್ವಶನ್? ಇನ್ ದ ಗಿವನ್ ಡಯಾಗ್ರಾಮ್ ದ ಲೇಬಲ್ಡ್ ಪಾರ್ಟ್ ಪರ್ಫಾರ್ಮ್ಸ್ ದ ಫಾಲೋಯಿಂಗ್ ಫಂಕ್ಷನ್. ಇಲ್ಲಿ ನಾನು ಗುರ್ತು ಕೊಟ್ಟಿದ್ದೀನಿ, ಒಂದು ಭಾಗವನ್ನ ಗುರ್ತು ಮಾಡಿದೆ. ಈ ಭಾಗ ಗುರ್ತು ಮಾಡಿರುವಂತ ಭಾಗ ಏನ್ ಕೆಲಸವನ್ನ ಮಾಡುತ್ತೆ ಇದರಲ್ಲಿ? ಇಟ್ ಇಸ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇದರಲ್ಲಿ ಯುಟೇರಸ್ ಅನ್ನೋ ಒಂದು ಸ್ಟ್ರಕ್ಚರ್ ಏನ್ ಕೆಲಸವನ್ನ ಮಾಡುತ್ತೆ? ಪ್ರೊಡಕ್ಷನ್ ಆಫ್ ಓವಮ್, ಅಂದ್ರೆ ಎಗ್ ನ ಡೆವಲಪ್ ಮಾಡುತ್ತಾ? ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್, ಇಲ್ಲಿ ಮೇಲ್ ಗ್ಯಾಮೆಟ್ಸ್ ಮತ್ತು ಅಂದ್ರೆ ಮೇಲ್ ಸೆಕ್ಸ್ ಸೆಲ್ಸ್ ಫೀಮೇಲ್ ಸೆಕ್ಸ್ ಸೆಲ್ಸ್ ಗಳು ಫ್ಯೂಸ್ ಆಗತ್ತಾ? ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್ ಆಗತ್ತಾ? ಡೆಲಿವರಿ ಆಫ್ ದ ಬೇಬಿ ಡೆಲಿವರಿ ಆಗುತ್ತೆ. ಸೊ ಬೇಬಿ ಡೆಲಿವರಿ ಆಗೋದಿಲ್ಲ ಆಕ್ಚುಲಿ ಅಂತ ಹೇಳಿದ್ರೆ ವೆಜೈನಾ ಅನ್ನೋ ಒಂದು ಪಾರ್ಟ್ ಇಂದ ಫೀಮೇಲ್ ಅಲ್ಲಿ. ಸೊ ವೆಜೈನಾ, ಇಲ್ಲಿ ವೆಜೈನಾ ಈ ರೀಜನ್ ಇಂದ ಬೇಬಿ ಏನಾಗುತ್ತೆ? ಡೆವಲಪ್ ಆಗುತ್ತೆ. ಬೇಬಿ ಡೆವಲಪ್ಸ್ ಫ್ರಮ್ ದಿಸ್ ಏರಿಯಾ. ಸೊ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಆಗೋದು ಆಂಪುಲಾ ಪಾರ್ಟ್, ದಿಸ್ ಇಸ್ ಕಾಲ್ಡ್ ಆಸ್ ದಿ ಫೆಲೋಪಿಯನ್ ಟ್ಯೂಬ್, ಅಲ್ಲಿ ಫ್ಯೂಷನ್ ಆಗುತ್ತೆ. ಓವಮ್, ಹಿಯರ್ ಎಕ್ಸ್ ಆರ್ ಬೀಂಗ್ ಪ್ರೊಡ್ಯೂಸ್, ಸೊ ಇಟ್ ಈಸ್ ಅ ಓವರಿ. ಸೊ ಮಿಕ್ಕಿರೋದು ಯಾವ್ದೀಗ? ಎಂಬ್ರಿಯೋ ಡೆವಲಪ್ಮೆಂಟ್ ಆಗೋದು ಯುಟೇರಸ್ ನಲ್ಲಿ. ದಿಸ್ ಇಸ್ ಅ ಪಾರ್ಟ್ ಆಫ್ ದ ಯುಟೇರಸ್ where we can see the development of embryo. The option is C answer. In the given diagram, the labeled part performs the following function. So, yaudu? Sepals, ovules, carpel, mattu pollen grains. So, ಇಲ್ಲಿ pollen grains ಏನಾಗುತ್ತೆ ಅಂತ ಹೇಳಿ, it actually produces what we call the male sex cells ಗಳನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಕಾರ್ಪಲ್ is actually a male reproductive part. Ovules seed ನ ಡೆವಲಪ್ ಮಾಡುತ್ತೆ ಮತ್ತು ಸೆಪಲ್ಸ್ ಏನ್ ಮಾಡುತ್ತೆ? ಅಟ್ರಾಕ್ಟ್ ನ ಮಾಡುತ್ತೆ. The common feature in the stamen in flower and testes in the man is. ಇಲ್ಲಿ ಒಂದು ಸ್ಟೇಮನ್ಗೂ ಮತ್ತು ಟೆಸ್ಟೀಸ್ಗೂ ಒಂದು ಕಾಮನ್ ಫೀಚರ್ ಇದೆ. ಸ್ಟೇಮನ್ ಇಸ್ ಅ ಕಾಮನ್ ಸ್ಟೇಮನ್ ಅನ್ನೋದು ಫ್ಲವರ್ ಅಲ್ಲಿ ಬರುವಂಥದ್ದು, ಟೆಸ್ಟೀಸ್ ಅನ್ನೋದು ಮ್ಯಾನ್ ಅಲ್ಲಿ ಬರುವಂಥದ್ದು. ಇವೆರಡು ಏನು ಆಕ್ಚುಲಿ? ವಾಟ್ ಇಸ್ ದ ಕಾಮನ್ ಫೀಚರ್ ಇನ್ ಬೋತ್ ದ ಥಿಂಗ್ಸ್? Reproductive cells, reproductive structures, produce colors, develops into embryo. ಈಗ ಎರಡು ಏನು ಅಂತ? reproductive structures ಅಥವಾ reproductive cells ಅಂತ ಹೇಳಿದ್ರೆ that is sperms, ಇದನ್ನ ನಾವು reproductive cells, pollen grains ಇದನ್ನ reproductive cells ಅಂತ ಹೇಳ್ತೀವಿ. ಸೊ ಇಲ್ಲಿ ಇವೆರಡು reproductive cells ಸ್ಟ್ರಕ್ಚರ್ ಕೊಟ್ಟಿರೋದು. ಟೆಸ್ಟಿಸ್ ಅನ್ನೋದು ಒಂದು ಆರ್ಗನ್, ಸ್ಟೇಮನ್ ಅನ್ನೋದು ಕೂಡ ಫ್ಲವರ್ ಅನ್ನೋ ಒಂದು ಪಾರ್ಟ್. ಇವೆರಡು ಸಿಮಿಲಾರಿಟಿ ಎರಡು ಏನು ಆಕ್ಚುಲಿ ಅಂತ ಹೇಳಿದ್ರೆ ದೇ ಆರ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್, ದೇ ಆರ್ ನಾಟ್ ಕಲರ್ಸ್. ಕಲರ್ ಪ್ರೊಡ್ಯೂಸ್ ಮಾಡಲ್ಲ ಅವು, ಹೌದಾ? ಡೆವಲಪ್ಸ್ ಇಂಟು ಎಂಬ್ರಿಯೋ ಆಗಿ ಡೆವಲಪ್ ಆಗಲ್ಲ ಅವು, ರೀಪ್ರೊಡಕ್ಟಿವ್ ಸೆಲ್ಸ್ ಅಲ್ವೇ ಅಲ್ಲ. ಸೊ ಎರಡು ಏನು ಆಕ್ಚುಲಿ ಪ್ಲಾಂಟ್ಸ್ ನಲ್ಲಿ ಸ್ಟೇಮನ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆದ್ರೆ ಮ್ಯಾನ್ ಅಲ್ಲಿ ಟೆಸ್ಟಿಸ್ ಏನದು? ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ದ ಕಾಮನ್ ಆನ್ಸರ್ ಇಸ್ ಬಿ ಇಸ್ ದ ಆಪ್ಷನ್ ಫಾರ್ ದಿಸ್. ನೆಕ್ಸ್ಟ್, ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಕಾಪರ್ ಟೀ by women during sexual intercourse. ಕಾಪರ್ ಟೀನ ನಾವು ಒಂದು ಕಾಂಟ್ರಸೆಪ್ಟಿವ್ ಡಿವೈಸ್ ಆಗಿ ನಾವು ನೋಡಿದಾಗ ಇದು ಆಕ್ಚುಲಿ ಯೂಸ್ ಮಾಡೋದು ವಿಮೆನ್. ಸೊ ಸೆಕ್ಷುಯಲ್ ಇಂಟರ್ಕೋರ್ಸ್ ಟೈಮ್ನಲ್ಲಿ ಇದನ್ನು ಹಾಕೊಂಡಾಗ ಇದರ ಅಡ್ವಾಂಟೇಜ್ ಏನು, ಯಾಕೆ ಕಾಪರ್ ಟೀನ ಬಳಸ್ತಾರೆ ಅಂತ ಹೇಳಿದ್ರೆ, ಒಂದು ಲೀಡ್ಸ್ ಟು ಮೋರ್ ಪ್ರೆಗ್ನೆನ್ಸಿ ಆಪ್ಷನ್, ಅಥವಾ ಪ್ರಿವೆಂಟ್ ಸೆಕ್ಷುಯಲ್ ಮೆಚುರೇಷನ್, ಮೂರನೇದು ಪ್ರಿವೆಂಟ್ಸ್ ಇಂಪ್ಲಾಂಟೇಷನ್, ಸ್ಪರ್ಮ್ಸ್ ಈಸಿಲಿ ಫ್ಯೂಸಸ್ ವಿತ್ ಎಗ್. ಸೊ ಸ್ಪರ್ಮ್ಸ್ ಈಸಿಯಾಗಿ ಫ್ಯೂಸ್ ಆಗುತ್ತೆ ಎಗ್ ಜೊತೆಗೆ, ಇಲ್ಲ ಸೆಕ್ಷುಯಲ್ ಮೆಚುರೇಷನ್ ಆಗಬಾರ್ದು ಮುಂದಕ್ಕೆ ಅಂತ, ಅಥವಾ ಪ್ರೆಗ್ನೆನ್ಸಿ ಆಗಲಿ ಜಾಸ್ತಿ ಅಂತ, ಅಥವಾ ಇಂಪ್ಲಾಂಟೇಷನ್. ಸೊ ವಾಟ್ಸ್ ದ ಕರೆಕ್ಟ್ ಆನ್ಸರ್? ಇಟ್ ಪ್ರಿವೆಂಟ್ಸ್ ಇಂಪ್ಲಾಂಟೇಷನ್. ಅಂದ್ರೆ ಎಂಬ್ರಿಯೋ ಫರ್ದರ್ ಡೆವಲಪ್ಮೆಂಟ್ ಆಗೋದು, ಅಟ್ಯಾಚ್ಮೆಂಟ್ ಆಗೋದು ಯಾವುದು ಕೂಡ ಆಗಲ್ಲ. ಸೊ ಅದು ಅಂದ್ರೆ ಫ್ಯೂಸ್ ಆದ್ರೆ ನಾವೆಲ್ಲ ಪ್ರೋಸೆಸ್ ನಡೆಯುತ್ತೆ, ಫ್ಯೂಸೇ ಆಗಲ್ವಲ್ಲ. ಸೊ ದಟ್ ಈಸ್ ವಾಟ್ ಇಟ್ ಪ್ರಿವೆಂಟ್ಸ್ ದಿ ಇಂಪ್ಲಾಂಟೇಷನ್. ಅದು ಆನ್ಸರ್ ಫಾರ್ ದಿಸ್ ಕ್ವಶನ್. ಸಿ ಇಸ್ ದ ಆಪ್ಷನ್. ಮೇಲ್ ಕಾಪ್ಯುಲೇಟರಿ ಆರ್ಗನ್. ಮೇಲ್ ಕಾಪ್ಯುಲೇಟರಿ ಆರ್ಗನ್ ಅಂತ ಹೇಳಿದ್ರೆ ದಟ್ ಇಸ್ ವಾಟ್ ಐ ಟೋಲ್ಡ್, ಎಜಾಕ್ಯುಲೇಟರಿ ಆರ್ಗನ್.
ಸ್ಪರ್ಮ್ಸ್ನ ರಿಲೀಸ್ ಮಾಡುವಂತಹ ಆರ್ಗನ್ ಯಾವುದು? ಸೆಮೈನಲ್ ವೆಸಿಕಲ, ವೆಜೈನಾನ, ಪೆನಿಸ, ಪ್ರೊಸ್ಟೇಟ್ ಗ್ಲ್ಯಾಂಡ್. ಸೊ ಇಫ್ ಯು ಲುಕ್ ಇನ್ ಟು ದ ರಿಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ನಾವು ನೋಡಿದಾಗ ಸೆಮೈನಲ್ ವೆಸಿಕಲ್ ಏನು ಮಾಡುತ್ತೆ? ಸ್ಪರ್ಮ್ಸ್ಗೆ ನರಿಶ್ಮೆಂಟ್ನ ಮಾಡುತ್ತೆ. ವೆಜೈನಾ ಏನು ಮಾಡುತ್ತೆ? ಇಟ್ ಡೆಲಿವರ್ಸ್ ದ ಬೇಬಿ. ಇಟ್ಸ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಅದು ಬೇಬಿನ ಡೆಲಿವರ್ ಮಾಡುವಂಥ ಭಾಗ. ಪ್ರಾಸ್ಟೇಟ್ ಗ್ಲ್ಯಾಂಡ್ ಕೂಡ ಸ್ಪರ್ಮ್ಸ್ನ ಸ್ಟೋರ್ ಮಾಡಿ ಇಟ್ಕೊಳ್ತಿದೆ. ಆದರೆ ಪೆನಿಸ್ ಏನಾಗುತ್ತೆ? ಸ್ಪರ್ಮ್ಸ್ನ ರಿಲೀಸ್ ಮಾಡುತ್ತೆ. ಸೊ ಕಾಪ್ಯುಲೇಟರಿ ಆರ್ಗನ್ ಅಂತ ಹೇಳಿದ್ರೆ ದ ಮೀನಿಂಗ್ ಆಫ್ ಕಾಪ್ಯುಲೇಟರಿ ಇಸ್ ಇಟ್ ರಿಲೀಸಸ್, ejaculate. So which part is going to ejaculate? Penis. So C is the option. The part of the seed that develops into shoot system. ಇಲ್ಲಿ ಸೀಡಿನ ಒಂದು ಭಾಗ, ಸೀಡಲ್ಲಿ ಒಂದು ಭಾಗ ಯಾವುದಿದೆ ಅದು ಶೂಟ್ ಸಿಸ್ಟಮ್ ಆಗಿ ಡೆವಲಪ್ ಆಗೋದು ಯಾವುದು? ಕಾಟಿಲಿಡನ್, ಪ್ಲುಮ್ಯೂಲ್, ರಾಡಿಕಲ್, ಟೆಸ್ಟಾ. ಸೊ ಒಂದು ಸೀಡನ್ನು ತಗೊಂಡಾಗ, ಇದು ಒಂದು ಸೀಡ್ ಅಂತ ತಗೊಂಡ್ರೆ ಇದನ್ನು ನಾವು ಕಾಟಿಲಿಡನ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಆಕ್ಚುಲಿ ಸ್ಟೋರ್ ಆಗಿರುತ್ತೆ, ಇದು ಫುಡ್ ನ ಸ್ಟೋರ್ ಮಾಡುವಂತ ಭಾಗ. ಇದು ಇಲ್ಲಿ ಮಧ್ಯದಲ್ಲಿ ಇರುವಂತ ಭಾಗದಲ್ಲಿ ಇದನ್ನ ನಾವು ಪ್ಲುಮ್ಯೂಲ್ ಅಂತ ಹೇಳಿ ಕರಿತೇವೆ, ಇದನ್ನ ರಾಡಿಕಲ್ ಅಂತ ಹೇಳಿ ಕರಿತೀವಿ. ಇದು ಸೀಡ್ ಅಲ್ಲಿ ಇರುವಂತ ಪಾರ್ಟ್ಸ್ಗಳು. ರಾಡಿಕಲ್ ಅನ್ನೋದು ಏನ್ ಮಾಡುತ್ತೆ? ಇದು ರೂಟ್ ಸಿಸ್ಟಮ್ ಆಗಿ ಡೆವಲಪ್ ಆಗುತ್ತೆ. ಪ್ಲುಮ್ಯೂಲ್ ಏನಾಗುತ್ತೆ? ಶೂಟ್ ಸಿಸ್ಟಮ್, ಸ್ಟೆಮ್ ಪಾರ್ಟ್ ಆಗಿ ಡೆವಲಪ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಕ್ವಶನ್ ಏನು? ಯಾವ ಪಾರ್ಟ್ ಆಫ್ ದ ಸೀಡು ಶೂಟ್ ಸಿಸ್ಟಮ್ ಆಗಿ ಡೆವಲಪ್ ಆಗುತ್ತೆ? ವಿಚ್ ಪಾರ್ಟ್ ಆಫ್ ದ ಸೀಡ್ ಅಂತ ನೋಡಿದ್ರೆ ದಟ್ ಈಸ್ ಪ್ಲುಮ್ಯೂಲ್, ಅಂಡ್ ದ ಆನ್ಸರ್ ಇಸ್ ಬಿ ಆಪ್ಷನ್. ಸೆಲ್ಫ್ ಪಾಲಿನೇಷನ್ ಹ್ಯಾಸ್ ಲೆಸ್ ಅಡ್ವಾಂಟೇಜ್ ದೆನ್ ಕ್ರಾಸ್ ಪಾಲಿನೇಷನ್. ಸೊ ಸೆಲ್ಫ್ ಪಾಲಿನೇಷನ್ ತುಂಬಾನೇ ಅಡ್ವಾಂಟೇಜ್ ಕಡಿಮೆ ಇದೆ ಪ್ಲಾಂಟ್ಸ್ ನಲ್ಲಿ ಕಂಪೇರ್ಡ್ ಟು ದ ಕ್ರಾಸ್ ಪಾಲಿನೇಷನ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪೋಲನ್ ಗ್ರೈನ್ಸ್ ಆರ್ ಪ್ರೊಡ್ಯೂಸ್ ಲೆಸ್ ಇನ್ ನಂಬರ್, ಅಥವಾ ಇಟ್ ಪ್ರೊಡ್ಯೂಸಸ್ ಮೋರ್ ವೇರಿಯೇಷನ್ಸ್, ಅಥವಾ ನೋ ಎಕ್ಸ್ಟರ್ನಲ್ ಏಜೆನ್ಸಿ ಇಸ್ ರಿಕ್ವೈರ್ಡ್, ಅಥವಾ ಟೇಕ್ಸ್ ಪ್ಲೇಸ್ ಇನ್ ಡಿಫರೆಂಟ್ ಫ್ಲವರ್. ದೇ ಆರ್ ದ ಆಪ್ಷನ್ಸ್. ಸೊ ಸೆಲ್ಫ್ ಪಾಲಿನೇಷನ್ ಅಲ್ಲಿ ಇಂತ ಕ್ರಾಸ್ ಪಾಲಿನೇಷನ್ ಹ್ಯಾಸ್ ಮೋರ್ ಅಡ್ವಾಂಟೇಜ್ ವೆನ್ ಕಂಪೇರ್ಡ್ ಟು ಸೆಲ್ಫ್ ಪಾಲಿನೇಷನ್. ಬಟ್ ಸೆಲ್ಫ್ ಪಾಲಿನೇಷನ್ ಯಾತಕ್ಕೆ ಇಲ್ಲಿ ಲೆಸ್ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ ಅಲ್ಲಿ ಪೋಲನ್ ಗ್ರೈನ್ಸ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಡೆವಲಪ್ ಆಗುತ್ತೆ ಒಂದು. ಎರಡನೇದು, ಸೆಲ್ಫ್ ಪಾಲಿನೇಷನ್ ಅಲ್ಲಿ ಯಾವುದೇ ತರಹದ ಪಾಲಿನೇಟಿಂಗ್ ಏಜೆಂಟ್ಸ್ ಇರೋದಿಲ್ಲ. ಕ್ರಾಸ್ ಪಾಲಿನೇಷನ್ಗಾದ್ರೆ ದೇ ರಿಕ್ವೈರ್ ಮೆನಿ ಏಜೆಂಟ್ಸ್ ಲೈಕ್ ವಿಂಡ್, ವಾಟರ್, ಇನ್ಸೆಕ್ಟ್ಸ್ ಇವೆಲ್ಲ ಬೇಕಾಗುತ್ತೆ. ಸೆಲ್ಫ್ ಪಾಲಿನೇಷನ್ ಅಲ್ಲಿ ಅಷ್ಟೊಂದು ಏಜೆಂಟ್ಸ್ಗಳ ಅವಶ್ಯಕತೆ ಇಲ್ಲ ಎಕ್ಸೆಪ್ಟ್ ಇನ್ಸೆಕ್ಟ್ಸ್ ಬಿಟ್ರೆ. ಸೊ ಹಾಗಾಗಿ ಪೋಲನ್ ಗ್ರೈನ್ಸ್ಗಳಲ್ಲಿ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ ಒಂದು ಆಪ್ಷನ್ ಆದ್ರೆ, ಇನ್ನೊಂದು ನೋ ಎಕ್ಸ್ಟರ್ನಲ್ ಏಜೆನ್ಸಿ ಈಸ್ ರಿಕ್ವೈರ್ಡ್. ಸೊ ದ ಆಪ್ಷನ್ಸ್ ಆರ್ ಎ ಅಂಡ್ ಸಿ. ದಟ್ ಈಸ್ ದ ಫಸ್ಟ್ ಆಪ್ಷನ್ ಯು ಹ್ಯಾವ್ ಟು ರೈಟ್. ಸೊ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಓದಿ ಆನ್ಸರ್ ಮಾಡಬೇಕು ಮಕ್ಕಳ. ನೆಕ್ಸ್ಟ್, ದ ಪಾರ್ಟ್ ಆಫ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ವಿಚ್ ಪ್ರೊವೈಡ್ ನರಿಶ್ಮೆಂಟ್ ಟು ದ ಸ್ಪರ್ಮ್. ಅಗೇನ್ ಸ್ಪರ್ಮ್ಗೆ ನರಿಶ್ಮೆಂಟ್ ಕೊಡುವಂತಹ ಸ್ಟ್ರಕ್ಚರ್ ಯಾವುದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಅನ್ನೋದಾದ್ರೆ ಟೆಸ್ಟಿಸ, ಸೆಮೈನಲ್ ವೆಸಿಕಲ್, ಯುರೇಟರ್, ಎಪಿಡೈಡಿಮಿಸ. ಸೊ ದೆನ್ ನನ್ ಅದರ್ ದೆನ್ ಸೆಮೈನಲ್ ವೆಸಿಕಲ್, ದಟ್ ಈಸ್ ಬಿ. Vasectomy is a surgical method of contraception in which dash is ligated. ಇದು ಇನ್ನೊಂದು ಕಾಂಟ್ರಸೆಪ್ಟಿವ್ ಡಿವೈಸ್ ಹೇಳುವಾಗ ಸರ್ಜಿಕಲ್ ಟೆಕ್ನಿಕ್ ಬಗ್ಗೆ ಒಂದು ಗಮನ ಕೊಡಬೇಕು. ಸರ್ಜಿಕಲ್ ಟೆಕ್ನಿಕಲ್ ಏನ್ ಮಾಡ್ತಾರೆ ಅಂದ್ರೆ ಎರಡು ತರ ಟೆಕ್ನಿಕ್ ಮಾಡ್ತಾರೆ. ಒಂದು ಮೇಲ್ ಅಲ್ಲಿ ಒಂದು ಮಾಡ್ತಾರೆ, ಫಿಮೇಲ್ಸ್ ಒಂದು ಮಾಡ್ತಾರೆ. ಸೊ ಮೇಲ್ಸ್ ಅಲ್ಲಿ ಮಾಡುವಂತ ಟೆಕ್ನಿಕ್ ಇಟ್ ಇಸ್ ಕಾಲ್ಡ್ ಆಸ್ ವ್ಯಾಸೆಕ್ಟಮಿ ಅಂತ ಹೇಳಿ ಕರಿತೇವೆ. ಫಿಮೇಲ್ಸ್ ಅಲ್ಲಿ ಮಾಡುವಂತದನ್ನ ಟ್ಯೂಬೆಕ್ಟಮಿ ಅಂತ ಹೇಳಿ ಕರಿತೇವೆ. ಸೊ ಅಲ್ಲಿ ಆಕ್ಚುಲಿ ಏನ್ ಮಾಡ್ತಾರೆ, ವ್ಯಾಸೆಕ್ಟಮಿಯಲ್ಲಿ ಬಂದಾಗ ಇಟ್ ಆಕ್ಚುಲಿ ವಾಸ ಡಿಫರೆನ್ಷಿಯಾನ ಲೈಗೇಟ್ ಮಾಡ್ತಾರೆ. ಸ್ವಲ್ಪ ಕಟ್ ಮಾಡಿ ಲೈಗೇಟ್ ಮಾಡಿದಾಗ ಸೊ ದಟ್ ದ ಸ್ಪರ್ಮ್ಸ್ ವಿಲ್ ನಾಟ್ ಫ್ಯೂಸ್ ವಿತ್ ದ ಎಗ್. ಹಾಗೇನೆ ಟ್ಯೂಬೆಕ್ಟಮಿ ಅಂತ ಇನ್ನೊಂದು ಬರುತ್ತೆ ಟೆಕ್ನಿಕ್. ಇದು ಆಕ್ಚುಲಿ ಫಿಮೇಲ್ಸ್ ಅಲ್ಲಿ ಮಾಡುವಂಥದ್ದು. ಇಲ್ಲಿ ಫೆಲೋಪಿಯನ್ ಟ್ಯೂಬ್ ಅಂತ ನಿಮ್ಗಾಗಲೇ ಹೇಳಿದ್ದೀನಿ ನಾನು, ವಿಚ್ ಆಕ್ಚುಲಿ ಹೆಲ್ಪ್ಸ್ ಇನ್ ದ ಫರ್ಟಿಲೈಸೇಷನ್ ಪ್ರೋಸೆಸ್. ಈ ಫೆಲೋಪಿಯನ್ ಟ್ಯೂಬ್ನ ಏನ್ ಮಾಡ್ತಾರೆ, ಸ್ವಲ್ಪ ಕಟ್ ಮಾಡಿ ಲೈಗೇಟ್ ಮಾಡ್ತಾರೆ. ಸೊ ಅದನ್ನ ಟ್ಯೂಬೆಕ್ಟಮಿ ಅಂತ ಕರೀತಾರೆ, ವಿಚ್ ಡನ್ ಇನ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಬಟ್ ಇಲ್ಲಿ ಕೊಟ್ಟಿರೋ ಕ್ವಶನ್ ಏನು, ವ್ಯಾಸೆಕ್ಟಮಿ ಇಸ್ ಅ ಸರ್ಜಿಕಲ್ ಮೆಥಡ್. ಅಲ್ಲಿ ಏನಾಗುತ್ತೆ ಅಂದ್ರೆ ವಾಸ ಡಿಫರೆನ್ಸಿಯಾನ ಲೈಗೇಟ್ ಮಾಡ್ತಾರೆ. ಸೊ ದ ಆಪ್ಷನ್ ಇಸ್ ಸಿ. ಟ್ಯೂಬೆಕ್ಟಮಿ ಬಂದ್ರೆ ಫೆಲೋಪಿಯನ್ ಟ್ಯೂಬ್ ಅಂತ ಬರೀಬೇಕು. ದ ಜಸ್ಟೇಷನ್ ಪೀರಿಯಡ್ ಇನ್ ದ ಹ್ಯೂಮನ್ಸ್. ವಾಟ್ಸ್ ದ ಮೀನಿಂಗ್ ಆಫ್ ಜಸ್ಟೇಷನ್ ಪೀರಿಯಡ್? ಏನಂಗಂದ್ರೆ ಅಂದ್ರೆ ಗರ್ಭಾವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಸೊ ದಟ್ ಈಸ್ ನಥಿಂಗ್ ಬಟ್ 9 months ಅಂತ ನಾವೇನ್ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಜಸ್ಟೇಷನ್ ಪೀರಿಯಡ್ ಇನ್ ಹ್ಯೂಮನ್ ಬೀಯಿಂಗ್ಸ್. ದ ಟೋಟಲ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಏನಿದೆ ಅದನ್ನ ನಾವು ಜಸ್ಟೇಷನ್ ಪೀರಿಯಡ್ ಅಂತ ಹೇಳ್ತಾರೆ. ಸೊ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಇನ್ ಟರ್ಮ್ಸ್ ಆಫ್ ಡೇಸ್ ಅಲ್ಲಿ ಹೇಳೋದಾದ್ರೆ ವಾಟ್ ಇಸ್ ದ ಜಸ್ಟೇಷನ್ ಪೀರಿಯಡ್? ಇಟ್ ಈಸ್ ನನ್ ಅದರ್ ದೆನ್ 280 days. ಸೊ ಜಸ್ಟೇಷನ್ ಪೀರಿಯಡ್ ಬಂದು 280 days.
ಈಗ ಸಪೋಸ್ ಎಗ್ ಫರ್ಟಿಲೈಸ್ ಆದರೆ ಇಟ್ ಲೀಡ್ಸ್ ಟು ದ ಪ್ರೆಗ್ನೆನ್ಸಿ ಅಂತ ನಮ್ಗೆ ಗೊತ್ತಾಯ್ತು. ಸಪೋಸ್ ಏನಾದರೂ ಎಗ್ ಫರ್ಟಿಲೈಸ್ ಆಗದೆ ಹೋದರೆ ವಾಟ್ ಈಸ್ ದ ಪ್ರೋಸೆಸ್ ನೆಕ್ಸ್ಟ್ ಅಂದರೆ ಇಂಪ್ಲಾಂಟೇಷನ್ ಅಥವಾ ಬ್ಲಾಸ್ಟುಲೇಷನ್ ಅಥವಾ ಪಾರ್ಟುರೇಷನ್, ಮೆನ್ಸ್ಟ್ರುಯೇಷನ್. ಸೊ ಇಂಪ್ಲಾಂಟೇಷನ್ ಅಂದರೆ ಅಗೈನ್ ಎಂಬ್ರಿಯೋ ಡೆವಲಪ್ಮೆಂಟ್ ಆಗುವಂಥದ್ದು. ಸೊ ಏನಾಗುತ್ತೆ, ಝೈಗೋಟ್ ಯುಟೇರಸ್ಗೆ ಅಟ್ಯಾಚ್ ಆಗುವಂಥದ್ದನ್ನು ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಬ್ಲಾಸ್ಟುಲೇಷನ್ ಅಗೇನ್ ದ ಪ್ರೋಸೆಸ್ ಆಫ್ ಬ್ಲಾಸ್ಟುಲಾ ಫಾರ್ಮೇಷನ್ ಡ್ಯೂರಿಂಗ್ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಅಲ್ಲಿ ಯಾವುದೇ ಕಾರಣಕ್ಕೆ ಎಗ್ ಫರ್ಟಿಲೈಸ್ ಆದರೆ ಇವೆಲ್ಲ ಆಗೋದು, ಫರ್ಟಿಲೈಸೇಷನ್ ಬರುವಂಥ ಸ್ಟೆಪ್ಸ್ ಇವೆಲ್ಲ. ಇನ್ನು ಪಾರ್ಟುರೇಷನ್ ಅಂದರೆ ಫೈನಲ್ ಪ್ರೋಸೆಸ್, ಡೆಲಿವರಿ ಆಗುವಂಥ ಪ್ರೋಸೆಸ್ನ ಪಾರ್ಟುರೇಷನ್ ಅಂತ ಹೇಳ್ತೀವಿ. ಹಾಗಿದ್ಮೇಲೆ ಎಗ್ ಫರ್ಟಿಲೈಸ್ ಆಗದೆ ಇದ್ದಾಗ ಎಗ್ ಫರ್ಟಿಲೈಸ್ ಆದಾಗ ಇವೆಲ್ಲ ಪ್ರೋಸೆಸ್ ಆಗುತ್ತೆ. ಬಟ್ ಎಗ್ ಫರ್ಟಿಲೈಸ್ ಆಗದೆ ಇದ್ದಾಗ ಆಗುವಂಥದ್ದು ಯಾವುದು ಅಂದರೆ ಇಟ್ ಈಸ್ ನನ್ ಅದರ್ ದೆನ್ ಮೆನ್ಸ್ಟ್ರುಯೇಷನ್. ಸೊ ದ ಆಪ್ಷನ್ ಇಸ್ ಡಿ. ಸೊ ಓಕೆ ಮಕ್ಕಳ, ಸೊ ಇಲ್ಲಿ ತನಕ ನೀವು 3 ಕಾನ್ಸೆಪ್ಟ್ಸ್ಗಳ ಬಗ್ಗೆ ವಿಷಯಗಳನ್ನ ತಿಳ್ಕೊತಾ ಬರ್ತಿದ್ರೆ ಈ ವೆಬಿನಾರ್ನಲ್ಲಿ. ಇನ್ನೊಂದಿಷ್ಟು ಚಾಪ್ಟರ್ಸ್ಗಳ ಬಗ್ಗೆ ನಾವು ವಿಷಯಗಳನ್ನ ತಿಳ್ಕೊಬೇಕಾಗಿದೆ. ಸೊ ಅಲ್ಲಿವರೆಗೆ ವೇಟ್ ಮಾಡ್ತಾ ಇರಿ. ಲೆಟ್ಸ್ ಹ್ಯಾವ್ ಅ ಸ್ಮಾಲ್ ಬ್ರೇಕ್. SSLC MCQ ಎಕ್ಸಾಮ್ ನ ಕಾನ್ಫಿಡೆನ್ಸ್ ಇಂದ ಎದುರಿಸಬೇಕಾ? ಹಾಗಿದ್ರೆ ಇನ್ಯಾಕೆ ತಡ? ಇಂದೇ ವಿದ್ವತ್ ಲರ್ನಿಂಗ್ ಆಪ್ ನ ಇನ್ಸ್ಟಾಲ್ ಮಾಡಿ. A new journey in learning. Difficult to remember concept? Worry no more. Presenting Vidwath Learning App. To be the best, choose Vidwath. ಕಲಿಕೆನ ಸುಲಭ ಮಾಡೋಕೆ ಅಂತಾನೆ ವಿದ್ವತ್ ಲರ್ನಿಂಗ್ ಆಪ್ ಇರೋವಾಗ ಎಕ್ಸಾಮ್ ಬಗ್ಗೆ ಟೆನ್ಷನ್ ಯಾಕೆ? ಇಂದೇ ವಿದ್ವತ್ ಲರ್ನಿಂಗ್ ಆಪ್ ನ ಇನ್ಸ್ಟಾಲ್ ಮಾಡಿ. Hi, my name is Abhijwal. I am studying in 6th standard. I purchased this Vidwath tab 1 month ago and I started learning. It was very helpful to my career of studies. It contains all types of subjects like biology, science, physics, chemistry, etc. and quizzes also. By these quizzes, it improved my learning, and it also contains high resolution videos and animated videos. I also informed to my relatives and friends to buy this tab. Vidwath is my best choice. Hi, my name is Abhijwal. I am studying in 6th standard. I purchased this Vidwath tab 1 month ago and I started learning. It was very helpful to my career of studies. It contains all types of subjects like biology, science, physics, chemistry, etc. and quizzes also. By these quizzes, it improved my learning, and it also contains high resolution videos and animated videos. I also informed to my relatives and friends to buy this tab. Vidwath is my best choice. Hi, my name is Abhijwal. I am studying in 6th standard. I purchased this Vidwath tab 1 month ago and I started learning. It was very helpful to my career of studies. It contains all types of subjects like biology, science, physics, chemistry, etc. and quizzes also. By these quizzes, it improved my learning, and it also contains high resolution videos and animated videos. I also informed to my relatives and friends to buy this tab. Vidwath is my best choice. Hi, my name is Abhijwal. I am studying in 6th standard. I purchased this Vidwath tab 1 month ago and I started learning. It was very helpful to my career of studies. It contains all types of subjects like biology, science, physics, chemistry, etc. and quizzes also. By these quizzes, it improved my learning, and it also contains high resolution videos and animated videos. I also informed to my relatives and friends to buy this tab. Vidwath is my best choice. SSLC MCQ ಎಕ್ಸಾಮ್ ನ ಕಾನ್ಫಿಡೆನ್ಸ್ ಇಂದ ಎದುರಿಸಬೇಕಾ? ಹಾಗಿದ್ರೆ ಇನ್ಯಾಕೆ ತಡ? ಇಂದೇ ವಿದ್ವತ್ ಲರ್ನಿಂಗ್ ಆಪ್ ನ ಇನ್ಸ್ಟಾಲ್ ಮಾಡಿ. A new journey in learning. Difficult to remember concept? Worry no more. Presenting Vidwath Learning App. To be the best, choose Vidwath. ಕಲಿಕೆನ ಸುಲಭ ಮಾಡೋಕೆ ಅಂತಾನೆ ವಿದ್ವತ್ ಲರ್ನಿಂಗ್ ಆಪ್ ಇರೋವಾಗ ಎಕ್ಸಾಮ್ ಬಗ್ಗೆ ಟೆನ್ಷನ್ ಯಾಕೆ? ಇಂದೇ ವಿದ್ವತ್ ಲರ್ನಿಂಗ್ ಆಪ್ ನ ಇನ್ಸ್ಟಾಲ್ ಮಾಡಿ. A new journey in learning. Difficult to remember concept? Worry no more. Presenting Vidwath Learning App. To be the best, choose Vidwath. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಈ ವಿದ್ವತ್ ವೆಬಿನಾರ್ ಬಯಾಲಜಿ ಆ್ಯಪ್ಗೆ ಸ್ವಾಗತ ಸುಸ್ವಾಗತ. ಮುಂಚೆ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಇದುವರೆಗೂ ನಾವು ಕಲ್ತಿರುವಂಥ ಚಾಪ್ಟರ್ನ ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಇದು ನಿಮಗೆ ಆ್ಯಕ್ಚುಲಿ ಈ ವರ್ಷ ಹೊಸದಾಗಿ ಇರುವಂತಹ ಒಂದು ಚಾಪ್ಟರ್.
ಇದುವರೆಗೂ ನಾನು ಹೇಳಿರುವಂಥ ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನ ನೀವು ಲೋವರ್ ಕ್ಲಾಸಸ್ಸಲ್ಲಿ ಕಲ್ತಿರ್ತೀರ, ಇಲ್ಲ ಅಂತಿಲ್ಲ, ಅಂದರೆ ಕೆಲವೊಂದು ವಿಚಾರಗಳನ್ನ ಗೊತ್ತಿರತ್ತೆ ನಿಮಗೆ. ಬಟ್ ಈಗ ಹೇಳುವಂಥ ಚಾಪ್ಟರ್ ಏನಿದೆ ಅದು ಸ್ವಲ್ಪ ಹೈ ಲೆವೆಲ್ ಇರುವಂಥ ಕಾನ್ಸೆಪ್ಟು, ಮತ್ತು ಸ್ವಲ್ಪ ಈ ಒಂದು ಚಾಪ್ಟರ್ನ ಕೂಲಂಕುಷವಾಗಿ ನೀವು ಓದಬೇಕಾಗತ್ತೆ. ಯಾಕೆಂದರೆ ಸ್ವಲ್ಪ ಹೈಯರ್ ಲೆವೆಲಲ್ಲಿ ಇರುವಂಥ ಒಂದು ಚಾಪ್ಟರ್ ಆಗಿರುವಂಥದ್ದು, ಮತ್ತು ಸ್ವಲ್ಪ ನಿಮ್ಮ ಲೆವೆಲ್ಗೆ ಒಂಚೂರು ಅರ್ಥ ಮಾಡ್ಕೋಬೇಕು. ಇದು ಜೆನೆಟಿಕ್ಸ್ ಲೆವೆಲ್ಗೆ ಹೊಂದಿರುವಂತಹ ಒಂದು ಚಾಪ್ಟರ್. ಸೊ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅನ್ನೋ ಒಂದು ಚಾಪ್ಟರಲ್ಲಿ 2 ಕಾನ್ಸೆಪ್ಟ್ ಇದೆ, ಹೆರಿಡಿಟಿ ಮತ್ತು ಎವಲ್ಯೂಷನ್. ಸೊ ಹೆರಿಡಿಟಿ ಆಫ್ ಕೋರ್ಸ್ ಇಟ್ಸ್ ಅ ವೆರಿ ಈಸಿಯೆಸ್ಟ್ ಟರ್ಮ್ ಟು ಅಂಡರ್ಸ್ಟ್ಯಾಂಡ್. ಎವಲ್ಯೂಷನ್ ಆಲ್ಸೋ ಯು ನೋ ದಟ್ ಒನ್. ಎವಲ್ಯೂಷನ್ ಅನ್ನೋದು ನಮ್ಮ ಪ್ರತಿಯೊಂದು ಆಸ್ಪೆಕ್ಟ್ಗಳಲ್ಲೂ ಕೂಡ ಆ ವರ್ಡನ್ನ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಎವಲ್ಯೂಷನ್ ಅಂದರೆ ಏನು? ನಥಿಂಗ್ ಬಟ್ ಎ ಫಾರ್ಮೇಷನ್ ಆಫ್ ಎ ನ್ಯೂ ಆರ್ಗ್ಯಾನಿಸಮ್, ಅಥವಾ ಒಂದು ಹೊಸದಾಗಿ ಏನೋ ಒಂದು ವಿಕಸನಗೊಂಡ್ರೆ ಪ್ರಕೃತಿಯಲ್ಲಿ ನಾವು ಅದನ್ನು ಎವಲ್ಯೂಷನ್ ಅಂತ ಹೇಳಿ ಕರಿತೀವಿ. ವಿಕಸನ ಅಂದ್ರೆ ಎವಲ್ಯೂಷನ್ ಅಂತ ಅರ್ಥ. ಸೊ ಹೊಸದಾಗಿ ಏನಾದರೂ ಒಂದು ನಾವು ನೇಚರ್ಲಿ ನೋಡ್ತು ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ನೋಡ್ತು ಅಂತ ಹೇಳಿದ್ರೆ ಅದು ಎವಲ್ಯೂಷನ್ ಅಂತಲೇ ಹೇಳ್ತೀವಿ. ಇಟ್ ಮೈಟ್ ಬಿ ಎ ಪ್ಲಾಂಟ್ಸ್ ಆಗಿರ್ಬೋದು, ಅಥವಾ ಅನಿಮಲ್ಸ್ ಆಗಿರ್ಬೋದು, ಎನಿ ಆರ್ಗ್ಯಾನಿಸಮ್ ಫಾರ್ ದಟ್ ಮ್ಯಾಟರ್. ಹೆರಿಡಿಟಿ ಅಂದರೆ ಏನು ಅಂದರೆ, ನಮ್ಮಲ್ಲಿ ಇರುವಂತಹ ಒಂದು ಗುಣಗಳು ಏನಿದೆ ಅಥವಾ ಕ್ಯಾರೆಕ್ಟರ್ಸ್ ಏನಿದೆ ಅದು ಮತ್ತೊಂದು ಜನರೇಷನ್ಗೆ ಏನಾಗುತ್ತೆ, ಪಾಸ್ ಆಗುವಂಥದ್ದು. ಅಂದರೆ ನಮ್ಮ ತಂದೆ ತಾಯಿರು, ನಮ್ಮ ಅಜ್ಜಂದ್ರಲ್ಲಿ ಇರುವಂತಹ ಒಂದು ಕ್ಯಾರೆಕ್ಟರ್ಸು ನಮಗೆ ಅದು ಬರುತ್ತೆ ಥ್ರೂ ಜೀನ್ಸ್, ವಾಟ್ ವಿ ಕ್ಯಾನ್ ಸೇ. ಇದನ್ನು ನಾವು ಹೆರಿಡಿಟಿ ಅಂತ ಹೇಳಿ ಕರಿತೀವಿ. ಸೊ ಇದ್ರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ಈ ಒಂದು ಚಾಪ್ಟರಲ್ಲಿ ತಿಳ್ಕೊತಾ ಹೋಗೋಣ. ಸೊ ಇಲ್ಲಿ ನಾನು ಆಗಲೇ ಹೇಳಿದಂಗೆ ಗುಣಗಳು ಅಂತ ನಾನು ಹೇಳಿದೆ. ಈ ಗುಣಗಳನ್ನ ನಾವು ಆ್ಯಕ್ಚುಲಿ ಬಯೋಲಾಜಿಕಲಲ್ಲಿ ಹೇಳೋದಾದರೆ ಇಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ಟ್ರೈಟ್ಸ್ ಅಂತ ಹೇಳಿ ಕರಿತೀವಿ. ಟ್ರೈಟ್ಸ್ ಆರ್ ನಥಿಂಗ್ ಬಟ್ ಇನ್ ಅದರ್ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಕ್ಯಾರೆಕ್ಟರ್ಸ್ ಅಂತಲೂ ಕೂಡ ಹೇಳ್ಬೋದು. ಸೊ ಏನಿದು ಅಂತ ಹೇಳಿದ್ರೆ, 2 ಥರ ನಾವು ಕ್ಯಾರೆಕ್ಟರ್ಸ್ಗಳನ್ನ ನಮ್ಮಲ್ಲಿ ಇರುತ್ತೆ. ಒಂದು ವಾಟ್ ವಿ ಕ್ಯಾನ್ ಗೆಟ್ ಫ್ರಮ್ ಅವರ್ ಪೇರೆಂಟ್ಸ್. ನಮ್ಮ ಪೇರೆಂಟ್ಸಿಂದ ನಮ್ಗೆ ಏನೊಂದು ಡೆವಲಪ್ ಆಗಿ ಬಂದಿರುತ್ತೆ ಥ್ರೂ ಜೀನ್ಸ್ ಮುಖಾಂತರ. ದಟ್ ಈಸ್ ವಾಟ್ ಇನ್ ದ ಪ್ರೀವಿಯಸ್ ಚಾಪ್ಟರ್ ಯು ಹ್ಯಾವ್ ಸೀನ್ ರೀಪ್ರೊಡಕ್ಷನ್ ಅಲ್ವಾ. ಈ ರೀಪ್ರೊಡಕ್ಷನ್ ಆಗಬೇಕಾದಂಥ ಸಂದರ್ಭದಲ್ಲಿ ಈ ಜೀನ್ಸ್ಗಳ ಮುಖಾಂತರ ನಮ್ಮ ತಂದೆ ತಾಯಿಗಳಿಂದ ನಮ್ಗೆ ಏನಾಗುತ್ತೆ, ಕ್ಯಾರೆಕ್ಟರ್ಸ್ಗಳು ಬರುತ್ತೆ ಥ್ರೂ ಕ್ರೋಮೋಸೋಮ್ಸ್ ಮುಖಾಂತರ. ಯಾವುದು ನಮ್ಮ ತಂದೆ ತಾಯಿರಿಂದ ನಮ್ಮ ಕ್ಯಾರೆಕ್ಟರ್ಸ್ ಬರುತ್ತೆ, ನಮ್ಮಿಂದ ನಮ್ಮ ಮುಂದಿನ ಪೀಳಿಗೆಗೆ ಹೇಗೆ ಪಾಸ್ ಆಗುತ್ತಲ್ವಾ, ದಿಸ್ ಇಸ್ ಕಾಲ್ಡ್ ಆಸ್ ಇನ್ಹೆರಿಟೆಡ್ ಟ್ರೇಟ್ಸ್. ಇದನ್ನ ನಾವು ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಹೇಳೋದು. ಇನ್ಹೆರಿಟೆಡ್ ಅಂತ ಹೇಳಿದ್ರೆ ವಾಟ್ ವಿ ರಿಸೀವ್ ಫ್ರಮ್ ಅವರ್ ಪೇರೆಂಟ್ಸ್. ನಮ್ಮ ತಂದೆ ತಾಯಿಯಿಂದ ನಾವೇನು ಕ್ಯಾರೆಕ್ಟರ್ಸ್ಗಳನ್ನ ಪಡ್ಕೋತೀವಿ, ದಟ್ ಈಸ್ ಕಾಲ್ಡ್ ಆಸ್ ಇನ್ಹೆರಿಟೆಡ್ ಟ್ರೇಟ್ಸ್. ಏನು, ಇಟ್ ಮೈಟ್ ಬಿ ಎ ಕಲರ್ ಆಫ್ ದ ಹೇರ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಐ ಕಲರ್ ಆಗಿರ್ಬೋದು. These are all comes under this inherited traits. Whatever we receive from our parents. ಈಗ ನೀವು ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಮನೆಗಳಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಹೇಳ್ತಾ ಇರ್ತೀರಿ, ನೀವು ಅಬ್ಸರ್ವ್ ಮಾಡಿ. ಏನಂತೇಳಿ, ನೀನು ನಿಮ್ಮ ಅಪ್ಪನ ಥರ ಇದೆಯಾ, ಅಥವಾ ನೀನು ಅಮ್ಮನ ಥರ ಇದೆಯಾ ನೋಡೋದಕ್ಕೆ, ಅಥವಾ ನಿಂಗೆ ಅಪ್ಪನಷ್ಟು ಕೋಪ ಇದೆ, ಅಮ್ಮನಷ್ಟು ಸೌಮ್ಯತೆ ಇದೆ, ಇದೆಲ್ಲ ನಿಮ್ಮಲ್ಲಿ ಹೇಳ್ತಾ ಇರ್ತಾರೆ ಎಕ್ಸ್ಪ್ರೆಷನ್ಸ್. ಹೌದಾ? ಇದೆಲ್ಲ ಕಾರಣ ಏನು, ಯಾಕೆ ಇದು ಬರೋದಕ್ಕೆ ಸಾಧ್ಯ? ಇದೆಲ್ಲವೂ ಕೂಡ ಬಿಕಾಸ್ ಆಫ್ ದ ಟ್ರೇಟ್ಸ್ ವಾಟ್ ವಿ ರಿಸೀವ್ ಫ್ರಮ್ ಅವರ್ ಪೇರೆಂಟ್ಸ್. ಅವರಲ್ಲಿ ಆ ಗುಣ ಇತ್ತು ಅಂದರೆ ನಮ್ಮಲ್ಲೂ ಕೂಡ ಆ ಗುಣ ಬಂದೇ ಬರುತ್ತೆ. So that particular characters are referred as what we call inherited traits. ಹಾಗೆಯೇ ಮತ್ತೊಂದು ಟ್ರೇಟ್ಸ್ಗಳನ್ನ ನಾವು ನೋಡ್ತೀವಿ, ವಿಚ್ ಇಸ್ ನೋನ್ ಆಸ್ ಅಕ್ವೈರ್ಡ್ ಟ್ರೇಟ್ಸ್ ಅಂತ ಹೇಳಿ. ಏನಿದು ಅಕ್ವೈರ್ಡ್ ಟ್ರೇಟ್ಸ್ ಅಂತ ಹೇಳಿದ್ರೆ, ಟ್ರೇಟ್ಸ್ ದಟ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್ ಜನರೇಷನ್ ಟು ಜನರೇಷನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಈ ಗುಣಗಳು ನಮ್ಮ ಮುಂದಿನ ಪೀಳಿಗೆಗೆ ಹೋಗೋದಿಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ದಿ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡ್ತೇನೆ ನಾನು. ಒಬ್ಬ ತಂದೆ ತಾಯಿ ಡಾಕ್ಟರ್ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಅವರ ಮಕ್ಕಳು ಕೂಡ ಡಾಕ್ಟ್ರೇ ಆಗಬೇಕು ಅಂತ ಏನೂ ಇಲ್ಲ. ಹಿ ಮೇ ಗೋ ಫಾರ್ ಎನಿ ಪ್ರೊಫೆಷನ್ ಫಾರ್ ದಟ್ ಮ್ಯಾಟರ್. ಅಥವಾ ಅಪ್ಪ ಅಮ್ಮ ಇನ್ನೇನೋ ಒಂದು ವೃತ್ತಿಯಲ್ಲಿ ಇರ್ತಾರೆ, ಮಕ್ಕಳು ಅದೇ ವೃತ್ತಿಯಲ್ಲಿ ಆಗಬೇಕು ಅಂತ ಏನೂ ಇಲ್ಲ. ಸೊ ಈ ಥರ ನಾವು ಆ ಥರದ ಒಂದು ಕ್ಯಾರೆಕ್ಟರ್ಸ್ಗಳನ್ನ ನಾವೇನು ಡೆವಲಪ್ ಅಂದರೆ, ನಾವು ನಮ್ಮ ತಂದೆ ತಾಯಿಯಿಂದ ಬರದೇ ಇರುವಂತಹ ಕ್ಯಾರೆಕ್ಟರ್ಸ್ಗಳನ್ನ ನಾವು ನಮ್ಮ ಜೀವನದಲ್ಲಿ ಏನು ಡೆವಲಪ್ನ ಮಾಡ್ಕೋತಾ ಹೋಗ್ತೀವಲ್ವ, ದಟ್ ಈಸ್ ಕಾಲ್ಡ್ ಆಸ್ ದಿ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಆರ್ ಅಕ್ವೈರ್ಡ್ ಟ್ರೇಟ್ಸ್. ಆ್ಯಂಡ್ ದೀಸ್ ಕ್ಯಾರೆಕ್ಟರ್ಸ್ ವಿಲ್ ನೆವರ್ ಡೂ ಎನಿ ವರ್ಕ್ ವಿತ್ ಅವರ್ ಜೀನ್ಸ್. ನಮ್ಮ ಜೀನ್ಸ್ಗಾಗಲಿ ಅಥವಾ ಈ ಕ್ಯಾರೆಕ್ಟರ್ಸ್ಗೆ ಯಾವುದೇ ಸಂಬಂಧ ಇರೋದಿಲ್ಲ. ಸೊ ದಟ್ಸ್ ವೈ ದೀಸ್ ಕ್ಯಾರೆಕ್ಟರ್ಸ್ ವಿಲ್ ನೆವರ್ ಪಾಸ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. Which means the characters are not involved in DNA. The characters are not related to the genes. That's why it is called as acquired characters. So inherited characters are related to the genes. They are getting from our parents. As I told already examples, height, eye color, ಇನ್ನೊಂದು ಫ್ಯೂಸ್ಡ್ ಆ್ಯಂಡ್ ಫ್ರೀ ಇಯರ್ ಲೋಬ್. ನಿಮ್ಗೆಲ್ಲ ಗೊತ್ತಿರ್ಬೋದು, ನೀವು ಒಂದ್ಸಲ ಕಿವಿಯನ್ನು ನೋಡ್ಕೊಳ್ಳಿ. ಏನಾಗಿರುತ್ತೆ, ಈ ಪೋರ್ಷನ್ ಇರುತ್ತಲ್ಲ, ಇಯರ್ ಪಿನ್ನ ಇರುತ್ತಲ್ಲ, ಇದು ಕೆಲವ್ರಿಗೆ ಏನಾಗಿರುತ್ತೆ, ಫ್ರೀ ಆಗಿರುತ್ತೆ, ಕೆಲವ್ರಿಗೆ ಇಲ್ಲಿಗೆ ಅಟ್ಯಾಚ್ ಆಗಿರುತ್ತೆ ಈ ರೀತಿ. ಸೊ ಅದನ್ನು ನಾವು ಫ್ರೀ ಅಥವಾ ಅಟ್ಯಾಚ್ ಲೋಬ್ ಅಂತ ಹೇಳಿ ಕರಿತೀವಿ, ಅಥವಾ ಫ್ರೀ ಆರ್ ಫ್ಯೂಸ್ಡ್ ಅಂತಲೂ ಕೂಡ ಹೇಳ್ಬೋದು.
ಈ ತರ ಅವರು ನಿಮ್ಮ ತಾತ, ನಿಮ್ಮ ಅಜ್ಜಂದ್ರಿಗೆ, ನಿಮ್ಮ ತಂದೆಯರಿಗಿದ್ರೆ ನಿಮಗೂ ಕೂಡ ಹಾಗೆ ಇರುತ್ತೆ ಕಿವಿ. ಸೊ ಜಸ್ಟ್ ಯು ಗೋ ಅಂಡ್ ಅಬ್ಸರ್ವ್ ಟುಡೇ ಇನ್ ಯುವರ್ ಹೌಸ್. So this is one of what we call inherited character. So what we get from our parents is known as inherited characters. ಹಾಗೆ ಇದನ್ನ ನಾವು ಏನು ಜೀವನದ ಶೈಲಿಯಲ್ಲಿ ಡೆವಲಪ್ ಮಾಡ್ಕೋತಾ ಹೋಗ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ದಿ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್. ಇದ್ರ ಬಗ್ಗೆ ಕೆಲವು ಪ್ರಶ್ನೆಗಳು ಬರುತ್ತೆ, ಗಮನದಲ್ಲಿ ಇಟ್ಕೊಂಡು ಕ್ವಶನ್ ಅನ್ನ ಮಾಡಿ ಮಕ್ಕಳ. ಸೊ ಇನ್ಹೆರಿಟೆಡ್ ಟ್ರೈಟ್ಸ್ ಪಾಸ್ ಆಗುತ್ತೆ, ಅಕ್ವೈರ್ಡ್ ಟ್ರೈಟ್ಸ್ ಪಾಸ್ ಆಗಲ್ಲ. ಯಾಕೆ ಅಂದ್ರೆ ಅದು DNA ಜೊತೆಗೆ ಸಂಬಂಧ ಇರೋದಿಲ್ಲ, ಜೀನ್ಸ್ ಜೊತೆಗೆ ಸಂಬಂಧ ಇರೋದಿಲ್ಲ. ಸೊ ಇದ್ರ ಬಗ್ಗೆ ನಾವು ಹೆಚ್ಚು ವಿಚಾರಗಳನ್ನ ತಿಳ್ಕೋಬೇಕು ಅಂತ ಹೇಳಿದಾಗ ಮತ್ತೆ ಇನ್ನೊಂದು ಮುಖ್ಯವಾದಂಥ ಅಂಶವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ನಾನು ಹೇಳಿದೆ ಕ್ಯಾರೆಕ್ಟರ್ಸ್ಗಳು ನಮ್ಮ ತಂದೆ ತಾಯಿರಿಂದ ನಮಗೆ ಬರುತ್ತೆ ಅಂತ ಹೇಳಿ, ಓಕೆ. ಬಟ್ ಕ್ಯಾರೆಕ್ಟರ್ಸ್ಗಳು ನಮ್ಮ ತಂದೆ ತಾಯಿರಿಂದ ಬಂದಾಗ ಕೆಲವೊಂದು ಕ್ಯಾರೆಕ್ಟರ್ಸ್ಗಳನ್ನ ಮಾತ್ರ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಕೆಲವೊಂದು ಕ್ಯಾರೆಕ್ಟರ್ಸ್ಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಸೊ ದ ಕ್ಯಾರೆಕ್ಟರ್ಸ್ ವಾಟ್ ವಿ ಎಕ್ಸ್ಪ್ರೆಸ್ ಮೋರ್ ಇನ್ ನಂಬರ್ ಆರ್ ಮೋರ್ ಇನ್ ಕ್ವಾಂಟಿಟಿ ಆರ್ ವಿಚ್ ಇಸ್ ಪಾಸ್ ಜನರೇಷನ್ ಟು ಜನರೇಷನ್. ಈಗಾಗಲೇ ನಿಮ್ಗೆ ಹೇಳಿದೆ, ನಿಮ್ಮ ಅಪ್ಪನ ಥರನೇ ನಿಂಗೆ ಕೋಪ ಅಂತ ಹೇಳಿ. ನಿಮ್ಮ ಅಪ್ಪನ ಥರನೇ ನಿಂಗೆ ಕೋಪ ಅಂತ ಹೇಳಬೇಕಾದ್ರೆ ಅವ್ರ ಅಪ್ಪಂಗೆ ಎಷ್ಟು ಕೋಪ ಆಯಿತು ಅನ್ನೋದು ಅವ್ರ ಮಗಗೆ ಬಂದಿರುತ್ತೆ, ಅವ್ರಿಗೆ ನಿಮಗೆ ಬಂದಿರುತ್ತೆ. ದಿಸ್ ಇಸ್ ವಾಟ್ ವಿ ಸಿ ಇನ್ ಆಲ್ ದ ಜನರೇಷನ್ಸ್. ಈ ಥರ ಜನರೇಷನ್ ಟು ಜನರೇಷನ್ಸ್ ನಮಗೊಂದು ಕ್ಯಾರೆಕ್ಟರ್ ಪಾಸ್ ಆಗ್ತಾ ಇರುತ್ತೆ ಆ್ಯಂಡ್ ದಟ್ ಈಸ್ ಎಕ್ಸ್ಪ್ರೆಸ್ ಮೋರ್ ಅಂತ ಹೇಳ್ತೀವಿ. ಅಂಥ ಕ್ಯಾರೆಕ್ಟರ್ಸ್ಗಳನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ವಿ ಕಾಲ್ ದಮ್ ಆಸ್ ಡಾಮಿನೆಂಟ್ ಟ್ರೈಟ್ ಅಂತ ಹೇಳಿ ಕರಿತೀವಿ. ಇಟ್ ಇಸ್ ಕಾಲ್ಡ್ ಆಸ್ ಡಾಮಿನೆಂಟ್ ಟ್ರೈಟ್ which we express more in our body, which we express more in generation to generation. ಹಾಗೇನೆ ಕ್ಯಾರೆಕ್ಟರ್ಸ್ಗಳು ನಮ್ಮ ತಂದೆ ತಾಯಿರಿಂದ ಬಂದಿರುತ್ತೆ ನಿಜ, ಆದರೆ ಅದನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಎಕ್ಸ್ಪ್ರೆಸ್ ಮಾಡಿರೋದಿಲ್ಲ. ಇಟ್ ಈಸ್ ಹಿಡನ್, ನಮ್ಮ ದೇಹದ ಒಳಗಡೆನೇ ಇರುತ್ತೆ, ಬಟ್ ಅದು ಎಕ್ಸ್ಪ್ರೆಸ್ ಆಗಿರೋದಿಲ್ಲ ಜಾಸ್ತಿ. ಅಂತ ಕೆಲವು ಕ್ಯಾರೆಕ್ಟರ್ಸ್ಗಳು ಕೂಡ ಇರುತ್ತೆ, ಅದನ್ನು ನಾವೇನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಇನ್ಹೆರಿಟೆಡ್ ಟ್ರೈಟ್ಸ್ ಅಂತ ಕರಿತೀವಿ. ಈ ಡಾಮಿನೆಂಟ್ ಟ್ರೈಟ್ಸ್ ಮತ್ತು ಇನ್ಹೆರಿಟೆಡ್ ಟ್ರೈಟ್ಸ್ಗಳ ಬಗ್ಗೆ ಹೆಚ್ಚು ನಾವು ತಿಳ್ಕೋಬೇಕು ಅಂದಾಗ ವಿ ಹ್ಯಾವ್ ಟು ಲುಕ್ ಇನ್ ಟು ವಾಟ್ ವಿ ಕಾಲ್ಡ್ ಮೆಂಡಿಲಿಯನ್ ಕ್ರಾಸ್. ಸೊ ಮೆಂಡೆಲ್ ಅನ್ನೋ ಒಬ್ಬ ಸೈಂಟಿಸ್ಟ್, ಹಿ ಇಸ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಗ್ರಿಗೋರ್ ಜಾನ್ ಮೆಂಡೆಲ್, ಹೂ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ಫಾದರ್ ಆಫ್ ಜೆನೆಟಿಕ್ಸ್. ಇವನು ಮಾಡಿದಂತಹ ಎಕ್ಸ್ಪೆರಿಮೆಂಟ್ಸಿನ ಮುಖಾಂತರ ನಾವು ಈ ಟ್ರೈಟ್ಸ್ಗಳ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊತಾ ಹೋಗ್ಬೋದು. ಅವನು ಏನು ಮಾಡಿದ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರೆ, ಅವನೊಂದು ಪೀ ಪ್ಲಾಂಟ್ನ ಎಕ್ಸ್ಪೆರಿಮೆಂಟ್ ಆಗಿ ತಗೋತಾನೆ, ಆ ಪ್ಲಾಂಟ್ನ ಸೆಲೆಕ್ಟ್ ಮಾಡ್ಕೋತಾನೆ. ಪೀ ಪ್ಲಾಂಟ್ ಇದು ಸೈಂಟಿಫಿಕ್ ನೇಮ್ ಜ್ಞಾಪಕ ಇಟ್ಕೊಳ್ಳಿ, ಇದು ಕೆಲವೊಮ್ಮೆ MCQ ನಲ್ಲಿ ಬರ್ತದೆ. ಸೊ ಆ ಪೀ ಪ್ಲಾಂಟ್ನ ಸೈಂಟಿಫಿಕ್ ನೇಮ್ ಬಂದು ಪೈಸಮ್ ಸಟೈವಮ್ ಅಂತ ಹೇಳಿ ಕರಿತೀವಿ. ಸೊ ಈ ಪೀ ಪ್ಲಾಂಟ್ನೇ ಯಾಕೆ ಅವನು ಸೆಲೆಕ್ಟ್ ಮಾಡ್ಕೊಂಡ, ವೈ ಹ್ಯಾಸ್ ಸೆಲೆಕ್ಟೆಡ್ ದ ಪೀ ಪ್ಲಾಂಟ್? ಸೊ ಪೀ ಪ್ಲಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವನಿಗೆ ಬೇಕಾದಂಥ ಅಷ್ಟೂ ಕ್ಯಾರೆಕ್ಟರ್ಸ್ಗಳು ಆ ಪ್ಲಾಂಟ್ನಲ್ಲಿ ಇತ್ತು. He observed 7 contrasting characters and for all contrasting characters he actually conducted the experiment and obtained the result in the form of a ratio. Okay, let's look into that particular thing now. That is called Mendelian Cross. ಅವನು ಸೆಲೆಕ್ಟ್ ಮಾಡಿದಂಥ ಪ್ಲಾಂಟ್ ನೋಡಿ, ಇದು ಪೀ ಪ್ಲಾಂಟ್. ಓಕೆ, ಈಗ ನೋಡೋಣ ಅವನು ಮಾಡಿದಂಥ ಕ್ರಾಸ್ ಏನು ಅಂದರೆ, 2 ಥರ ಕ್ರಾಸ್ ಅನ್ನ ಮಾಡ್ತಾನೆ ಅವನು. ಒಂದು ಮೊನೋಹೈಬ್ರಿಡ್ ಕ್ರಾಸ್, ಇನ್ನೊಂದು ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳಿ. ಈ ಕ್ಯಾರೆಕ್ಟರ್ಸ್ಗಳನ್ನ ಇಟ್ಕೊಂಡು ಪೀ ಪ್ಲಾಂಟಿಗೆ ಒಂದಿಷ್ಟು ಕ್ಯಾರೆಕ್ಟರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋತಾನೆ. ಆ ಕ್ಯಾರೆಕ್ಟರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಅವನಿಗೆ ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ಡಾಮಿನೆಂಟ್ ಆಗಿ ಕಂಡುವು, ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ರಿಸೆಸಿವ್ ಆಗಿ ಕಂಡು. ಇಲ್ಲಿ ಡಾಮಿನೆಂಟ್ ರಿಸೆಸಿವ್ ಅಂತ ಯಾಕೆ ನಾನು ಪದ ಯೂಸ್ ಮಾಡ್ತಾ ಇದ್ದೀನಿ, ನಾನು ಆಗಲೇ ಹೇಳಿದೆ, ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ಜಾಸ್ತಿ ಎಕ್ಸ್ಪ್ರೆಸ್ ಆಗಿರುತ್ತೆ, ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ಕಡಿಮೆ ಎಕ್ಸ್ಪ್ರೆಸ್ ಆಗಿರುತ್ತೆ ಅಂತ ಹೇಳಿ. ಕಡಿಮೆ ಎಕ್ಸ್ಪ್ರೆಸ್ ಆಗಿರುವಂಥ ಕ್ಯಾರೆಕ್ಟರ್ಸ್ಗಳನ್ನ ರಿಸೆಸಿವ್ ಅಂತ ಹೇಳಿ ಕರಿತೀವಿ, ಜಾಸ್ತಿ ಎಕ್ಸ್ಪ್ರೆಸ್ ಆಗಿರುವಂಥ ಕ್ಯಾರೆಕ್ಟರ್ಸ್ಗಳನ್ನ ಡಾಮಿನೆಂಟ್ ಅಂತ ಹೇಳಿ ಕರಿತೀವಿ. ಈ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ಗಳಿಗೆ ಅವನು ಏನು ಮಾಡ್ದ, ಕ್ಯಾಪಿಟಲ್ ಲೆಟರ್ಸ್ಗಳನ್ನ ಯೂಸ್ ಮಾಡಿದೆ. ಹಿಯರ್ ವಿ ಕ್ಯಾನ್ ಸಿ ಕ್ಯಾಪಿಟಲ್ ಟಿ. ಹಾಗೆಯೇ ಕಡಿಮೆ ಎಕ್ಸಿಬಿಟ್ ಆಗಿರುವಂಥ ಕ್ಯಾರೆಕ್ಟರ್ಸ್ಗಳನ್ನ ಸ್ಮಾಲ್ ಲೆಟರಲ್ಲಿ ಹೇಳ್ತಾನೆ, ಅದನ್ನ ಸ್ಮಾಲ್ ಟಿ ಅಂತ ಕರಿತ. ಸೊ ಇಲ್ಲಿ ಒಂದು ನಾವು ಎಕ್ಸಾಂಪಲ್ನ ನೋಡೋಣ. ಇದನ್ನ ನಾವು ಒಂದು ಕ್ಯಾರೆಕ್ಟರ್ ಮಾತ್ರ ನಾನು ಇಲ್ಲಿ ತಗೊಂಡು ಹೇಳ್ತಾ ಇರೋದ್ರಿಂದ, ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ರಿಂದ ದಿಸ್ ಇಸ್ ಕಾಲ್ಡ್ ಆಸ್ ಮೊನೋಹೈಬ್ರಿಡ್ ಕ್ರಾಸ್. ಸೊ ಕ್ರಾಸ್ ಇನ್ವಾಲ್ವಿಂಗ್ ಸಿಂಗಲ್ ಟ್ರೈಟ್, ಒಂದು ಟ್ರೈಟ್ನ ಇಟ್ಕೊಂಡು ನಾವು ಏನು ಕ್ರಾಸ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದಿ ಮೊನೋಹೈಬ್ರಿಡ್ ಕ್ರಾಸ್. ಏನಿದು ಮೊನೋಹೈಬ್ರಿಡ್ ಕ್ರಾಸ್? ಲೆಟ್ಸ್ ಲುಕ್ ಇಂಟು ಹಿಯರ್. ಮೊನೋಹೈಬ್ರಿಡ್ ಕ್ರಾಸ್ ಅಲ್ಲಿ ಇವನು ತಗೊಂಡಂತ ಇಲ್ಲಿ ಎಕ್ಸಾಂಪಲ್ ಯಾವುದು ಅಂದ್ರೆ, ಹೈಟ್ ಅನ್ನ ಕನ್ಸಿಡರ್ ಮಾಡ್ತಾನೆ. ಹೈಟ್ ಇಸ್ ದ ಕ್ಯಾರೆಕ್ಟರ್ ಹಿ ಕನ್ಸಿಡರ್ಡ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್. ಹೈಟ್ ಅಲ್ಲಿ ಅವನು 2 ತರ ಅಬ್ಸರ್ವ್ ಮಾಡಿದ ಪ್ಲಾಂಟ್ಸ್. ಒಂದು ಟಾಲ್ ಇರುವಂತಹ ಹೈಟು, ಇನ್ನೊಂದು ಡ್ವಾರ್ಫ್ ಇರುವಂತಹ ಹೈಟ್. ಸೊ ಟಾಲ್ ಇರುವಂತಹ ಪ್ಲಾಂಟ್ಗೆ ಅವನು ಕ್ಯಾಪಿಟಲ್ ಟಿ ಅಂತ ಕೊಟ್ಟ, ಸ್ಮಾಲ್ ಇರುವಂತಹ ಟಿಗೆ ಸ್ಮಾಲ್ ಲೆಟರ್ ಅನ್ನ ಕೊಟ್ಟ, ಅದನ್ನು ಅವನು ಡ್ವಾರ್ಫ್ ಅಂತ ಹೇಳಿ ಕರೆದ. ನಾವು ಹಿ ಕ್ರಾಸ್ ದೀಸ್ 2 ಪ್ಲಾಂಟ್ಸ್
ಟಾಲ್ ಆ್ಯಂಡ್ ಡ್ವಾರ್ಫ್. ಸೊ ಟಾಲ್ಗೆ ಟಿ ಅಂತ ಬರಿತೀವಿ, ಡ್ವಾರ್ಫ್ಗೆ ಸ್ಮಾಲ್ ಟಿ, ಅದೇ ಲೆಟರ್ದು ಕ್ಯಾಪಿಟಲ್ ಸ್ಮಾಲ್ ಲೆಟರ್ನ ಯೂಸ್ ಮಾಡ್ತೀವಿ, ಸ್ಮಾಲ್ ಟಿ. ಯಾಕೆ ನಾವು ಎರಡೆರಡು ಟಿ ಬರಿಬೇಕು ಅಂದರೆ ಪ್ರತಿಯೊಂದು ಆರ್ಗ್ಯಾನಿಸಮ್, ಯಾವುದೇ ಒಂದು ಜೆನೆಟಿಕ್ ಕಾಂಬಿನೇಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಆರ್ಗ್ಯಾನಿಸಮ್ ಅಲ್ಲೂ ಕೂಡ ದೇರ್ ವಿಲ್ ಬಿ 2 ಸೆಟ್ ಆಫ್ ಕ್ರೋಮೋಸೋಮ್ಸ್. ಕ್ರೋಮೋಸೋಮ್ಸ್ ಅಂತ ನಾವು ಬಂದಾಗ ಅಲ್ಲಿ ಯಾವಾಗಲೂ ಎರಡೆರಡು ಕ್ರೋಮೋಸೋಮ್ಸ್ ಇರುತ್ತೆ, ಹೌದಾ? ಒಂದೊಂದು ಕ್ರೋಮೋಸೋಮ್ಸ್ ಯಾವ ಆರ್ಗ್ಯಾನಿಸಮ್ ಅಲ್ಲೂ ಇಲ್ಲ, ಆಲ್ವೇಸ್ ಇಟ್ ಈಸ್ ಇನ್ ಪೇರ್. ಸೊ ಪೇರ್ ಆಫ್ ಕ್ರೋಮೋಸೋಮ್ಸ್ ಇರೋದ್ರಿಂದ ನಾವು ಏನೇ ಒಂದು ಜೀನ್ ಕಾಂಬಿನೇಷನ್ಸ್ ಬರಿಬೇಕಾದ್ರೂ ಕೂಡ ಅದನ್ನು ನಾವು ಡಬಲ್ ಸೆಟ್ಟಲ್ಲೇ ಬರಿಬೇಕು. ಸೊ ಕ್ಯಾಪಿಟಲ್ ಟಿ ಸ್ಮಾಲ್ ಟಿನೇ ಬರಿಬೇಕು. ಸೊ ಇದೆರಡನ್ನು ಫಸ್ಟ್ ಅವನು ಕ್ರಾಸ್ ಮಾಡಿದಾಗ ಫಸ್ಟ್ ಜನರೇಷನ್ ಅಲ್ಲಿ ಅವ್ನಿಗೆ ಸಿಗದಂಥ ಗ್ಯಾಮೆಟ್ಸ್ ಎಲ್ಲವೂ ಕೂಡ ಇದ್ರದ್ದು ಒಂದು ಜೀನ್, ಇದ್ರದ್ದು ಒಂದು ಜೀನ್ ಕ್ರಾಸ್ ಆಯಿತು. ಸೊ ಇದ್ರದ್ದು ಒಂದು ಜೀನ್ ಬಂತು, ಇದ್ರದ್ದು ಒಂದು ಜೀನ್ ಬಂತು. ಸೊ ಎರಡು ಮಿಕ್ಸ್ ಆಗಿ, ಸೊ ಟೋಟಲ್ ಆಗಿ ಅವನು ಕಂಡಂಥ ಪ್ಲಾಂಟ್ಸ್ ಏನಾಯ್ತು ಅಂದರೆ ಎಲ್ಲ ಟಾಲ್ ಪ್ಲಾಂಟ್ಸೇ ಬಂತು. ಸೊ ಫಸ್ಟ್ ಜನರೇಷನ್ ಅಲ್ಲಿ ಅವ್ನು ಕಂಡಂಥ ಪ್ಲಾಂಟ್ಸ್ ಅಲ್ಲಿ ಏನಾಯ್ತು, ಆಲ್ ಟಾಲ್ ಪ್ಲಾಂಟ್ಸ್ ಅಲ್ವಾ? ಸೊ ಮೊದಲು ಅವ್ನು ಟಾಲ್ ಪ್ಲಾಂಟ್, ಡ್ವಾರ್ಫ್ ಪ್ಲಾಂಟ್ ಅನ್ನ ಕ್ರಾಸ್ ಮಾಡ್ತಾನೆ, ಇದನ್ನ ಪೇರೆಂಟಲ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಇದನ್ನ ಕ್ರಾಸ್ ಮಾಡಿದ್ಮೇಲೆ ಅವ್ನಿಗೆ ಫಸ್ಟ್ ಜನರೇಷನ್ ಅಲ್ಲಿ ಸಿಗದಂಥ ಪ್ಲಾಂಟ್ಸ್ ಎಲ್ಲ ಟಾಲ್ ಪ್ಲಾಂಟ್ಸೇ ಆದವು. ಅವ್ನು ಅಷ್ಟಕ್ಕೆ ಅವನಿಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಅಗೇನ್ ಹಿ ಕಂಟಿನ್ಯೂ ದ ಎಕ್ಸ್ಪೆರಿಮೆಂಟ್. ಹಿ ಡನ್ ದಟ್ ಒನ್ ಕಾಲ್ಡ್ ಅಸ್ ಸೆಲ್ಫಿಂಗ್. ಸೆಲ್ಫ್ ಕ್ರಾಸ್ ಅನ್ನ ಮಾಡ್ತಾನೆ. ಸೆಲ್ಫ್ ಕ್ರಾಸ್ ಮಾಡಿದಾಗ ಅದೇ ಗ್ಯಾಮೆಟ್ಸ್ ಇರುವಂತಹ ಪ್ಲಾಂಟ್ ಅನ್ನ ತಗೊಂಡು ಮತ್ತೆ ಕ್ರಾಸ್ ಮಾಡ್ದ. He observed the gametes in F2 generation. F2 generation ಅಲ್ಲಿ ಕ್ರಾಸ್ ಮಾಡ್ದ. F2 generation ಅಲ್ಲಿ ಕ್ರಾಸ್ ಮಾಡಿದಾಗ ಏನಾಯ್ತು, ಅವನಿಗೆ 4 ವೆರೈಟೀಸ್ ಆಫ್ ಗ್ಯಾಮೆಟ್ಸ್ ಸಿಕ್ತು. 4 ವೆರೈಟೀಸ್ ಆಫ್ ಗ್ಯಾಮೆಟ್ ಇನ್ ದ ಸೆನ್ಸ್ ಜೆನೆಟಿಕ್ ಕಾನ್ಸ್ಟಿಟ್ಯೂಯೆಂಟ್ ಅಲ್ಲಿ. ಬಟ್ ನಾವು ಹೊರಗಡೆಯಿಂದ ನೋಡಿದಾಗ 4 ಪ್ಲಾಂಟ್ಸ್ ನಲ್ಲಿ ಅಂದ್ರೆ ಜಸ್ಟ್ ನಾವು ನೋಡಿದಾಗ ಪ್ಲಾಂಟ್ಸ್ ಹೇಗಿತ್ತು, 3 ಟಾಲ್ ಪ್ಲಾಂಟ್, 1 ಡ್ವಾರ್ಫ್ ಪ್ಲಾಂಟ್. ಸೊ ಕ್ರಾಸ್ ಮಾಡಿದಾಗ ಅವನಿಗೆ ಸಿಗದಂಥ ಕಾಂಬಿನೇಷನ್ಸ್ ಏನು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. 4 ಥರದ ಸೆಟ್ ಆಫ್ ಗ್ಯಾಮೆಟ್ ಸಿಕ್ತು ಅವನಿಗೆ. ಇದರಲ್ಲಿ ನಾವು ತಕ್ಷಣ ನೋಡ್ತಿದ್ದಾಗ ಫಸ್ಟ್ ಲೆಟರ್ ಎಲ್ಲ ಏನಿದೆ, ಕ್ಯಾಪಿಟಲ್ ಟಿ ಇದೆ. ವೆನ್ ಎವರ್ ಯು ಕಮ್ ಅಕ್ರಾಸ್ ಫಸ್ಟ್ ಲೆಟರ್ ಆಸ್ ಅ ಕ್ಯಾಪಿಟಲ್, ದೇ ಆರ್ ಆಲ್ ಡಾಮಿನೆಂಟ್ ಕ್ಯಾರೆಕ್ಟರ್ಸ್. ಫಸ್ಟ್ ಲೆಟರ್ ಎಲ್ಲಿ ನಿಮಗೆ ಸ್ಮಾಲ್ ಬಂತು ಅವೆಲ್ಲ ರಿಸೆಸಿವ್. ಹಾಗಿದ್ಮೇಲೆ 3 ಟಾಲ್ ಪ್ಲಾಂಟು, 1 ಡ್ವಾರ್ಫ್ ಪ್ಲಾಂಟ್ ಅವನಿಗೆ. After the second generation, he got the gametes. So those gametes number are actually called as phenotypic ratio. ಇಲ್ಲಿ ನಾವು ಎರಡು ಟರ್ಮ್ನ ಯೂಸ್ ಮಾಡ್ತೀವಿ, ಫಿನೋಟಿಪಿಕ್ ರೇಷಿಯೋ ಮತ್ತು ಜಿನೋಟಿಪಿಕ್ ರೇಷಿಯೋ ಅಂತ. ಏನ್ ಹಂಗಂದ್ರೆ, ವಾಟ್ಸ್ ದ ಮೀನಿಂಗ್ ಆಫ್ ಫಿನೋಟೈಪ್ ಅಂಡ್ ಜಿನೋಟೈಪ್ ಅಂತ ಹೇಳಿ. ಫಿನೋಟೈಪ್ ಅಂತ ಹೇಳಿದ್ರೆ ದಟ್ಸ್ ವಾಟ್ ಐ ಟೋಲ್ಡ್, ಔಟ್ವರ್ಡ್ ಅಪಿಯರೆನ್ಸ್. ಈಗ ನಮ್ಮ ಕಣ್ಣಿಗೆ ಕಾಣ್ತಾರೆ ಅದನ್ನ, ಅಂದ್ರೆ ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಒಂದು 4 ಜನ ಹುಡುಗನ ನಾವು ಮುಂದೆ ನಾವು ನಿಲ್ಸ್ಕೊಂಡಾಗ ಆ 4 ಜನ ಹುಡುಗರಲ್ಲಿ ಒಬ್ರು ಆವ್ರೇಜ್ ಹೈಟ್ ಇರ್ತಾನೆ, ಇನ್ನೊಬ್ಬನು ಆವ್ರೇಜ್ ಹೈಟ್ ಇರ್ತಾನೆ, ಇನ್ನೊಬ್ಬನು ಆವ್ರೇಜ್ ಹೈಟ್ ಇರ್ತಾನೆ, ಇನ್ನೊಬ್ಬ ಕುಳ್ಳಕ್ಕಿರ್ತಾನೆ. ಸೊ ಇಲ್ಲಿ 4 ನಾವು ಸುಮ್ಮನೆ ನೋಡಿದಾಗ 4 ಜನ ಇದ್ದಾರೆ ನಿಜ. 4 ಜನದಲ್ಲಿ 3 ಜನ ಆವ್ರೇಜ್ ಹೈಟ್ ಇರೋರು, ಒಬ್ಬ ಕುಳ್ಳಕ್ಕಿರೋನು. ಸೊ ಅಲ್ಲಿಗೆ ಏನಾಯ್ತು ಅವಾಗ ರೇಷಿಯೋ 3:1 ಆ ಥರ ಲೆಕ್ಕ ಹಾಕೋಬೇಕು. ಸೊ 3:1 ಅಂದ್ರೆ ಏನು, 3 is a tall plant and 1 is a dwarf plant. So that number is known as phenotypic ratio, which is known as 3:1. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಮಾನೋಹೈಬ್ರಿಡ್ ಕ್ರಾಸ್ ಅಲ್ಲಿ ಯಾವಾಗಲೂ ಕೂಡ ಫಿನೋಟಿಪಿಕ್ ರೇಷಿಯೋ ಬಂದು 3:1. ಜಿನೋಟೈಪ್ ತಗೊಂಡಾಗ ಇವೊಂದು 3 ಜನನು ಆವರೇಜ್ ಆಗಿದ್ರು ಕೂಡ, ಆವರೇಜ್ ಹೈಟ್ ಅಲ್ಲಿ ಇದ್ರು ಕೂಡ ಅವರ ಜೆನೆಟಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್ ಗಳು ವೇರಿ ಆಗುತ್ತೆ. ಅಂದ್ರೆ ಬಿಹೇವಿಯರ್ ವೈಸ್ ಬೇರೆ ಆಗುತ್ತೆ, ಕ್ಯಾರೆಕ್ಟರ್ ವೈಸ್ ಬೇರೆ ಇರುತ್ತೆ, ಲೈಕಿಂಗ್ಸ್ ಬೇರೆ ಇರುತ್ತೆ. ಕುಳ್ಳಕ್ಕಿರೋದ್ರಲ್ಲಿ ಬೇರೆ ತರ ಒಂದು ಕ್ರೋಮೋಸೋಮ್ ಕಾಂಬಿನೇಷನ್ಸ್, ಬೇರೆ ತರದ ಒಂದು ಬಿಹೇವಿಯರ್ ನಾವು ನೋಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಜಿನೋಟೈಪ್. ಜಿನೋಟೈಪ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಈ ರೀತಿ ಒಂದು ಕಾಂಪ್ಲಿಮೆಂಟ್ಸ್ಗಳನ್ನ ನೋಡಿದಾಗ, ಕ್ರೋಮೋಸೋಮ್ ಕಾಂಪ್ಲಿಮೆಂಟ್ಸ್ಗಳನ್ನ ನೋಡಿದಾಗ ಒಂದು ಅಬ್ಸರ್ವ್ ಮಾಡಬೇಕು, 2 ಕ್ಯಾಪಿಟಲ್ ಟಿ ಇದೆ, 2ರಲ್ಲಿ 1 ಕ್ಯಾಪಿಟಲ್ ಟಿ, ಇನ್ನೊಂದು ಸ್ಮಾಲ್ ಟಿ ಇದೆ, ಇನ್ನೊಂದು 2 ಸ್ಮಾಲ್ ಟಿ ಇದೆ. ಸೊ ಕ್ಯಾನ್ ಸಿ ದ ಜಿನೋಟೈಪ್ ಕಾನ್ಸ್ಟಿಟ್ಯೂಯೆಂಟ್ಸ್ ಹಿಯರ್. ಸೊ ವಾಟ್ ಯು ಕ್ಯಾನ್ ಇನ್ಫಾರ್ಮ್ ಫ್ರಮ್ ದಿಸ್, ಇದು ಒಂದು ಬೇರೆ, ಇದು 2 ಬೇರೆ, ಇದು ಬಂತು ಅಂದ್ರೆ ಇದು ಬೇರೆ ಟೈಪು, ಇದೆರಡು 1 ಟೈಪು, ಇದು 1 ಟೈಪ್. ಸೊ ಹಾಗಿದ್ದಾಗ ಇದನ್ನ ನಾವು ಎಂತ ಬರೀಬಹುದು, 1:2:1 ಅಂತ ಹೇಳ್ಬೋದು, ಹೌದಾ? ಈ 1:2:1 ಅನ್ನ ಏನಂತ ಕರಿತೀವಿ, ಇಟ್ ಈಸ್ ಜಿನೋಟಿಪಿಕ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಜಿನೋಟಿಪಿಕ್ ರೇಷಿಯೋ ಇಸ್ 1:1, ಫಿನೋಟಿಪಿಕ್ ರೇಷಿಯೋ ಇಸ್ 3:1. ಸೊ ದಿಸ್ ಈಸ್ ಅಬೌಟ್ ದಿ ಮಾನೋಹೈಬ್ರಿಡ್ ಕ್ರಾಸ್. ಇದೊಂದಕ್ಕೆ ಅಂತ ಹೈಟ್ ಅಂತ ಅಲ್ಲ, ನೀವು ಯಾವುದೇ ಕ್ಯಾರೆಕ್ಟರ್ ತಗೊಂಡು ಮಾಡಿದ್ರು ಕೂಡ ಇದೇ ರಿಸಲ್ಟ್ ಬರುತ್ತೆ, ಇದೇ ರೇಷಿಯೋ ಬರುತ್ತೆ. ಹಾಗಾಗಿ ಸ್ಟ್ಯಾಂಡರ್ಡ್ ರೇಷಿಯೋ ಇದು ಜ್ಞಾಪಕ ಇಟ್ಕೋಬೇಕು. ಸೊ ಫಿನೋಟಿಪಿಕ್ ರೇಷಿಯೋ ವಿಲ್ ಬಿ ಆಲ್ವೇಸ್ 3:1, ಜಿನೋಟಿಪಿಕ್ ರೇಷಿಯೋ ವಿಲ್ ಆಲ್ವೇಸ್ 1:2:1 ಫಾರ್ ಮಾನೋಹೈಬ್ರಿಡ್ ಕ್ರಾಸ್. ನೆಕ್ಸ್ಟ್ ಅದೇ ತರ ಡೈಹೈಬ್ರಿಡ್ ಕ್ರಾಸ್ ತಗೊಂಡಾಗ
ಅಲ್ಲಿ ಅವನೇನ್ ಮಾಡ್ದ, 2 ಕ್ಯಾರೆಕ್ಟರ್ಗಳನ್ನ ತಗೋತಾನೆ. ಅಂದ್ರೆ ರೌಂಡ್ ಮತ್ತು ಯೆಲ್ಲೋ. ಅಲ್ಲಿಗೆ ರೌಂಡ್ ಅನ್ನೋದು ಇಟ್ ಈಸ್ ನಥಿಂಗ್ ಬಟ್ ಶೇಪ್ ಆಫ್ ದ ಸೀಡ್ ಅಂಡ್ ಯೆಲ್ಲೋ ಅನ್ನೋದು ಇಟ್ ಈಸ್ ಕಲರ್ ಆಫ್ ದ ಸೀಡ್. ಸೊ ಇಲ್ಲಿ 2 ಕ್ಯಾರೆಕ್ಟರ್ಗಳನ್ನ ಅವನು ತಗೋತಾನೆ. ಒಂದು ಶೇಪ್ ಆಫ್ ದ ಸೀಡ್, ಇನ್ನೊಂದು ಕಲರ್ ಆಫ್ ದ ಸೀಡ್. ಸೇಮ್ ಅದರದ್ದು ರಿಸೆಸಿವ್ ಟ್ರೈಟ್ ನ ತಗೋತಾನೆ. ಸೊ ರೌಂಡ್ ಅನ್ನೋದು ಡಾಮಿನೆಂಟ್, ಯೆಲ್ಲೋ ಅನ್ನೋದು ರಿಸೆಸಿವ್. ಯೆಲ್ಲೋ ಅನ್ನೋದು ಡಾಮಿನೆಂಟ್ ಇಲ್ಲಿ ಕಲರ್ ಅಲ್ಲಿ, ಗ್ರೀನ್ ಅನ್ನೋದು ರಿಸೆಸಿವ್. ಓಕೆ, ಯೆಲ್ಲೋ ಕಲರ್ ಇಸ್ ಡಾಮಿನೆಂಟ್, ಗ್ರೀನ್ ಇಸ್ ರಿಸೆಸಿವ್. ಆಕ್ಚುಲಿ ದಟ್ ಇಸ್ ವಾಟ್ ನಾವು ಏನ್ ಬೇಕಾದ್ರೂ ಕಂಡೀಷನ್ ಇದನ್ನ ಕ್ಯಾರೆಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡ್ಬೋದು ಇಲ್ಲಿ. ಸೊ ಎರಡನ್ನು ಕ್ರಾಸ್ ಮಾಡಿದಾಗ ಗ್ಯಾಮೆಟ್ಸ್ ಏನಾಗುತ್ತೆ, ಇದ್ರದ್ದು ಒಂದು ಕಾಂಬಿನೇಷನ್, ಇದ್ರದ್ದು ಒಂದು ಕಾಂಬಿನೇಷನ್ ಇದು ಪೇರೆಂಟಲ್ ಜೀನ್ಸ್ ನ ತಗೊಂಡ. ಕ್ರಾಸ್ ಮಾಡಿದಾಗ ಏನಾಯ್ತು, ಇದ್ರದ್ದು ಒಂದು ಸೆಟ್ ಆಫ್ ಜೀನ್ಸ್, ಇದ್ರದ್ದು ಒಂದು ಸೆಟ್ ಆಫ್ ಜೀನ್ಸ್ ತಗೊಂಡಾಗ F1 ಜನರೇಷನ್ ಅಲ್ಲಿ ಅವನಿಗೆ ರೌಂಡ್ ಮತ್ತು ಯೆಲ್ಲೋ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಪ್ರಾಬ್ಲಮ್ ಇದೆ ಮಕ್ಕಳ, ಇಲ್ಲಿ ಒಂಚೂರು ಗಮನ ಕೊಡ್ಬೇಕು ನೀವು. ಆಕ್ಚುಲಿ green color is dominant when compared to yellow. When you look into the shape of the seed, normal ಆಗಿ ನೀವು shape ನ ನೋಡಿದಾಗ, ಓಕೆ ಸಾರಿ ಕಲರ್ ನ ನೋಡಿದಾಗ, ಕಲರ್ ಆಫ್ ದ ಸೀಡ್ ನಲ್ಲಿ ನಾವು ಬಟಾಣಿ ಕಾಳನ್ನ ನೀವು ನೋಡಿದಾಗ ನಾರ್ಮಲ್ ಆಗಿ ಬಟಾಣಿ ಕಾಳುಗಳು ಯಾವ ಕಲರ್ ಜಾಸ್ತಿ ಇರುತ್ತೆ, ಗ್ರೀನ್ ಕಲರ್ ಜಾಸ್ತಿ ಇರುತ್ತೆ. ಸೊ ಯೆಲ್ಲೋ ಕಲರ್ ತುಂಬಾ ನಮಗೆ ಅಪರೂಪ. ಹಾಗಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ತಪ್ಪನ್ನ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಗ್ರೀನ್ ಕಲರ್ ಆಕ್ಚುಲಿ ಇದು ಡಾಮಿನೆಂಟ್ ಬಂದು. ಸೊ ದಿಸ್ ಇಸ್ ಟು ಬಿ ಕನ್ಸಿಡರ್ಡ್ ಆಸ್ ವಾಟ್ ವಿ ಕಾಲ್ G and this is to be considered as small g. ಅಂದ್ರೆ capital R, capital R, capital G, small r, small g, small g. ನೀವೇನಾದ್ರೂ ಕನ್ಸಿಡರ್ ಮಾಡಿ ಲೆಟರ್. ಸೊ ಈ ತರ ನಾವು ಕ್ಯಾರೆಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡಿಕೊಂಡು ನಾವಿಲ್ಲಿ ಕ್ರಾಸ್ ಮಾಡಿದಾಗ ನಮಗೆ ಟೋಟಲ್ ಆಗಿ 16 ಗ್ಯಾಮೆಟ್ಸ್ಗಳು ಸಿಗುತ್ತೆ. ಸೊ ಫೈನಲಿ ನಮಗೆ ಫಿನೋಟೈಪ್ಸ್ಗಳನ್ನ ಅಬ್ಸರ್ವ್ ಮಾಡಿದಾಗ ಯು ಆರ್ ಗೆಟಿಂಗ್ ದ ರೇಷಿಯೋ 9:3:3:1 ರೇಷಿಯೋ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ನಾವು ಡೈಹೈಬ್ರಿಡ್ ಕ್ರಾಸ್ ಮಾಡಬೇಕಾದ್ರೆ 2 ಕ್ಯಾರೆಕ್ಟರ್ಸ್ಗಳನ್ನ ಇಟ್ಕೊಂಡು ಕ್ರಾಸ್ ಮಾಡಬೇಕು. ಇದರದ್ದು ರೇಷಿಯೋ ಬಂದು 9:3:3:1 ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಜಿನೋಟೈಪ್ ಜ್ಞಾಪಕ ಇಟ್ಕೊಳ್ಳೋದು ಬೇಡ, ಬರೀ ಫಿನೋಟೈಪ್ ರೇಷಿಯೋ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ದಟ್ ಇಸ್ 9:3:3:1. ನೆಕ್ಸ್ಟ್ ನಮ್ಮಲ್ಲಿ ಈಗ ತಗೋಣ, ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ದೇರ್ ಇಸ್ ಒನ್ ಫಿನಾಮಿನಾ ಕಾಲ್ಡ್ ಆಸ್ ಸೆಕ್ಸ್ ಡಿಟರ್ಮಿನೇಷನ್. ಸೊ ಹೌ ಟು ಡಿಟರ್ಮೈನ್ ದ ಸೆಕ್ಸ್ ಇನ್ ಅ ಹ್ಯೂಮನ್ ಬೀಯಿಂಗ್? ನಮ್ಮಲ್ಲೂ ಕೂಡ ನಾವು ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ಬೋದು. ಸೊ ದ ಬೇಬಿ ವಾಟ್ ಎವರ್ ಇಟ್ ಇಸ್ ಕಮಿಂಗ್ ಫ್ರಮ್ ದ womb ಆಫ್ ದ ಮದರ್, ವಾಟ್ ಸೆಕ್ಸ್ ದ ಬೇಬಿ ಇಸ್, ಐದರ್ ಅ ಮೇಲ್ ಸೆಕ್ಸ್ ಆರ್ ಅ ಫೀಮೇಲ್ ಸೆಕ್ಸ್ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಗೋ ವಿತ್ ಅ ಮೆಥಡ್ ಕಾಲ್ಡ್ ಎ ಜೆನೆಟಿಕ್ ಮೆಥಡ್. ಸೊ ಇಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ಗೆ ಮುಖ್ಯವಾದಂಥ ಕಾರಣ ಫಾದರ್. ಸೊ ಫಾದರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಬೇರಿಂಗ್ ಅ ಚೈಲ್ಡ್. ಯಾಕೆಂದ್ರೆ father chromosomes are very much important when compared to the mother chromosomes. Mother chromosomes are not much important, father chromosomes, especially father chromosome ಅಲ್ಲಿ ಇರುವಂತಹ X ಮತ್ತು Y, X ಆಗಿರ್ಬೋದು Y ಆಗಿರ್ಬೋದು, ಈ ಕ್ರೋಮೋಸೋಮ್ಸ್ ನಿಂತಿರುತ್ತೆ ಸೆಕ್ಸ್ ನ ಡಿಟರ್ಮಿನ್ ಮಾಡಬೇಕಾದ್ರೆ. ಸೊ ನಾರ್ಮಲ್ ಆಗಿ ಹ್ಯೂಮನ್ಸ್ ಅಲ್ಲಿ whenever a sexual intercourse is happening, there are 2 sperms is going to be produced. ಒಂದನ್ನ ನಾವು ಆಂಡ್ರೋಸ್ಪರ್ಮ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ಗೈನೋಸ್ಪರ್ಮ್ಸ್ ಅಂತ ಹೇಳಿ ಕರಿತೀವಿ. So gynosperms as well as androsperms. So gynosperms will be the X chromosome and androsperms will be the Y chromosome. Suppose if the X chromosome of the mother fuses with the X chromosome of the father, it fuses in with what we call XX, that develops into what actually girl child. Similarly, if X chromosome of the mother fuses with the Y chromosome of the father, then it results in XY, that is what we call boy child is going to develop. So that means either X or Y, which sperm is going to be fused with the egg is very important. In other words, father is responsible for determining the sex in human beings. Another ಜ್ಞಾಪಕ ಇಟ್ಕೋಬೇಕು. Okay. Next ಈ ಪಾಠದಲ್ಲಿ ಮುಖ್ಯವಾದಂಥ ಕಾನ್ಸೆಪ್ಟ್ ಎವಲ್ಯೂಷನ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಎವಲ್ಯೂಷನ್ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಂಗೆ ವಾಟ್ ಎವರ್ ವಿ ಸಿ ಅ ನ್ಯೂ ಕ್ರಿಯೇಚರ್ ಇನ್ ದ ನೇಚರ್ ವಿ ಕಾಲ್ ದಟ್ ಪರ್ಟಿಕ್ಯುಲರ್ ಒನ್ ಆಸ್ ಎವಲ್ಯೂಷನ್. ಅಂದರೆ ಇವತ್ತು ಏನೋ ಒಂದು ಹೊಸ ಕ್ರಿಯೇಚರ್, ನಾಳೆ ಇನ್ನೊಂದು ಹೊಸ ಕ್ರಿಯೇಚರ್ ಆದಾಗ ಅದು ಇವತ್ತು ನಾಳೆ ಒಳಗಡೆ ಆಗುವಂಥ ಪ್ರೋಸೆಸ್ ಅಲ್ಲ. ಇಟ್ ಟೇಕ್ಸ್ ಪ್ಲೇಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇಟ್ಸ್ ಅ ಸ್ಲೋ ಗ್ರಾಜುಯಲ್ ಪ್ರೋಸೆಸ್. ಸೊ ಎವಲ್ಯೂಷನ್ ಇಸ್ ಅ ಸ್ಲೋ ಗ್ರಾಜುಯಲ್ ಪ್ರೋಸೆಸ್, ನಿಧಾನಕ್ಕಾಗುವಂತಹ ಒಂದು ಪ್ರೋಸೆಸ್ ಇದು. ಏನಾಗುತ್ತೆ ಆ ಟೈಮ್ನಲ್ಲಿ, ದೇರ್ ವಿಲ್ ಬಿ ಅ ಫಾರ್ಮೇಶನ್ ಆಫ್ ಅ ನ್ಯೂ ಆರ್ಗ್ಯಾನಿಸಮ್. ಹೊಸ ಆರ್ಗ್ಯಾನಿಸಮ್ಸ್ಗಳು ಫಾರ್ಮ್ ಆಗುತ್ತೆ. ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಫಾರ್ಮ್?
by acquiring certain modifications ಅಥವಾ new characters are going to be developed. ಹೊಸ ಹೊಸ ಕ್ಯಾರೆಕ್ಟರ್ಸ್ಗಳು ಡೆವಲಪ್ ಆಗ್ಬೋದು ಅಥವಾ ಇರುವಂಥದ್ರಲ್ಲೇ ಕೆಲವೊಂದು ಮಾಡಿಫಿಕೇಶನ್ಸ್ಗಳು ಕೂಡ ಆಗ್ಬೋದು. ಅದಾಗಬೇಕಾದ್ರೆ ಇಟ್ ಟೇಕ್ಸ್ ಪ್ಲೇಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ದಿಸ್ ಎಂಟೈರ್ ಪ್ರೋಸೆಸ್ ಇಸ್ ನೋನ್ ಆಸ್ ವಾಟ್ ವಿ ಕಾಲ್ ಎವಲ್ಯೂಷನ್. ಇದನ್ನು ನಾವು ಎವಲ್ಯೂಷನ್ ಅಂತ ಹೇಳಿ ಕರೆಯೋದು. is a slow gradual process that happens over a period of time by acquiring certain modifications. ಈ ಒಂದು ಎವಲ್ಯೂಷನಿನ ಬಗ್ಗೆ ಒಂದು ಥಿಯರಿಯನ್ನು ಡೆವಲಪ್ ಮಾಡಿದಂಥ ವ್ಯಕ್ತಿ ಚಾರ್ಲ್ಸ್ ಡಾರ್ವಿನ್. ಸೊ ಚಾರ್ಲ್ಸ್ ಡಾರ್ವಿನ್ is popularly remembered in this particular context. He is known as the father of evolution ಅಂತಾನೆ ಹೇಳ್ಬೋದು. ಬಿಕಾಸ್ ಎವಲ್ಯೂಷನ್ ಬಗ್ಗೆ ನಾವು ಏನೇ ಒಂದು ವಿಚಾರ ತಿಳ್ಕೋಬೇಕಾದ್ರೂ ಕೂಡ ಡಾರ್ವಿನ್ ಪಬ್ಲಿಷ್ ಮಾಡಿರುವಂಥ ಬುಕ್ಕು ದಟ್ ಈಸ್ ಆರಿಜಿನ್ ಆಫ್ ಬುಕ್, ಥಿಯರಿ ಆಫ್ ಆರಿಜಿನ್ ಆಫ್ ಬುಕ್ ಅಂತ ಹೇಳಿ ಬರುತ್ತೆ. ಆ ಒಂದು ಬುಕ್ನ ಓದಿದಾಗ ವಿ ಕಮ್ ಟು ನೋ ದಟ್ ಹೌ ಎವಲ್ಯೂಷನ್ ಹ್ಯಾಸ್ ಬೀನ್ ಟೇಕನ್ ಪ್ಲೇಸ್. ಸೊ ಈ ಒಂದು ಪ್ರೋಸೆಸ್ ಚಿತ್ರದಲ್ಲಿ ನೀವು ಗಮನಿಸಿ. ಸೊ ಒಂದೊಂದು ಸ್ಟೇಜ್ಗೂ ನಾವು ಬರಬೇಕಾದ್ರೆ ಇಟ್ ಟೇಕ್ಸ್ ಪ್ಲೇಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇಟ್ ಇಸ್ ನಾಟ್ ಅ 1 day or 2 day ಪ್ರೋಸೆಸ್. ಅದಕ್ಕೆ ನಾವು ಇದನ್ನ ಎವಲ್ಯೂಷನ್ ಅಂತ ಹೇಳಿ ಕರೆಯುವಂಥದ್ದು. ಓಕೆ, ಈ ಎವಲ್ಯೂಷನ್ಗೆ ಒಂದಿಷ್ಟು ಎವಿಡೆನ್ಸಸ್ಗಳು ಬೇಕು ನಮ್ಗೆ. ಎವಿಡೆನ್ಸಸ್ಗಳ ಬಗ್ಗೆ ನಾವು ಹುಡುಕ್ತಾ ಹೋದಾಗ ನಮ್ಗೊಂದಿಷ್ಟು ಎವಿಡೆನ್ಸಸ್ಗಳಿಂದ ಗೊತ್ತಾಯ್ತು ಹೌದು ಎವಲ್ಯೂಷನ್ ಆಗಿದೆ ಅಂತ. ಒಂದು. ಎರಡನೇದು, ಈ ಎವಿಡೆನ್ಸಸ್ ಇಂದ ನಮ್ಗೇನು ಗೊತ್ತಾಯ್ತು ಅಂದ್ರೆ ಆಗಿನ ಆರ್ಗ್ಯಾನಿಸಮ್ಸ್ಗೂ ಮತ್ತು ಈಗಿನ ಪ್ರೆಸೆಂಟ್ ಆರ್ಗ್ಯಾನಿಸಮ್ಸ್ಗೂ ಒಂದು ಲಿಂಕ್ ಅನ್ನು ಡೆವಲಪ್ ಆಯಿತು. ದೇರ್ ಇಸ್ ಅ ಲಿಂಕ್ ಇಸ್ ಗೋಯಿಂಗ್ ಟು ಬಿ ದೇರ್ ಬಿಟ್ವೀನ್ ದ ಪ್ರೆಸೆಂಟ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದ ಫ್ಯೂಚರ್ ಆರ್ಗ್ಯಾನಿಸಮ್ಸ್ ಆರ್ ಪಾಸ್ಟ್ ಆರ್ಗ್ಯಾನಿಸಮ್ಸ್, ವಾಟ್ ಎವರ್ ಇಟ್ ಇಸ್. ಅಲ್ಲಿ ಲಿಂಕ್ ಇದೆ ಅನ್ನೋದು ನಮಗೆ ಈ ಒಂದು ಎವಿಡೆನ್ಸಸ್ಗಳಿಂದ ತಿಳಿದು ಬರುತ್ತೆ. ಅಂತ ಒಂದು ಲಿಂಕ್ನ ಎಸ್ಟಾಬ್ಲಿಷ್ ಮಾಡಿರುವಂತಹ ಒಂದು ಎವಿಡೆನ್ಸ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಹೋಮೋಲೋಗಸ್ ಆ್ಯಂಡ್ ಅನಲೋಗಸ್ ಆರ್ಗನ್ಸ್. ಏನಿದು ಅಂತ ಹೇಳಿದ್ರೆ ಹೋಮೋಲೋಗಸ್, ಇಲ್ಲಿ ನೀವು ಚಿತ್ರನ ನೋಡ್ತಾ ಇದ್ದೀರಾ. ಇಲ್ಲಿ ಹ್ಯೂಮನ್ ಹ್ಯಾಂಡ್, ಚೀತಾದ ಫೂಟು, ವೇಲ್ಡ್ ಫ್ಲಿಪ್ಪರ್ಸ್, ಬ್ಯಾಟ್ದು ವಿಂಗ್ ಇದೆ. ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಲ್ಲ ಆರ್ಗನ್ಸ್ಗಳು ಸ್ಟ್ರಕ್ಚರ್ ಒಂದೇ ಥರ ಇರುತ್ತೆ. ಅಂದರೆ ಸ್ಕೆಲಿಟನ್ ಆಫ್ ದೀಸ್ ನಾ ಹೇಳ್ತಾ ಇರೋದು. ನೋಡಿದಾಗ ಒಂದೇ ಥರ ಸ್ಟ್ರಕ್ಚರ್ ಇರುತ್ತೆ. ಆಮೇಲೆ ಆರಿಜಿನ್, ಅದು ಬಂದಿರುವಂಥ ಒಂದು ಸೋರ್ಸ್ ಎಲ್ಲಿಂದ ಉದ್ಭವ ಆಗಿರುತ್ತೆ ದೇಹದಲ್ಲಿ, ಅದು ಕೂಡ ಭಾಗನೂ ಒಂದೇ ಆಗಿರುತ್ತೆ. ಆದರೆ ಇವುಗಳ ಕೆಲಸ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ದೋ ಇಟ್ ಲುಕ್ಸ್ ಸಿಮಿಲರ್ ಇನ್ ಸ್ಟ್ರಕ್ಚರ್, ದೋ ಇಟ್ ಲುಕ್ಸ್ ಸಿಮಿಲರ್ ಇನ್ ಆರಿಜಿನ್, ಬಟ್ ಪರ್ಫಾರ್ಮಿಂಗ್ ಡಿಫರೆಂಟ್ ಫಂಕ್ಷನ್ಸ್. And these organs, what we see, is referred as what we call homologous organs. Homo refers to similar. Homologous organs andre organs which have similar in structure, similar in origin, but performing different functions. Let us see now. ಈಗ ಇವೆಲ್ಲ ನೋಡೋದಕ್ಕೆ ಸ್ಟ್ರಕ್ಚರ್ ಒಂದೇ ಥರ ಇರ್ಬೋದು, ಆರಿಜಿನ್ ಒಂದೇ ಥರ ಇರ್ಬೋದು ನೋಡಿದಾಗ. ಅದರ ಫಂಕ್ಷನ್ಸ್ ಯಾಕೆ ಬೇರೆ ಅಂದರೆ, ಲೆಟ್ ಅಸ್ ಲುಕ್ ಇನ್ ಟು ದ 4 limbs ಆಫ್ ದ ಫ್ರಾಗ್. ಫ್ರಾಗಿನ 4 limbs, ಕ್ರೊಕೊಡೈಲಿನ 4 limbs, ಬರ್ಡ್ದು 4 limbs ಅಥವಾ ಹ್ಯೂಮನ್ಸ್ದು 4 limbs. ಅಬ್ಸರ್ವ್ ಮಾಡಿ. ಇಫ್ ಯು ಕೀಪ್ ಆಲ್ ದ 4 limbs skeleton ಆನ್ ಅ ಟೇಬಲ್, ನಿಮ್ಗೆ ನೋಡಕ್ ಬಿಟ್ರೆ ಎಲ್ಲವೂ ನೋಡೋದಕ್ಕೆ ಒಂದೇ ಥರ ಇರುತ್ತೆ, ಏನು ಡಿಫ್ರೆನ್ಸಸ್ ಇಲ್ಲ ಒಂದಿಗಿಂತ ಒಂದಕ್ಕೆ. ಸ್ಟ್ರಕ್ಚರಲೈಸ್ ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಆದರೆ ಫಂಕ್ಷನ್ ತಗೊಂಡಾಗ ಫ್ರಾಗ್ ಅಲ್ಲಿ 4 limb ಏನು ಕೆಲಸ ಮಾಡುತ್ತೆ? ಜಂಪ್, ಹಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ 4 limb ಕ್ರೊಕೊಡೈಲ್ ಅಲ್ಲಿ ಬಂದಾಗ ಕ್ರಾಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ತೆವಳ್ಕೊಂಡು ಹೋಗುತ್ತೆ ಅದು ಯೂಸ್ ಮಾಡಿಕೊಂಡು. ಬರ್ಡ್ಸ್ ಅಲ್ಲಿ ಅದೇ 4 limbs ವಿಂಗ್ಸ್ ಆಗಿ ಮಾಡಿಫೈ ಆಗಿರುತ್ತೆ, ಫ್ಲೈಯಿಂಗ್ಗೆ ಹೆಲ್ಪ್ ಮಾಡುತ್ತೆ. ಅದೇ 4 limbs ಹ್ಯೂಮನ್ಸ್ ಅಲ್ಲಿ ಬಂದಾಗ ದಟ್ ಈಸ್ ವಾಟ್ ವಿ ಸಿ ದ ಹ್ಯಾಂಡ್, ಆ್ಯಂಡ್ ವಿ ಕ್ಯಾನ್ ಡೂ ಮೋರ್ ಆಫ್ ಆಕ್ಟಿವಿಟೀಸ್ ವಿತ್ ದ ಹ್ಯಾಂಡ್. ಸೊ ಆಗ ತಗೊಂಡಾಗ ಕೆಲಸಗಳು ಬೇರೆ ಬೇರೆ ಆಗುತ್ತೆ. ಸೊ ದಟ್ಸ್ ವಾಟ್ ಐ ಟೋಲ್ಡ್, ದ ಫಂಕ್ಷನ್ಸ್ ಆರ್ ಟೋಟಲಿ ಡಿಫರೆಂಟ್ ಇನ್ ಆಲ್ ದೀಸ್ ಕೇಸಸ್, ಬಟ್ ಸ್ಟ್ರಕ್ಚರ್ ರಿಮೈನ್ಸ್ ದ ಸೇಮ್. ಸೊ ಅಂದರೆ ನಾವೇನಿಲ್ಲಿ ಕನ್ಕ್ಲೂಡ್ ಮಾಡಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ, ಫ್ರಾಗು, ಕ್ರೊಕೊಡೈಲು, ಬರ್ಡ್ಸ್ ಇವರೆಲ್ಲ ನಮ್ಗೇನಾಗ್ತಾರೆ? ಆನ್ಸಿಸ್ಟರ್ಸ್ ಆಗ್ತಾರೆ. ದೇ ಆರ್ ಅವರ್ ಆನ್ಸಿಸ್ಟರ್ಸ್. ಸೊ ದೇ ಆರ್ ಅವರ್ ಆನ್ಸಿಸ್ಟರ್ಸ್. ಅಂದರೆ ಇವರೆಲ್ಲ ನಮಗೆ ಆನ್ಸಿಸ್ಟರ್ಸ್. ಫ್ರಾಗ್ ನಮಗೆ ಆನ್ಸಿಸ್ಟರ್, ಕ್ರೊಕೊಡೈಲ್ ನಮಗೆ ಆನ್ಸಿಸ್ಟರ್ಸು, ಬರ್ಡ್ಸ್ ನಮಗೆ ಆನ್ಸಿಸ್ಟರ್ಸ್. ಅಂದರೆ ಇವೆಲ್ಲ ಸ್ಟ್ರಕ್ಚರ್ಸ್ಗಳನ್ನ ನಾವು ನೋಡಿದಾಗ ಎಲ್ಲ ಸ್ಟ್ರಕ್ಚರ್ಸ್ ನೋಡೋದಕ್ಕೆ ಒಂದೇ ಥರ ಇದ್ದು ಎಲ್ಲ ಇದು ಫಂಕ್ಷನ್ಸ್ ಮಾತ್ರ ಬೇರೆ, ಬಟ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಆ್ಯಂಡ್ ಆರಿಜಿನ್. ಆನ್ ದಿಸ್ ಪ್ಯಾರಾಮೀಟರ್ ವಿ ಸೇ ದಟ್ ದೇ ಆರ್ ಆಲ್ ಅವರ್ ಆನ್ಸಿಸ್ಟರ್ಸ್. ಇಂಥವನ್ನ ನಾವು ಹೋಮೋಲೋಗಸ್ ಆರ್ಗನ್ಸ್. ಈ ಥರದ ಇನ್ಫಾರ್ಮೇಷನ್ ನಮಗೆ ಇದು ಎವಲ್ಯೂಷನ್ ಆಗಿದ್ದಕ್ಕೆ ಈ ಥರದ ಆರ್ಗನ್ಸ್ಗಳೆಲ್ಲ, ಈ ಥರದೆಲ್ಲ ಆರ್ಗ್ಯಾನಿಸಮ್ಸ್ ಹೇಗೆ ಬಂತು, ಈ ಥರದ ಆರ್ಗನ್ಸ್ಗಳು ಡೆವಲಪ್ ಆಗಿ ಗೊತ್ತಿರೋದ್ರಿಂದ ನಾವು ಇವೆಲ್ಲ ನಮಗೆ ಆನ್ಸಿಸ್ಟರ್ಸ್ ಅಂತ ಹೇಳೋದಕ್ಕೆ ಸಾಧ್ಯ ಆಗಿರೋದು. ನೆಕ್ಸ್ಟ್, ಇದೇ ಥರ ಇನ್ನೊಂದು ಆರ್ಗನ್ಸ್ ಇದೆ, ಅನಲೋಗಸ್ ಆರ್ಗನ್ಸ್ ಅಂತ ಹೇಳಿ.
ಅನಲೋಗಸ್ ಆರ್ಗನ್ಸ್ ಅಲ್ಲಿ ಏನು ಹೇಳ್ತೀವಿ ಅಂದರೆ ಇವೆಲ್ಲ ಈ ಆರ್ಗನ್ಸ್ಗಳು ನಮ್ಗೆ ಏನು ಇನ್ಫಾರ್ಮೇಷನ್ ಕೊಡುತ್ತೆ ಅಂದರೆ ದೇರ್ ಆರ್ ಅವರ್ ಆನ್ಸಿಸ್ಟರ್ಸ್ ಆ್ಯಂಡ್ ದೇ ಕ್ರಿಯೇಟ್ ಎ ಲಿಂಕ್ ಬಿಟ್ವೀನ್ ದ ಪ್ರೆಸೆಂಟ್ ಆ್ಯಂಡ್ ದಿ ಪಾಸ್ಟ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ. ಅನಲೋಗಸ್ ಆರ್ಗನ್ಸ್ ಏನಪ್ಪ ಅಂದರೆ ಇದು ಉಲ್ಟಾ, ಆರ್ಗನ್ಸ್ ವಿಚ್ ಆರ್ ಪರ್ಫಾರ್ಮಿಂಗ್ ಸೇಮ್ ಫಂಕ್ಷನ್ ಬಟ್ ಡಿಫರೆಂಟ್ ಆರಿಜಿನ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ವಿಂಗ್ಸ್ ಆಫ್ ಎ ಬರ್ಡ್ ಮತ್ತು ವಿಂಗ್ಸ್ ಆಫ್ ಅನ್ ಇನ್ಸೆಕ್ಟ್ ಹೇಳ್ಬೋದು. ಬರ್ಡ್ದು ವಿಂಗ್ಸ್ ಇದೆ, ಇನ್ಸೆಕ್ಟ್ಸ್ಗೂ ವಿಂಗ್ಸ್ ಇರುತ್ತೆ, ಹೌದಾ? ಎರಡೂ ವಿಂಗ್ಸ್ನ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ. ಸ್ಟ್ರಕ್ಚರ್ ಸ್ವಲ್ಪ ಬೇರೆ ಥರ ಇರುತ್ತೆ, ಆರಿಜಿನ್ನು ಬೇರೆ ಥರ ಇರುತ್ತೆ ಅಲ್ವಾ? ಆದರೆ ಫಂಕ್ಷನ್ಸ್ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಸೊ ಬರ್ಡ್ಸಲ್ಲಿ ವಿಂಗ್ಸ್ ಕೆಲಸ ಏನು, ಫ್ಲೈಯಿಂಗ್. ಇನ್ಸೆಕ್ಟ್ಸಲ್ಲೂ ವಿಂಗ್ಸ್ ಏನಕ್ಕೆ ಯೂಸ್ ಮಾಡುತ್ತೆ, ಫಾರ್ ಫ್ಲೈಯಿಂಗ್. ಸೊ ಫಂಕ್ಷನ್ ವಿಲ್ ಬಿ ದ ಸೇಮ್ ಬಟ್ ಸ್ಟ್ರಕ್ಚರ್ ವಿಲ್ ಬಿ ಡಿಫರೆಂಟ್, ಆರಿಜಿನ್ ಇಸ್ ಡಿಫರೆಂಟ್. Such organs are referred as what we call analogous organs. Okay? So homologous ಮತ್ತು analogous organs ಬಗ್ಗೆ MCQ ಖಂಡಿತ ಒಂದು ಇದ್ದೇ ಇರುತ್ತೆ. Next. Another important evidence is what we call fossils. Very important. ಇದು ನಮಗೆ ಎವಲ್ಯೂಷನ್ಗೆ ಮುಖ್ಯವಾದಂಥ ಒಂದು ಎವಿಡೆನ್ಸ್ ಇದು. ಈ ಫಾಸಿಲ್ ಅಂದರೆ ಏನು? They are the remains of plants and animals that are found in the earth crust over millions of years. So ಅವಶೇಷಗಳು ಅಂತ ನಾವು ಏನು ಕನ್ನಡದಲ್ಲಿ ಹೇಳ್ತೀವಿ, ದಟ್ ಈಸ್ ವಾಟ್ ಫಾಸಿಲ್ಸ್ ಅಂತ ಹೇಳ್ಬೋದು. ಸೊ ಈ ಫಾಸಿಲ್ಸ್ಗಳಿಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ಹೇಳ್ತಾ ಹೋಗೋಣ. ಏನು, ದಿಸ್ ಇಸ್ ಒನ್ ಫಾಸಿಲ್ ಬರ್ಡ್. ಇದು ಆಕ್ಚುಲಿ ಇದನ್ನ ಆರ್ಕ್ಯೋಪೆಟ್ರಿಕ್ಸ್ ಎಲ್ಲ ತಿಳ್ಕೊಂಡಿರ್ಬೇಕು ಮಕ್ಕಳೇ. ಎಕ್ಸಾಂಪಲ್ಸ್ಗಳು ಹೆಸರುಗಳು ತುಂಬ ಇಂಪಾರ್ಟೆಂಟು. ಫಾಸಿಲ್ಸ್ ಆಫ್ ಎ ಬರ್ಡ್ಗೆ ಒಂದು ಎಕ್ಸಾಂಪಲ್ ಕೊಡಿ ಫಾಸಿಲ್ದು ಅಂತ ಹೇಳಿದ್ರೆ ಆರ್ಕ್ಯೋಪೆಟ್ರಿಕ್ಸ್ ಹೇಳ್ಬೋದು. ಇದು ಫಾಸಿಲ್ ಇನ್ವರ್ಟಿಬ್ರೇಟ್. ನಿಮಗೆ ಇನ್ವರ್ಟಿಬ್ರೇಟ್ ಪದ ಗೊತ್ತಿದೆ ಅಂತ ಅನ್ಕೋತೀನಿ. ಏನು ಇನ್ವರ್ಟಿಬ್ರೇಟ್ಸ್ ಅಂದರೆ ವಿಚ್ ಡು ನಾಟ್ ಹ್ಯಾವ್ ಬ್ಯಾಕ್ ಬೋನ್, ದೇ ಆರ್ ಕಾಲ್ಡ್ ಆಸ್ ಇನ್ವರ್ಟಿಬ್ರೇಟ್ಸ್. ಅರ್ಥವಮ್ ಆಗಿರ್ಬೋದು, ಅಥವಾ ಲೀಚ್ ಆಗಿರ್ಬೋದು, ಅಥವಾ ವಾಟ್ ವಿ ಕ್ಯಾನ್ ಸೇ ದ ಫ್ರೆಶ್ ವಾಟರ್ ಮಸಲ್ಸ್ ಆಗಿರ್ಬೋದು, ಸ್ಟಾರ್ ಫಿಶ್ ಆಗಿರ್ಬೋದು, ಇವರೆಲ್ಲ ಇನ್ವರ್ಟಿಬ್ರೇಟ್ಸ್. ಸೊ ಇವುಗಳ ಒಂದು ಫಾಸಿಲ್ಸ್ಗಳು ಯಾವುದು ಅಂದರೆ ಅಮೋನೈಟ್ ಅಂತ ಹೇಳಿ ಒಂದು ರೂಪದಲ್ಲಿ ಬರುತ್ತೆ. This is actually a fossil invertebrate. Hagene we can look into the fossil skull of dinosaur. The species name is Rajasaurus. ಅನ್ನೋ ಒಂದು ಸ್ಪೀಶೀಸ್ ನ ಒಂದು ಸ್ಕಲ್ ಇದು. ಹಾಗೇನೆ ಇದು ಫಿಶ್ ಒಂದು ಫಾಸಿಲ್ ಇದು, which is called as Naitia fossil fish. All these are some of the examples for fossils. Fossils will give direct evidences for what we call evolution. Fossil actually explains the link between the present organisms as well as the past organisms. This is what we get from this fossils. Now let us look on to the questions related to this particular question. Each concepts galana ನೀವು ಇಲ್ಲಿ ತಿಳ್ಕೋಬೇಕು. ಈಗ ಮೊದಲನೇದಾಗಿ, one plant with dominant tall height bearing purple flowers. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಡಾಮಿನೆಂಟ್ ಇದೆ, ಟಾಲ್ ಇದೆ, ಹೈಟ್ ಇದೆ, ಬೇರಿಂಗ್ ಪರ್ಪಲ್ ಇದೆ, ಫ್ಲವರ್ಸ್. ಸೊ ಪರ್ಪಲ್ ಕಲರ್ ಇರುವಂತಹ ಟಾಲ್ ಪ್ಲಾಂಟ್, ಓಕೆ, ಕ್ರಾಸ್ಡ್ ವಿತ್ ಅನದರ್ ಪ್ಲಾಂಟ್ ವಿತ್ ರೆಸೆಸಿವ್ ಡ್ವಾರ್ಫ್ ವಿತ್ ವೈಟ್ ಫ್ಲವರ್ಸ್. ಡ್ವಾರ್ಫ್ ವೈಟ್, ಟಾಲ್ ಪರ್ಪಲ್, ಈ 4 ಕ್ಯಾರೆಕ್ಟರ್ಸ್ಗಳು ತಿಳ್ಕೊಳ್ಳಿ. ಫ್ಲವರ್ಸ್, ವಾಟ್ ಡು ದ ಪ್ಲಾಂಟ್ಸ್ ಆಫ್ F1 ಜನರೇಷನ್ ಲುಕ್ ಲೈಕ್? ಈಗ ಇದಕ್ಕೆ ನೀವು ಕ್ರಾಸ್ ಮಾಡ್ಕೋಬೇಕು. ರಫ್ ವರ್ಕ್ ಅಂತ ಇರುತ್ತೆ, ಅಲ್ಲಿ ನೀವು ಕ್ರಾಸ್ ಮಾಡ್ಕೊಳ್ಳಿ. ಏನು ಟಾಲ್ ಅನ್ನೋದು ನಮಗೆಲ್ಲ ಗೊತ್ತಿದೆ, ಡಾಮಿನೆಂಟ್ ಅದು ಅಂತ ಹೇಳಿ. ಎಲ್ಲ ನಾವು ಜನರೇಷನ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಟಾಲ್ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಹೋಯ್ತು ಪ್ಲಾಂಟ್ಸ್ ನಲ್ಲಿ. ಅದಕ್ಕೆ ಟಾಲ್ ನಾವು ಏನಂತ ಕರೆದ, ಡಾಮಿನೆಂಟ್ ಟ್ರೇಟ್ ಅಂತ ಕರೆದ ಮೆಂಡಲ್. ಹಾಗೇನೆ ಡ್ವಾರ್ಫ್ ನಾವು ರೆಸೆಸಿವ್ ಅಂತ ಕರೆದ. ಹಾಗೇನೆ ಫ್ಲವರ್ಸ್ ಗಳಲ್ಲಿ ನೋಡಿದಾಗ ಹೆಚ್ಚಿನ ಪ್ರಮಾಣದ ಕಲರ್ ಫ್ಲವರ್ಸ್ ಪರ್ಪಲ್ಲೇ ಆಗಿತ್ತು. ಅದಕ್ಕೆ ಪರ್ಪಲ್ ಅವನು ಏನಂತ ಕರೆದ, ಡಾಮಿನೆಂಟ್ ಅಂತ ಕರೆದ. ವೈಟ್ ಅವನು ರೆಸೆಸಿವ್ ಅಂತ ಕರೆದ. ಸೊ ಇದನ್ನ ಅವನು ಕ್ರಾಸ್ ಮಾಡಿದಾಗ ಏನ್ ಬರುತ್ತೆ, ಟಾಲ್ So capital D, capital T, capital P is the first character, is crossed with this one, dwarf white, small t, small t, small p, small p. When these two plants are crossed, what you got in the F1 generation? So idradu one character, idradu one character, andre capital T, small t, as well as capital P, small p. This is what he got, is it? So what is the final observation? Tall plant with purple flower. So first generation ಅಲ್ಲಿ ಕೇಳಿದ ಕ್ವಶನ್, F1 ಜನರೇಷನ್ ಅಲ್ಲಿ ಯಾವ ತರದ ಪ್ಲಾಂಟ್ ಸಿಕ್ತು ಅಂತ ಹೇಳಿದ್ರೆ, ಎಲ್ಲ ಸಿಕ್ಕಿದಂತ ಪ್ಲಾಂಟ್ಸ್ ಟಾಲ್ ಆಗಿತ್ತು, ಎಲ್ಲ ಸಿಕ್ಕಿದಂತ ಫ್ಲವರ್ಸ್ ಪರ್ಪಲ್ ಆಗಿತ್ತು. ಸೊ ದಟ್ ಈಸ್ ದ ಜೀನೋಟೈಪ್ ಆಫ್ ದ F1 ಜನರೇಷನ್, ಟಾಲ್ ಅಂಡ್ ಪರ್ಪಲ್.
ಟಾಲ್ ಆ್ಯಂಡ್ ಪರ್ಪಲ್ ಎಲ್ಲಿದೆ? 4ನೇ ಆಪ್ಷನ್. ಸೊ ಡಿ ಇಸ್ ದ ಆಪ್ಷನ್ ಫಾರ್ ದಿಸ್. ಆಲ್ ಟಾಲ್ ಆ್ಯಂಡ್ ಪರ್ಪಲ್ ಫ್ಲವರ್ ಪ್ಲಾಂಟ್ಸ್. ಈ ಥರದ ಕ್ವಶನ್ಸ್ ಬರುತ್ತೆ ಮಕ್ಕಳ, ಗಮನ ಇರಬೇಕು. ಈ ಪಾಠದಲ್ಲಿ ಈ ಥರದನ್ನ ಸಾಲ್ವ್ ಮಾಡಬೇಕು ನೀವು ಕ್ವಶನ್ಸ್ಗಳನ್ನ. ನೆಕ್ಸ್ಟ್, ವಾಟ್ ಇಸ್ ದ ಸೈಂಟಿಫಿಕ್ ಟರ್ಮ್ ಆಫ್ ದ ಆರ್ಗನ್ಸ್ ಶೋನ್ ಹಿಯರ್? ಇಲ್ಲಿ ಪಿಕ್ಚರ್ ಕೊಟ್ಟಿದೆ. ಈ ಒಂದು ಆರ್ಗನ್ಸ್ ಯಾವುದು ಅಂತ ಹೇಳ್ಬೇಕು. ಈಗ ತಾನೇ ನಾನು ಡಿಸ್ಕಸ್ ಮಾಡಿದ್ದೀನಿ ಅಲ್ವಾ? ಇಲ್ಲಿ ನೋಡ್ಬಿಟ್ಟು ಹೇಳಿ ನನಗೀಗ. ಸ್ಕೆಲಿಟನ್ ಎಲ್ಲ ಒಂದೇ ಥರ ಇದೆ ನೋಡೋದಕ್ಕೆ. ಓಕೆ, ಸ್ಟ್ರಕ್ಚರ್ ನೋಡೋದಕ್ಕೆ ಒಂದೇ ಥರ ಇದೆ. ಸೊ ಯಾವ ಥರದ ಆರ್ಗನ್ಸ್ ಇರ್ಬೋದು ಇದು? ಈಸ್ ಮೈಟ್ ಬಿ ಅನ್ ಹೋಮೋಲೋಗಸ್ ಆರ್ಗನ್ಸ್ ಆರ್ ಅನಲೋಗಸ್ ಆರ್ಗನ್ಸ್ ಆರ್ ವೆಸ್ಟಿಜಿಯಲ್ ಆರ್ಗನ್ಸ್, ಅಥವಾ ಇದು ಎನ್ವಿರಾನ್ಮೆಂಟ್ಗೆ ಅಡಾಪ್ಟ್ ಆಗಿರುವಂಥ ಆರ್ಗನ್ಸ್. ಸೊ ದ ಆನ್ಸರ್ ಇಸ್ ಇಟ್ ಈಸ್ homologous organs. That is the C option is the answer. Okay, next, the phenotypic ratio in monohybrid cross. So monohybrid cross ನಲ್ಲಿ ಇರುವಂತ phenotypic ratio ಎಷ್ಟು? ಆಗ್ಲೇ ನಿಮ್ಗೆ ಹೇಳಿ ಜ್ಞಾಪಕ ಇಟ್ಕೊಳ್ಳಿ ಅಂತ. So phenotypic ratio in monohybrid cross is 3:1. So it is C option. Which of the following traits cannot be passed to the next progeny? ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಇಲ್ಲಿ ಕೊಟ್ಟಿರುವಂತ ಯಾವ ಕ್ಯಾರೆಕ್ಟರ್ ನಾವು ಪಾಸ್ ಮಾಡೋದಕ್ಕೆ ಆಗಲ್ಲ? ಐ ಕಲರ್, ಇಯರ್ ಲೋಬ್, ರೀಡಿಂಗ್ ಹ್ಯಾಬಿಟ್, ಹೈಟ್. ಸೊ ನಿಮ್ಗೆ ಆಗ್ಲೇ ಹೇಳಿದಂಗೆ ಐ ಕಲರ್ ಯು ಕ್ಯಾನ್ ಪಾಸ್ ಟು ದ ನೆಕ್ಸ್ಟ್ ಜನರೇಷನ್, ನೋ ಡೌಟ್. ಇಯರ್ ಲೋಬ್ ಇಟ್ ವಿಲ್ ಆಲ್ಸೋ ಪಾಸ್ ಟು ದ ನೆಕ್ಸ್ಟ್ ಜನರೇಷನ್. ರೀಡಿಂಗ್ ಹ್ಯಾಬಿಟ್, ಸೊ ನಿಮ್ಮ ತಂದೆ ಅಥವಾ ತಾಯಿ ಅವ್ರು ಏನಾದರೂ ಓದ್ತಿದ್ರೆ ನೀವು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಓದುವಂಥ ಒಂದು ಜೀನ್ ಯಾವುದೇ ಕಾರಣಕ್ಕೂ ಬರಲ್ಲ. ದಟ್ ವಾಟ್ ವಿ ಡೆವಲಪ್ ದ ಹ್ಯಾಬಿಟ್ ಆಫ್ ರೀಡಿಂಗ್. ಸೊ ರೀಡಿಂಗ್ ಹ್ಯಾಬಿಟ್ ಅನ್ನೋದು ವಿ ಕ್ಯಾನ್ ನಾಟ್ ಏಬಲ್ ಟು ಪಾಸ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. ಹೈಟ್ ವಿ ಕ್ಯಾನ್ ಏಬಲ್ ಟು ಪಾಸ್ ಟು ದ ನೆಕ್ಸ್ಟ್ ಜನರೇಷನ್. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಹಿಯರ್ ಇಸ್ ಅಗೇನ್ ಸಿ ಇಸ್ ದ ಆನ್ಸರ್. ದ ಫಾಸಿಲ್ ಬರ್ಡ್ ಅಮಾಂಗ್ ದ ಫಾಲೋಯಿಂಗ್. ಈಗ ತಾನೇ ನಿಮಗೆ ಚಿತ್ರಗಳು ತೋರಿಸಿದೆ. ಫಾಸಿಲ್ ಬರ್ಡ್ ಯಾವುದು ಅಂತ ಹೇಳಬೇಕು. ಟ್ರೈಲೋಬೈಟಾ, ರಾಜಾಸಾರಸ್ಸ, ನೈಟಿಯಾನ, ಆರ್ಕಿಯೋಪೆಟ್ರಿಕ್ಸ್. ಸೊ ಟ್ರೈಲೋಬೈಟ್ ಇನ್ವರ್ಟಿಬ್ರೇಟ್ ಫಾಸಿಲ್ ಆಗುತ್ತೆ. ರಾಜಾಸಾರಸ್ಸು ಇಟ್ಸ್ ಅ ಫಾಸಿಲ್ ಡೈನೋಸರ್ ಅದು. ನೈಟಿಯಾ ಅಗೇನ್ ಇಟ್ಸ್ ಅ ಫಾಸಿಲ್ ಫಿಶ್ ಅದು. ಆರ್ಕಿಯೋಪೆಟ್ರಿಕ್ಸ್ ಇಸ್ ಅ ಫಾಸಿಲ್ ಬರ್ಡ್. ಸೊ ದ ಆಪ್ಷನ್ ಇಸ್ ಡಿ. ವಿತ್ ರೆಸ್ಪೆಕ್ಟ್ ಟು ದ ಸೀಡ್ ಕಲರ್ ಟ್ರೈಟ್, in pea plant green color is. ಸೊ ಸೀಡ್ ಕಲರ್ಗೆ ನಾವು ತಗೊಂಡಾಗ ಪಿ ಪ್ಲಾಂಟ್ ನಲ್ಲಿ ಸೀಡ್ ಕಲರ್ ಬಗ್ಗೆ ನಾವು ನೋಡಬೇಕು. ಕಲರ್ ಅಲ್ಲಿ ಬಂದಾಗ ಅಗೇನ್ ದ ಗ್ರೀನ್ ಕಲರ್ ಇಸ್ ಡಾಮಿನೆಂಟ್ ಆಕ್ಚುಲಿ. ಓಕೆ, ಏನದು ಗ್ರೀನ್ ಕಲರ್ ಏನಾಗಿರುತ್ತೆ? ರೆಸೆಸಿವ್ ಟ್ರೈಟಾ, ಡಾಮಿನೆಂಟ್ ಟ್ರೈಟಾ, ಇನ್ಹಿಬಿಟರಿ ಟ್ರೈಟಾ, ಅಕ್ವೈರ್ಡ್ ಟ್ರೈಟಾ? ಇಟ್ ಈಸ್ ಡಾಮಿನೆಂಟ್ ಟ್ರೈಟ್. ಸೊ ಬಿ ಇಸ್ ದ ಆಪ್ಷನ್ ಫಾರ್ ದಿಸ್. ನೆಕ್ಸ್ಟ್, ವಿಚ್ ಲಾ ಆಫ್ ಮೆಂಡಲ್ಸ್ proves for the appearance of dwarf plants in F2 generation when pure tall plant and a dwarf plant is crossed? So tall ಮತ್ತು dwarf ಅನ್ನ ಕ್ರಾಸ್ ಮಾಡಿದಾಗ F2 ಜನರೇಷನ್ ಅಲ್ಲಿ ಏನಾಯ್ತು, ಅವನಿಗೆ ಡ್ವಾರ್ಫ್ ಪ್ಲಾಂಟ್ ಒಂದು ಅಪಿಯರ್ ಆಯ್ತು ಅಲ್ವಾ? ಅದಕ್ಕೆ ಕಾರಣ ಏನು ಗೊತ್ತು ನಮ್ಗೆ, ಯಾಕೆಂದ್ರೆ ಅದು ಮತ್ತೆ ಜೀನು ಇನ್ಹೆರಿಟ್ ಆಗಿದೆ ಅಂತ ಹೇಳಿ. ಬಟ್ ಇಲ್ಲಿ ಯಾವ ಲಾ ಪ್ರೂವ್ ಆಗತ್ತೆ ಅನ್ನೋದು ನೋಡೋದಾದ್ರೆ ಲಾ ಆಫ್ ಲಿಮಿಟೇಷನ್, ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಸೆಗ್ರಿಗೇಷನ್, ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್. ದ ಆನ್ಸರ್ ಇಸ್ ಲಾ ಆಫ್ ಸೆಗ್ರಿಗೇಷನ್. ಇಲ್ಲಿ ಗ್ಯಾಮೆಟ್ಸ್ಗಳು ಏನಾಗುತ್ತೆ? ಸೆಗ್ರಿಗೇಟ್ ಆಗುತ್ತೆ. ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ, ಈ ಪ್ರೋಸೆಸ್ ಆಫ್ ಫರ್ಟಿಲೈಸೇಷನ್ ಆಗುವಾಗ ಗ್ಯಾಮೆಟ್ಸ್ಗಳು ಇಂಡಿಪೆಂಡೆಂಟ್ ಆಗಿ ಸೆಗ್ರಿಗೇಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ದ ಆನ್ಸರ್ ಫಾರ್ ದಿಸ್. The genotype of the green stemmed tomato plant, green stemmed tomato plant is denoted as GG, is crossed with purple stemmed tomato plants as GG. So we have taken monohybrid cross here. So when the two are crossed, the percentage of the purple stemmed plants is F1 generation. It's a very important question. ಈ ತರ ಕ್ವಶನ್ ಬರುತ್ತೆ ಇಲ್ಲಿ. ಸೊ ಆರ್ ಸೆಲ್ಫ್ ಪಾಲಿನೇಟೆಡ್. ಈಗ ನಾವು ಇದನ್ನ ಕ್ರಾಸ್ ಮಾಡಿದಾಗ ಫಸ್ಟ್ ಜನರೇಷನ್ ನಮ್ಗೆ ಏನ್ ಸಿಕ್ತು? ಕ್ಯಾಪಿಟಲ್ ಜಿ, ಸ್ಮಾಲ್ ಜಿ. ಅಂದ್ರೆ ಎಲ್ಲ ಯಾವ ಕಲರ್ ಬಂತು? ಗ್ರೀನ್ ಸ್ಟೆಮ್ಮೆ ಬಂತು ಫಸ್ಟ್ ಜನರೇಷನ್ ಅಲ್ಲಿ. ಮತ್ತೆ ಅದನ್ನ ಏನ್ ಮಾಡ್ದ ಅಂತ ಹೇಳಿದ್ರು? ಸೆಲ್ಫ್ ಪಾಲಿನೇಟ್ ಮಾಡಿದಾಗ ನಮ್ಗೆ ಸಿಗದಂತ ಗ್ಯಾಮೆಟ್ಸ್ ಏನು? ಕ್ಯಾಪಿಟಲ್ ಜಿ, ಸ್ಮಾಲ್ ಜಿ is crossed with capital G, small g. You get what type of gametes? Capital G, capital G, capital G, small g, capital G, small g, small g, small g. This is what we get the gametes in the F2 generation. But the question here is, what is the percentage of purple stemmed plants? ಇಲ್ಲಿ purple stemmed ಯಾವುದು? ಕ್ಯಾಪಿಟಲ್ ಜಿ ಅನ್ನೋದು ಗ್ರೀನ್ ಸ್ಟೆಮ್ ಆಯಿತು. ಕ್ಯಾಪಿಟಲ್ ಜಿ ಸ್ಮಾಲ್ ಜಿ ಅನ್ನೋದು ಗ್ರೀನ್ ಸ್ಟೆಮ್ ಆಯಿತು. ಕ್ಯಾಪಿಟಲ್ ಜಿ ಸ್ಮಾಲ್ ಜಿ ಅನ್ನೋದು ಗ್ರೀನ್ ಸ್ಟೆಮ್ ಆಯಿತು. ಸ್ಮಾಲ್ ಜಿ ಏನಾಯ್ತು ಅಲ್ಲಿಗೆ? ಪರ್ಪಲ್ ಸ್ಟೆಮ್ ಆಯಿತು. ಅಲ್ಲಿಗೆ ವಾಟ್ ಇಸ್ ದ ಪರ್ಸೆಂಟೇಜ್? ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಎಲ್ಲ ಹೇಳೋದಾದ್ರೆ ಈಚ್ ಒನ್ ಇಸ್ 25 ಅಂತ ತಗೋಬೇಕು. ಟೋಟಲ್ 100%.
So capital G is also 25, capital G small g is also 25, capital G small g is also 25. Put together it is 75%. All green stemmed plants what he got in this generation is 75. Rest is 25%. What is the 25%? It is purple color. So the question is, the purple stemmed plants percentage is what actually? 25%. So the answer is D. The chromosome complement of male is XO, XX, YO, XY. ನಿಮಗೆಲ್ಲ ಗೊತ್ತಿರುತ್ತೆ ಇದು. ಮೇಲ್ಸ್ ಅಲ್ಲಿ ಇರುವಂತ ಕ್ರೋಮೋಸೋಮ್ ಕಾಂಪ್ಲಿಮೆಂಟ್ ಯಾವುದು ಆಗಲೇ ಹೇಳಿದೆ? XY. So XY is the answer. So it is D option. In evolutionary terms, which among have a better body design? ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ನಲ್ಲಿ ಯಾರಿಗೆ ಬೆಟರ್ ಆರ್ಗನೈಸೇಷನ್ ಅಂದ್ರೆ ಹೈ ಡೆವಲಪ್ಮೆಂಟ್ ಆಗಿರುವಂತಹ ಆರ್ಗನೈಸೇಷನ್ ಯಾವ ಆರ್ಗಾನಿಸಮ್ಸ್ ಅಲ್ಲಿ ಇದೆ? ದಟ್ ಈಸ್ ಬ್ಯಾಕ್ಟೀರಿಯಾನ, ಸ್ಪೈಡರ, ಚಿಂಪಾಂಜಿನ ಅಥವಾ ಫಿಶ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಹೈಯರ್ ಡೆವಲಪ್ಮೆಂಟ್ ಆಗಿರುವಂಥದ್ದು ಆರ್ಗನ್ಸ್ ಎಲ್ಲವೂ ಕೂಡ ಹೈಯರ್ ಡೆವಲಪ್ಮೆಂಟ್ ಆಗಿರುವಂತಹ ಒಂದು ಇಲ್ಲಿ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಚಿಂಪಾಂಜಿ. ದಟ್ ಈಸ್ ಸಿ. The correct sequence according to the evolution. ಈಗ ನೀವು ಎವಲ್ಯೂಷನ್ ಪ್ರಕಾರ ಯಾವ್ದಾದ್ಮೇಲೆ ಯಾವ್ದು ಎವಾಲ್ವ್ ಆಗಿದೆ ಅನ್ನೋದನ್ನ ನೋಡ್ಬೇಕಿಲ್ಲಿ. ಕಾಕ್ರೋಚ್, ಫಿಶ್, ಗೊರಿಲ್ಲಾ, ಗೊರಿಲ್ಲಾ, ಕಾಕ್ರೋಚ್, ಫಿಶ್, ಫಿಶ್, ಗೊರಿಲ್ಲಾ, ಕಾಕ್ರೋಚ್, ಗೊರಿಲ್ಲಾ, ಫಿಶ್, ಕಾಕ್ರೋಚ್. ಸೊ ಯಾವ್ದಾದ್ಮೇಲೆ ಯಾವುದು ಅನ್ನೋದನ್ನ ನೋಡ್ಬೇಕಿಲ್ಲಿ. ಸೊ ಫಸ್ಟ್ ಕಾಕ್ರೋಚ್ ಮೊದಲು ಬಂದಿದ್ದು ಅದು, ದಟ್ ಈಸ್ ಇನ್ವರ್ಟಿಬ್ರೇಟ್. ಅದಾದ್ಮೇಲೆ ಫಿಶ್ ಡೆವಲಪ್ ಆಯ್ತು, ಫಿಶ್ ಆದ್ಮೇಲೆ ಗೊರಿಲ್ಲಾ ಡೆವಲಪ್ ಆಯ್ತು. So the evolution stage here is cockroach, fish, amele gorilla, highly developed organism. So the option is A. Okay. Next, genotype of a plant bearing white flower is WW and one with violet flowers is VV. When these are crossed, the ratio obtained of WW and small wv in F2 generation is. ಸೊ ಅವರೇ ಕೊಟ್ಬಿಟ್ಟಿದೆ, ಕ್ರಾಸ್ ಮಾಡಿ ಎಲ್ಲ ಆಗಿದೆ, ನಮಗೆ ಇದರದ್ದು ರೇಷಿಯೋ ಎಷ್ಟು ಅಂತ ಕಂಡುಹಿಡಿಬೇಕು ಇವಾಗ. ಸೊ ಮತ್ತೆ ನಾವು ಅದನ್ನು ಕ್ರಾಸ್ ಮಾಡಬೇಕೀಗ. ಹೇಗೆ ಮಾಡೋಣ? ಮತ್ತೆ ಕ್ಯಾಪಿಟಲ್ ಡಬ್ಲ್ಯೂ is cross with small v. What do you get now? Capital W, small w. Okay. Now when these are crossed, we get like this. Now in the next generation, ಇದು F1 generation ಅಲ್ಲಿ ಬಂದಂತದ್ದು, ಸೆಲ್ಫ್ ಕ್ರಾಸ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? WV into WV, we get WW, WV, WV and VV. So the question is WW and WV ಇವೆರಡರದ್ದು ಕಾಂಬಿನೇಷನ್ ಮಾತ್ರ ಹೇಳಬೇಕು, ಫುಲ್ ಹೇಳೋಂಗಿಲ್ಲ, ಇವೆರಡರದ್ದು ಮಾತ್ರ ರೇಷಿಯೋ ಹೇಳಬೇಕು. WW ಎಷ್ಟು ಬಂದಿದೆ? We get only one genotype. Capital W, small v ಎಷ್ಟು ಬಂದಿದೆ? We get 2 ratio here. Sorry, 2 numbers we got. So ಎರಡನ್ನು put together, how many? What is the ratio now? It is 1:2 ಬಂದಿದೆ ಅಲ್ವಾ? ಫುಲ್ ಬರೋದು 1:2:1 ಅನ್ನೋದು ಜಿನೋಟಿಪಿಕ್ ರೇಷಿಯೋ, ಕಂಪ್ಲೀಟ್ ಮೊನೋಹೈಬ್ರಿಡ್ ಕ್ರಾಸ್. ಬಟ್ ಕ್ವಶನ್ ಅಲ್ಲಿ ಇರೋದು ಬರೀ ಇವೆರಡು ಗ್ಯಾಮೆಟ್ಸ್ ಇದು ಮಾತ್ರ ಕೇಳಿರೋದು ಅವರು. ಸೊ ಅವೆರಡರ ತಗೊಂಡಾಗ ಏನು ಬರೀಬೇಕು ನೀವು? 1:2 ಮಾತ್ರ ಹೇಳಬೇಕು ಆನ್ಸರ್. ಸೊ ಈ ತರದ ಕ್ವಶನ್ಸ್ ತುಂಬಾ ಬರುತ್ತೆ. ಪ್ರಾಕ್ಟೀಸ್ ಲೈಕ್ ದೀಸ್ ಕ್ವಶನ್ಸ್. ಓಕೆ, ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ಚಾಪ್ಟರ್ ಬಂದಾಗ ಮಾತ್ರ. ನೆಕ್ಸ್ಟ್, ದ ಸೆಕ್ಸ್ ಆಫ್ ಅ ಚೈಲ್ಡ್ ಡಿಪೆಂಡ್ಸ್ ಆನ್ ದ ಕ್ರೋಮೋಸೋಮ್. ಐ ಟೋಲ್ಡ್ ಆಲ್ರೆಡಿ X or Y chromosome is important. So it's a D option. Wings of a bird and wings of an insect is an example for a vestigial organ, analogous organs, homologous organs, fossils. The answer is analogous organs. ನಿಮ್ಗೆ ಇಲ್ಲೊಂದು ವೆಸ್ಟಿಜಿಯಲ್ ಆರ್ಗನ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ವೆಸ್ಟಿಜಿಯಲ್ ಆರ್ಗನ್ಸ್ ಅಂದ್ರೆ ದೇ ಆರ್ ನಾನ್ ಫಂಕ್ಷನಲ್ ಆರ್ಗನ್ಸ್, ದೇ ಡು ನಾಟ್ ಡೂ ಎನಿಥಿಂಗ್ ಇನ್ ಅವರ್ ಬಾಡಿ. ಅಂತ ಆರ್ಗನ್ಸ್ಗಳನ್ನ ವೆಸ್ಟಿಜಿಯಲ್ ಆರ್ಗನ್ಸ್ ಅಂತ. ಆ ಥರದ್ದು ಬರೀ ನಮ್ಮ ಬಾಡಿಲಿ ಅಂತ ಅಲ್ಲ, ಬೇರೆ ಆರ್ಗಾನಿಸಮ್ಸ್ ಬಾಡಿಯಲ್ಲೂ ಕೂಡ ಇರುತ್ತೆ. ಸೊ ಅದೇ ನಮ್ಮಲ್ಲಿರುವಂತಹ ಆರ್ಗನ್ಸ್ ಅವುಗಳಲ್ಲೂ ಇದ್ರೆ ದೆನ್ ವಿ ಆರ್ ಬೋತ್ ಆರ್ ಆನ್ಸಿಸ್ಟರ್, ಅಂದ್ರೆ ನಮ್ಗೆ ಅವ್ರ ಆನ್ಸಿಸ್ಟರ್ಸ್ ಅಂತ ಅನ್ನೋ ಅರ್ಥ. ವಿ ಹ್ಯಾವ್ ಎ ಲಿಂಕ್ ಬಿಟ್ವೀನ್ ದಟ್ ಆರ್ಗಾನಿಸಮ್ ಅಂಡ್ to the present organism. So vestigial organs anta helidre non functional organs anta heli. Okay, next answer for this is analogous organs. Fossil invertebrate among the following. ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವುದು ಫಾಸಿಲ್ ಇನ್ವರ್ಟಿಬ್ರೇಟ್? ನೈಟಿಯಾ, ಟ್ರೈಲೋಬೈಟ್, ಡೈನೋಸಾರಸ್, ಆರ್ಕಿಯೋಪೆಟ್ರಿಕ್ಸ್.
So the fossil invertebrate is actually, I know that one, trilobite. That is B option. So with this, we complete the heredity and evolution chapter. So once again, I am telling children, ಈ ಚಾಪ್ಟರ್ ನ ತುಂಬಾ ಸೂಕ್ಷ್ಮತೆಯಿಂದ ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ನೀವು ಆನ್ಸರ್ ನ ಮಾಡಿ. ಓಕೆ, ವೆರಿ ಈಸಿ ಚಾಪ್ಟರ್, ಬಟ್ ಕಾನ್ಸೆಪ್ಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ ಅಷ್ಟೇ, ಇನ್ನೇನು ಅಲ್ಲ. ಕಮಿಂಗ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಅವರ್ ಎನ್ವಿರಾನ್ಮೆಂಟ್. ಇಲ್ಲಿ ನಾನು ಏನು ಮಾಡಿದ್ದೀನಿ, ಅವರ್ ಎನ್ವಿರಾನ್ಮೆಂಟ್ ಮತ್ತು ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಎರಡನ್ನೂ ನಾವು ಒಟ್ಟಿಗೆ ತಗೊಂಡಿದ್ದೀವಿ. ಇಟ್ಸ್ ಅ ವೆರಿ ಸಿಂಪಲ್ ಚಾಪ್ಟರ್. ಎಲ್ಲ ಚಾಪ್ಟರ್ಸ್ಗೆ ಕಂಪೇರ್ ಮಾಡಕ್ಕೆ ಹೋದ್ರೆ ಈ ಚಾಪ್ಟರ್ ತುಂಬಾ ಸಿಂಪಲ್ ಆಗಿದೆ. ಓಕೆ, ಈ ಸಿಂಪಲ್ ಚಾಪ್ಟರ್ಸ್ ಅಲ್ಲಿ ನಿಮಗೆ ತುಂಬಾ ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳು ಬರುತ್ತೆ, ಮತ್ತೆ ಜನರಲ್ ಆಗಿರುವಂತಹ ಪ್ರಶ್ನೆಗಳು ಬರುತ್ತೆ. ಸೊ ತುಂಬಾ ಈಸಿಯಾಗಿ ನಾವು ಇದಕ್ಕೆ ಆನ್ಸರ್ಸ್ ಗಳನ್ನ ಮಾಡಬಹುದು. ಒಂದ್ಸಲ ಇದ್ರ ಕಾನ್ಸೆಪ್ಟ್ಗೆ ರಿಕ್ಯಾಪ್ ಮಾಡ್ಕೊಂಡ್ಬಿಡೋಣ. ಓಕೆ, ಇಲ್ಲಿ ನಮ್ಗೆ ಮುಖ್ಯವಾಗಿ ಗಮನ ಕೊಡಬೇಕಾಗಿರೋದು ಓಝೋನ್ ಡಿಪ್ಲೀಷನ್ ಬಗ್ಗೆ. ಸೊ ಇನ್ಯಾವುದಕ್ಕೂ ನಾವಿಲ್ಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಯಾವ ಕಾನ್ಸೆಪ್ಟ್ ಇಲ್ಲಿ ಬರೋದಿಲ್ಲ. ಓಝೋನ್ ಡಿಪ್ಲೀಷನ್, ಓಝೋನಿನ ಬಗ್ಗೆ ನಾವು ಹೆಚ್ಚಿನ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಸೊ ಓಝೋನ್ ಅಂದ್ರೆ ನಮಗೆಲ್ಲ ಗೊತ್ತು, ವಿಚ್ ಇಸ್ ಆಕ್ಚುಲಿ ಪ್ರೊಟೆಕ್ಟಿಂಗ್ ಅವರ್ ಅರ್ತ್ ಅಟ್ಮಾಸ್ಫಿಯರ್ ಅಲ್ವಾ. ಸೊ ಈ ಓಝೋನ್ ಇವತ್ತಿನ ದಿವಸ ಓಝೋನ್ ಹೋಲ್ ಆಗೋದಕ್ಕೆ ಕಾರಣ ಏನು? ಇಸ್ ಅ ಟ್ರೈ ಅಟಮಿಕ್ ಮಾಲಿಕ್ಯೂಲ್ ಅಂತ ಕೆಮಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳ್ತೀವಿ ನಾವು. ಬಟ್ ಬಯಾಲಜಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳೋದಾದ್ರೆ ಓಝೋನ್ ಇವತ್ತಿನ ದಿವಸ ಏನಾಗ್ತಾ ಇದೆ, ಇಟ್ ಈಸ್ ಡಿಮಿನಿಷಿಂಗ್ ಇಟ್ಸ್ ಸೈಜ್, ಇಟ್ಸ್ ಡಿಪ್ಲೀಟಿಂಗ್. ದ ರೀಸನ್ ಫಾರ್ ದ ಡಿಪ್ಲೀಷನ್ ಆಫ್ ದ ಓಝೋನ್ ಏನಪ್ಪಾ ಅಂತ ಹೇಳಿದ್ರೆ, ಇಟ್ ಈಸ್ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್, ವಿ ಕಾಲ್ ದಮ್ ಆಸ್ ODS. ಈ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ಗಳು ಏನ್ ಮಾಡುತ್ತೆ ಅದು ಅಂತ ಹೇಳಿದ್ರೆ, ದ ರಿಯಾಕ್ಟ್ ವಿತ್ ಓಝೋನ್ ಅಂಡ್ ಡಿಸ್ಟ್ರಾಯ್ ಇಟ್. ಈಗಳು ಏನ್ ಮಾಡುತ್ತೆ, ಓಝೋನ್ ಜೊತೆಗೆ ರಿಯಾಕ್ಟ್ ಆಗಿ ಓಝೋನ್ ಅನ್ನ ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಅಂತ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ಗಳು ಯಾವ್ಯಾವುದು ಅಂದ್ರೆ, ವೆರಿ ಫೇಮಸ್ ಒನ್ ಇಸ್ chlorofluorocarbons. The popular ozone depleting substance is chlorofluorocarbons. ಈ chlorofluorocarbons ಗಳು actually they are the gaseous substances which are used as coolants ಆಗಿ ಯೂಸ್ ಮಾಡ್ತಾರೆ, ರೆಫ್ರಿಜರೇಟರ್ಸ್ ಯೂಸ್ ಮಾಡ್ತಾರೆ. ಅಂದ್ರೆ ರೆಫ್ರಿಜರೇಟರ್ಸ್, ಕೂಲೆಂಟ್ಸ್ ಗಳಿಂದ ರಿಲೀಸ್ ಆಗುವಂತಹ ಒಂದು ಗೇಷಿಯಸ್ ಎಲಿಮೆಂಟ್ಸ್ ಈ ಕ್ಲೋರೋಫ್ಲೋರೋಕಾರ್ಬನ್ಸ್. ಈ ಒಂದು ಕ್ಲೋರೋಫ್ಲೋರೋಕಾರ್ಬನ್ಸ್ ಗಳು ಯಾವ್ದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ಅಟ್ಮಾಸ್ಫಿಯರ್ ಜೊತೆಗೆ ರಿಯಾಕ್ಟ್ ಆಗಿ ಓಝೋನ್ ಅನ್ನ, ಇಲ್ಲೊತ್ತು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಓಝೋನ್ ಅನ್ನ ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಓಕೆ, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದಿಸ್ ಓಝೋನ್ ಡಿಪ್ಲೀಷನ್? ಏನೇನು ಕಾರಣಗಳು? ಇದರಿಂದ ಏನಾಗುತ್ತೆ, ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ದೇರ್ ಇಸ್ ಅ ಲಾಸ್ ಆಫ್ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ತಾ ಹೋಗುತ್ತೆ, ಸುಮಾರು ಜನ ಸತ್ತೋಗ್ತಾರೆ, ಡೆತ್ ಆಫ್ ಯಂಗ್ ಒನ್ಸ್, ವಿ ಕ್ಯಾನ್ ಸಿ ದ ಚೈಲ್ಡ್ ಡೆತ್ ಸೋ ಮೆನಿ ನಂಬರ್. Then global warming ಆಗ್ತಾ ಹೋಗುತ್ತೆ. All these things happens because of this ozone depletion. So coming to the next chapter, management of natural resources. I combined both the chapters because these are the things you are going to give more importance in these units. Management of natural resources ಅಲ್ಲಿ ಮೊದಲನೇದಾಗಿ ನಾವು ತಿಳ್ಕೋಬೇಕಾಗಿರೋದು 5 R's ಗಳ ಬಗ್ಗೆ. What are these 5 R's ಅಂತ ಹೇಳಿದ್ರೆ, reduce, recycle, reuse, repurpose, refuse. Reduce, recycle, reuse, repurpose and refuse. ಇದು 5 Rಗಳನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಸೊ ಇದರಲ್ಲಿ ಮುಖ್ಯವಾದಂತ ಇಂಪಾರ್ಟೆಂಟ್ ಯಾವುದು ಅಂದ್ರೆ ರೀಯೂಸ್, ಐ ಥಿಂಕ್ ಬೆಟರ್ ದೆನ್ ರೀಸೈಕಲ್. ಇದೊಂದು ಮಲ್ಟಿಪಲ್ ಚಾಯ್ಸ್ಗೆ ಕೇಳ್ತಾರೆ. Reuse is better than recycle because they will give the options. So recycle ಗಿಂತ reuse ಯಾಕೆ ಬೆಟರ್ ಅಂತ ಹೇಳಿದ್ರೆ, it consumes less amount of energy. Recycle ಗಾದ amount of energy ಬೇಕು, ಎನರ್ಜಿ ಕನ್ಸಂಪ್ಷನ್ ಬೇಕಾಗತ್ತೆ ಜಾಸ್ತಿ ಅಲ್ವಾ ರೀಸೈಕಲ್ ಮಾಡಬೇಕು ಅಂದ್ರೆ. ಬಟ್ ರೀಯೂಸ್ ಮಾಡುವಾಗ ಯಾವುದೇ ತರದ ಎನರ್ಜಿ ಕನ್ಸಂಪ್ಷನ್ ಇರೋದಿಲ್ಲ. ಸೊ ರೀಯೂಸ್ ಇಸ್ ಬೆಟರ್ ದೆನ್ ರೀಸೈಕಲ್. Let us look into the examples for each 5 R's now. Just we can have a look on this. Reduce. Reduce ಗೆ ನಾವು ಎಕ್ಸಾಂಪಲ್ಸ್ ಏನು ಕೊಡ್ಬೋದು? Switch off the light, fans. Can give an example for that. Saving fuel by walking or cycling to near location. ಇದೆಲ್ಲ ಮಾಡೋದ್ರಿಂದ we are implementing the reduce. We can reduce that particular thing, alva. Innu recycle. Plastics, best example for this. Glass, paper. These are all the examples you can give for recycle. Recycling of these materials. Then reuse, it's very important. That means use cloth carry bags instead of polythene bags. Instead of taking the polythene bags to the malls or anything, you can take what actually cloth carry bags. So it is reuse again. Both sides of paper is used. Don't use only one side of paper.
can use another side of paper if it is there. So that is another important example for the reuse. ಹಾಗೆ repurpose, ಇದಕ್ಕೆ ನಾವು ಎಕ್ಸಾಂಪಲ್ ಕೊಡೋದಾದ್ರೆ ಕ್ರ್ಯಾಕ್ಡ್ ಕ್ರಾಕರಿ ಕಪ್ಸ್ಗಳನ್ನ ನಾವು ಬೇರೆ ಯಾವ್ದಾದ್ರು ಸಣ್ಣ ಸಣ್ಣ ಪ್ಲಾಂಟ್ಸ್ಗಳಿಗೆ ಬೆಳೆಸೋದಕ್ಕೆ ಉಪಯೋಗಿಸ್ಬೋದು. ಮನೆಗಳಲ್ಲಿ ಯಾವುದಾದ್ರೂ ಒಂದು ಏನು ಹೇಳೋದು, ಒಂದು ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು ಅಥವಾ ಒಂದು ಗಾಜಿನ ಒಂದು ಸೀಸೆ ಏನಾದರೂ ಒಡೆದೋಗಿದ್ರೆ ಅದನ್ನು ನಾವು ಪಾಟ್ ರೀತಿಯಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ದಟ್ ಈಸ್ ವಾಟ್ ವಿ ಕ್ಯಾನ್ ಯೂಸ್ ಆಸ್ ಎ ರೀಪರ್ಪಸ್. ರೆಫ್ಯೂಸ್, ವಿ ಹ್ಯಾವ್ ಟು ಸೇ ದಟ್ ನೋ ಟು ಪ್ಲಾಸ್ಟಿಕ್ಸ್. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಷ್ಟೋ ಕಡೆ ಈಗ ಪ್ಲಾಸ್ಟಿಕ್ ಕವರ್ಸ್ಗಳು ಮಾರ್ತಾ ಇಲ್ಲ. It is no to plastics now. So strictly we have to inherit this particular thing. Say no to plastics and say no to polythene covers. When you implement all those things, obviously we can reduce what we can see the pollution, so we can make it eco-friendly and avoiding of many diseases. So I think you also implement all this 5 hours in your life. Next, the very important thing, ನಾನು ಯಾಕೆ ಇದನ್ನು ಹೇಳಿದೆ ಇವಾಗ 5 ಅವರ್ಸ್ಗಳನ್ನ ಉಪಯೋಗಿಸಬೇಕು, 5 ಅವರ್ಸ್ಗಳನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಕು ನಿಮ್ಮ ಲೈಫಲ್ಲಿ ಅಂದರೆ, ಬಿಕಾಸ್ ವಿ ಹ್ಯಾವ್ ಟು ಕನ್ಸರ್ವ್ ಅವರ್ ಎನ್ವಿರಾನ್ಮೆಂಟ್, ವಿ ಹ್ಯಾವ್ ಟು ಮೇಂಟೈನ್ ಅವರ್ ಬಯೋಡೈವರ್ಸಿಟಿ, ವಿ ಹ್ಯಾವ್ ಟು ಮೇಂಟೈನ್ ಅವರ್ ಸ್ಪೀಶೀಸ್ ಅಲ್ವಾ. ಸೊ ಹಾಗಿದ್ಮೇಲೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಹೇಳಿ ಯಾಕೆ ಕರೀತಾರೆ? ಯು ಹ್ಯಾವ್ ಯೂಸ್ ದ ವರ್ಡ್ ಹಾಟ್ಸ್ಪಾಟ್. ಮೊಬೈಲ್ಸ್ಗಳಿದ್ರೆ ಹಾಟ್ಸ್ಪಾಟ್ ಅನ್ನೋ ವರ್ಡ್ ಈಸಿಯಾಗಿ ನಿಮಗೆ ಕ್ಯಾಚ್ ಆಗುತ್ತೆ, ಹೌದಾ? ಆ ಹಾಟ್ಸ್ಪಾಟ್ ಅಲ್ಲ ಇಲ್ಲಿ. ಸೊ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದ್ರೆ ಏನು ಅಂದರೆ, ಎಲ್ಲ ಥರದ ಸ್ಪೀಶೀಸ್ಗಳು ಇಲ್ಲಿ ಇರುತ್ತೆ, ಎಲ್ಲ ಥರದ ವೆರೈಟೀಸ್ ಆಫ್ ಅನಿಮಲ್ಸ್, ಪ್ಲಾಂಟ್ಸ್, ಎವ್ರಿಥಿಂಗ್, ಇನ್ಸೆಕ್ಟ್ಸ್ ಎಲ್ಲವೂ ಕೂಡ ಇರುವಂತಹ ಒಂದು ಜಾಗವನ್ನು ನಾವು ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್. ಸೊ ಅಂತ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಯಾವುದು ಅಂತ ಹೇಳಿದ್ರೆ, ಇಟ್ ಈಸ್ ನನ್ ಅದರ್ ದೆನ್ ಫಾರೆಸ್ಟ್. ಸೊ ಫಾರೆಸ್ಟ್ ಈಸ್ the biodiversity hotspot, where we can see all the varieties of animals, plants and everything, where we can see the maintenance of ecological balance. It maintains its species in number. ಸೊ ಇಲ್ಲಿ ನಾವು ಮುಖ್ಯವಾಗಿ ಫಾರೆಸ್ಟ್ ಕನ್ಸರ್ವೇಷನ್ ಬಗ್ಗೆ ನಾವು ನೋಡಿದಾಗ ಇಲ್ಲಿ 4 ಜನ ವ್ಯಕ್ತಿಗಳನ್ನ ನಾವು ಗಮನಿಸಬೇಕಾಗತ್ತೆ. ಒಂದು, ವಿ ಕಾಲ್ ದೆಮ್ ಆಸ್ ಸ್ಟೇಕ್ ಹೋಲ್ಡರ್ಸ್ ವಿಚ್ ಟುಕ್ ಇಂಟ್ರೆಸ್ಟ್ ಆಫ್ ದೇರ್ ಏರಿಯಾ. ಯಾರು ಆ ಒಂದು ಪರ್ಟಿಕ್ಯುಲರ್ ಒಂದು ಏರಿಯಾನ ಪ್ರೊಟೆಕ್ಟ್ ಮಾಡ್ತಾರೆ, ಒಂದು ಇಂಟ್ರೆಸ್ಟ್ ತಗೊಂಡು ನಂದು ಅಂತ ಹೇಳಿ ಒಂದು ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡ್ಕೋತಾರೆ, ಅಂತ ವ್ಯಕ್ತಿಗಳನ್ನ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿ ಕರಿತೀವಿ. ಈ ಸ್ಟೇಕ್ ಹೋಲ್ಡರ್ಸ್ಗಳನ್ನ ನೀವು ಜ್ಞಾಪಕ ಇಟ್ಕೋಬೇಕು ಯಾರು ಅಂತ ಹೇಳಿ. ಅವರು ಒಂದು ಲೋಕಲ್ಸ್ ಅಂದ್ರೆ ಆ ಸುತ್ತಮುತ್ತ ಕಾಡಿನ ಸುತ್ತಮುತ್ತ ಇರುವಂತ ಜನಗಳಾಗಿರ್ಬೋದು ಅಥವಾ ಕಾಡಿನ ವ್ಯಕ್ತಿಗಳೇ ಆಗಿರ್ಬೋದು, ಅವ್ರನ್ನ ನಾವು ಲೋಕಲ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್, ಫಾರೆಸ್ಟ್ ಅಫಿಷಿಯಲ್ಸ್, ರೇಂಜ್ ಆಫೀಸರ್ಸ್ಗಳಾಗಿರ್ಬೋದು, ಫಾರೆಸ್ಟ್ ಅಫಿಷಿಯಲ್ಸ್ಗಳಾಗಿರ್ಬೋದು, ಇವ್ರುಗಳನ್ನೂ ಕೂಡ ನಾವು ಸ್ಟೇಕ್ ಹೋಲ್ಡರ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್, ಇಂಡಸ್ಟ್ರಿಯಲಿಸ್ಟ್, ಸೊ ಇಂಡಸ್ಟ್ರಿ ಪೀಪಲ್ಗಳಾಗಿರ್ಬೋದು, ದೋಸ್ ಹು ಡಿಪೆಂಡ್ ಆನ್ ಫಾರೆಸ್ಟ್ ಫಾರ್ ರಾ ಮೆಟೀರಿಯಲ್ಸ್. ಅಂಡ್ ಫೈನಲಿ, ವೈಲ್ಡ್ ಲೈಫ್ ಅಂಡ್ ನೇಚರ್ ಎಂಥೂಸಿಯಾಸ್ಟ್, ದೋಸ್ ಹು ಲವ್ ದ ನೇಚರ್, those who love the wildlife, wild animals. So they are called as wildlife enthusiasts. ಇವರೆಲ್ಲರೂ ಕೂಡ ನಾವು we call them as stakeholders ಅಂತ ಹೇಳಿ ಕರಿತೀವಿ. So stakeholders are those people who took interest in their areas. Okay. ಇನ್ನು ಈ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅವಾರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು. ಸೊ ಒಂದು ನಾವು ಇಲ್ಲಿ ಅವಾರ್ಡನ್ನ ಜ್ಞಾಪಕ ಇಟ್ಕೋಬೇಕು, ಅದ್ರ ಹೆಸರು ಅಮೃತಾದೇವಿ ಬಿಷ್ಣಾಯ್ ಅವಾರ್ಡ್ ಅಂತ ಹೇಳಿ. ಈ ಅವಾರ್ಡನ್ನ ಯಾರಿಗೆ ಕೊಟ್ಟಿರೋದು, ಯಾವ ಒಂದು ಉದ್ದೇಶಕ್ಕೆ ಕೊಟ್ಟಿರೋದು ಅಂದ್ರೆ, ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ದಿಸ್ ಅವಾರ್ಡ್ ಇನ್ ದ ಮೆಮೊರಿ ಆಫ್ ಎ ಪರ್ಸನ್ ಅಮೃತಾದೇವಿ. ಸೊ ಅಮೃತಾದೇವಿ ಬಿಷ್ಣಾಯ್ ಅವಾರ್ಡ್ ಅನ್ನೋ ಹೆಸರನ್ನ ಜ್ಞಾಪಕ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದಿರುವಂಥದ್ದು, ಈ ಪ್ರಕೃತಿಯಲ್ಲಿ ಇರುವಂತಹ ಒಂದೊಂದು ರಿಸೋರ್ಸಸ್ನು ಕೂಡ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ, ಸೊ ದಟ್ ವಿ ಕ್ಯಾನ್ ಯೂಸ್ ಇಟ್, ಪ್ರಿಸರ್ವ್ ಇಟ್ ಫಾರ್ ಪ್ರೆಸೆಂಟ್ ಜನರೇಷನ್ ಆಸ್ ವೆಲ್ ಆಸ್ ಫ್ಯೂಚರ್ ಜನರೇಷನ್. ಇದನ್ನ ನಾವು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ, ದ ರಿಸೋರ್ಸಸ್ ವಾಟ್ ಎವರ್ ಇಟ್ ಇಸ್ ದೇರ್ ಇನ್ ದ ನೇಚರ್ ಶುಡ್ ಬಿ ಯೂಸ್ಡ್ ಜುಡಿಷಿಯಸ್ಲಿ ಸೊ ದಟ್ ದೇ ಕ್ಯಾನ್ ಏಬಲ್ ಟು ಯೂಸ್ ಫಾರ್ ದ ಪ್ರೆಸೆಂಟ್ ಆಸ್ ವೆಲ್ ಆಸ್ ದ ಫ್ಯೂಚರ್ ಜನರೇಷನ್. ಓಕೆ. ಸೊ ಇದರಿಂದ ಏನಾಗುತ್ತೆ, ದೇರ್ ವಿಲ್ ಬಿ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ರಿಸೋರ್ಸಸ್ಗಳು. ಸೊ ಈ ರಿಸೋರ್ಸಸ್ಗಳನ್ನ ಪ್ರಿಸರ್ವ್ ಮಾಡೋ ಉದ್ದೇಶದಿಂದ, ಎಸ್ಪೆಷಲಿ ಫಾರೆಸ್ಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸ್ ಅಂತ ನಾವು ಹೇಳೋದಾದ್ರೆ, ಈ ಫಾರೆಸ್ಟ್ ಪ್ರೊಟೆಕ್ಟ್ ಮಾಡೋದ ಸಲುವಾಗಿ ಸಾಕಷ್ಟು ತರದ ಚಳುವಳಿಗಳು, ಮೂವ್ಮೆಂಟ್ಗಳು ನಡೀತಾ ಹೋಯಿತು. ಒನ್ ಸಚ್ ಮೂವ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಚಿಪ್ಕೋ ಆಂದೋಲನ್ ಮೂವ್ಮೆಂಟ್, ವಿಚ್ ವಾಸ್ ಆಕ್ಚುಲಿ ಇನಿಷಿಯೇಟೆಡ್ ಇನ್ ದಿ ಗಹಲ್ವಾಲ್ ವಿಲೇಜ್ by Gauradevi. Gauradevi actually initiated the movement in the Galwal, but later the movement took widespread and the leader of this was Sundarlal Bahuguna. Recently he died also.
So we have to remember these persons because of this Andolan movement called as Chipko Andolan. Even in Karnataka, it has been done in the name of Piko Chulvadi. Next, the very important is the water harvesting process. Water harvesting alli ಏನು ಮಾಡ್ತಾರೆ ಅಂದರೆ ವಾಟರ್ನ ಕ್ಯಾಪ್ಚರ್ ಮಾಡಿ ಕಲೆಕ್ಟ್ ಮಾಡಿ ಅದನ್ನು we store it for different purposes. So what are the advantages of this rainwater harvesting or water harvesting? The major are it ensures water availability non rainy seasons. ಮಳೆ ಬರದೇ ಇರುವಂಥ ಸಂದರ್ಭದಲ್ಲೂ ಕೂಡ ನಮಗೆ ನೀರು ಸಿಗೋ ಹಾಗೆ ಹೆಲ್ಪ್ ಮಾಡುತ್ತೆ. ಎರಡನೇದು it reduces the chances of flooding during rainy season. ಮಳೆಗಾಲದಲ್ಲಿ ಆಗುವಂಥ ಫ್ಲಡ್ನ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡ್ತಾ ಹೋಗುತ್ತೆ. ಇನ್ನು ಮೂರನೇ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಏನು ಅಂದರೆ ಇದು ಗ್ರೌಂಡ್ ವಾಟರ್ನ ರೆಗ್ಯುಲರ್ ಆಗಿ ಚಾರ್ಜ್ ಮಾಡ್ತಾ ಹೋಗ್ಬೋದು. ಸೊ ಈ ಅಡ್ವಾಂಟೇಜಸ್ಗಳನ್ನ ಜ್ಞಾಪಕ ಇಟ್ಕೋಬೇಕು. ಯಾವುದ್ರದ್ದು ವಾಟರ್ ಮ್ಯಾನೇಜ್ಮೆಂಟ್ ಹಾರ್ವೆಸ್ಟಿಂಗ್, ವಾಟರ್ ಹಾರ್ವೆಸ್ಟಿಂಗ್ ದ ಫಂಕ್ಷನ್ಸ್. ಇನ್ನು ವಾಟರ್ ಶೆಡ್ ಮ್ಯಾನೇಜ್ಮೆಂಟ್. ವಾಟ್ ಇಸ್ ದಿಸ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್? ಇಟ್ಸ್ ಅ ಹೈ ರೈಸ್ಡ್ ಏರಿಯಾ ವಿಚ್ is source of runoff to low-lying areas. So we can see the picture now. You can see the picture of this watershed management here. ಇದನ್ನ ಏನು ಉಪಯೋಗ ಅಂತ ಹೇಳಿದ್ರೆ ಲೆವೆಲ್ನ ಇನ್ಕ್ರೀಸ್ ಮಾಡ್ತಾ ಹೋಗುವಂಥದ್ದು. ಇಟ್ ಇನ್ಕ್ರೀಸಸ್ ರಿಟೆನ್ಷನ್ ಆಫ್ ದ ಮೋರ್ ರೈನ್ ವಾಟರ್. ಸೊ ಅದರದ್ದು ಕೆಪಾಸಿಟಿನ ಜಾಸ್ತಿ ಮಾಡ್ಕೊಂಡು ಹೋಗುವಂಥದ್ದು, ರಿಚಾರ್ಜಿಂಗ್ ಜಾಸ್ತಿ ಮಾಡೋದು, ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಸ್ಟೋರ್ ಮಾಡುವಂಥದ್ದು ಒಂದು ಕೆಲಸ. ಎರಡನೇದು ಸಾಯಿಲ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ. ಯಾವಾಗ ನಾವು ಲೆವೆಲ್ನ ರೈಸ್ ಮಾಡ್ತೀವಿ ಆಟೋಮೆಟಿಕ್ ಆಗಿ ನೀರು ಯಾವುದೇ ಕಾರಣಕ್ಕೂ ಮಣ್ಣನ್ನು ಕೊಚ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಮಣ್ಣು ಕೊಚ್ಕೊಂಡು ಹೋಗಲ್ಲ ಆವಾಗ. ಸೊ ದಟ್ ವಿ ಕ್ಯಾನ್ ಪ್ರೊಟೆಕ್ಟ್ ವಾಟ್ ವಿ ಕಾಲ್ ಸಾಯಿಲ್ ಬೈ ದಿಸ್ ಪರ್ಟಿಕ್ಯುಲರ್ ಪ್ರೋಸೆಸ್. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ಹೇಳಲಾಗಿದೆ. ಟ್ರೆಡಿಷನಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅಂತ ಹೇಳಿ ಯಾವ ಥರ ಮಾಡ್ತಾರೆ ಅನ್ನೋದು ಚಿತ್ರ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೂ ಕೂಡ ಈ ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಇದು ಒಂದು ಎಕ್ಸಾಂಪಲ್ ವಿಚ್ ಇಸ್ ಕುಲ್ ಅಂತ ಹೇಳ್ಬೋದು. ಕಾಧಿಮ್ಸ್ ಅನ್ನೋದು ಒಂದು ಟ್ರೆಡಿಷನಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರುವಂಥದ್ದು. ಸೊ ಇದು ಒಂದು ಎಕ್ಸಾಂಪಲ್ ರಾಜಸ್ಥಾನಲ್ಲಿ ಹೇಳಿರುವಂಥದ್ದು ಟಂಕಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿ. ದಿಸ್ ಇಸ್ ಒನ್ ಎಕ್ಸಾಂಪಲ್ ಫ್ರಮ್ ರಾಜಸ್ಥಾನಲ್ಲಿ ಮಾಡುವಂಥದ್ದು ಒಂದು ಮೆಥಡ್ ಇದು. ಸೊ ನಾವು coming to these questions related to this chapter now. Reuse is better than recycling because again I ಹೇಳಿದಂಗೆ it actually consumes less energy. That is the answer for this. ಯಾವುದೇ ಕಾರಣಕ್ಕೂ ಕಾಸ್ಟ್ ಮೋರ್ ಅಲ್ಲ, ಇಟ್ ಇಸ್ ಎಕೋ ಫ್ರೆಂಡ್ಲಿನೂ ಅಲ್ಲ, ಆ್ಯಂಡ್ ಆಲ್ ದ ಎಬವ್. ಸೊ ರೀಸೈಕ್ಲಿಂಗ್ ಇಂತ ರೀಯೂಸ್ ಯಾಕೆ ಬೆಟರ್ ಅಂದರೆ ಇಟ್ ಕನ್ಸ್ಯೂಮ್ಸ್ ಲೆಸ್ ಎನರ್ಜಿ. ದಟ್ ಇಸ್ ದ ಆನ್ಸರ್. ನೆಕ್ಸ್ಟ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ನಾವು ಯಾವುದನ್ನು ಕರಿತೀವಿ? ಗ್ರಾಸ್ಲ್ಯಾಂಡ, ಡೆಸರ್ಟ, ಸಾಯಿಲ್, ಫಾರೆಸ್ಟ್. ಸೊ ಗ್ರಾಸ್ಲ್ಯಾಂಡಲ್ಲಿ ವಿ ಡೋಂಟ್ ಫೈಂಡ್ ಆಲ್ ದ ಸ್ಪೀಶೀಸ್, ಅದು ಒಂದಿರ್ಬೋದು. ಡೆಸರ್ಟಲ್ಲಿ ವಿ ನೆವರ್ ಫೈಂಡ್ ಔಟ್ ಎನಿ ಅನಿಮಲ್ಸ್, ಎನಿ ಸ್ಪೀಶೀಸ್ ಫಾರ್ ದಟ್ ಮ್ಯಾಟರ್ ಎಕ್ಸೆಪ್ಟ್ 1 or 2. Soil, of course, and even forest is the only area where we can see all the varieties of animals. So that's why it is called as biodiversity hotspot. The option is D. ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇನ್ ಕರ್ನಾಟಕ, ಇದಕ್ಕೆ ಹೆಸರುಗಳನ್ನ ಕೊಡ್ತಾ ಹೋಗ್ತಾರೆ. ಹಾರ್ವೆಸ್ಟಿಂಗ್ ಸಿಸ್ಟಮ್ಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಥರದ ಹೆಸರುಗಳನ್ನ ಹೇಳ್ತಾ ಹೋಗ್ತಾರೆ. ಸೊ ಅದು ಒಂದೆರಡು ಕ್ವಶನ್ಸ್ಗಳನ್ನ ಇಲ್ಲಿ ಹಾಕಲಾಗಿದೆ. ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇನ್ ಕರ್ನಾಟಕದಲ್ಲಿ ಏನಂತ ಕರೀತಾರೆ ಅಂತ ಹೇಳಿದ್ರೆ ಇಟ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ಕಟ್ಟಾಸ್. ಕಟ್ಟಾಸ್ ಅಂತ ಹೇಳಿ ಕರೀತಾರೆ. ಸೊ ದ ಆಪ್ಷನ್ ಇಸ್ ಬಿ. ಕುಲ್ ಅಂದ್ರೆ ಹಿಮಾಚಲ್ ಪ್ರದೇಶ್, ಎರೇಸ್ ಅನ್ನೋದು ತಮಿಳುನಾಡಿನಲ್ಲಿ ಕರೀತಾರೆ, ಖಾದಿನ್ಸ್ ಅನ್ನೋದು ಉತ್ತರ ಪ್ರದೇಶದಲ್ಲೇ ಕರೀತಾರೆ. ಬ್ಲಾಕಿಶ್ ಸಾಲಿಡ್ ಫಾಸಿಲ್ ಫ್ಯೂಯಲ್ ಯಾವುದು? ಕೋಲ್, ಪೆಟ್ರೋಲಿಯಂ, ಕೆರೋಸಿನ್, ಡೀಸೆಲ್. ಇದು ಕಾಮನ್ ಕ್ವಶನ್, ಜನರಲ್ ಕ್ವಶನ್, ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಬ್ಲಾಕ್ ಕಲರ್ ಅಂತ ಹೇಳಿದ್ಮೇಲೆ ಇಟ್ ಇಸ್ ನನ್ ಅದರ್ ದೆನ್ ಕೋಲ್. Chipko Andolan movement was initiated by in Ghalwal village by, the answer is Ghalwal village ಅಂತ ಕೊಟ್ಟಿರೋದ್ರಿಂದ ಚಿಪ್ಕೋ ಆಂದೋಲನ್ ಮೂವ್ಮೆಂಟ್ ಗೆ ನೀವು ಬರೀಬೇಕಾಗಿರೋದು ಗೌರಾದೇವಿ, ನಾಟ್ ಸುಂದರ್ಲಾಲ್ ಬಹುಗುಣ. ಓಕೆ, ಸೊ ಬಿ ಇಸ್ ದ ಆನ್ಸರ್. Ozone depleting substances among the following is methane, sulfur dioxide, chlorofluorocarbons, carbon dioxide. So as you know already, it is C, that is chlorofluorocarbons. It is going to deplete the ozone layer by reacting with the oxygen in the atmosphere. Say to no for plastic bags comes under which R's? Plastic ಬೇಡ ಅನ್ನೋ ಒಂದು ಇದನ್ನ ಯಾವ ಒಂದು ಆರ್ಗೆ ನಾವು ಅಳವಡಿಸಬಹುದು ಅಂತ ಹೇಳಿದ್ರೆ reduce, reuse, refuse, repurpose. So we can use that reduce. So A option. Sorry, it is C option. That is refuse is the answer for this. Say no for plastic bags. The problem that cause
ಬಿಕಾಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್. ಇದು ಒಂದು ಜ್ಞಾಪಕ ಇಟ್ಕೊಳ್ಳಿ. ಡ್ಯಾಮ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೋಷಿಯಲ್ ಪ್ರಾಬ್ಲಮ್ಸ್, ಎಕನಾಮಿಕ್ ಪ್ರಾಬ್ಲಮ್ಸ್ ಆಸ್ ವೆಲ್ ಆಸ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳಿದಾಗ ನಾರ್ಮಲ್ ಆಗಿ ಪೀಪಲ್ಗಳು ಏನಾಗ್ತಾರೆ, ದೇ ವಾಂಟೆಡ್ ಟು ಶಿಫ್ಟ್ ದೇರ್ ಪ್ಲೇಸಸ್, ಅಥವಾ ಅದಾಗತ್ತೆ ಒಂದು. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎಕನಾಮಿಕ್ ಅಂತ ಹೇಳಿದಾಗ ದೇರ್ ವಿಲ್ ಬಿ ಹ್ಯೂಜ್ ಅಮೌಂಟ್ ಆಫ್ ಮನಿ ಇಸ್ ಗೋಯಿಂಗ್ ಟು ಬಿ ವೇಸ್ಟೆಡ್. ಆ್ಯಂಡ್ ಮೂಲ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಅಂದಾಗ ಬಯೋಡೈವರ್ಸಿಟಿಗಳು ಲಾಸ್ ಆಗೋಕ್ಕೆ ಶುರುವಾಗುತ್ತೆ, ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಡ್ಯಾಮ್ಸ್ಗಳ ಕನ್ಸ್ಟ್ರಕ್ಷನಿಂದ ಆಗುವಂತಹ ಪ್ರಾಬ್ಲಮ್ ಯಾವುದು ಅಂದರೆ ದೇರ್ ವಿಲ್ ಬಿ ವಾಟ್ ವಿ ಕಾಲ್ಡ್ ಎ ಲಾಸ್ ಆಫ್ ಬಯೋಡೈವರ್ಸಿಟಿ, ಎಕಲಾಜಿಕಲ್ ಬ್ಯಾಲೆನ್ಸ್, ಅಮೌಂಟ್ ಇಸ್ ಲೆಸ್ ಸ್ಪೆಂಟ್, ಸ್ಪೀಶೀಸ್ ನಂಬರ್ ಇಸ್ ಮೇಂಟೈನ್. ಎಕಲಾಜಿಕಲ್ ಬ್ಯಾಲೆನ್ಸ್ ಆಗಲಿ, ಅಮೌಂಟ್ ಇಸ್ ಲೆಸ್ ಸ್ಪೆಂಟ್ ಆಗಲಿ, ಸ್ಪೀಶೀಸ್ ನಂಬರ್ ಮೇಂಟೈನ್ ಯಾವುದೂ ಆಗಲ್ಲ ಡ್ಯಾಮ್ಸ್ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ. ದ ಓನ್ಲಿ ಥಿಂಗ್ ಇಸ್ ದಟ್ ಆಗುವಂಥ ಪ್ರಾಬ್ಲಮ್ ಏನು ಅಂದರೆ ಲಾಸ್ ಆಫ್ ಬಯೋಡೈವರ್ಸಿಟಿ. ದಟ್ ಈಸ್ ಎ ಆಪ್ಷನ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್. In Tamil Nadu, the water harvesting system is traditionally called as Bundis, Khul, Eris, Surangams. So, Bundis, again it is in Uttar Pradesh, Khul in Himachal Pradesh, Surangams in Kerala, Eris is actually called in Tamil Nadu. Tamil Nadu nalli water harvesting system na Eris anno hesarinalli karitare. That is C is the option. Watershed management in the ಏನು ಸಹಾಯ ಆಗುತ್ತೆ ಅಂದರೆ it helps in wastage of water, causes soil erosion, protects soil and increases retention of rainwater more, floods are more. So wastage of water, watershed management ಇಂದ ವೇಸ್ಟ್ ಆಗತ್ತ ವಾಟರ್ ಅಂದರೆ ಇಲ್ಲ. causes of soil erosion, nothing, soil erosion cause ಆಗಲ್ಲ ಇದರಿಂದ. ಸೊ ಫ್ಲಡ್ಸ್ ಆಗತ್ತಾ, ಆಗಲ್ಲ. ಸೊ ದ ಫೈನಲ್ ಆನ್ಸರ್ ಇಸ್ ಪ್ರೊಟೆಕ್ಟ್ಸ್ ದ ಸಾಯಿಲ್, ಸಾಯಿಲ್ನ ಪ್ರೊಟೆಕ್ಟ್ ಮಾಡುತ್ತೆ, ಜೊತೆಗೆ ರೈನ್ ವಾಟರ್ನ ಇದು ಇನ್ಕ್ರೀಸ್ ಮಾಡುತ್ತೆ, ಅದು ಹೋಲ್ಡಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ದ ಆಪ್ಷನ್ ಇಸ್ ಸಿ. ಸೊ ವಿತ್ ದಿಸ್ ಇವತ್ತಿನ ಒಂದು ವಿದ್ವತ್ ವೆಬಿನಾರ್ನಲ್ಲಿ ಪಾಲ್ಗೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ SSLC ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಯೋಜನ ತುಂಬ ಆಗಿದೆ ಅಂತ ಅನ್ಕೋತೀನಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಎಕ್ಸಾಮ್ನ ಚೆನ್ನಾಗಿ ಬರೀರಿ. ಸೊ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಇವತ್ತಿನ ವೆಬಿನಾರ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. Hi, my name is Abhijwal. I am studying in 6th standard. I purchased this Vidwath tab 1 month ago and I started learning. It was very helpful to my career of studies. It contains all types of subjects like biology, science, physics, chemistry, etc. and quizzes also. By these quizzes, it improved my learning, and it also contains high resolution videos and animated videos. I also informed to my relatives and friends to buy this tab. Vidwath is my best choice. Hi. SSLC MCQ exam ನ ಕಾನ್ಫಿಡೆನ್ಸ್ ಇಂದ ಎದುರಿಸಬೇಕಾ? ಹಾಗಿದ್ರೆ ಇನ್ಯಾಕೆ ತಡ? ಇಂದೇ ವಿದ್ವತ್ ಲರ್ನಿಂಗ್ ಆಪ್ ನ ಇನ್ಸ್ಟಾಲ್ ಮಾಡಿ. A new journey in learning. Difficult to remember concept? Worry no more. Presenting Vidwath Learning App. To be the best, choose Vidwath. ಕಲಿಕೆನ ಸುಲಭ ಮಾಡೋಕೆ ಅಂತಾನೆ ವಿದ್ವತ್ ಲರ್ನಿಂಗ್ ಆಪ್ ಇರೋವಾಗ ಎಕ್ಸಾಮ್ ಬಗ್ಗೆ ಟೆನ್ಷನ್ ಯಾಕೆ? ಇಂದೇ